ನಡೆಸಿಕೊಳ್ಳುತ್ತಾ ಈ ಕಟ್ಟಡದ ರಂಗ ಸ್ಫೂರ್ತಿ ಕಟ್ಟಡದ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ನವೀನ್ ಶ್ರೀ ನವೀನ್ ಭಂಡಾರಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕಡಬ ಸರ್ ನಿಮ್ಮ ಜೊತೆಯಾಗಿ ಸೇರಿಸಿಕೊಂಡು ಬಂದಂತಹ ಎಲ್ಲ ಗಣ್ಯ ಅತಿಥಿಗಳು ಸೇರಿಕೊಂಡು ರಂಗಸ್ಫೂರ್ತಿ ವೇದಿಕೆಯ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರೊಂದಿಗೆ ನೆರೆದಿರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು ದೀಪ ಪ್ರಜ್ವಲನೆ ಮಾಡುವಲ್ಲಿ ನಿಮ್ಮ ಪಾಲನ್ನು ಪಡಿಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಭಾಗತರನ್ನು ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ನೂತನ ಕಟ್ಟಡ ರಂಗಸ್ಫೂರ್ತಿ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ ನೋಡಿ. ಜೋರಾದ ಚಪ್ಪಾಳೆಯ ಮೂಲಕ ದೀಪವನ್ನು ಬೆಳಗಿಸುತ್ತಾ ಈ ಸುಂದರ ದೀಪ ಯಾವ ರೀತಿ ಬೆಳಗ್ತದೋ ಇಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯವು ಆ ದೀಪದಂತೆ ಉಜ್ವಲವಾಗಿ ಬೆಳಗಲಿ ಎಂಬ ಮಾತಿನೊಂದಿಗೆ ಸರ್ವ ದೈವ ದೇವರುಗಳ ಅನುಗ್ರಹವನ್ನು ಬೇಡಿಕೊಳ್ಳುತ್ತಾ 100 ವರ್ಷ ಪೂರೈಸಿದಂತಹ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. 100 ವರ್ಷದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಅಕ್ಷರಾಭ್ಯಾಸವನ್ನು ಮಾಡಿಕೊಂಡು ಶಿಕ್ಷಣವನ್ನು ಪಡೆದಂತಹ ಧನ್ಯತೆ ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗಿದೆ. ಅಂತೆಯೇ ಇನ್ನಷ್ಟು 100 ವರ್ಷಗಳ ಕಾಲ ಈ ಶಾಲೆಗಳು ನಡೆಯಲಿ. ಸರ್ಕಾರಿ ಶಾಲೆಯ ಉನ್ನತಿಗಾಗಿ ನಾವೆಲ್ಲ ಶ್ರಮಿಸೋಣ ಎಂಬ ಮಾತಿನೊಂದಿಗೆ ಈ ದೀಪದಂತೆ ಇಲ್ಲಿ ಸೇರಿದ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ. ಬಂದಂತಹ ಗುರುಗಳ ಗುರುದೀಕ್ಷೆಯಂತೆ ಶಿಕ್ಷಣ ಮುನ್ನಡೆಯಲಿ ಎಂಬ ಮಾತಿನೊಂದಿಗೆ ಸುಂದರ ವೇದಿಕೆ ಅಂತೆಯೇ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಇದಾದ ತಕ್ಷಣ ನಮ್ಮ ಕಾರ್ಯಕ್ರಮ ಮುಂದುವರಿಸಿಕೊಳ್ಳುತ್ತಾ ಕಟ್ಟಡದ ಕೋಣೆಗಳಿಗೆ ಸ್ಪಾನ್ಸರ್ಸ್ಗಳಾಗಿ ಉದ್ಘಾಟನೆಯನ್ನು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ. MRPL ಮಂಗಳೂರು 2 ಕೋಣೆಗಳಿಗೆ 30 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡುವ ಮೂಲಕ ಈ ಒಂದು ಶಾಲೆಯ ಅಭಿವೃದ್ಧಿಗೆ ತಮ್ಮ ಪಾಲನ್ನು ಸಹ ಸೇರಿಸಿಕೊಳ್ತಾ ಇದ್ದೇವೆ. ಕೊಂಡಾಡಿಕೊಳ್ಳುತ್ತಾ ಇನ್ನಷ್ಟು ಗಳನ್ನು ನಿರ್ಮಿಸ ಸುಂದರ ಶಾಲೆಯ ಮಕ್ಕಳ ಬ್ಯಾಂಡ್ ಸೆಟ್ಟಿನೊಂದಿಗೆ ನಮ್ಮ ಹಿರಿಮೆ, ನಮ್ಮ ಶಾಲೆ, ನಮ್ಮ ಹೆಮ್ಮೆ, ನಮ್ಮೂರ ಶಾಲೆ. ಇದರೊಂದಿಗೆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯನ್ನು ಅಲಂಕರಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ಅಂಚೆ ಆಲಂತಾಯ ಇದರ 100 ವರ್ಷದ ಪೂರೈಕೆಯ ಅಂಗವಾಗಿ ಶತಮಾನೋತ್ಸವದ ಸಂಭ್ರಮ 2026 ನಾವು ಈ ದಿವಸ
ಆರಂಭಿಸಿಕೊಂಡು ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಇದೀಗ ಕಟ್ಟಡದ ಉದ್ಘಾಟನೆ ಪೂರ್ಣಗೊಂಡಿದೆ. ಕಟ್ಟಡದ ದೇಣಿಗಳು, ಅತಿಥಿಗಳು, ನಮ್ಮೆಲ್ಲ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳು, ಶಿಕ್ಷಕರುಗಳು, ಪೋಷಕರು ಎಲ್ಲ ಈ ಒಂದು ಸಭೆಯ ಅಲಂಕಾರದಲ್ಲಿ ಸೇರಿಕೊಂಡು ಅತಿಥಿ ಭಾಗತರನ್ನು ವೇದಿಕೆಯಲ್ಲಿ ನಿಲ್ಲಿಸಿ ಈ ಸಭೆಗೆ ರಂಗನ್ನು ಮೂಡಿಸುವಲ್ಲಿ ನಮ್ಮ ಹೆಮ್ಮೆ ಮೂಡಿಕೊಂಡಿದೆ. ಈ ಒಂದು ಸುಂದರದ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಪ್ರಾರ್ಥನೆಯೊಂದಿಗೆ ದೇವರನ್ನು ಮೊರೆ ಹೋಗುವ ಪ್ರಯತ್ನದಲ್ಲಿ ನಾವು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಕುಮಾರಿ ಹರ್ಷಿನಿ ಇವರು ದೇವರ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಹರ್ಷಿನಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಲಂತಯ್ಯ ಇದರ ವಿದ್ಯಾರ್ಥಿನಿ. ಈ ಸಭೆಗೆ ಹುರುಪನ್ನು ಮೂಡಿಸುವ ಮೂಲಕ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂದದ ಎಲ್ಲ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಊರಿನ ಸಮಸ್ತ ಬಾಂಧವರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಮಕ್ಕಳೆಲ್ಲ ಅತ್ತ ಇತ್ತ ಎಲ್ಲಿಯೂ ಚಲಿಸದೆ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿ ಶಾಂತ ಚಿತ್ತತೆಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವು ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಬಂದಂತ ಅತಿಥಿಗಳನ್ನು ಸೇರಿಸಿಕೊಳ್ಳುತ್ತಾ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಸಭೆಯಲ್ಲಿ ಸುಂದರ ಸಭಾಂಗಣದಲ್ಲಿ ಸಭೆಯ ನೆಚ್ಚಿನ ಅತಿಥಿಗಳು ಸೇರಿಕೊಂಡಿದ್ದಾರೆ. ರಂಗು ಮೂಡಿಸುವಂತಹ ರಂಗಿನ ಅತಿಥಿಗಳು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡುವ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಹರ್ಷಿನಿ ಇವರಿಂದ ಕುಮಾರಿ ಹರ್ಷಿನಿ, ಕ್ಯಾನ್ ಯು ಪ್ಲೀಸ್ ಓವರ್ ಟು ಯು. राजाधिराज पूजित चरण राजीवनयना रमणीय वदना सुजन मनोरथ पूरण चतुर निजಗಳ शोभित मणिमय हार सुजन मनोरथ पूरण चतुर निजಗಳ शोभित मणिमय हार अज भववन्दित वासुदेव चरणार्पित सकल वेद सारा अज भववन्दित वासुदेव चरणार्पित सकल वेद सारा मामवतु श्री सरस्वती मामवतु श्री सरस्वती मामवतु श्री सरस्वती
ಪ್ರಾರ್ಥನೆಯನ್ನು ಮಾಡಿದಂತಹ ಹರ್ಷಿನಿ ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತೆಂಗಿನ ಶೃಂಗಾರವನ್ನು ಅರವಳಿಸುವುದರ ಮೂಲಕ ಶತಮಾನೋತ್ಸವ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ಅತಿಥಿಗಳಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ತೆಂಗಿನ ಶೃಂಗಾರವನ್ನು ಅರಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿ ವಿಭಾಗತರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಲ್ಪವೃಕ್ಷದ ಶೃಂಗಾರ, ಕಲ್ಪವೃಕ್ಷಕ್ಕೆ ಅದರದ್ದೇ ಆದಂತಹ ಹಿರಿಮೆ ಇದೆ. ಅಂತೆಯೇ ಈ ಕಾರ್ಯಕ್ರಮವನ್ನು ತೆಂಗಿನ ಶೃಂಗಾರ ಅರಳಿಸುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸಭೆಯಲ್ಲಿ ನೆರೆದಂತಹ ಎಲ್ಲ ಅತಿಥಿ ಭಾಗತರು ಅತಿಥಿಗಳು ಸೇರಿಕೊಳ್ಳಿ ಸರ್. ಎಲ್ಲರೂ ನಾವು ನೀವು ಎಂದು ಬೇಡ, ಘನತೆ ಗೌರವ ನಮ್ಮ ಎಲ್ಲರ ಹಿರಿಮೆ. ಪ್ರಾರಂಭಿಸಿಕೊಳ್ಳಿ. ನಾವು ನೀವು ಎಲ್ಲರೂ ಒಂದೇ. ಎಲ್ಲರೂ ಕೈ ಜೋಡಿಸುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ನೀಡೋಣ. ಖಂಡಿತ ಜೋರಾದ ಚಪ್ಪಾಳೆಯ ಮೂಲಕ ತೆಂಗಿನ ಶೃಂಗಾರ ಅರಳಿಸುವ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಗಣ್ಯ ಅತಿಥಿಗಳು. ಎಸ್, ಗುರುಭ್ಯೋ ನಮಃ. ಇನ್ನೇನು ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಹಲವಾರು ಅತಿಥಿಗಳು ನಮ್ಮನ್ನು ಸೇರಿಕೊಳ್ಳಬೇಕಾಗಿತ್ತು. ತದನಂತರದಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ. ಇಂತಹ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಹೆಮ್ಮೆಯಿಂದ ಈ ವೇದಿಕೆಯಲ್ಲಿ ಪಾಲು ಪಡುತ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮನ್ನು ಈ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡಬೇಕಾಗಿ ಶ್ರೀಯುತ ಅಶೋಕ್ ಸಿಬಿ ಎಸ್ಡಿಎಂಸಿ ಅಧ್ಯಕ್ಷರು ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಾಸ್ತಾವಿಕ ಮಾತಿನೊಂದಿಗೆ ಆರಂಭಿಸಿ. ಪ್ರಾಸ್ತಾವಿಕ ಸ್ವಾಗತವನ್ನು ಮಾಡಬೇಕಾಗಿ ಶ್ರೀಯುತ ಮುರಳಿ ಕೃಷ್ಣ ಭಟ್ ಇವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಸ್ಸಭಾಯೈ ಸಭಾಸಭ್ಯಶ್ಚ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಆಹ್ವಾನಿತ ಅತಿಥಿ ಬಂಧುಗಳೇ ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿ ಬಂಧುಗಳು, ಪೋಷಕರು, ಊರವರು ಮತ್ತು ಶಾಲಾ ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದದವರೇ ಹಾಗೂ ಆಹ್ವಾನಿತ ಎಲ್ಲ ಊರ ಪರವೂರ ವಿದ್ಯಾಭಿಮಾನಿ ಬಂಧುಗಳೇ, ಇವತ್ತು ನಮ್ಮ ಆಲಂತಾಯ ಶಾಲೆಯ ಶತಮಾನೋತ್ಸವ ಸಂಭ್ರಮ ಮತ್ತು ಆ ಶತಮಾನೋತ್ಸವ ಸಂಭ್ರಮಾಚರಣೆಯ ನೆನಪಿಗೆ ವಿವಿಧ ಸಂಸ್ಥೆಗಳ ಸಾಮಾಜಿಕ ನಿಧಿಯ ದೇಣಿಗೆಯಿಂದ ರಚಿಸಿದಂತಹ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನಾ ಕಾರ್ಯಕ್ರಮವು ಇದೀಗ ಸಂಪನ್ನಗೊಂಡಿದೆ. ಈ ಶತಮಾನೋತ್ಸವ ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾದ ಸಭಾ ಕಾರ್ಯಕ್ರಮಕ್ಕಾಗಿ ಆಹ್ವಾನಿತ ಅತಿಥಿಗಳು ಇಲ್ಲಿ ನಮ್ಮ ಆಹ್ವಾನದ ಮೇರೆಗೆ ಸಭಾಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುವುದಕ್ಕಾಗಿ ಪ್ರತ್ಯೇಕವಾಗಿ ಸ್ವಾಗತವನ್ನು ಕೋರುವುದಕ್ಕಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರತಿನಿಧಿಗಳಾದ ನಮ್ಮ ಕ್ಷೇತ್ರ ಸಂಸದರಾದ ಬ್ರಿಜೇಶ್ ಚೌಟ ಅವರು ಆಗಮಿಸಬೇಕಿತ್ತು. ಅವರು ಖುದ್ದಾಗಿ ಭರವಸೆಯನ್ನು ನೀಡಿದರು, ಬಂದೇ ಬರ್ತೇನೆ ಅಂತ ಹೇಳಿ. ಆದರೆ ಅನಿವಾರ್ಯವಾದ ಮೀಟಿಂಗ್ಗಳ ಕಾರಣದಿಂದ ಅವರಿಗೆ ಈ ಹೊತ್ತಿಗೆ ಬರಲಿಕ್ಕಾಗ್ತಾ ಇಲ್ಲ. ಆದರೆ ನಂತರದ ಹೊತ್ತುಗಳಲ್ಲಿ ನಿಮ್ಮ ಜೊತೆಗೆ ನಾನು ಸೇರಿಕೊಳ್ತೇನೆ ಅನ್ನುವಂತಹ ಮಾತನ್ನು ಅವರು ಆಡಿದ್ದಾರೆ. ಅದನ್ನು ನಮಗೆ ಬೆಂಬಲವಾಗಿ ತೆಗೆದುಕೊಂಡು ಮುಂದೆ ಅವರನ್ನು ಸೇರಿಸಿಕೊಳ್ತಾ, ಅದೇ ರೀತಿ ನಮ್ಮ ಶಾಸಕರು ಕೂಡ ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ. ಇವತ್ತು ಆ ಸ್ಥಾನಗಳನ್ನು ನಮ್ಮ ಆಹ್ವಾನ ಪಟ್ಟಿಯಲ್ಲಿರುವಂತಹ
ನಮ್ಮ ಗ್ರಾಮದ ಪಂಚಾಯತ್ ಅಧ್ಯಕ್ಷರು, ಈ ಗ್ರಾಮದವರು ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಯವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಸವಿತಾ ನಮ್ಮ ಪಂಚಾಯತ್ ಅಧ್ಯಕ್ಷರು, ಅವರ ಯಜಮಾನರು, ನಾನು ಸಹಪಾಠಿಗಳು, ಹಾಗಾಗಿ ಅವರು ಹಳೆ ವಿದ್ಯಾರ್ಥಿ ಅಂತ ಒಂದು. ಎರಡನೇದು, ಇವತ್ತಿನ ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಆ ನೂತನ ಕಟ್ಟಡದ ಉದ್ಘಾಟನೆಯನ್ನು ಅವರು ಮಾಡಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ. ಇವರಿಗೆ ಗೋಳಿತೊಟ್ಟಿನ ಅಧ್ಯಕ್ಷರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಭರತ್ ಆಲಂಗಪ್ಪ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರೋಹಿಣಿ ಮೇಡಮ್, ಸಾರಿ. ಎಸ್, ರೋಹಿಣಿ ಮೇಡಮ್ಗೆ ಧನ್ಯವಾದಗಳು. ಈ ಸಭೆಯ ಅತಿಥಿಗಳಾಗಿ ನಮ್ಮ ಆಹ್ವಾನವನ್ನು ಅತ್ಯಂತ ಸಂತೋಷದಿಂದ ಮನ್ನಿಸಿ ಆಗಮಿಸಿದ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಇವರನ್ನು ನಮ್ಮ ಶಾಲೆಯ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಚಿನ್ನಪ್ಪ ಗೌಡ ಶಿವಾರು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೆ ಈ ವಾರ್ಡಿನ ಸದಸ್ಯರಾದ ಶಿವಪ್ರಸಾದ್ ಶಿವಾರು, ಅತ್ಯಂತ ಯುವಕರ ಕಣ್ಮಣಿಯ ನಾಯಕರಾಗಿ ಹೊರಹೊಮ್ಮುತ್ತಾ ಇರುವಂತಹ ಶಿವಪ್ರಸಾದ್ ಶಿವಾರು ನಮ್ಮ ಓರ್ವ ಅತಿಥಿ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಅಜಿತ್ ಪೆರ್ನಾಳ್ ಸರ್ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವಾರ್ಡಿನ ಇನ್ನೂರು ಸದಸ್ಯ ಸರಳ ಸಜ್ಜನಿಕೆಯ ಶ್ರೀ ಪದ್ಮನಾಭ ಪೂಜಾರಿ ಇವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯಶೋಧರ ನಾಯ್ಕ ಶಿವಾರ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾಲೂಕು ಪಂಚಾಯತ್ ಕಡಬ ಇದರ ಕಾರ್ಯನಿರ್ವಹಣಾಧಿಕಾರಿಗಳಾದ ನವೀನ್ ಭಂಡಾರಿ ಇವರು ಇವತ್ತು ನಮ್ಮ ನೂತನ ಕಟ್ಟಡವನ್ನು ಉದ್ಘಾಟಿಸುವುದರ ಜೊತೆಗೆ ಈ ಸಭೆಯ ಅತಿಥಿಗಳಾಗಿ ಆಗಮಿಸಿ ಸಭೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸೀತಾರಾಮ ಅರಂತಬೈಲು ಸರ್ ನೀವು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದ ಶ್ರೀ ಚಕ್ರಪಾಣಿ ಅವರು ನಮ್ಮ ಆಹ್ವಾನದ ಮೇರೆಗೆ ಈ ಸಭೆಗೆ ಬಂದು ಸಭೆಯನ್ನು ಶೋಭೆಗೊಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವರಿಗೆ ರಮೇಶ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಉಪ್ಪಿನಂಗಡಿ ವಲಯದ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಪುಷ್ಪಾ ಕೆ ಇವರು ನಮ್ಮ ಆಹ್ವಾನದ ಮೇರೆಗೆ ಈ ಸಭೆಗೆ ಬಂದು ಸಭೆಯನ್ನು ಶೋಭೆಗೊಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುನೀತಾ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೂಗುಚ್ಛ ನೀಡಿದ ನಿಮಗೆ ಧನ್ಯವಾದಗಳು. ನಮ್ಮ ಇನ್ನೋರ್ವ ಆಹ್ವಾನಿತ ಅತಿಥಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಬಜತ್ತೂರು ಕ್ಲಸ್ಟರ್ ಇದರ ಶ್ರೀ ಮಂಜುನಾಥ್ ಕೆವಿ
ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಹರೀಶ್ ಗೌಡ ಅರಂತಬೈಲು ಸರ್ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮಗೆ ಅನುದಾನವನ್ನು ನೀಡಿ ಅದೇ ರೀತಿ ಇವತ್ತಿನ ನಮ್ಮ ಆಹ್ವಾನವನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದಂತಹ ಬಾಬು ನಾಯ್ಕ ಇವರನ್ನು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಚಂದ್ರಶೇಖರರವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೂರಿನ ಪ್ರಗತಿಪರ ಕೃಷಿಕರಾದಂತಹ ಕಾಂಚನಪೆರ್ಲ ಷಣ್ಮುಖ ದೇವಸ್ಥಾನದ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಭಟ್ ಹಡೀಲು ಇವರನ್ನು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರಸಾದ್ ಶಿವಾರ್ ಇವರು ಇವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಶೈಕ್ಷಣಿಕ ವಿಭಾಗದಿಂದ ಶ್ರೀಮತಿ ಕವಿತಾ BRP ಪುತ್ತೂರು ಇವರು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭೆಯನ್ನು ಶೋಭೆಗೊಳಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದೀಕ್ಷಿತಾ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಭವ್ಯವಾದ ಭದ್ರವಾದ ಕಟ್ಟಡಕ್ಕೆ ದೊಡ್ಡದಾದ ದೇಣಿಗೆಯನ್ನು ಸಾಮಾಜಿಕ ಸಂರಕ್ಷಣಾ ನಿಧಿ ಅದನ್ನು ಅಂದರೆ CSR ಫಂಡ್ ಅಂತ ಹೇಳ್ತೇವೆ, ಅದನ್ನು MRPL ಸಂಸ್ಥೆಯು 30 ಲಕ್ಷ ರೂಪಾಯಿಗಳ ಅನುದಾನವನ್ನು 2 ಕೊಠಡಿಗಳಿಗಾಗಿ ಒದಗಿಸಿದೆ. ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಇವತ್ತು ಕೇಶವ ಪಾಟಾಳಿ CSR ಮ್ಯಾನೇಜರ್ MRPL ಇವರು ಆಗಮಿಸಿ ಅವರ ಸಂಸ್ಥೆಯಿಂದ ನೀಡಿದ ಕೊಠಡಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಈಶ್ವರ ಭಟ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಟ್ಟಡ 4 ಕೊಠಡಿಗಳದ್ದು, ಅದರ ಯೋಜನೆ ಅಂದಾಜು 60 ಲಕ್ಷ ರೂಪಾಯಿಗಳದ್ದು. ಉಳಿದ ಮೊತ್ತದಲ್ಲಿ ಸುಮಾರು 12 ಲಕ್ಷ ರೂಪಾಯಿಗಳ ಮೊತ್ತ ಅನುದಾನವನ್ನು PPL ಅಂದರೆ ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಈ ಸಂಸ್ಥೆಯಿಂದ CSR ಫಂಡಿನಿಂದ ಅದನ್ನು ನಿರ್ಮಿಸಲಾಗಿದೆ. ಆ ಸಂಸ್ಥೆಯ ಪ್ರತಿನಿಧಿಯಾಗಿ ಇವತ್ತು ಅಭಿನಂದನ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಾಡಕ್ಟ್ಸ್ PPL ಇವರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಂದ್ರಶೇಖರ ಅಲಂಗಪ್ಪ ಇವರು ಹೂಗುಚ್ಛ ನೀಡಿ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಟ್ಟಡಕ್ಕೆ ನಮ್ಮ ವಿನಂತಿಯ ಮೇರೆಗೆ ಕರ್ನಾಟಕ ಬ್ಯಾಂಕ್ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿ ಸಹಕರಿಸಿದೆ. ಅದರ ಕಡೆಯಿಂದ ಉಪ್ಪಿನಂಗಡಿ ಶಾಖೆಯ ವ್ಯವಸ್ಥಾಪಕರಾದ ಶ್ರೀಯುತ ಶ್ಯಾಮ್ ಭಟ್ ಇವರು ನಮ್ಮ ಸಭೆಗೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಜತ್ತಪ್ಪ ನಾಯಕ ಸರ್ ಹೂಗುಚ್ಛ ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ
ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಈ ಶಾಲೆಯ ಪೋಷಕರು, ಹಳೆ ವಿದ್ಯಾರ್ಥಿಯೂ ಆಗಿರತಕ್ಕಂತಹ ಹಾಗೂ ಎಲೆ ಮರೆಯ ಕಾಯಿಯಂತೆ ಅನೇಕ ವರ್ಷಗಳಿಂದ ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇಂದಿನ ನಾವು ಕಾಣುವ ಶಾಲೆಯ ಹೊಸ ರೂಪಕ್ಕೆ ಓರ್ವ ಕರ್ತವ್ಯ ಪರನಾಗಿ ದುಡಿದಂತಹ ವ್ಯಕ್ತಿ ನಮ್ಮ ಜೊತೆಗೆ ಈ ಸಭೆಯಲ್ಲಿದ್ದಾರೆ. ಅವರು ನಾವೇ ಆದರೆ ನಾವು ನಮಗೆ ಸ್ವಾಗತವನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಶಿಷ್ಟಾಚಾರ ಆಗಿದೆ. ಹಾಗಾಗಿ ಅವರಿಗೂ ಈ ಸಭೆಯನ್ನು ಶೋಭಿಸ್ತಾ ಇರುವಂತಹ ಶ್ರೀ ಅಶೋಕ್ ಸಿಬಿ ಇವರಿಗೆ ನಮ್ಮೆಲ್ಲರ ಪರವಾದಂತಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಗೋಪಾಲಗೌಡ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾ ಮಕ್ಕಳ ನೆಚ್ಚಿನ ಮುಖ್ಯೋಪಾಧ್ಯಾಯಿನಿಯಾದಂತಹ ನಮ್ಮೆಲ್ಲರ ಈ ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನ ಅಧಿಕ ಸಮಯವನ್ನು ಕೊಟ್ಟು ದುಡಿತಾ ಇರುವಂತಹ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲವ್ಲಿ ವರ್ಗೀಸ್ ಇವರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸೌಮ್ಯ ಮೇಡಮ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ ಎಲ್ಲ ಊರ ವಿದ್ಯಾಭಿಮಾನಿ ಬಂಧುಗಳು, ಪೋಷಕರು, ಹಾಗೆ ಪರವೂರ ವಿದ್ಯಾಭಿಮಾನಿಗಳು ಮತ್ತು ಭೋಜನದ ವ್ಯವಸ್ಥೆಗೆ ಸಹಕರಿಸುತ್ತಕ್ಕೆ ಆಗಮಿಸಿದಂತಹ ರಾಜಭಟ್ ಮತ್ತು ಅವರ ಸಂಗಡಿಗರು, ಹಾಗೆ ಈ ಎಲ್ಲ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿತಾ ಇರುವಂತಹ ಕಾರ್ಯಕರ್ತ ಬಂಧುಗಳು ಮತ್ತು ವಿದ್ಯಾರ್ಥಿ ಮಿತ್ರರನ್ನು, ಅಧ್ಯಾಪಕ ಬಂಧುಗಳನ್ನು ಹಾಗೂ ಇದನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಶ್ರೀ ಕೌಶಿಕ್ ಅವರನ್ನು ಎಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಈ ಸ್ವಾಗತದ ವಾಕ್ಯಗಳಿಗೆ ಇತಿಶ್ರೀಯನ್ನು ಹಾಡ್ತಾ ಇದ್ದೇನೆ. ಓಂ ಸ್ವಸ್ತಿ. ನಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸಿದ ಮುರಳೀಕೃಷ್ಣ ಭಟ್ ಸರ್, ನಿಮಗೂ ಸಹ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಸ್ವಾಗತ ಭಾಷಣವನ್ನು ಮಾಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪ್ರಾಸ್ತಾವಿಕ ಮಾತಿಗೆಗಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಎಸ್ಡಿಎಂಸಿಯ ಅಧ್ಯಕ್ಷರಾಗಿರತಕ್ಕಂತಹ ಅಶೋಕ್ ಸಿಬಿ ಸರ್, ನಿಮಗಾಗಿ ವೇದಿಕೆ. ವೇದಿಕೆಯಲ್ಲಿರುವ ಈ ಒಂದು ಅಂದದ ಚಂದದ ಕಟ್ಟಡವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಗ್ರಾಮ ಪಂಚಾಯತ್ ನಮ್ಮ ಊರಿನವರಾದ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಮೇಡಮ್ ಅವರೇ, ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾದ ನವೀನ್ ಸರ್ ಅವರೇ, MR ಪಾಲ್ ಸಂಸ್ಥೆಯ ಅಧಿಕಾರಿಯವರೇ, ಪಾರದೀಪ್ ಸಂಸ್ಥೆಯ ಅಧಿಕಾರಿಯವರೇ, ಕರ್ನಾಟಕ ಬ್ಯಾಂಕಿನ ಅಧಿಕಾರಿಯವರೇ, ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂಥ ಬಾಬ್ನಗ್ ಸರ್ ಅವರೇ, ನನಗೆ ಕೆಲವರ ಹೆಸರು ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಪ್ರಸಾದ್, ನನ್ನ ಆತ್ಮೀಯರಾದ ಪದ್ಮರಾಜ್ ಸರ್, ನಮ್ಮ ದೇವಸ್ಥಾನದ ಉತ್ಸವ ಸಮಿತಿ ಅಧ್ಯಕ್ಷರಾದ ರಮೇಶ್ ಸರ್ ಅವರೇ, ಪುಷ್ಪಾಕರ್ ಅವರೇ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ನಾನು ಈ ವೇದಿಕೆಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ನಾನು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಹೇಗೆ ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದರೆ, ನಾನು ಮೊದಲನೇ ಬಾರಿ ಅಧ್ಯಕ್ಷನಾಗಿರುವಾಗ ನನ್ನ ಗುರುಗಳಾದ ಸಂಜು ಸರ್ ಇದ್ದಾರೆ ಇಲ್ಲಿ. ನನ್ನಲ್ಲಿ ಒಂದು ಮಾತು ಹೇಳಿದರು, ಅಶೋಕ, ನಮ್ಮ ಸಾಲಕ್ಕೆ 100 ವರ್ಷ ಆಗ್ತದೆ ಅಂದರೆ ನನ್ನ ಮನಸ್ಸಲ್ಲಿದೆ. ನೀನೊಂದು ನಮ್ಮ ಹಳೆಯ ಕಟ್ಟಡದಲ್ಲಿ ಒಂದು ದಾಖಲೆಗಳಿರ್ಬೋದು, ನೀನು ಆ ಹಳೆಯ ಗೋಡ್ರೇಜ್ನಲ್ಲಿ ಅದನ್ನು ಹುಡುಕಿ ನಮ್ಮ ಸಾಲಿಗೆ 100 ವರ್ಷ ಆಗಿದೆ ಅಂತ ಒಮ್ಮೆ ಪರಿಶೀಲನೆ ಮಾಡು ಅಂತ ನನಗೆ ಹೇಳಿದರು. ಸರ್ ಆಯಿತು ಅಂತ ಅವರ ಮಾತಿಗೆ ನಾನು ಬೆಲೆ ಕೊಟ್ಟು ನಾವೆಲ್ಲ ಸೇರಿಕೊಂಡು ಆ ದಾಖಲೆಯನ್ನು ಹುಡುಕಿದಾಗ ಹೌದು ಸರ್, ಹೌದು, ನಮಗೆ 100 ವರ್ಷ ಆಗುವ 2024ಕ್ಕೆ 100 ವರ್ಷ ಆಗುವ ಒಂದು ನಮಗೆ ದಾಖಲೆ ಸಿಕ್ಕಿತ್ತು.
ಸರಿ, ನಾವು 100 ವರ್ಷ ಆಗಬೇಕಾದ್ರೆ ನಮಗೇನಾದರೂ ಒಂದು ಕಟ್ಟಡ ಬೇಕು. ಈ ಕಟ್ಟಡ ಇಲ್ಲದೆ ನಾವು 100 ವರ್ಷ ಆಚರಣೆ ಮಾಡೋದು ಹೇಗೆ ಅಂತ ನಾವು ಸ್ವಲ್ಪ ಗೊಂದಲದಲ್ಲಿದ್ದೆವು. ನಮ್ಮ ಊರಿನವರಲ್ಲಿ ಅಷ್ಟೊಂದು ದೊಡ್ಡದ ಮೊತ್ತವನ್ನು ಭರಿಸಲಿಕ್ಕೆ ನಮಗೆ ಸ್ವಲ್ಪ ಅಸಾಧ್ಯವಾದ ಕಾರಣ ನಾವು ಹೀಗೆ ಒಮ್ಮೆ ಮಾತಾಡಿಕೊಂಡು ಏನು ಮಾಡೋದು ಅಂತ ಹೇಳುವಾಗ ಒಂದು ದಿವಸ ನಮ್ಮ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಶೌಚಾಲಯವನ್ನು ಉದ್ಘಾಟನೆ ಮಾಡಿ ಬಂದಂಥ ನವೀನ್ ಸರ್ ಒಂದು ಮಾತು ನನ್ನಲ್ಲಿ ಹೇಳಿದರು. CRS ಫಂಡಿನಿಂದ MRPL ಸಂಸ್ಥೆಯಲ್ಲಿ ಅನುದಾನ ಸಿಗ್ತದೆ, ಅದಕ್ಕೆ ಏನಾದರೂ ನೀವು ಅರ್ಜಿ ಹಾಕಿದರೆ ಆ ಅನುದಾನ ಬರ್ಬೋದು ಅಂತ ನನ್ನಲ್ಲಿ ಮಾತು ಕೊಟ್ಟಿದ್ದವರು. ನಾನು ಆವಾಗ ನನಗೆ ಈಶ್ವರ ಸರ್ ಪೆರ್ನರ್, ನಮ್ಮ ಇಲ್ಲಿಯ ಶಾಲೆಯ ಒಂದು ಪೋಷಕರು, ಅವರು ನನ್ನಲ್ಲಿ ಈ ಮಾತು ಹೇಳಿದ ತಕ್ಷಣ ಆ ಮಾತನ್ನು ನಾನು ಸರಿ ಅಷ್ಟು ಹೇಳಿದ್ರಲ್ಲ ಇನ್ನೂ ಬಿಡಿ, ನಾನು ಅದರ ಕರ್ತವ್ಯವನ್ನು ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿ ಆ ದಿವಸವೇ ಅದಕ್ಕೆ ಒಂದು ಅರ್ಜಿಯನ್ನು ನಾನು ಶಿವಪ್ರಸಾದ್, ತುಂಬ ಜನ ನನಗೆ ಶಿವಪ್ರಸಾದ್ ಅಂದರೆ ನಾನು ಹೇಳಲಿಕ್ಕೆ ಅವರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲಿಗೆ ಹೋಗಬೇಕಾದ್ರೆ ಅವರ ಗಾಡಿ, ನನ್ನ ತಮ್ಮ ಇದ್ದಾಗೆ ಅವರು ಶಿವಪ್ರಸಾದ್, ನಾವು ಇವತ್ತು ಆ ಕಡೆ ಹೋಗುವಂತ ಇಲ್ಲ ರೆಡಿ ಅವರು, ಅವರ ಕೆಲಸವನ್ನು ಬಿಟ್ಟು ನನ್ನೊಟ್ಟಿಗೆ ಬರ್ತಾಯಿದ್ರು. ನಾವು ಮೊದಲನೇದಾಗಿ MRPL ಸಂಸ್ಥೆಗೆ 1 ಕೋಟಿ ರೂಪಾಯಿಯ ಒಂದು ಅನುದಾನ ಮೊತ್ತವನ್ನು ನಾವು ಅವರಿಗೆ ಅನುದಾನದ ಅರ್ಜಿಯನ್ನು ನಾವು ಹಾಕಿದೆವು. ಒಂದು 1-2 ತಿಂಗಳು ಹೋಯಿತು. ಒಂದು ದಿವಸ ಅದು ಬರಲಿಲ್ಲ. ನಮಗೆ ಏನಾಗ್ತದೆ ಅವರಿಗೆ ಫೋನ್ ಮಾಡುವಷ್ಟು ನಮಗೆ ಧೈರ್ಯ ಇರಲಿಲ್ಲ ಆ ಸಂಸ್ಥೆಗೆ. HM ಹತ್ರ ಹೇಳುವಾಗ ಅವರು ಕೂಡ ನನಗೆ ಫೋನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಒಂದು ದಿವಸ ಅದು ರಿಜೆಕ್ಟ್ ಆಗಿ ಬಂತು. 1 ಕೋಟಿ ರೂಪಾಯಿ ಅನುದಾನ ರಿಜೆಕ್ಟ್ ಆಗಿ ಬಂತು. ತುಂಬ ಬೇಸರ ಆಯಿತು ನನಗೆ. ನಾನು ಶಿವಪ್ರಸಾದ್ ಪದ್ಮನಾಭರ ಹತ್ರ, ಈಶ್ವರ ಸರ್ ಹತ್ರ ಹೇಳಿಕೊಂಡೆ, ಅದು ರಿಜೆಕ್ಟ್ ಆಯಿತು, ಎಂತ ಮಾಡೋದು ಅಂತ. ಸರಿ, ಆದರೆ 60 ಲಕ್ಷ ರೂಪಾಯಿಯನ್ನು 60 ಲಕ್ಷ ಮೊತ್ತದ ಒಂದು ಅಂದಾಜು ಮೊತ್ತದ ಅರ್ಜಿಯನ್ನು ಪುನಃ MRPL ಸಂಸ್ಥೆಗೆ ನಾವು ಹಾಕಿದೆವು. ಅದು ಕೂಡ 1-2 ತಿಂಗಳು ಹೋಯಿತು, ಮುಂದೆ ಹೋಯಿತು. ನಾನು ಆ ದಿವಸ ಸಂಕ್ರಮಣ, ನಿನ್ನೆ ಕೂಡ ಸಂಕ್ರಮಣ ದಿವಸದಂದು ನಾನೊಂದು ಕೊರಗಜ್ಜನ ಹಗಲ ಸೇವೆಯಲ್ಲಿ ನಾನಿದ್ದೆ. ಆ ಹಗಲ ಸೇವೆಯಲ್ಲಿ ಇರುವಾಗ ನನಗೆ ಒಂದು 8-9 ಗಂಟೆ ಹೊತ್ತಿಗೆ ನನಗೆ HM ಫೋನ್ ಮಾಡಿದರು, ಅಧ್ಯಕ್ಷರೇ 60 ಲಕ್ಷ ರೂಪಾಯಿ ಅರ್ಜಿ ಕೊಟ್ಟದ್ದು ಅದು ಕೂಡ ರಿಜೆಕ್ಟ್ ಆಯಿತು ಅಂತ. ನನಗೆ ಏನು ಮಾಡೋದು ಅಂತ ಆ ಹೊತ್ತಿಗೆ ನನಗೆ ಗೊತ್ತಾಗಲಿಲ್ಲ. ನಾನು ತಕ್ಷಣ ಆ ಕಡೆ ಸ್ವಲ್ಪ ಈ ಕಡೆ ಬಂದೆ. ನಾನು ಅಜ್ಜನ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡೆ, ಅಜ್ಜ, ನಾನು ನನ್ನ ಮನೆಗೋಸ್ಕರ ನಾನು ಯಾವುದೇ ಸಂಸ್ಥೆಗೆ ನಾನು ಅರ್ಜಿ ಹಾಕಿದೆಲ್ಲ, ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಭವ್ಯವಾದ ಒಂದು ಶಾಲೆಯನ್ನು ಕಟ್ಟಲಿಕ್ಕೆ ನಾವು ಅರ್ಜಿ ಹಾಕಿದೆವು. ನಿನಗೆ ಮನಸ್ಸಿದ್ದರೆ ಅವರ ಆ ಕಂಪನಿಯವರಿಗೆ ಕೊಡಲಿಕ್ಕೆ ಮನಸ್ಸು ಮಾಡಂತ ಅವರ ಹತ್ರ ಕೇಳಿಕೊಂಡೆ. ಆಗ ಅವರು ತಕ್ಷಣ ನಾನು ಸ್ವಲ್ಪ ಈಚೆ ಬರುವಾಗ 5 ನಿಮಿಷ ಆಗಲಿಲ್ಲ. ನಾನು ಅವ್ರ ಹತ್ರ ಮಾತು ಕೊಟ್ಟು 5 ನಿಮಿಷ ಆಗಲಿಲ್ಲ. ಪುನಃ ನನಗೆ HM ಫೋನ್ ಮಾಡಿದರು. ನಾನು ಏನು ಮೇಡಮ್ ಅಂತ ಕೇಳಿದೆ. ಸರ್, ನಾವು ನಾಳೆನೇ ಅರ್ಜಿ ಕೊಡಬೇಕಂತೆ, ಒಂದು 30 ಲಕ್ಷ ರೂಪಾಯಿ ಅನುದಾನಕ್ಕೆ ನಾಳೆನೇ ಅರ್ಜಿ ಕೊಡಬೇಕಂತೆ. ನಾಳೆ ಅರ್ಜಿ ಕೊಟ್ಟೆ, ಅದು ನಾಳೆ ಟೇಬಲ್ಗೆ ಅವರ MD ಟೇಬಲ್ಗೆ ಹೋಗ್ತದೆ. ನಾಳೆ ಕೊಟ್ಟರೆ ನಮಗೆ ಒಂದು 30 ಲಕ್ಷ ಅನುದಾನ ಕೊಡ್ತಾರೆ ಅಂತ ನನಗೆ ಅವರು ತಕ್ಷಣ ಹೇಳಿದರು. ಸರಿ ಆಯಿತು ಮೇಡಮ್, ನಾನೀಗೊಂದು ಅಗಲ ಸೇವೆಯಲ್ಲಿ ಇದ್ದೇನೆ, ನಾನು ಮತ್ತೆ ಮಾತನಾಡೋದು ಹೇಳಿ ಇಂದು ಕಡೆ ಬಂದು ಅವ್ರ ಹತ್ರ ಮಾತನಾಡಿದ ತಕ್ಷಣ ಆ ರಾತ್ರಿ ಶಿವಪ್ರಸಾದ್ ಹತ್ರ ಫೋನ್ ಮಾಡಿ ಬೆಳಿಗ್ಗೆ ಆಗುವವರೆಗೆ ಅಲ್ಲಿಂದ ಬಂದು ಬೆಳಿಗ್ಗೆ ಆಗುವವರೆಗೆ ನಾನು ಮನೋಜ್ ಸರ್ ಇಲ್ಲಿದ್ದಾರೆ, ಗೊತ್ತಿಲ್ಲ, ಮನೋಜ್ ಸರ್ ಇದ್ದಾರೆ. ಮನೋಜ್ ಸರ್ ಎಸ್ಟಿಮೇಟ್ ಎಲ್ಲ ನಮ್ಮ CRS ಫಂಡ್ಗೆ ಎಸ್ಟಿಮೇಟ್ ಮಾಡಿಕೊಟ್ಟವರು ಮನೋಜ್ ಸರ್. ಅವರಿಗೆ ನಾನು ನಮ್ಮ ಎಲ್ಲ ಪರವಾಗಿ ನಾನು ಅಭಿನಂದನೆ ಕೊಡುತ್ತಿದ್ದೇನೆ. ಆ ರಾತ್ರಿ ಹೊತ್ತಲ್ಲಿ ಮನೋಜ್ ಸರ್ಗೆ ನಾನು ಹೇಳಿದೆ, ಸರ್, ನಮಗೆ CRS ಫಂಡ್ ಕೊಟ್ಟಂತಹ ಅನುದಾನ ರಿಜೆಕ್ಟ್ ಆಗಿ ಬಂತು, ತಕ್ಷಣ ನಮಗೆ 30 ಲಕ್ಷ ರೂಪಾಯಿ ಎಸ್ಟಿಮೇಟನ್ನು ನೀವು ಮಾಡಿಕೊಡಬೇಕು, ನಾಳೆ ಬೆಳಿಗ್ಗೆ ಅದು ಮಂಗಳೂರು ಹೆಡ್ ಆಫೀಸ್ಗೆ ಮುಟ್ಟಿಸಬೇಕು ಅಂತ ಹೇಳುವಾಗ ನನಗೆ ಅವರು ರಾತ್ರಿಯಿಂದ ಬೆಳಿಗ್ಗೆ ಆಗುವವರೆಗೆ ನಮಗೆ 30 ಲಕ್ಷ ರೂಪಾಯಿ ಎಸ್ಟಿಮೇಟನ್ನು ಮಾಡಿಕೊಟ್ಟಿದ್ದರು. ಆ ಎಸ್ಟಿಮೇಟ್ ಕಾಪಿಯನ್ನು ಪೋಸ್ಟ್ ಅದರಲ್ಲಿ ಸ್ಪೀಡ್ ಪೋಸ್ಟ್ ಮಾಡಿದರೆ ಹೋಗುವುದಿಲ್ಲ ಅಂತ ಹೇಳಿಕೊಂಡು ಈಶ್ವರ ಸರ್ ಹತ್ರ ಬಸ್ಸಲ್ಲಿ ಹತ್ತಿಸಿ MRPL ಸಂಸ್ಥೆ ಕಂಪನಿಯವರಿಗೆ ನಾವು ಆ 30 ಲಕ್ಷ ರೂಪಾಯಿಯನ್ನು ಎಸ್ಟಿಮೇಟ್
ಕಾಪಿ ಕೊಟ್ಟು ಅದು ನಮಗೆ ಆ 30 ಲಕ್ಷ ರೂಪಾಯಿ ಅನುದಾನ ನಮಗೆ ಇಲ್ಲಿಗೆ ದೊರಕಲಿಕ್ಕೆ ಬಂತು. ಆದರೆ 30 ಲಕ್ಷ ರೂಪಾಯಿ ಅನುದಾನ ಬಂದ ತಕ್ಷಣ ನಮಗೆ ಆಯಿತು, ನಾವು ಶಿಲಾನ್ಯಾಸಕ್ಕೆ ನಾವು ದಿನಾಂಕ ನಿಗದಿಪಡಿಸಿದೆವು. ಕಳೆದ ದಸರಾ ಟೈಮಲ್ಲಿ ಮಳೆಗಾಲ ಮುಗಿತಾ ಬರ್ತಿತ್ತು. ಆ ಟೈಮಲ್ಲಿ ಅದಕ್ಕೆ ಶಿಲಾನ್ಯಾಸಕ್ಕೆ ನಾವು ದಿನಾಂಕ ಇಟ್ಟಿದ್ದೆವು. ನಾವು ಮಾಡಿದ್ದು 2 ಕ್ಲಾಸ್ ರೂಮಿಗೆ. ಆದರೆ ನಮ್ಮ ಮನೋಹರನ್ ಬಿಡಲಿಲ್ಲ ನಮ್ಮನ್ನು. ಅದು 2 ಆಗೋದಿಲ್ಲ, 4ಕ್ಕೆ ನಾವು ಫೌಂಡೇಶನ್ ಹಾಕಲೇಬೇಕಂತ ಹೇಳಿದರು. ಇನ್ನೊಮ್ಮೆ ಮಾಡಿದರೆ ಆಗೋದಿಲ್ಲ, ಮಾಡಿದರೆ ಒಮ್ಮೆಲೆ ಅಂತ. ನಾವು ಇನ್ನೂ 2 ಕೊಠಡಿಗೆ ಎಲ್ಲಿಗೆ ಹೋಗೋದು? ನಮಗೆ 2 ಕೊಠಡಿಗೆ ಇಷ್ಟು ಕಷ್ಟ ಆಯಿತು, ಇನ್ನೂ 2 ಕೊಠಡಿಗೆ ನಾವು ಎಲ್ಲಿಗೆ ಹೋಗೋದಂತ ತೀರ್ಮಾನ ಮಾಡಿದೆವು. ಸರಿ, ಊರಿನವರಿಂದ ಭರಿಸು, ಹೇಗಾದರೂ ಮಾಡಿದ್ದು ನಾವು ಅದನ್ನು ಭರಿಸು ಅಂತ ಹೇಳಿಕೊಂಡು ಅಜಿತ್ ಸರ್ ನಾವೆಲ್ಲ ಸೇರಿಕೊಂಡು ಅದರ ಒಂದು ಆ ಶಿಲಾನ್ಯಾಸ ಮಾಡಿ 4 ರೂಮಿನ 4 ಕೊಠಡಿಗೆ ಫೌಂಡೇಶನ್ ಹಾಕಿದೆವು. ಫೌಂಡೇಶನ್ ಹಾಕಿದ ತಕ್ಷಣ ನಮಗೆ ನೀವು ವಿಡಿಯೋದಲ್ಲಿ ಅದನ್ನು ಬೇಕಾದರೆ ಪ್ಲೇ ಮಾಡ್ಬೋದು. ಆ ಹಿಂದೆ ಕಡೆ ಅವರು ನಮ್ಮ ಶಿವರಾಮ್ ಇಂಜಿನಿಯರ್ ಅವರು ಬಂದು ಸ್ವಲ್ಪ ಹಿಂದೆನೇ ಮಾಡುವಂತ ಹೇಳಿದರು. ನಾನು ಬೇಡ ಸರ್, ಸ್ವಲ್ಪ ಅಲ್ಲಿ ಹಾಳವಾದ ಹೊಂಡ ಇದೆ, ಸ್ವಲ್ಪ ಮುಂದೆ ಮಾಡೋದಿಲ್ಲ, ನಮಗೆ ಕಟ್ಟಡಕ್ಕೆ ಚೆಂದ ಕಾಣೋದಿಲ್ಲ, ಆಫೀಸು ಅಡಗಿ ಹೋಗ್ತದೆ, ಹಿಂದೆ ಮಾಡುವಂತ ಕೇಳಿ ಅವರು ಆ ಹಿಂದೆ ಫೌಂಡೇಶನ್ ಹಾಕಿದರು. ಒಂದು 10-15 ಲಕ್ಷ ರೂಪಾಯಿ ಕೆಲ ಅಡಿ ತಲಪಾಯಗೆ ಹೋಗಿದೆ. ಅದು ಅಷ್ಟು ಡೀಪಾಗಿ ಹೋಗಿದೆ. ಆದರೂ ನಮ್ಮ ಮನೋಹರ್ ಅದಕ್ಕೆ ಯಾವುದಕ್ಕೆ ಹೆದರದೆ 1 ರೂಪಾಯಿ ನಾವು ಕೊಡದೆ, ಇಲ್ಲಿಯವರೆಗೆ ನಾವು ಅವರಿಗೆ 1 ರೂಪಾಯಿ ಕೊಡದೆ ಎಲ್ಲ ಕಟ್ಟಡವನ್ನು ಪೂರ್ತಿಗೊಳಿಸುವರಲ್ಲಿ ಸಹಕಾರ ನೀಡಿದಂಥ ನಮ್ಮ ಮನೋಜ್ ಸರ್ ಅವರು, ಮನೋಹರಣ್ಣ ಅವರನ್ನು ಖಾಲಿ ನಾವು ಕಟ್ಟಡಕ್ಕೆ ಮಾತ್ರ ನಾವು ಉಪಯೋಗ ಮಾಡಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಆಮಂತ್ರಣ ಪತ್ರ ವಿತರಣೆ ಮಾಡುವವರೆಗೆ ನಮ್ಮೊಟ್ಟಿಗೆ ರಾತ್ರಿ ಇಲ್ಲಿ 12 ಗಂಟೆ 1 ಗಂಟೆ ರಾತ್ರಿವರೆಗೆ ನಮ್ಮ ಒಟ್ಟಿಗೆ ಇದ್ದು ಎಲ್ಲ ಸಹಕಾರವನ್ನು ನೋಡಿದೆ. ಅವರಿಗೆ ನಾನು ಯಾವ ಮಾತಿನಲ್ಲಿ ಅವರಿಗೆ ಯಾವ ಬಾಯಿಂದ ನನಗೆ ಹೇಳಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸೋದು ನನಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನನ್ನೊಟ್ಟಿಗೆ ಎಲ್ಲರ ಒಟ್ಟಿಗೆ ಅವರು ತುಂಬ ಒಡನಾಡ ಮಾಡಿ ಎಷ್ಟು ಒಂದು ಅಂದದ ಚಂದದ ಒಂದು ಬಿಲ್ಡಿಂಗನ್ನು ನಮಗೆ ಮಾಡಿಕೊಟ್ಟಿದ್ದರು. ಇನ್ನು ನಾವು ಒಂದು ದಿವಸ ನಮ್ಮ ಶಾಲೆಯನ್ನು ಪಡೆದುಕೊಂಡಂಥ ಸುಂದರ ಭಟ್ ಸರ್ ಇದ್ದರೆ, ಅವರ ಮನೆಗೆ ನಾವು ಭೇಟಿ ಕೊಟ್ಟೆವು. ಸರ್, ನಾವೊಂದು ಕಟ್ಟಡ ಕಟ್ತಿದ್ದೇವೆ, ಏನಾದರೂ ಒಂದು ನಿಮಗೆ ಸಹಾಯ ಕೊಡು ಬಂದು ಅವ್ರ ಮನೆಗೆ ಹೋದೆ. ಅವರು 20,000 ಎಷ್ಟು ಕೊಟ್ಟಿದ್ದಾರೆ. ಅವರೊಂದು ಕರ್ನಾಟಕ ಬ್ಯಾಂಕಿಗೆ ಒಂದು ಅಪ್ಲಿಕೇಶನ್ ಮಾಡಿ ಅಂತ ಹೇಳಿದರು. ನಾನು ಅವರಿಗೆ ಹೆಡ್ ಆಫೀಸ್ಗೆ ಹೇಳ್ತೇನೆ, ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳಿದರು. ಸರಿ, ನಾನು ಮತ್ತು ಮೇಡಮು ಬಾಲಕೃಷ್ಣನಲ್ಲಿ ಸೇರಿಕೊಂಡು ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸ್ಗೆ ಹೋಗಿ ಅವರಿಗೆ ಒಂದು ಅರ್ಜಿ ಮಾಡಿದೆವು. ಅದು ಕೂಡ ಒಂದೇ ವಾರದಲ್ಲಿ ನಮಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದರು. ಅಷ್ಟು ದೊಡ್ಡ ಮೊತ್ತದ ಕರ್ನಾಟಕ ಬ್ಯಾಂಕ್ ಯಾವುದೇ ಸಲಹೆ ಕೊಡೋದಿಲ್ಲ. ನಮಗೆ ಸುಂದರ ಭಟ್ ಸರ್ ಇದ್ದ ಕಾರಣದಿಂದ ನಮಗೆ 5 ಲಕ್ಷ ರೂಪಾಯಿ ಮೊತ್ತವನ್ನು ಕೂಡ ಕೊಟ್ಟರು. ತದನಂತರ ನಮಗೆ ಈಗ ಅದು MCF ಇತ್ತು, ಪಾರದೀಪ ಸಂಸ್ಥೆ ಆಗಿದೆ. ಅವರು ಕೂಡ 2 ಕೊಠಡಿ ರೂಮಿಗೆ 2 ಕ್ಲಾಸ್ ರೂಮಿಗೆ ಅವರು ಕೂಡ ನಮಗೆ ಒಂದು 12 ಲಕ್ಷ ರೂಪಾಯಿ ಮೊತ್ತದ ಅನುದಾನವನ್ನು ಅವರು ಕೂಡ ನಮಗೆ ಕೊಟ್ಟಿದ್ದಾರೆ. ಅವರು ಸರ್ ಇಲ್ಲಿದ್ದಾರೆ, ಅವರ ಹೆಸರು ಗೊತ್ತಿಲ್ಲ ಸರ್ ಏನಂತ. ಅವರು ಕೂಡ ನಮಗೆ 2 ಕಟ್ಟಡದ ಒಂದು ಅನುದಾನವನ್ನು ನಮಗೆ ನೀಡಿದ್ದಾರೆ, ಅಭಿನಂದನೆಯನ್ನು ನೀಡಿದ್ದಾರೆ. ಅಭಿನಂದನೆ ಅವರು ನೀಡ್ತಿದ್ದಾರೆ ಸರ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಕೂಡ ನಮಗೆ 1.5 ಲಕ್ಷ ರೂಪಾಯಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೂಡ ನಮಗೆ ಬಂದಿತ್ತು. ತಾಲೂಕು ಪಂಚಾಯತ್ ನಿಧಿಯಿಂದ, ಶಾಸಕರ ಮತ್ತು ತಾಲೂಕು ಪಂಚಾಯತ್ ನಿಧಿಯಿಂದ ನಾನು ಅವರಿಗೆ ಸರ್, ಅವರಿಗೆ ನನಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಫೋನ್ ಮಾಡಿ ನನಗೆ ಸರ್ 1.5 ಲಕ್ಷ ಮೊದಲಿಟ್ಟಿದ್ದು ಅಲ್ಲ ಸರ್, 1.5 ಲಕ್ಷ ಇಟ್ಟಿದ್ದು. ಅವರಿಗೆ ನಾನು ಫೋನ್ ಮಾಡಿ ಇವರು ಪ್ರಶಾಂತ್ ರಾಯ್ ಅವ್ರ ಹತ್ರ ಮಾತಾಡಿ ಏನೇನು ಅವರ ಮಾತಾಡಿದ್ರೆ ನಮಗೆ 5 ಲಕ್ಷ ರೂಪಾಯಿ ಅವರು ಕೂಡ 5 ಲಕ್ಷ ತಾಲೂಕು ಪಂಚಾಯತ್ ಮತ್ತು ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಕೂಡ ರಂಗಮಂದಿರಕ್ಕೆ ನೀಡಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಊರಿನವರು ನಾವು 1,000 ಆಮಂತ್ರಣ ಪತ್ರವನ್ನು ಮಾಡಿದ್ದೇವೆ. ಈ 1,000 ಆಮಂತ್ರಣ ಪತ್ರವನ್ನು ಪ್ರತಿಯೊಂದು ಮನೆಗೆ ಯಾರ ಕೈಯಲ್ಲಿ ಕೂಡ ನೀನು ಅವರಿಗೆ ಕೊಡು, ಅವರು ನಿನಗೆ ಕೊಡು ಅಂತ ಕೊಡಲಿ, ಪ್ರತಿಯೊಂದು ಮನೆಗೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರತಿಯೊಂದು ಮನೆಗೆ ಹಂಚುವಂಥ ಕೆಲಸ ಮಾಡಿದೆವು. 1,000 ಕಾಗದ ಮುಗಿದು ಪುನಃ 200 ಕಾಗದ ಆಮಂತ್ರಣವನ್ನು ಪ್ರಿಂಟ್ ಮಾಡಿದೆವು, ಅದು ಕೂಡ ಮುಗೀತು. ನಂತರ 200 ಕಾಗದ ಪ್ರಿಂಟ್ ಮಾಡಿದ್ದು, ಅದು ಕೂಡ ಮುಗೀತು. ಇನ್ನು ನಮಗೆ ಇರೋದು ಕೇವಲ 10-15 ಕಾಗದ ಮಾತ್ರ.
ಇನ್ನು ನಮಗೆ ಕಾಲಾವಕಾಶ ಟೈಮ್ ಇಲ್ಲದ ಕಾರಣ ನಮಗೆ ಆಮಂತ್ರಣ ಪತ್ರ ಕೆಲವರಿಗೆ ಸಿಗದಿರ್ಬೋದು, ಕೆಲವರಿಗೆ ಸಿಕ್ಕಿದೆ. ಆದರೆ ನಾನು ಹೇಳೋದಿಷ್ಟೇ, ಈ ಸರ್ಕಾರಿ ಶಾಲೆಯಲ್ಲಿ ನಾನೀಗ 2ನೇ ಬಾರಿ ಅಧ್ಯಕ್ಷನಾಗಿದ್ದೇನೆ. ನನಗೆ ದೊಡ್ಡ ನನ್ನ ಮೇಲೆ ಒಂದು ಭಾರ ಇತ್ತು. ಅದಕ್ಕೆಲ್ಲರೂ ನನಗೆ ಊರಿನವರು, ಇಲ್ಲೇ ಹಿರಿಯವರು, ಪೂರ್ವ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ನನಗೆ ಬೆಂಬಲವಾಗಿ ನಿಂತು ಈ ಒಂದು ಕಟ್ಟಡದ ಕಾರ್ಯಕ್ಕೆ ಕೈ ಜೋಡಿಸಿಕೊಂಡು ನನಗೆ ತುಂಬ ಸಹಕಾರ ನೀಡಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ಕೊಳ್ತೇನೆ. ಯಾರು ಕೂಡ ಶಾಲೆಯ, ನಾನು ಕೂಲಿ ಕಾರ್ಮಿಕ, ನಾನು ಅಡಿಕೆ ತೆಗಿಲಿಕ್ಕೆ ಹೋಗುವವನು. ನನಗೆ 1 ತಿಂಗಳಿಂದ ರಜೆ ಆಗಿದೆ. ಕೆಲವರು ತೋಟದಲ್ಲಿ ನನಗೆ ಬೈತಾ ಇದ್ದಾರೆ, ನೀನು ಬರಲಿದ್ರೆ ಮಾರೆ ನಾನು ಅಡಿಕೆ ತೆಗೆಯುವುದಾರಂತ. ಆದರೂ ಕೂಡ ರಜೆ ಮಾಡಿ 1 ತಿಂಗಳಿಂದ ರಜೆ ಮಾಡಿ ಈ ಶಾಲೆಗೋಸ್ಕರ ನಾನು ದುಡಿದುಕೊಂಡು ಇಲ್ಲೇ ನಾನು ರಾತ್ರಿ ಹೊತ್ತು ಹೇಳಲಿಕ್ಕೆ ನನಗೆ ಆದರೆ ಒಂದು ಅಧ್ಯಕ್ಷನಾದರೆ ಎಷ್ಟು ಬೇಸರ ಇದೆ ಅಷ್ಟು ಖುಷಿ ಇದೆ. ಒಂದು ಇಡುಸೀಡಿ ಇಲ್ಲದಿರೋ ನನಗೆ ಫೋನ್ ಮಾಡೋದು, ಆ ಇಡುಸೀಡಿ ಎಲ್ಲಿ ಉಂಟು ಅಂತ. ನನಗೆ ಫೋನು ತೆಗೆದು ಇಲ್ಲಿವರೆಗೆ ಸಾಕಾಗಿ ಹೋಯಿತು. ಎಷ್ಟು ಅಲ್ಲಿ ಹೋದರೂ ಫೋನ್ ಮಾಡೋದು, ಇಲ್ಲಿ ಹೋದರೂ ಫೋನ್ ಮಾಡೋದು. ಇಲ್ಲಿ ಸ್ವಲ್ಪ ವಿಶ್ರಾಂತಿ, ಇಲ್ಲಿ ಮಾತ್ರ ವೇದಿಕೆಯಲ್ಲಿ. ನನಗೆ ಆದರೂ ಖುಷಿ, ಎಲ್ಲರೂ ಫೋನ್ ಮಾಡ್ತಾರೆ ಅಂತ. ರಾತ್ರಿ ಬೆಳಿಗ್ಗೆ ಇವತ್ತು ಈಶ್ವರ ಭಟ್ 3 ಗಂಟೆಗೆ ಫೋನ್ ಮಾಡಿ ಮೈಕ ಇಡ್ಲಿಕ್ಕೆ ಹೇಳು ಅಂತ ನನಗೆ ಫೋನ್ ಮಾಡಿದ್ರು. ನಾನು ಹೋಗುವಾಗ ಇಲ್ಲಿ 1:30 ಗಂಟೆ ಆಗಿದೆ, 2 ಗಂಟೆ ಆಗಿದೆ. 3 ಗಂಟೆಗೆ ಫೋನ್ ಮಾಡಿ ಅವರ ಹತ್ರ, ಆಮೇಲೆ ಲೈಟಿಂಗ್ಸ್ನ ಹತ್ರ ನೀನು ಹೇಳು ಮೈಕ ಇಡ್ಲಿಕ್ಕೆ ಹೇಳು ಅಂತ. ಸರ್ ನನಗೆ ಇದ್ದೇನೆ ಅಂತ ಹೇಳಿದೆ. ಇಡ್ತಾರೆ ಅವರು, ಮೈಕ ಇಡ್ತಾರೆ, ಆದರೆ ಇಷ್ಟು ಬೇಗ ಬೇಡ ಅಂತ ಹೇಳಿದೆ. ಖುಷಿ ಅವರಿಗೆ, ಯಾಕೆಂದರೆ ಅವರು ಬೇರೆಯ ಯಾವ ವಿಚಾರದೇ ಹೇಳಿದಲ್ಲ, ಅವ್ರಿಗೆ ಖುಷಿ. ನಮ್ಮ ಒಂದು ಶಾಲೆಯಲ್ಲಿ ಎಲ್ಲರೂ ಒಂದು ಹಬ್ಬ ಸಂಭ್ರಮದ ವಾತಾವರಣ ಆಗಿದೆ. ನಮಗೆ ಊರಿಗೆ ಹಬ್ಬ, ಎಲ್ಲರೂ ಒಟ್ಟಾಗಿ ನಾವು ಸೇರಿಕೊಂಡು ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ನೀವು ಇಲ್ಲಿಗೆ ನಮ್ಮ ಈ ಒಂದು ಶಾಲೆಯ ಕಟ್ಟಡಕ್ಕೆ ಬಂದಿದ್ದೀರಾ ಸರ್, ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಸೇರಿಕೊಳ್ಳಿದ್ದೀರಾ. ಮೊನ್ನೆ 2 ದಿವಸದಲ್ಲಿ ಮಳೆ ಬರ್ತದೆ ಅಂತ ಸ್ವಲ್ಪ ಆಯಿತು, ಆದರೂ ಕೂಡ ಮಳೆ ಬರಲಿಲ್ಲ. ಎಲ್ಲರೂ ಇಷ್ಟೊಂದು ಚಂದವಾದ ಒಂದು ಕ್ರೀಡಾಂಗಣ ಮಾಡಿ, ನಾವೊಂದು ಬೇರೆ ರೀತಿಯ ಒಂದು ವೇದಿಕೆಯನ್ನು ಮಾಡಿ ಎಲ್ಲ ವೀಕ್ಷಕರಿಗೆ ನೋಡುವಂಥ ಕಾರ್ಯಕ್ರಮಗಳಿದೆ. ಇವತ್ತಿದೆ, ನಾಳೆ ಇದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮ್ಮನ್ನು ಶಾಲೆಯ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಮ್ರವಾಗಿ ವಿನಂತಿಕೊಳ್ತಿದ್ದೇನೆ. ಖಂಡಿತವಾಗಿಯೂ ಜೋರದ ಚಪ್ಪಲಿಯನ್ನು ನೀಡಬೇಕು. ಯಾಕೆಂತ ಹೇಳಿದ್ರೆ ಸೋಲೆ ಗೆಲುವಿನ ಸೋಪಾನ. ಖಂಡಿತ ಕನಸನ್ನು ಕಂಡದ್ದು ಖಂಡಿತ, ಕನಸು ನೆರವೇರಿದ್ದು ಖಂಡಿತ. ಕನಸನ್ನು ಕಾಣುವಾಗ ಇಟ್ಟರು ಕಂಬನಿ, ಗೆಲುವನ್ನು ಕಂಡಾಗ ಇಟ್ಟರು ಮಂದಹಾಸದ ಮುಗುಲ್ ನಗೆಯ ಪ್ರಾಸ್ತಾವಿಕ ಮಾತು. ಖಂಡಿತ ಸರ್, ಜೋರಾದ ಚಪ್ಪಲಿಯನ್ನು ನೀಡಿ ಈ ಒಂದು ಕಷ್ಟದಲ್ಲಿ ಸುಖವನ್ನು ಕಂಡಂತಹ ಓರ್ವ ವ್ಯಕ್ತಿ ನಮ್ಮ SDMCಯ ಅಧ್ಯಕ್ಷರಾದಂಥ ಅಶೋಕ್ ಬಿ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವರದಿ ವಾಚನಕ್ಕಾಗಿ ನಮ್ಮ ಶಾಲೆಯ ಸಂಕ್ಷಿಪ್ತ ವರದಿಯನ್ನು ಈ ಸಭೆಯ ಮುಂದಿಡಬೇಕಾಗಿ ನೆಚ್ಚಿನ ಮುಖ್ಯ ಶಿಕ್ಷಕಿಯಾಗಿರತಕ್ಕಂತಹ ಲವ್ಲಿ ಜೋಸ್ ಇವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಶತಮಾನೋತ್ಸವ ಸಂಭ್ರಮದ ನೂತನ ಶಾಲಾ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಯವರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಎಲ್ಲ ಗಣ್ಯರೇ, ಸಮಸ್ತ ವಿದ್ಯಾಭಿಮಾನಿ ಬಂಧುಗಳೇ, ಎಲ್ಲರನ್ನೂ ಸ್ನೇಹಪೂರ್ವಕವಾಗಿ ವಂದಿಸುತ್ತಾ ನಮ್ಮ ಆಲಂತಾಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಂಕ್ಷಿಪ್ತ ಇತಿಹಾಸವನ್ನು ತಮ್ಮ ಮುಂದಿಡುತ್ತಿದ್ದೇನೆ. ಶಾಲಾ ಪೂರ್ವ ಇತಿಹಾಸ. ಶಿಕ್ಷಣ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವವನ್ನು ಪ್ರಕಟಿಸುವ ಪ್ರಕ್ರಿಯೆ ಎಂಬುದಾಗಿ ಸ್ವಾಮಿ ವಿವೇಕಾನಂದರ ಉಕ್ತಿ. ಒಂದು ಪುಟ್ಟ ಶಿಕ್ಷಣ ಕೇಂದ್ರವಾಗಿ ನಮ್ಮೂರಿನ ಈ ಶಾಲೆ ಸ್ವಾತಂತ್ರ್ಯ ಪೂರ್ವ 1924 ಜೂನ್ 10 ಪ್ರಾರಂಭವಾಯಿತು. ತದನಂತರದ ಕಾಲದಲ್ಲಿ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಈ ಗ್ರಾಮ ವ್ಯಾಪ್ತಿಯ ಪಟೇಲರ ಮನೆಗೆ ಬಂದು ಶಾಲೆಯನ್ನು ವೀಕ್ಷಿಸಿ ವಿವರವಾದ ವರದಿ ಬರೆದಿರೋ ಬಗ್ಗೆ ಉಲ್ಲೇಖಗಳಿವೆ. ಆಮೇಲೆ 2/4/1956
ತಾಲೂಕು ಆಡಳಿತಕ್ಕೆ ಶಾಲೆಯ ದಾಖಲೆಗಳು ವರ್ಗಾವಣೆಯಾಗಿದೆ. ಇಂದು ಈ ಶಾಲೆಯಲ್ಲಿ ಕಲಿತ ಊರಿನ ಅನೇಕ ಹಿರಿಯರು ಈಗ ನಮ್ಮೊಂದಿಗಿಲ್ಲ. ಆದರೆ 1924ರಿಂದ 91-92 ತನಕ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದ ಇಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಕಲಿತವರು ಹಾಗೂ ಪ್ರಸ್ತುತ ಕಲಿಯುತ್ತಿರುವವರು ಆಗಿದ್ದಾರೆ. ಆದ್ದರಿಂದ ಅನೇಕ ತಲೆಮಾರುಗಳಿಂದ ಶಿಕ್ಷಣ ಕಲಿಕೆ ಮುಂದುವರೆದ ಹೆಮ್ಮೆ ನಮ್ಮ ಶಾಲೆಗಿದೆ. ತಾವೆಲ್ಲ ಕೇಳಿರಬಹುದಾದ ಪ್ರಕಾರ ಬಹಳ ಹಿಂದೆ ಬಳಪ ಪೆನ್ನು ಪುಸ್ತಕಗಳೇ ಇಲ್ಲದ ಕಾಲದಲ್ಲಿ ಮರಳಿನಲ್ಲಿ ಬೆರಳಿನಿಂದ ಅಕ್ಷರ ಕಲಿಯುತ್ತಿದ್ದ ಇತಿಹಾಸ ಈ ಶಾಲೆಗಿದೆ. ಶಾಯಿ ಬಿರುಡೆಗೆ ಕಂಠ ಎಂಬ ಸಾಧನ ಅದ್ದಿ ಅಕ್ಷರ ಮೂಡಿಸುತ್ತಿದ್ದ ಕಾಲವೂ ಇತ್ತು. ಅಂತಹ ಕಾಲಘಟ್ಟಗಳ ಕಥೆಗಳನ್ನು ಹೇಳಿದರೆ ಇಂದಿನ ಮಕ್ಕಳಿಗೆ ಕಲ್ಪನೆಯೂ ಬಾರದು. ಆದರೆ ಆಗ ಸುರಕ್ಷಿತವಾಗಿ ದಾಖಲಿಸುವ ಅನುಕೂಲಗಳಿರಲಿಲ್ಲ. 1952ರ ಮೊದಲು ಇಲ್ಲಿನ ಮುಳಿ ಹುಲ್ಲಿನ ಶಾಲಾ ಕಟ್ಟಡಕ್ಕೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಹೋಗಿರುವ ಜನಜನಿತ ಮಾಹಿತಿ ಸಿಗುತ್ತದೆ. ಆಲದ ಮರದ ಕೆಳಗಿನ ಅಕ್ಷರಾಭ್ಯಾಸದಿಂದ ತೊಡಗಿ ಮುಳಿ ಹುಲ್ಲಿನ ಮಾಡಿನ ಅಡಿಯಲ್ಲಿ ಬೆಳೆದು ಕಲ್ಲಿನ ಗೋಡೆ ಹಂಚಿನ ಮಾಡುಳ್ಳ ಒಂದೇ ಕಟ್ಟಡ ಅನೇಕ ವರ್ಷಗಳವರೆಗೆ ಮಕ್ಕಳಿಗೆ ಆಶ್ರಯ ನೀಡಿತು. ಇದೀಗ ಅನೇಕ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿ ನಿಧಿಗಳು, ಸಂಘ ಸಂಸ್ಥೆಗಳ ದೇಣಿಗೆ, ಸಹೃದಯಿ ಜನರ ಅಮೂಲ್ಯ ಸಹಾಯದೊಂದಿಗೆ ಭವ್ಯವಾದ ತರಗತಿ ಕೋಣೆಗಳು ತಲೆ ಎತ್ತಿ ನಿಂತು ಮಕ್ಕಳ ಕಲಿಕೆಗೆ ಭದ್ರತೆಯನ್ನು ಒದಗಿಸಲು ಸಿದ್ಧವಾಗಿರುವ ಈ ಸಂದರ್ಭವನ್ನು ಸಂಭ್ರಮಿಸಲು ತಮ್ಮನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಸಾಧನೆ ಹಾದಿಯಲ್ಲಿ ಶಾಲೆ 1924ರಲ್ಲಿ ಪ್ರಾರಂಭಗೊಂಡ ಈ ಶಾಲೆಯಲ್ಲಿ 24/5/57ರವರೆಗೆ 1 ಮತ್ತು 2ನೇ ತರಗತಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು 1958ರಲ್ಲಿ 3ನೇ ತರಗತಿ, 1959ರಲ್ಲಿ 4ನೇ ತರಗತಿ ಪ್ರಾರಂಭಗೊಂಡಿತ್ತು. ಆ ಸಮಯದಲ್ಲಿ ಈ ಶಾಲೆಯು ಬೆಳ್ತಂಗಡಿ ವ್ಯಾಪ್ತಿಗೆ ಒಳಪಟ್ಟಿತ್ತು. ಆ ಕಾಲದ ತಾಲೂಕು ಕೇಂದ್ರವಾಗಿದ್ದ ಉಪ್ಪಿನಂಗಡಿ, ತದನಂತರ ಪುತ್ತೂರಿನಿಂದ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ ದಾಖಲೆಗಳು ಶಾಲಾ ಇತಿಹಾಸದಲ್ಲಿ ದಾಖಲಾಗಿದೆ. ತದನಂತರ 20/12/1976ರಲ್ಲಿ ಊರವರು ಶ್ರಮದಾನ ಮಾಡಿ ಈಗಿನ ತೆರೆದ ಬಾವಿಯನ್ನು ನಿರ್ಮಿಸಿರುತ್ತಾರೆ. ಮುಂದೆ ಸಾಗಿ 91-92ರಲ್ಲಿ 5ನೇ ತರಗತಿ, ಕ್ರಮವಾಗಿ 94-95ರಲ್ಲಿ 7ನೇ ತರಗತಿ ಪ್ರಾರಂಭವಾಯಿತು. 20/6/1992ರಲ್ಲಿ ಸರ್ಕಾರದಿಂದ 44,000, ಊರವರಿಂದ 12,000 ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ 8,500 ರೂಪಾಯಿಗಳನ್ನು ಕ್ರೋಢೀಕರಿಸಿ ಅದರೊಂದಿಗೆ ಊರವರು ಹಗಲಿರುಳು ಶ್ರಮದಾನದೊಂದಿಗೆ ಹಳೆಯ ಶಾಲಾ ಕಟ್ಟಡಗಳು ನಿರ್ಮಾಣಗೊಂಡಿದ್ದವು. 15/8/2001ರಲ್ಲಿ ಈಗಿನ ಧ್ವಜಕಟ್ಟೆಯನ್ನು ಪೂರ್ವ ವಿದ್ಯಾರ್ಥಿಗಳು ಹಾಗೂ ಊರವರು ಕೊಡುಗೆಯಾಗಿ ನೀಡಿದರು. ತರುವಾಯ 2004-05ರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಲ್ಲಿ ಈಗಿನ ಅಕ್ಷರದಾಸೋಹ ಕೊಠಡಿ ಹಾಗೂ ಶ್ರೀ ಗಣೇಶ್ ಹಿರಿಂಜ ಹಳನೇರಕಿ ಇವರಿಂದ ಅಕ್ಷರದಾಸೋಹ ಕೊಠಡಿಯ ಮುಂದಿನ ಚಾವಡಿ, 2010-11ರಲ್ಲಿ ಈಗಿನ ಮುಖ್ಯ ಶಿಕ್ಷಕರ ಕೊಠಡಿ, ತದನಂತರ ನಮ್ಮ ಗೋಳಿತಟ್ಟು ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿಗಳ ಬೇರೆ ಬೇರೆ ಅನುದಾನಗಳಿಂದ ಕುಡಿಯುವ ನೀರಿನ ಟ್ಯಾಂಕ್, ಶಾಲಾ ಆವರಣ ಗೋಡೆ, ಇಂಗುಗುಂಡಿ, ಶಾಲಾ ವನ, ಶೌಚಾಲಯ ಇನ್ನಿತರ ಅವಶ್ಯಕತೆಗಳನ್ನು ಒದಗಿಸಿ ಶಾಲೆಯು ಮುನ್ನುಗ್ಗುತ್ತಿದೆ. 2012-13ರ ಕಾಲಘಟ್ಟದಲ್ಲಿ ನಮ್ಮ ನಿವೃತ್ತ ಶಿಕ್ಷಣಾಧಿಕಾರಿಯಾಗಿರುವ ಕಾಂಚನ ಸುಂದರಭಟ್ ಅವರು ಕಾಂಚನ ಟ್ರಸ್ಟ್ ಮುಖಾಂತರ ಶಾಲೆಯನ್ನು ದತ್ತು ತೆಗೆದುಕೊಂಡು ಶಾಲೆಗೆ ದಾಖಲಾಗುವ ಪ್ರತಿ ಮಗುವಿನ ಹೆಸರಿನಲ್ಲಿ ರೂಪಾಯಿ 1,000ವನ್ನು ನಿಶ್ಚಿತ ಠೇವಣಿಯಾಗಿ ಇಟ್ಟು ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲು ಪ್ರಯತ್ನಪಟ್ಟರು. ತದನಂತರ ಶಾಲೆಗೆ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಪ್ರಾಜೆಕ್ಟರ್, ಅವರ ಕೋರಿಕೆಯಂತೆ ಕರ್ನಾಟಕ ಬ್ಯಾಂಕ್ ಹಾಗೂ ಸೆಲ್ಕೋ ಕಂಪನಿ ನೇತೃತ್ವದಲ್ಲಿ ಶಾಲೆಗೆ ಸ್ಮಾರ್ಟ್ ಟಿವಿ ಹಾಗೂ ಇನ್ನಿತರ ಪರಿಕರಗಳನ್ನು ಒದಗಿಸಿಕೊಟ್ಟಿರುತ್ತಾರೆ. ಪ್ರಸ್ತುತ ಸ್ಥಿತಿಗತಿಗಳೆಡೆಗೆ ಶಾಲಾ ಅಧ್ಯಾಪಕ ವೃಂದ ಮತ್ತು ಮಕ್ಕಳು. ಪ್ರಸ್ತುತ ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರನ್ನು ಒಳಗೊಂಡಂತೆ 6 ಶಿಕ್ಷಕರು ಮಂಜೂರುಗೊಂಡಿದ್ದು ಈಗ ಮುಖ್ಯ ಶಿಕ್ಷಕರು ಮತ್ತು 3 ಸಹ ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರತಿನಿತ್ಯ 8:15ರಿಂದ ಶಿಕ್ಷಕರು ಮತ್ತು ಮಕ್ಕಳು ಶಾಲೆಗೆ ಹಾಜರಾಗಿ ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿರುತ್ತಾರೆ. ಸಾಮಾನ್ಯವಾಗಿ 9:30ರಿಂದ ಶಾಲೆಯಲ್ಲಿ ಅಧಿಕೃತವಾಗಿ ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ಪ್ರಸ್ತುತ ಶಾಲೆಯಲ್ಲಿ 101 ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸರ್ಕಾರದ ಮಾರ್ಗಸೂಚಿಯಂತೆ ರಚಿಸಲ್ಪಟ್ಟ ಸಮಿತಿಯಲ್ಲಿ 18 ಜನ ಸದಸ್ಯರಿದ್ದು ಅಶೋಕ್ ಸಿಬಿ ಅವರು SVMC ಅಧ್ಯಕ್ಷರಾಗಿದ್ದು ಎಲ್ಲ ಸದಸ್ಯರು ಹಾಗೂ ಊರವರನ್ನು ಸೇರಿಸಿಕೊಂಡು ಶಾಲೆಯ ಸರ್ವತೋಮುಖ ಏಳಿಗೆಗೆ ದುಡಿಯುತ್ತಿದ್ದಾರೆ. ಸದ್ರಿ ಸಮಿತಿಯವರು ಶಾಲಾ ನೂತನ ಕೊಠಡಿಗಳ ರಚನೆ,
ಪಂಚಾಯಿತಿ ವತಿಯಿಂದ ನರೇಗಾ ಯೋಜನೆಯಡಿ ಶೌಚಾಲಯ ನಿರ್ಮಾಣ, ತಡೆಗೋಡೆ ರಚನೆ, ಶ್ರಮದಾನ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಆಟೋಟ ಸ್ಪರ್ಧೆ ಇತ್ಯಾದಿ ಚಟುವಟಿಕೆಗಳು ನಡೆದಿದ್ದು, ಶಾಲಾ ಶತಮಾನೋತ್ಸವದ ಸಂಭ್ರಮದಲ್ಲಿ ಅವರಿಗೂ ಅವರ ತಂಡಕ್ಕೂ ನಾವೆಲ್ಲರೂ ಚಿರಸ್ಮರಣಿಗಳು. ಶಾಲಾ ಜಾಗ. ನಮ್ಮ ಶಾಲೆಗೆ 2.01 ಎಕರೆ ಜಾಗವಿದ್ದು, ಅದರಲ್ಲಿ 0.45 ಎಕರೆ ಜಾಗದಲ್ಲಿ ಮಿಯಾಮಾಕಿ ಫಾರೆಸ್ಟ್ ಹಾಗೂ ಶಾಲಾ ಕಟ್ಟಡ, ಆಟದ ಮೈದಾನ, ಶೌಚಾಲಯಗಳನ್ನು ಹೊರತುಪಡಿಸಿ ಉಳಿದ ಜಾಗದಲ್ಲಿ ತೆಂಗಿನ ಗಿಡಗಳ ಹಾಗೂ ಹಣ್ಣಿನ ಗಿಡಗಳನ್ನು STMC ಊರವರು ಪೂರ್ವ ವಿದ್ಯಾರ್ಥಿಗಳು ನೆಟ್ಟು ನೀರಿನ ವ್ಯವಸ್ಥೆ ಮಾಡಿ ಪೋಷಿಸುತ್ತಿದ್ದಾರೆ. ಪ್ರಸ್ತುತ ಶತಸಂಭ್ರಮದ ಸವಿನೆನಪಿಗಾಗಿ ಶಾಲೆ 100 ಗಿಡ 100 ಯೋಜನೆಯಲ್ಲಿ 100 ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ. ಕ್ರೀಡಾ ಚಟುವಟಿಕೆ. ಮನುಷ್ಯ ಪ್ರಾಣಿ ಎಲ್ಲರಿಗೂ ಕ್ರೀಡೆ ಮುಖ್ಯ ಎಂದ ಹಾಗೆ ಕಳೆದ ವರ್ಷ ನಮ್ಮ ಮಕ್ಕಳು ಕ್ರೀಡೆಗಳಿಗೆ ಭಾಗವಹಿಸಿ ತಾಲೂಕು ಮಟ್ಟದಲ್ಲಿ ಬಹುಮಾನಗಳನ್ನು ಪಡೆಯುವುದರೊಂದಿಗೆ ಪ್ರಸ್ತುತ ವರ್ಷ ವಲಯ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಕ್ರೀಡಾ ಚಟುವಟಿಕೆಗಳಿಗೆ ನಮ್ಮ ಶಾಲೆಗೆ ದೈಹಿಕ ಶಿಕ್ಷಕರ ಕೊರತೆ ಇದ್ದು, ನೆಲ್ಯಾಡಿ PMC ಶಾಲೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಜನಾರ್ದನ ಟಿ ಇವರು ಯಾವ ಫಲಾಪೇಕ್ಷೆಯನ್ನು ಪಡೆಯದೆ ಆಗಾಗ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ತರಬೇತಿ ನೀಡುತ್ತಿದ್ದಾರೆ. ಪೂರ್ವ ವಿದ್ಯಾರ್ಥಿ ಸಂಘ. ಸರ್ಕಾರದ ಮಾರ್ಗಸೂಚಿಯಂತೆ ನಮ್ಮಲ್ಲಿ ಪೂರ್ವ ವಿದ್ಯಾರ್ಥಿ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು, ಸುಂದರ ಪಾಲೇರಿ ಅವರ ಅಧ್ಯಕ್ಷತೆಯಲ್ಲಿ ಶಾಲೆ ಎಲ್ಲ ಚಟುವಟಿಕೆಗಳಿಗೆ ಪೂರ್ವ ವಿದ್ಯಾರ್ಥಿ ಸಂಘವು ಶಾಲೆಗೆ ಸಂಪೂರ್ಣ ಸಹಕಾರ ನೀಡುತ್ತಿದೆ. ಶತಸಂಭ್ರಮದ ಆಟೋಟ ಸ್ಪರ್ಧೆಗಳನ್ನು ನಮ್ಮವರೇ ಆದ ಪೂರ್ವ ವಿದ್ಯಾರ್ಥಿ ಸತೀಶ್ ದೈಹಿಕ ಶಿಕ್ಷಣ ಶಿಕ್ಷಕರು ಸೈಂಟ್ ಮೇರೀಸ್ ಉಪ್ಪಿನಂಗಡಿ ಇವರ ನೇತೃತ್ವದಲ್ಲಿ ತಮ್ಮ ತಂಡದೊಂದಿಗೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಸಹಪಠ್ಯ ಚಟುವಟಿಕೆಗಳು. ಶಾಲೆಯ ಮುಂಜಾನ ಪ್ರಾರ್ಥನಾ ಸಮಯದಲ್ಲಿ ಕವಾಯತು, ಸಂವಿಧಾನ ಪೀಠಿಕೆ, ರಾಷ್ಟ್ರೀಯ ಸಮಗ್ರತಾ ಪ್ರತಿಜ್ಞೆ, ರಸಪ್ರಶ್ನೆ, ಕಠಿಣ ಪದಗಳ ಅರ್ಥ, ಆ ದಿನದ ವಾರ್ತಾಪತ್ರಿಕೆಯ ಮುಖ್ಯ ಅಂಶಗಳು, ಮಕ್ಕಳ ಜನ್ಮದಿನ ಆಚರಣೆ ಇತ್ಯಾದಿಗಳು ಹಾಗೂ ಶಾಲಾ ಸಂಸತ್ತು, ಪ್ರಜಾಪ್ರಭುತ್ವ ಮಾದರಿಯ ಮಂತ್ರಿಮಂಡಲ, ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ, ಶಾಲೆಯಲ್ಲಿ ಇರಬೇಕಾದ ಎಲ್ಲ ಕ್ಲಬ್ಬುಗಳು, ಇಂಗ್ಲಿಷ್ ಸ್ಪೋಕನ್ ಚಟುವಟಿಕೆಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಹಲವು ಚಟುವಟಿಕೆಗಳ ಕೇಂದ್ರಬಿಂದುವಾಗಿದೆ ಎಂದು ಹೇಳಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಪ್ರಸ್ತುತ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಪುಟಾಣಿಗಳು ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ಅಕ್ಷರದಾಸೋಹ. ನಮ್ಮ ಶಾಲೆಯಲ್ಲಿ ಅಕ್ಷರದಾಸೋಹದಲ್ಲಿ 2 ಜನ ಸಿಬ್ಬಂದಿಗಳು ತುಂಬ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರ್ಕಾರದ ಮಾರ್ಗಸೂಚಿಯಲ್ಲಿ ಸೂಚಿಸಿರುವಂತೆ ಮಕ್ಕಳಿಗೆ ಕ್ಷೀರಭಾಗ್ಯ, ಮಧ್ಯಾಹ್ನದ ಊಟದೊಂದಿಗೆ ಪೌಷ್ಟಿಕ ಆಹಾರ ಇತ್ಯಾದಿಗಳನ್ನು ಸಮರ್ಪಕವಾಗಿ ವಿತರಿಸಲಾಗುತ್ತಿದ್ದು, ಮಕ್ಕಳು ತುಂಬ ಲವಲವಿಕೆಯಿಂದ ಅದನ್ನು ತೆಗೆದುಕೊಳ್ಳುತ್ತಿದ್ದಾರೆ. ನಮ್ಮ ಸರ್ಕಾರಿ ಶಾಲಾ ಸೌಲಭ್ಯಗಳು. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ನಮ್ಮ ಸಂವಿಧಾನದ ನಿಜವಾದ ಆದರ್ಶಗಳು, ಪರಿಪೂರ್ಣವಾಗುವ ಕೇಂದ್ರಗಳು. ಇಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ, ಉತ್ತಮ ತರಬೇತಿ ಪಡೆದ ಶಿಕ್ಷಕ ವೃಂದ, 2 ಜೊತೆ ಸಮವಸ್ತ್ರ, ಶೂ ಸಾಕ್ಸ್, ಉಚಿತ ಪಠ್ಯಪುಸ್ತಕಗಳು, ನಿಗದಿತ ವಿದ್ಯಾರ್ಥಿ ವೇತನ, ಉತ್ತಮ ರಕ್ಷಣೆ, ಕ್ಷೀರಭಾಗ್ಯ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಪೌಷ್ಟಿಕ ಆಹಾರ, ಕ್ರೀಡೆ ಪ್ರತಿಭೆಗಳಿಗೆ ಅವಕಾಶ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಚಟುವಟಿಕೆಯೊಂದಿಗೆ ಶಿಕ್ಷಣ ಇತ್ಯಾದಿ ಸೌಲಭ್ಯಗಳೊಂದಿಗೆ ಕೂಡಿ ಬಾಳುವ, ಸೇರಿ ದುಡಿಯುವ ಮನೋಭಾವನೆಯು ಮಕ್ಕಳಲ್ಲಿ ಬೆಳೆಯುತ್ತಿದೆ. ಸಂಭ್ರಮದ ಅನುದಾನಗಳು. ಶತಸಂಭ್ರಮದ ಈ ವರ್ಷದಲ್ಲಿ ನಮಗೆ ತಾಲೂಕು ಪಂಚಾಯತ್ ಕಡಬ ಇಲ್ಲಿಂದ 1 ಲ್ಯಾಪ್ಟಾಪ್, 8 ಮೇಜುಗಳು ಹಾಗೂ 25 ಕುರ್ಚಿಗಳು ಹಾಗೂ ಗ್ರಂಥಾಲಯಕ್ಕೆ ಅವಶ್ಯಕವಿರುವ ಪುಸ್ತಕ ಜೋಡಣೆ ಕಪಾಟಗಳು ದೊರೆತಿರುತ್ತದೆ. ಅಂತೆಯೇ MRPL CSR ಫಂಡಿನಿಂದ 30 ಲಕ್ಷಗಳು, ಕರ್ನಾಟಕ ಬ್ಯಾಂಕಿನಿಂದ 5 ಲಕ್ಷಗಳು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ 1.5 ಲಕ್ಷಗಳು, PPL ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಮಂಗಳೂರು ಇಲ್ಲಿಂದ 12 ಲಕ್ಷಗಳು, NMPT CSR ಫಂಡಿಂದ 2 ತರಗತಿ ಕೋಣೆ ರಚನೆಗೆ 20 ಲಕ್ಷಗಳ ಭರವಸೆ ಪತ್ರ, ಶಾಸಕ ಸಂಸದರ ಅನುದಾನಗಳಿಂದ ರು 5 ಲಕ್ಷಗಳು ದೊರೆತಿರುತ್ತದೆ. ಈ ಅನುದಾನಗಳನ್ನು ಕ್ರೋಢೀಕರಿಸಲು ಶ್ರಮಿಸಿದ STMC ಊರ ಮಹನೀಯರು ಹಾಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಚಿರಋಣಿಗಳಾಗಿದ್ದೇವೆ. ನಮ್ಮ ಬೇಡಿಕೆಗಳು. ನಮ್ಮ ಶಾಲೆಗೆ ಅಗತ್ಯಕ್ಕೆ ತಕ್ಕಂತೆ ಶಿಕ್ಷಕರ ನಿಯೋಜನೆ ಆಗಬೇಕಾಗಿದೆ. ನಮ್ಮ ಶಾಲೆಗೆ ಅತಿ ಅಗತ್ಯವಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಬೇಕಾಗಿರುತ್ತಾರೆ. ನಮ್ಮ ಅಕ್ಷರದಾಸೋಹ ಕೊಠಡಿಯು ಸೋರುತ್ತಿದ್ದು, ನಮಗೆ ಒಂದು ಉತ್ತಮವಾದ ಅಕ್ಷರದಾಸೋಹ ಕೊಠಡಿ ಹಾಗೂ ಊಟದ ಹಾಲ್ ನಿರ್ಮಾಣವಾಗಬೇಕಾಗಿದೆ. ಮಕ್ಕಳಿಗೆ ಸುಮಾರು 50 ಡೆಸ್ಕ್ಗಳು, 50 ಬೆಂಚುಗಳು ಅತಿ ಅಗತ್ಯವಾಗಿ ಬೇಕಾಗಿರುತ್ತದೆ. ಶಾಲಾ ತಡೆಗೋಡೆ ಕೆಲಸ ಬಾಕಿಯಾಗಿದ್ದು ಪೂರ್ಣಗೊಳಿಸಬೇಕಾಗಿದೆ. ಹಾಗೂ ಶಾಲೆಗೊಂದು ಪ್ರಯೋಗಾಲಯ,
ಪ್ರಯೋಗಾಲಯ ಕೊಠಡಿ, ಗ್ರಂಥಾಲಯ ಕೊಠಡಿ ಅತಿ ಅಗತ್ಯವಾಗಿದೆ. ಇದು ಮಕ್ಕಳ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ಹಾಗೂ ಆಶಾದಾಯಕವಾಗಿದೆ. ಅಂತೆಯೇ ಗತಕಾಲದ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಮ್ಮ ಶಾಲೆಯನ್ನು ಮುನ್ನಡೆಸಲು ಪ್ರಯತ್ನಿಸಿದ ಎಲ್ಲ ಹಿರಿಯರು, ಊರ ಪರವೂರ ದಾನಿಗಳು, ಸಂಘ ಸಂಸ್ಥೆಗಳು, ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಈವರೆಗಿನ ಶಿಕ್ಷಣ ಇಲಾಖೆಯ ಎಲ್ಲ ಆಡಳಿತಾತ್ಮಕ ಅಧಿಕಾರಿಗಳು, ಈ ಶಾಲೆಯ ಪ್ರಾರಂಭದಿಂದ ಇಂದಿನವರೆಗೆ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕ ವೃಂದ ಹಾಗೂ ಗೌರವ ಶಿಕ್ಷಕರು, ಅತಿಥಿ ಶಿಕ್ಷಕರು, ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸ್ಕೂಲ್ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ನಂತರದ ಕಾಲದ STMC ಅಧ್ಯಕ್ಷರು ಹಾಗೂ ಸದಸ್ಯರು, ಎಲ್ಲ ಪೂರ್ವ ವಿದ್ಯಾರ್ಥಿಗಳು ಮತ್ತು ಇಂದಿನವರೆಗೆ ಸೇವೆ ಸಲ್ಲಿಸಿದ ಅಡುಗೆ ಸಿಬ್ಬಂದಿಗಳು, ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಈ ಶಾಲೆಯ ಉನ್ನತಿಗೆ ಶ್ರಮಿಸಿದ, ಸಹಕರಿಸಿದ ಹಾಗೂ ರಜಾಕಾಲದಲ್ಲಿ ಶಾಲೆಯನ್ನು ರಕ್ಷಣೆ ಮಾಡಿದ ಎಲ್ಲರಿಗೂ ವಂದನೆಗಳೊಂದಿಗೆ ನನ್ನ ಈ ಶತಮಾನೋತ್ಸವದ ಶೈಕ್ಷಣಿಕ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಎಸ್, ಧನ್ಯವಾದಗಳು ಮೇಡಮ್. ನೀವು ನೋಡಿ, ಖಂಡಿತವಾಗಿಯೂ 100 ಕನಸು ಕಂಡ ಮಕ್ಕಳು, 100 ವರ್ಷ ಶಿಕ್ಷಣ ನೀಡಿದ ಶಿಕ್ಷಕರು, 100 ಗಣ್ಯರು ಶ್ರಮಿಸಿದ ಶ್ರಮ, 100 ಮಕ್ಕಳಿಗೆ ಶಿಕ್ಷಣ ನೀಡಿದ ಶಾಲೆ, ಇದರ ಬಗ್ಗೆ ವರದಿಯನ್ನು ನಮ್ಮ ಮುಂದೆ ಇಟ್ಟ 100 ವರ್ಷದ ಸಂಭ್ರಮಾಚರಣೆಯ ಮುಖ್ಯ ಶಿಕ್ಷಕಿ ಲವ್ಲಿ ಜೋಶ್ ಮೇಡಮ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೋರದ ಚಪ್ಪಾಳೆಯನ್ನು ನೀಡಿ. ಖಂಡಿತ 100 ವರ್ಷ ಗಡಿಸುವುದೆಂದರೆ ಸುಲಭ ಸಾಧ್ಯತೆಯಲ್ಲ. 1924ರಲ್ಲಿ ಆರಂಭಗೊಂಡು ಇಂದಿಗೆ ಈ ಸಮಯಕ್ಕೆ 100 ವರ್ಷ ಪೂರ್ಣಗೊಂಡು ಅದರ ಸಂಕ್ಷಿಪ್ತ ವರದಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀಯುತ ನವೀನ್ ಭಂಡಾರಿ ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯದ ಶತಮಾನೋತ್ಸವ ಸಂಭ್ರಮ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗೌರವಾನ್ವಿತ ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಸಭಿಕರೇ ಮತ್ತು ವಿದ್ಯಾರ್ಥಿನಿಯರೇ, ಯಾವ ಸರ್ಕಾರದಿಂದ ಜನಪ್ರತಿನಿಧಿಗಳ ಒಂದು ಪ್ರಯತ್ನದಿಂದ ಅನುದಾನ ಮಂಜೂರಾದರೆ ಸಾಮಾನ್ಯವಾಗಿ ಉದ್ಘಾಟನೆಗೊಳ್ಳುತ್ತೆ. ಯಾವುದೋ ಗುತ್ತಿಗೆದಾರ ಖರ್ಚು ಮಾಡಿ ಸಮಾರಂಭವನ್ನು ಮಾಡ್ತಾರೆ. ಆದರೆ ನಮ್ಮ ಈ ಆಲಂತಾಯ ಶಾಲೆಯ ಈ ಶತಮಾನೋತ್ಸವ ಕಾರ್ಯಕ್ರಮ ವಿಭಿನ್ನವಾಗಿದೆ. ಇಲ್ಲಿ STMಸರ ಅಧ್ಯಕ್ಷರಾದ ಅಶೋಕ್ ಅವರು ಒಂದು ನಯ ವಿನಯದಿಂದ ಎಲ್ಲರನ್ನು ಸೇರಿಸಿಕೊಂಡು ಆ ಒಂದು ಕಾರಣದಿಂದಾಗಿ ಬಹುಶಃ ಈ ಒಂದು ಸುಂದರವಾದ ಕಟ್ಟಡ ನಿರ್ಮಾಣ ಮತ್ತು ಒಂದು ಮಾದರಿಯಾದ ಕಾರ್ಯಕ್ರಮ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ CSR ಫಂಡು MRP ಇರ್ಬೋದು, ನಮ್ಮ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಎಲ್ಲ ಸಾವಿರಾರು ಅರ್ಜಿಗಳು ಬರ್ತವೆ, ಸಾಕಷ್ಟು ಒತ್ತಡಗಳು ಬರ್ತದೆ ಅವರಿಗೆ, ಅವರ ಸಮಿತಿಗೆ. ಆದರೆ ತಮ್ಮ ನಿರಂತರ ಪ್ರಯತ್ನದಿಂದ ತಾವು ಒಂದು ಮಾದರಿ ಕಾರ್ಯಕ್ರಮ, ಯಾಕೆಂದರೆ ನಾವು ಈ ಶಾಲೆ ಪ್ರಾರಂಭ ಆಗುವಾಗ ಇಲ್ಲಿ ಯಾರು ನೋಡಿದವರು ಇಲ್ಲಿ ಯಾರು ಇಲ್ಲ ಅಂತ ಅನ್ನಿಸುತ್ತೆ. ಮತ್ತು ಇನ್ನು 2ನೇ ಶತಮಾನ ಬರುವಾಗಲೂ ಇಲ್ಲಿ ನೋಡುವವರು ಯಾರೂ ಇರುವುದಿಲ್ಲ. ಬಹುಶಃ ಇದೊಂದು ಐತಿಹಾಸಿಕ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಭಾಗದಲ್ಲಿ ಬಹುಶಃ ತುಂಬ ಹಿಂದೆ ಪ್ರಾರಂಭ ಆಗುವಾಗ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ. ಆದರೆ ದೂರದ ಊರಿನಲ್ಲಿ ಹೋಗಲಿಕ್ಕೆ ಬಹಳ ಕಷ್ಟ. ವಿದ್ಯೆ ಅನ್ನೋದು ಅದು ಕಲ್ತರೆ ನಮಗೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಆ ಒಂದು ಕೊಟ್ಟಂಥ ಒಂದು ಆಲಂತಾಯ ಶಾಲೆ ಬಹಳ ಇಷ್ಟು ಎತ್ತರ ಮಟ್ಟಕ್ಕೆ, ಬಹುಶಃ ನಾವು 2 ವರ್ಷದ ಹಿಂದೆ ಬರುವಾಗ, ನಾನು ಮತ್ತು BO ಅವರು ಬರುವಾಗ ಬಹಳ ಇದೆ, ಈಗಿನ ಒಂದು ಚಿತ್ರವೇ ಬದಲಾಗಿದೆ. ಬಹುಶಃ ಮೂಲಭೂತ ಕೆಲವು ಅಗತ್ಯವಾಗಿ ಮಕ್ಕಳಿಗೆ ಬೇಕಾಗುವಂಥದ್ದು ಈಗಾಗಲೇ ಮುಖ್ಯ ಶಿಕ್ಷಕರು ತಮಗೆಲ್ಲ ವಾಚಿಸಿದರು. ಆದರೆ ಭಾಳಷ್ಟು ಅಗತ್ಯವಿದೆ. ಸರ್ಕಾರಿ ಶಾಲೆಗಳನ್ನು ಮತ್ತೆ ಉಳಿಸಲಿಕ್ಕೆ ತಾವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ತಮ್ಮ ಊರವರು ಸಮರ್ಥವಾಗಿ ಇದೇ ಥರ ಒಂದು ಮಾದರಿಯಾಗಿ ಮಾಡಿದರೆ
ಖಂಡಿತ ಯಾವುದೇ ಖಾಸಗಿ ಸಂಸ್ಥೆಗಳು ಕಡಿಮೆ ಇಲ್ಲದಾಗೆ ನಾವು ಒಂದು ಯಶಸ್ವಿ ಆಗ್ಬೋದು ಅಂತ ನಾನು ಎಲ್ಲಿ ಇಷ್ಟಪಡ್ತೇನೆ. ಯಾಕೆಂದರೆ ತಮ್ಮ ಮಕ್ಕಳಿಗೆ ಅನಿಸ್ಬೋದು, ಪೋಷಕರಿಗೆ ಅನಿಸ್ಬೋದು, ಎಲ್ಲೋ ಒಂದು ದೊಡ್ಡ ಪಟ್ಟಣ ಪ್ರದೇಶದಲ್ಲಿ ಒಳ್ಳೆಯ ವ್ಯವಸ್ಥೆಗಳಿದೆ, ಅಲ್ಲಿ ನಮ್ಮ ಮಕ್ಕಳು ಓದ್ತಿದ್ರೆ ಉತ್ತಮ ಅಂತ ಅನಿಸ್ಬೋದು. ಆದರೆ ಇಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಮಗು ವಿದ್ಯಾಭ್ಯಾಸವನ್ನು ಪಡೆದರೆ ಅವರು ಜೀವನದ ವಿದ್ಯಾಭ್ಯಾಸವನ್ನು ಪಡಿತಾರೆ. ಯಾಕೆಂದರೆ ನಾವು ನೋಡಿದ್ದೇವೆ, ತುಂಬ ದೊಡ್ಡ ದೊಡ್ಡ ಆಂಗ್ಲ ಮಾಧ್ಯಮ ಇರ್ಬೋದು ಗುರುತಿಸ್ತಾರೆ ಮನೆಯಲ್ಲಿ. ಆದರೆ ಒಂದು ಶಾಲೆಯಲ್ಲಿ ತಾವು ಒಂದು ಸಾಧನೆಯನ್ನು ಮಾಡಿದರೆ, ನಿರಂತರವಾಗಿ ಶ್ರಮಪಟ್ಟು, ಅದು ಓದಿನಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು, ಸಾಧನೆಯನ್ನು ಮಾಡಿದರೆ ತಾವು ಶಾಲೆಯಲ್ಲಿ ಒಂದು ಗುರುತಿಸುವ ವ್ಯಕ್ತಿ ಆಗ್ತೀರಿ. ಅದು ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿನಿ ಇರ್ಬೋದು, ತಾವು ಊರಿಗೆ ಒಂದು ಗುರುತಿ ಆಗುತ್ತೆ. ಹಾಗೆ ರಾಜ್ಯದಲ್ಲಿ ತಾವು ಹೆಸರು ತಂದರೆ ಅದು ಕ್ರೀಡೆಯಲ್ಲಿರ್ಬೋದು, ವಿದ್ಯಾಸದಲ್ಲಿರ್ಬೋದು, ರಾಜ್ಯಕ್ಕೆ ಹೆಸರು ತರ್ತೀರಿ. ಆದರೆ ದೇಶಕ್ಕೆ ತಾವು ಕೀರ್ತಿಯನ್ನು ತಂದರೆ ಇಡೀ ದೇಶದಲ್ಲೇ ಗುರುತಿಸ್ತೀರಿ. ಅದೇ ರೀತಿ ತಾವು ವಿಶ್ವಕ್ಕೆ ಪರಿಚಯ ಆದರೆ ವಿಶ್ವ ಮಾನವ ಆಗ್ತೀರಿ. ನಮ್ಮ ಸಂವಿಧಾನ ನಮಗೆ ಎಲ್ಲವನ್ನೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಕೀರ್ತಿಯನ್ನು ತರಬೇಕು ಅಂತ ಆಶಿಸ್ತಾ ಮತ್ತೊಮ್ಮೆ ತಮ್ಮ STMC ಅಧ್ಯಕ್ಷರಿಗೆ, ತಮ್ಮ ಸದಸ್ಯರಿಗೆ, ಊರಿನವರಿಗೆ, ಇದಕ್ಕೆ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ, ನಮ್ಮ ಅಧ್ಯಾಪಕ ವೃಂದದವರು ಇರ್ಬೋದು, ತಮಗೆಲ್ಲರಿಗೂ ನಾನು ಅಭಿನಂದಿಸ್ತಾ ಬಹಳ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸುಂದರವಾದ ಮಾತಿಗೆ ಮನ್ನಣೆ ಇದೆ. ಖಂಡಿತವಾಗಿಯೂ ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕೆಂದೇನಿಲ್ಲ. ಸರ್ಕಾರಿ ಶಾಲೆಯಲ್ಲಿ, ಅಂಗನವಾಡಿಯಲ್ಲಿ, ಖಂಡಿತವಾಗಿಯೂ ಇಲ್ಲಿ ನಡೆದಿರುವಂಥವ್ರು ಎಲ್ಲರೂ ಅಂಗನವಾಡಿ ಎಂದು ಪ್ರಾರಂಭಗೊಂಡದ್ದು ಸರ್ಕಾರಿ ಶಾಲೆಯಿಂದ 7ನೇ ತರಗತಿ ಆದರೂ ಮಾಡಿರುವಂಥ ಎಲ್ಲ ಸರ್ವ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ಳುತ್ತಾ, ಸೇರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಸುಂದರತೆಯಲ್ಲಿ ನಿಮ್ಮ ಪಾಲನ್ನು ಸಹ ಅಪೇಕ್ಷಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿ. ಮಂಜುನಾಥ್ ಸರ್, KV, CRP, ಬಜತೂರು ಕ್ಲಸ್ಟರ್ ಸರ್, ನೀವು ಈ ಒಂದು ಸಭೆಯನ್ನು ಶತಮಾನೋತ್ಸವ ಸಂಭ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಿಮಗಾಗಿ ಈ ವೇದಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ 100ರ ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷರೇ, ಹಾಗೆ ಈ ಕಾರ್ಯಕ್ರಮದಲ್ಲಿರ್ತಕ್ಕಂತಹ ಪುತ್ತೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಹಾಗೆ ಶಾಲೆಯ ಇಲಾಖಾ ಅಧಿಕಾರಿ ವರ್ಗದವರೇ, ಹಾಗೆ CSR ಫಂಡ್ ವತಿಯಿಂದ ಈ ಶಾಲೆಗೆ ದೇಣಿಗೆಯನ್ನು ನೀಡಿದಂಥ ಎಲ್ಲ ವರ್ಗದವರೇ, ಹಾಗೆ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಊರಿನ ಸಮಸ್ತ ನಾಗರಿಕ ಬಂಧುಗಳೇ, ಹಾಗೆ ಪುಟಾಣಿ ಮಕ್ಕಳೇ, ಬಹುಶಃ ಈ ಶತಮಾನೋತ್ಸವ ಸಂಭ್ರಮ ಇವತ್ತಿನಿಂದ ಪ್ರಾರಂಭ ಆದದ್ದಲ್ಲ. ವರ್ಷಗಳ ಹಿಂದೆ ಇದಕ್ಕೆ ಪೂರ್ವ ಯೋಜನೆಯನ್ನು ಹಾಕಿಕೊಂಡು ಮುನ್ನಡೆಯನ್ನು ಇಟ್ಟಂಥವರು ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕ್ರವರು. ನಾನು ಆಗಾಗ ಈ ಶಾಲೆಗೆ ಭೇಟಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಅವರ ನಿಲುವು, ಅವರ ಧ್ಯೇಯ ಒಂದೇ ಇದ್ದದ್ದು, ಈ ಬಹುಶಃ ಇದನ್ನು ನೆಲಸಮಗೊಳಿಸಿದಂತಹ ಕೊಠಡಿಗಳು, ಮಣ್ಣಿನಿಂದ ಮಾಡಿದಂತಹ ಕೊಠಡಿಗಳು ಏನಾದರೂ ಮಾಡಿ ಈ ಕೊಠಡಿಗಳ ಬದಲಿಗೆ ಒಂದು ನೂತನ ಕೊಠಡಿಗಳನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಆಶಾ ಧ್ಯೇಯವನ್ನು ಹೊಂದಿದಂಥವರು. ಎಡೆಬಿಡದೆ ಜಾರಿ ಬಿದ್ದರು, ಬಹುಶಃ ಹಲವಾರು ಸಮಯ ನೋವನ್ನು ಅನುಭವಿಸಿದ್ದರೂ ಕೂಡ ಮನಸ್ಸಿದ್ದರೆ ಮಾರ್ಗ ಎಂಬ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಕಣ್ಣ ಮುಂದೆ ನಿಂತಿರುವಂತಹ ಈ 4 ನೂತನ ಕೊಠಡಿಗಳೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಎಂದರೆ ತಪ್ಪಾಗುವುದಿಲ್ಲ. ಬಹುಶಃ ಇದರ ಹಿಂದೆ ನಮಗೆ ಬರೀ ನೋಟ ಮಾತ್ರ, ಆದರೆ ಇದರ ಹಿಂದೆ ಸಮಯ, ಅದರ ಹಿಂದೆ ಓದಂಥವರಿಗೆ ಗೊತ್ತಿರುವಂಥದ್ದು. ಬಹುಶಃ ಅಶೋಕ್ರವರು ಒಂದು ವರ್ಷಗಳಿಂದ ಸರಿಯಾಗಿ ನಿದ್ದೆ ಮಾಡಿರಲಿಕ್ಕಿಲ್ಲ. ಈ ಒಂದು ದಿನದ ನಂತರದಲ್ಲಿ ಈ ಒಂದು ಸಂಭ್ರಮವನ್ನು ಕಂಡಂಥ STMC ಅಧ್ಯಕ್ಷರಿರ್ಬೋದು, ಶಾಲೆಯ ಮುಖ್ಯ ಶಿಕ್ಷಕರಿರ್ಬೋದು, ನೆಮ್ಮದಿಯಿಂದ ಈ ಶಾಲೆಗೆ ಇವತ್ತಿನ ಈ ಕೊಠಡಿಯನ್ನು ರೂಪುರೇಷೆಯನ್ನು ಕಟ್ಟಿಕೊಟ್ಟು ಒಂದು ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡುವಂತಹ ದಿನ ಬಹುಶಃ ಮುಂದಿನ ದಿನಗಳಲ್ಲಿ ಕಾಣ್ತಾರೆ. ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಶಾಲೆಗೆ ಶ್ರಮಿಸಿದಂತಹ ಹಲವಾರು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಶಿಕ್ಷಕರು ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ನೀಡಿದ್ದಾರೆ.
ಹೇಗೆ ಈ ಶಾಲೆ ಬೆಳೆದು ಬಂತು ಅಂತ ಹೇಳಿ. ಇನ್ನು ಇರುವಂಥದ್ದು ಜವಾಬ್ದಾರಿ ಈ ಶಾಲೆಯ ಶಿಕ್ಷಕ ವರ್ಗದವರಿಗೆ. ಏಕೆ ಅಂತ ಹೇಳಿದರೆ ಅವರ ಕೊನೆಯ ಪುಟದಲ್ಲಿ ಶಾಲೆಯ ಬೇಡಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಬೇಡಿಕೆಗಳು ಪೂರ್ಣ ಆಗಬೇಕು ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಈ ಶಾಲೆಯಲ್ಲಿ ಈ ಕೊಠಡಿಯಲ್ಲಿ ಏನು ನಿರ್ಮಾಣ ಮಾಡಿದ್ದಾರೆ ಆ ಕೊಠಡಿಯ ತುಂಬ ಮಕ್ಕಳಿರಬೇಕು. ಅದು ಬಹಳ ಮುಖ್ಯವಾದಂಥ ವಿಷಯ. ಏಕೆ ಅಂತ ಹೇಳಿದರೆ ಇವತ್ತೇನು ಈ ಶಾಲೆಯಲ್ಲಿ 100 ಮಕ್ಕಳು ಅಥವಾ 100 ಚಿಲ್ಲರೆ ಮಕ್ಕಳಿದ್ದಾರೆ, ಬಹುಶಃ ಆ ಶಾಲೆ ಮುಂದಿನ ದಿನಗಳಲ್ಲಿ 200-300ರಷ್ಟು ಮಕ್ಕಳು ದಾಖಲಾತಿಯನ್ನು ಹೊಂದಿದ್ದೇ ಆದರೆ ಅನುದಾನಗಳಿರ್ಬೋದು ಅಥವಾ ತಾವು ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಹಲವಾರು ವ್ಯವಸ್ಥಿತವಾದಂತಹ ವ್ಯವಸ್ಥೆಗಳಿರ್ಬೋದು, ಅವೆಲ್ಲವೂ ಕೂಡ ತಾನಾಗಿಯೇ ಈ ಶಾಲೆಗೆ ಬಂದು ಬೀಳ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಉತ್ತಮವಾದಂಥ ಶಿಕ್ಷಕ ವರ್ಗ ಈ ಶಾಲೆಯಲ್ಲಿ ಇರುವುದನ್ನು ನಾನು ಗಮನಿಸಿದ್ದೇನೆ. ಉತ್ತಮವಾದ ಸಂಪನ್ಮೂಲವನ್ನು ಹೊಂದಿರತಕ್ಕಂಥ ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬಹುಶಃ ಗುರುತಿಸಬೇಕಾದಂತಹ ಶಿಕ್ಷಕಿ ಅಂತ ಹೇಳಿದರೆ ಅತಿಥಿ ಶಿಕ್ಷಕರು ಮತ್ತು ಗೌರವ ಶಿಕ್ಷಕರು. ಬಹಳ ಪ್ರಶಂಸವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಶಿಕ್ಷಕರ ಬಗ್ಗೆ. ಉತ್ತಮವಾದಂಥ ನಲಿಕಲಿ ತರಗತಿಯನ್ನು ರೂಪಣೆ ಮಾಡಿರ್ತಕ್ಕಂತಹ ಶಿಕ್ಷಕರು. ಬಹುಶಃ ನಮ್ಮ ತಾಲೂಕು ಹಂತದಿಂದ ಭೇಟಿ ಕೊಟ್ಟಂತಹ BO ಸಾಹೇಬರು ಇರ್ಬೋದು ಅಥವಾ ಇಲಾಖಾ ಸಿಬ್ಬಂದಿ ವರ್ಗದವರು ಇರ್ಬೋದು, ಅಧಿಕಾರ ವರ್ಗದವರು ಉತ್ತಮವಾದ ನಲಿಕಲಿ ತರಗತಿಯನ್ನು ಹೊಂದಿದೆ ಈ ಶಾಲೆ ಅಂತ ಹೇಳಿ ಎದೆ ತಟ್ಟಿ ಹೇಳಿಕೊಳ್ಳುವಂಥ ಸ್ಥಿತಿ ಬಹುಶಃ CRP ಆಗಿರ್ತಕ್ಕಂಥ ನನಗೆ ಒದಗಿ ಬಂದಿರತಕ್ಕಂಥದ್ದು. ಉತ್ತಮವಾದಂಥ ಮಕ್ಕಳು ಲವಲವಿಕೆಯಿಂದ ಕಲಿಯತಕ್ಕಂತಹ ಮಕ್ಕಳನ್ನು ನಾನು ನಲಿಕಲಿ ಶಾಲೆಯಲ್ಲಿ ನೋಡಿದ್ದೇನೆ. ಬರೀ ಶತಮಾನೋತ್ಸವದ ದಿನವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸುವುದಿಲ್ಲ ಈ ಶಾಲೆಯ ಜನಗಳು. ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯೋತ್ಸವವನ್ನು ಕೂಡ ಇಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡುವುದನ್ನು ನಾನು ನೋಡಿದ್ದೇನೆ. ಹಾಗೆಯೇ ಪೌಷ್ಟಿಕ ದಿನ ಏನಿದೆ ಅದನ್ನು ಕೂಡ ಉತ್ತಮವಾಗಿ ಪೋಷಕರೆಲ್ಲರೂ ಕೂಡ ಸೇರಿಕೊಂಡು ಮಕ್ಕಳಿಗೆ ಪೋಷಕಾಂಶಯುತವಾದ ಆಹಾರವನ್ನು ನೀಡುವಂತಹ ಕ್ರಮವನ್ನು ಕೂಡ ನಾನು ಈ ಶಾಲೆಯಲ್ಲಿ ನೋಡಿದ್ದೇನೆ. ಇದೆಲ್ಲದನ್ನು ಗಮನಿಸಿದಾಗ ಈ ಶಾಲೆಯಲ್ಲಿ ಒಂದು ಉತ್ತಮವಾದ ಸಂಘಟನೆ ಮಾಡುವಂಥ ಶಕ್ತಿ ಈ ಅಶೋಕರಿಗೆ ಇದ್ದದ್ರಿಂದ ಇವತ್ತು ಈ ಒಂದು ಉತ್ತಮವಾದಂಥ ಶಾಲೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಭಾವಿಸ್ತೇನೆ. ಬಹುಶಃ ಇದರ ಹಿಂದೆ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಲವ್ಲಿ ಮೇಡಮ್ ಇರ್ಬೋದು, ಹಾಗೆ STMCಯ ಅಧ್ಯಕ್ಷರಾದಂಥ ಶ್ರೀಯುತ ಅಶೋಕರು ಇರ್ಬೋದು, ಅವರೊಟ್ಟಿಗೆ ಸಹಕರಿಸಿದಂಥ ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು, ಹಾಗೆ ಶಿಕ್ಷಕ ಮಿತ್ರರು, ಇದರ ಜೊತೆಯಲ್ಲಿಯೇ ಗೋಳಿತಟ್ಟು ಗ್ರಾಮ ಪಂಚಾಯಿತಿಯ ಸರ್ವ ಅಧ್ಯಕ್ಷ ಮಿತ್ರರು, ಹಳೆ ವಿದ್ಯಾರ್ಥಿ ಸಂಘದವರು, ಇವರೆಲ್ಲರ ಸಹಕಾರ, ಒಗ್ಗೂಡುವಿಕೆ, ಊರಿನವರ ಬೆಂಬಲ ಇವತ್ತು ಈ ಶಾಲೆ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಸಂಪ್ರದಾಯ, ಈ ಪರಂಪರೆ ಮುಂದಿನ ಪೀಳಿಗೆಗೆ ತಲುಪಬೇಕು ಅಂತ ಹೇಳಿದರೆ ಬಹುಶಃ ಇವತ್ತಿನ ಒಂದು ನೆನಪು ಸದಾ ಚಿರಕಾಲ ಉಳಿಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವಕಾಶವನ್ನು ನೀಡಿದಂಥ ಈ ಆಲಂತಾಯ ಶಾಲೆಗೆ ಹಾಗೆ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಖಂಡಿತವಾಗಿಯೂ ಸರ್, ಒಂದು ಕೈಯಿಂದ ಚಪ್ಪಲೆ ಯಾವತ್ತೂ ಸಾಧ್ಯವಿಲ್ಲ. 2 ಕೈ ಸೇರಿದರೆ ಸುಂದರವಾದ ಶಬ್ದ ಅದರೊಟ್ಟಿಗೆ ಹಲವಾರು ಚಪ್ಪಲೆ ಸೇರಿದೆ ಜೋರಾದ ಚಪ್ಪಾಳೆ ಕೇಳಬಹುದು. ಅಂತೆಯೇ ಸಹಕರಿಸಿದವರು ಎಲ್ಲರೂ ನಮ್ಮೊಂದಿಗಿದ್ದಾರೆ. ಅವರು ಇವರು ಎಂದರೆ ತಪ್ಪಾದೀತು. ಖಂಡಿತವಾಗಿಯೂ ಅವರು ಮುಖ್ಯವಾಗಿ ಅವರೊಟ್ಟಿಗೆ ಸೇರಿದವರು ಹಲವಾರು. ಖಂಡಿತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮಂಜುನಾಥ್ KV CRP ಬಜತ್ತೂರು ಕ್ಲಸ್ಟರ್ ಸರ್, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮಗೆ ಈ ಒಂದು ಸುಂದರ ಕಟ್ಟಡದ ನಿರ್ಮಾಣಕ್ಕೆ ದೇಣಿಗೆಯನ್ನು ನೀಡಿದಂತಹ ಗಣ್ಯ ಅತಿಥಿಗಳಿಗೆ ಸನ್ಮಾನದ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಸನ್ಮಾನದ ಕಾರ್ಯಕ್ರಮದತ್ತ ನಾವು ಸಾಗುತ್ತಾ ಪ್ರಥಮವಾಗಿ ನಮ್ಮ MRPL ಇದರಿಂದ ಪ್ರತಿನಿಧಿಯಾಗಿ ಆಗಮಿಸಿರುವಂತಹ ಕೇಶವ ಪಾಟಾಲಿ CSR ಮ್ಯಾನೇಜರ್ MRPL ಸರ್, ನೀವೊಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭೆಯಲ್ಲಿ ನೆರೆದಂತಹ ಅತಿಥಿಗಳು ಸೇರಿ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಗೆ ಯಾವತ್ತೂ ಈ ಶತಮಾನೋತ್ಸವದ ಸಂಭ್ರಮದ ಒಳಗೊಂಡಿರುವಂತಹ ಎಲ್ಲ ಸದಸ್ಯರುಗಳು ಚಿರಋಣಿಯಾಗಿರ್ತೇವೆ. ಖಂಡಿತ ಈ ಸುಂದರ ಕಟ್ಟಡ ನಿರ್ಮಾಣದಲ್ಲಿ ನಿಮ್ಮ ಸಹಭಾಗಿತ್ವ
ನಮ್ಮ ಅಪೇಕ್ಷೆಗೆ ನಿಮ್ಮ ಸಹಭಾಗಿತ್ವ ಕೊಂಡಾಡಿಕೊಳ್ಳುತ್ತಾ ಇದ್ದೇವೆ. 100 ವರ್ಷ ಈವರೆಗೆ ಹುಲಿನಂಚಿನ ಶಾಲೆಯಲ್ಲಿ ಆರಂಭಗೊಂಡಂತಹ ಈ ಶಾಲೆ ಇದೀಗ ಉನ್ನತ ಮಟ್ಟದ ಕಟ್ಟಡದ ನಿರ್ಮಾಣದೊಂದಿಗೆ ಇನ್ನಷ್ಟು 100 ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸುವಲ್ಲಿ ಈ ಕಟ್ಟಡದ ನಿರ್ಮಾಣಕ್ಕೆ ನಿಮ್ಮ ಕೈ ಜೋಡಣೆಯಾಗಿದೆ. ಈ ಶುಭ ಸಂದರ್ಭದಲ್ಲಿ ಸಹಕರಿಸಿದಂಥ ನಿಮಗೆ ನಮ್ಮ 100 ಮಕ್ಕಳು ಇನ್ನಷ್ಟು ಬಂದರೂ ಅವರಿಗೆ ಸವಿನೆನಪಾಗಿರುವಂತಹ ಈ ಕಟ್ಟಡದ ನಿರ್ಮಾಣಕ್ಕೆ ನಿಮ್ಮ ದೇಣಿಗೆ ನಮ್ಮ ಅಪೇಕ್ಷೆ. ಖಂಡಿತವಾಗಿಯೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕೇಶವ ಪಟಾಲಿ CSR ಮ್ಯಾನೇಜರ್ MRPL ಜೋರಾದ ಚಪ್ಪಾಳೆ ಮೂಲಕ ಇವರ ಕೊಡುಗೆಯನ್ನು ಸ್ವೀಕರಿಸುವಲ್ಲಿ ನಾವು ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವರು ಅಭಿನಂದನ್ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನ್ PPL ಕಡೆಯಿಂದ ನಿಮ್ಮ ಸಹಕಾರ ಸಹ ನಮ್ಮೊಂದಿಗೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ್ದು. ಆ ಕಾರಣವಾಗಿ ನಿಮ್ಮನ್ನು ಸಹ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲು ಇಚ್ಛಿಸ್ತಾ ಇದ್ದೇವೆ. ಪರದೀಪ ಪ್ರೊಪೈಟ್ಸ್ ಲಿಮಿಟೆಡ್ ಮಂಗಳೂರು ಇದರ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿನ ಅಭಿನಂದನ್ ಸರ್ ನಮ್ಮೊಂದಿಗಿದ್ದಾರೆ. ಈ ಕಂಪನಿಯ ಪರವಾಗಿ ಪ್ರತಿನಿಧಿಸುತ್ತಾ ಇರುವರು ನಮ್ಮ ಈ ದೇಣಿಗೆಯನ್ನು ಸಂಪೂರ್ಣವಾಗಿ ಖುಷಿಯಿಂದ ಸ್ವೀಕರಿಸುತ್ತಾ ಮಕ್ಕಳ ಆಶಯ ಅಂತೆಯೇ ಹಿರಿಯರ ಆಶೀರ್ವಾದ ಎಲ್ಲ ನಿಮ್ಮೊಂದಿಗೆ ಇರಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕರುಣಿಸಲಿ ಎಂಬ ಆಶಯದೊಂದಿಗೆ ಜೋರಾದ ಚಪ್ಪಾಳೆ ನೀಡಿ ಈ ಸನ್ಮಾನವನ್ನು ಕಾರ್ಯಕ್ರಮ ನೆರವೇರಿಸಬೇಕಾಗಿ ಅತಿಥಿ ಭಾಗಸ್ಥರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವರು ಕರ್ನಾಟಕ ಬ್ಯಾಂಕ್ ಇದನ್ನು ಪ್ರತಿನಿಧಿಸುವಂತಹ ಶ್ಯಾಮ್ ಭಟ್ ಉಪ್ಪಿನಂಗಡಿ ವ್ಯವಸ್ಥಾಪಕರು, ಕರ್ನಾಟಕ ಬ್ಯಾಂಕ್ ಉಪ್ಪಿನಂಗಡಿ ಶಾಖೆ. ಸರ್, ನಿಮ್ಮನ್ನು ಸಹ ನಾವು ತುಂಬು ಹೃದಯದಿಂದ ಸನ್ಮಾನಿಸಲು ಇಚ್ಛಿಸಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನೆರೆದಿದ್ದಂತಹ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲೆಯ ಬೇಡಿಕೆಯನ್ನು ಈಡೇರಿಸಿದ್ದೀರಿ. ಶಾಲೆಯ ಬೇಡಿಕೆಯನ್ನು ಈಡೇರಿಸಿದರೆ ಮಕ್ಕಳ ಬೇಡಿಕೆಯನ್ನು ಈಡೇರಿಸಿದಂತೆ ಸಮ ಎಂಬ ಮಾತಿನೊಂದಿಗೆ ಈ ಸುಂದರ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿ. ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರ್ತಕ್ಕಂತಹ ಬಾಬು ನಾಯ್ಕ ಸರ್. ಸರ್, ನೀವು ಸಹ ನಿಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಡೆಯಿಂದ ನಮ್ಮ ಈ ಬೇಡಿಕೆಗೆ ಮನ್ನಣೆ ಇಟ್ಟು ಬೇಡಿಕೆಯನ್ನು ಈಡೇರಿಸಿದ್ದೀರಿ. ನಿಮಗೆ ಸಹ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಾ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರು, ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸೇರಿಕೊಂಡು ಈ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಎಸ್, ಥ್ಯಾಂಕ್ ಯು. ಖಂಡಿತ ನಿಮ್ಮ ಸಹಕಾರವನ್ನು ನಾವು ಮನದಾಳದಿಂದ ಕೊಂಡಾಡಿಕೊಂಡಿದ್ದೇವೆ. ಅತಿಥಿಗಳು ಅಲ್ಲೇ ಒಂದು ನಿಮಿಷ ಅಲಂಕರಿಸಬೇಕು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೋರ್ವ ಗಣ್ಯ ವ್ಯಕ್ತಿಗೆ ನಾವು ಸನ್ಮಾನಿಸಲಿದ್ದೇವೆ. ಕ್ಷಮಿಸಿ, ಮನೋಹರ್ ಸರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಮನೋಹರ್ KR, ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್. ಮನೋಹರ್ KR ನಮ್ಮೊಂದಿಗೆ ಶಾಲೆಯಲ್ಲಿ ಈ ಕಟ್ಟಡದ ವಿನ್ಯಾಸವನ್ನು ಮಾಡಿದ್ದಕ್ಕೆ ಮತ್ತೆ ಹೃದಯ ಅಂತರಾಳದ ಸ್ವಾಗತವನ್ನು, ಧನ್ಯವಾದವನ್ನು ಎಲ್ಲವನ್ನು ಸಮರ್ಪಿಸಿಕೊಳ್ತಾ ಮೊನ್ನೆಯಿಂದ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮೊಂದಿಗೆ ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮುರಳೀಶ್, ಓವರ್ ಟು ಯು. ನಮ್ಮ ಶಾಲೆಯ ಕಟ್ಟಡಗಳನ್ನು ಕಟ್ಟುವಾಗ ಪ್ರಾರಂಭದಿಂದ ನಾವು ಕೊಟ್ಟಂತಹ ಮೊತ್ತ ಕೇವಲ 70,000 ರೂಪಾಯಿ. ಆಗ ಅವರು ಶಾಲೆಯ ಈ ಕಟ್ಟಡದ ಸಂಪೂರ್ಣ ಸ್ಟ್ರಕ್ಚರನ್ನು ನಿರ್ಮಿಸಿದ್ದಾರೆ. ಸ್ವತಃ ತಮ್ಮ ಸ್ವಂತ ದುಡ್ಡಿನಿಂದ ಪೂರ್ಣ ಕಟ್ಟಡವನ್ನು ಕಟ್ಟಿ ಆಮೇಲೆ ಅನುದಾನಕ್ಕಾಗಿ ಕಾದು ಅದನ್ನು ಪಡೆದಿದ್ದನ್ನು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಶಾಲೆಯವರು ಪೋಷಕ, ಓರ್ವ ಊರಿನ ವ್ಯಕ್ತಿಯಾಗಿ ಹಾಗೂ ಶಾಲೆಯವರು ಸಾಮಾನ್ಯ ನಿನ್ನೆ ರಾತ್ರಿಯವರು ಕಸ ಗುಡಿಸ್ತಾ ಇದ್ದರು. ಹಾಗೆ ಎಲ್ಲ ಕೆಲಸಗಳನ್ನು ಅತ್ಯಂತ ಶ್ರದ್ಧೆಯಿಂದ ಇದು ಹೀಗೆ ಆಗಬೇಕು ಅನ್ನುವ ನಿರ್ದೇಶನ ನೀಡುತ್ತಾ ಮಾಡಿದಂತಹ ಮನೋಹರ್ ಅವರನ್ನು ನಮ್ಮ ಶಾಲೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಮನೋಹರ್ ಅವರೇ, ನಿಮ್ಮ ಮುಂದಿನ ತಂತ್ರಜ್ಞಾನದ ಭವಿಷ್ಯ ಉಜ್ವಲವಾಗಲಿ, ಉತ್ತಮವಾಗಲಿ, ಇನ್ನಷ್ಟು ಅವಕಾಶಗಳು ಎಲ್ಲ ಕಡೆಯಿಂದ ಬರಲಿ. ಅದೇ ರೀತಿ ನಮ್ಮ ಮುಂದಿನ ಕಟ್ಟಡವನ್ನು ಕೂಡ ನೀವು ಇಷ್ಟೇ ಯೋಗ್ಯವಾಗಿ ಭದ್ರವಾಗಿ ನಿರ್ಮಿಸಿಕೊಡಬೇಕು ಅಂತ ಹೇಳ್ತಾ ಸನ್ಮಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಸನ್ಮಾನಗೊಳ್ತಿರುವಂತಹ ಮನೋಹರ್ KR, ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್, ನಿಮ್ಮ ಸಹಕಾರ ನಮ್ಮೊಂದಿಗೆ ಖಂಡಿತವಾಗಿಯೂ ಈಗ ಮಾತ್ರ ಅಲ್ಲ ಎಂದೆಂದಿಗೂ ಬೇಕು ಎಂಬ ಆಶಯದೊಂದಿಗೆ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಸನ್ಮಾನಗೊಂಡಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸನ್ಮಾನಗೊಂಡಿರುವಂತಹ ಶ್ರೀಯುತ ಕೇಶವ ಪಾಟಾಲಿ, CSR ಮ್ಯಾನೇಜರ್, MRPL ಸರ್, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೇಶವ ಪಾಟಾಲಿ, CSR ಮ್ಯಾನೇಜರ್, MRPL. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾದಂತಹ ಪಂಚಾಯತಿನ ಅಧ್ಯಕ್ಷರೇ, ಗಣ್ಯರೇ ಹಾಗೂ SDMC ಅಧ್ಯಕ್ಷರೇ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಅಧ್ಯಾಪಕರಿಂದವರೇ ಹಾಗೂ ಇಲ್ಲಿ ನೆಲೆಸಿರುವಂಥ ಸಮಾಜ ಬಂಧವರೇ, ಪೋಷಕರೇ ಹಾಗೂ ಮಕ್ಕಳೇ, ಇಂದಿನ ಈ ಶಾಲಾ ಕೊಠಡಿಯ ಉದ್ಘಾಟನೆ ಮತ್ತು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಬಂದಾಗ ನಾನಿಲ್ಲಿ ಬರುವಾಗಲೇ ಇಲ್ಲಿ ನೆರೆಯುವಂಥ ಆ ಒಂದು ಎಲ್ಲರನ್ನು ಸ್ವಾಗತಿಸುವುದನ್ನು ನೋಡಿದಾಗ ಇಂಥ ಏರಿಯಾದಲ್ಲಿ ಇಂಥ ಸಂಭ್ರಮ, ಇದೊಂದೊಂದು ಸಂಭ್ರಮ ಹಾಗೆ ಕಾಣ್ತಾ ಇದೆ. ಇಲ್ಲಿ ನೋಡುವಾಗ ಎಲ್ಲರ ಮುಖದಲ್ಲಿ ಒಂದು ಹಸನ್ಮುಖ ಆಗಿ ಎಲ್ಲರನ್ನು ಅಷ್ಟು ಆತ್ಮೀಯವಾಗಿ ಎಲ್ಲರನ್ನು ಅವರು ಸ್ವಾಗತ ಮಾಡಿಸ್ತಾ ಇದ್ದರು. ಇಂಥ ಕಾರ್ಯಕ್ರಮದಲ್ಲಿ ನಾನು MRPL ಸಂಸ್ಥೆಯ ಒಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಭಾಗವಹಿಸ್ತಿದ್ದೇನೆ. MRPL ಸಂಸ್ಥೆ ನಿಮಗೆ ಗೊತ್ತಿರ್ಬೋದು, ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರತಿಷ್ಠೆಯಾದಂಥ ಪಬ್ಲಿಕ್ ಸೆಕ್ಟರ್ ಕಂಪನಿ. MRPL ಕಂಪನಿಯು ಪ್ರತಿ ವರ್ಷ ಸಹ ತಮ್ಮ ಪ್ರಾಫಿಟಲ್ಲಿ ಬಂದಂಥ ಇದರಿಂದ ಸಮಾಜಮುಖಿ ಕಾರ್ಯಕ್ರಮಕ್ಕೆ ತನ್ನ
ಅದು ಲಾಭದ ಅಂಶದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ನಿಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡದಲ್ಲಿ ಕಳೆದ 5 ವರ್ಷದಿಂದ ಒಂದು 300 ಟಾಯ್ಲೆಟ್ಗೆ ಅನುದಾನವನ್ನು ಕೊಟ್ಟಿರುತ್ತೆ. ಅದೇ ಥರ ಕ್ಲಾಸ್ ರೂಮ್ಗಳಿಗೆ, ಕಟ್ಟಡಕ್ಕೆ, ಮೇಯ್ನಾಗಿ ಇಂಥ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ರಿಲೇಟೆಡ್ ಇದಕ್ಕೆ ನಾವು ಅನುದಾನವನ್ನು ಕೊಡ್ತಾ ಇದ್ದೇವೆ. ಈ MRPL ಸಂಸ್ಥೆಯು ಈಗ ಇದು CSR ಸಂಸ್ಥೆ ಫಂಡನ್ನು ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ ಮತ್ತು ಬಹುಜನ ಮತ್ತು ಸಂಸ್ಕೃತಿ ಮತ್ತು ಪ್ರಕೃತಿ ಇಂಥ 5 ಏರಿಯಾಗಳಲ್ಲಾಗಿ ಡಿವೈಡ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದರಿಂದಾಗಿ ಮುಖ್ಯವಾಗಿ ಸಮಾಜದಲ್ಲಿ, ಯಾಕೆಂದರೆ ಈಗ ಮುಖ್ಯವಾಗಿ ನಾವು ಕೊಡ್ತಿರೋದು ಓನ್ಲಿ ಸರ್ಕಾರಿ ಶಾಲೆಗಳಿಗೆ ಮಾತ್ರ, ಸರ್ಕಾರಿ ಆಸ್ಪತ್ರೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಇದಕ್ಕೆ ಕೊಡ್ತಾ ಇರೋದು. ಯಾಕೆಂದರೆ ಸರ್ಕಾರದಿಂದ ಅವರಿಗೆ ಅನುದಾನ ಬರ್ಬೋದು, ಆದರೂ ಸಹ ಇಂದಿನ ಆಧುನಿಕ ಯುಗದಲ್ಲಿ ನಮಗೆ ನೋಡ್ತಾ ಇದ್ದೇವೆ ಎಲ್ಲ ಪೈಪೋಟಿ, ಅಂದರೆ ಇದು ಖಾಸಗಿ ವಿದ್ಯಾಸಂಸ್ಥೆಗಳು ಬರ್ತಾ ಇದೆ, ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಮ್ಮ ಸರ್ಕಾರಿ ಸಂಸ್ಥೆಗಳು ಇದಕ್ಕೇನು ಕಡಿಮೆ ಅಲ್ಲ ಅಂತ ಉದ್ದೇಶದಿಂದ ಕಟ್ಟಡಕ್ಕೋಸ್ಕರ ಮಕ್ಕಳು ಉತ್ತಮ ರೀತಿಯಲ್ಲಿ, ಯಾಕೆಂದರೆ ನೀವು ನೋಡ್ಬೋದು ಸರ್ಕಾರಿ ಶಾಲೆಯಲ್ಲಿ ಇರುವಂಥ ಟೀಚರ್ಗಳು ಒಳ್ಳೆ ಕ್ವಾಲಿಫೈಡು, ಯಾಕೆಂದರೆ ಅವರೆಲ್ಲ ಎಕ್ಸಾಮ್ ಬರೆದು ಬರ್ತಾ ಇದ್ದಾರೆ. ಆದರೂ ಸಹ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಇಂತಿನ ಈ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ, ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ನೋಡುವಾಗ ಜನಗಳು ಅಲ್ಲಿ ಕಳಿಸ್ತಾರೆ. ಇಂಥ ಫೆಸಿಲಿಟಿ ಅಂದರೆ ಇಂಥ ಒಳ್ಳೆಯ ಶಾಲೆ ಆವರಣ ಅಲ್ಲಿ ಸವಲತ್ತುಗಳು ಬಂದಾಗ ಆಬ್ವಿಯಸ್ಲಿ ಮಕ್ಕಳ ಸಂಖ್ಯೆ ಇನ್ಕ್ರೀಸ್ ಆಗ್ಬೋದು. ಸೊ ಈ ನಿಟ್ಟಿನಿಂದ MRPL ಸಂಸ್ಥೆಯು ಇಂಥ ಸರ್ಕಾರಿ ಶಾಲೆಗಳಿಗೆ ತಮ್ಮಲ್ಲಿರುವ ಅನುದಾನವನ್ನು ಕೊಡ್ತಾ ಬಂದಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಠಡಿಗಳು ಭಾಳ ಉತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕೆ ನಾನು ಈ SDMC ಅಧ್ಯಕ್ಷರನ್ನು ಹಾಗೂ HM ಅನ್ನು ಹಾಗೂ ಇಲ್ಲಿಯ ಕಾಂಟ್ರಾಕ್ಟರನ್ನು ಮುಖ್ಯವಾಗಿ ಈ ಬಿಲ್ಡಿಂಗ್ ಇಷ್ಟು ಚೆನ್ನಾಗಿ ಬರಬೇಕಿದ್ರೆ ಎಲ್ಲರ ಪರಿಶ್ರಮ ಮುಖ್ಯ. ಸೊ MRPL ಸಂಸ್ಥೆ ಅನುದಾನ ಕೊಡ್ಬೋದು, ಅನುದಾನ ಈ MRPL ಅವರು ಬೇರೆ ಸಂಸ್ಥೆ ಕೊಡುತ್ತೆ, ಬಟ್ ಅದನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡುತ್ತೆ ಅದು ಮುಖ್ಯ. ಅದೊಂದು ಯುಟಿಲೈಸ್, ಈಗ ಕಟ್ಟಡ ಬಂದಿದೆ, ಇದನ್ನು ಇನ್ನೂ ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ. ಇದು ಎಲ್ಲ ಸ್ಕೂಲ್ HM ಇದು SDMC ಇದು ಹಾಗೂ ಊರಿನವ್ರದ್ದು ಎಲ್ಲರ ಜವಾಬ್ದಾರಿ ಆಗಿರುತ್ತದೆ. ಸೊ ಇಂದಿನ ಈ ಕಾರ್ಯಕ್ರಮವು ಉತ್ತಮವಾಗಿ ನಡೀಲಿಕ್ಕೆ ಎಲ್ಲರ ಸಹಕಾರವನ್ನು ಕಾಣ್ತಾ ಇದ್ದೇನೆ. ಏಕೆಂದರೆ ಇದು ಯಾವುದೇ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡಿಬೇಕಿದ್ರೆ ಎಲ್ಲರ ಸಹಭಾಗಿತ್ವ ಅಷ್ಟೇ ಮುಖ್ಯ. ಸೊ ಇಲ್ಲಿ ಮೇದಂಥ ಮಕ್ಕಳು, ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಮಕ್ಕಳು ಈ ಶಾಲೆ ಕಟ್ಟಡ ನಿಮ್ಮ ಎಜುಕೇಷನ್ಗೆ ಇದು ಒಂದು ಒಳ್ಳೆಯ ಅವಕಾಶ. ಎಲ್ಲ ಮಕ್ಕಳಿಗೆ ಇರ್ಬೋದು, ಈಗ ನಿಮಗೆ ಕಲಿಯುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಎಜುಕೇಷನ್, ಆದರೆ ಮುಂದೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಈಗ ಕಷ್ಟಪಟ್ಟರೆ ಮುಂದೆ ಒಳ್ಳೆ ಪ್ರತಿಫಲ ನಿಮಗೆ ಸಿಗುತ್ತೆ. ಸೊ ಆದ್ದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರೂ ಎಲ್ಲ ಕಾರ್ಯಕ್ರಮ ಇನ್ನೂ ಸಹ ಉತ್ತಮವಾಗಿ ನಡೀಲಿ. ಇಂಥ ಅವಕಾಶವನ್ನು ಒದಗಿಸಿದ್ದಕ್ಕೆ ನಾನು ಅಲಂತಾಯ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, SDMC ಅಧ್ಯಕ್ಷರಿಗೂ ಹಾಗೂ ಇಲ್ಲಿ ಅಧ್ಯಾಪಕರಿಂದ ಎಲ್ಲರಿಗೂ ಸಹ ಧನ್ಯವಾದ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುಂದರ ಶುಭ ನುಡಿಗಳನ್ನಾಡಿದಂತಹ ಸರ್ ನಿಮಗೂ ಸಹ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಖಂಡಿತ ಒಂದು ಶಾಲೆಯನ್ನು ನಿರ್ಮಿಸುವುದು ಸುಲಭವಲ್ಲ, ನಿರ್ವಹಣೆ ಮಾಡುವುದು ಎಷ್ಟು ಸಾಧ್ಯತೆ ಇದೆ ಎಂಬುದು ಮುಖ್ಯವಾಗುತ್ತದೆ ಎಂಬ ಮಾತಿನೊಂದಿಗೆ ಸುಂದರ ಮಾತನಾಡಿದಂತಹ ಕೇಶವ ಪಾಟಾಲಿ, CSR ಮ್ಯಾನೇಜರ್ MRPL, ಧನ್ಯವಾದಗಳು ಸರ್ ನಿಮಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕರ್ನಾಟಕ ಬ್ಯಾಂಕನ್ನು ಪ್ರತಿನಿಧಿಸಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆದಂತಹ ಶ್ಯಾಮ್ ಭಟ್ ಸರ್, ಓಕೆ ಥ್ಯಾಂಕ್ ಯು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರ್ತಕ್ಕಂತಹ ಬಾಬು ಸರ್ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಓವರ್ ಟು ಯು ಸರ್. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ ಇವತ್ತು ವಿಶೇಷವಾಗಿ ಈ ಶಾಲೆ ಪ್ರಾರಂಭ ಆಗಿ 100 ವರ್ಷ ಆಯಿತು. ಮೇಡಮ್ ಹೇಳಿದ ಪ್ರಕಾರ 102 ವರ್ಷ ಆಯಿತು. 100ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ, ಆ ಶತಮಾನೋತ್ಸವದಲ್ಲಿ ನಾವೆಲ್ಲಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮಾಧ್ಯಮದವರೇ, ಪುಟಾಣಿ ಮಕ್ಕಳೇ, ಆತ್ಮೀಯರೇ,
ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಬೇಕು, ಎಲ್ಲ ಸ್ತರದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಸಾಧಾರಣ 44 ವರ್ಷದ ಹಿಂದೆ ಈಗಿನ ಪೂಜ್ಯರು ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯಬೇಕು, ಅವನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವನಲ್ಲಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಂಡು ಅವನ ಅಭಿವೃದ್ಧಿಯನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಯೋಜನೆ ಅದುವೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಧುಗಳೇ. ಇದು 44 ವರ್ಷ, ಅರ್ಥಾತ್ 1982ರಲ್ಲಿ ಪ್ರಾರಂಭ ಆಯಿತು. ಇದರಲ್ಲಿ ಮುಖ್ಯವಾಗಿ 2 ರೀತಿಯ ಕಾರ್ಯಕ್ರಮಗಳು ಉಂಟು. ಒಂದು ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ, ಮತ್ತೊಂದು ಸಮುದಾಯ ಅಭಿವೃದ್ಧಿ. ಒಂದು ಕುಟುಂಬದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದನ್ನು ಗುರುತಿಸಿ ಅವರಿಗೆ ಬೇಕಾದಂಥ ಮಾಹಿತಿ, ಮಾರ್ಗದರ್ಶನ, ಅನುದಾನ, ಅದರ ಒಟ್ಟಿಗೆ ಸಾಲ ಸೌಲಭ್ಯವನ್ನು ಕೊಟ್ಟು ಅವರನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟೋ ಲಕ್ಷ ಕುಟುಂಬಗಳು, ನಾವು ಮತ್ತು ನಮ್ಮ ಗಣ್ಯರೊಬ್ಬರು ಅಲ್ಲಿ ಮಾತಾಡ್ತಿದ್ದೆವು. ಇಲ್ಲಿ ಎಷ್ಟೋ ಲಕ್ಷ ಕುಟುಂಬಗಳಿಗೆ ನಾವು ಆ ಪ್ರಥಮದಲ್ಲಿ ಝೀರೋದಲ್ಲಿ ಇತ್ತು. 44 ವರ್ಷದ ಹಿಂದೆ ಝೀರೋದಲ್ಲಿ ಇದೆ. ಇಲ್ಲಿಗೆ 2002ರಲ್ಲಿ ಯೋಜನೆ ವಿಸ್ತರಣೆ ಆಯಿತು. ತದನಂತರ ಒಂದಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ಕೆಲವರು ಸ್ವಉದ್ಯೋಗ ಮಾಡಿದ್ದಾರೆ, ಕೆಲವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಮನೆ ಮೂಲಸೌಕರ್ಯವನ್ನು ಜಾಸ್ತಿ ಮಾಡಿದ್ದಾರೆ. ಹೀಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದರ ಒಟ್ಟೊಟ್ಟಿಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ, ಸಮುದಾಯ ಅಂತ ಹೆಸರು ಹೇಳುವ ಹಾಗೆ ಇಡೀ ಸಮುದಾಯದಲ್ಲಿ ಯಾವುದಾದರೂ ಕಾಮಗಾರಿಗಳನ್ನು ಮಾಡೋದಿದ್ದರೆ ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದಿಂದ ಅನುದಾನವನ್ನು ಕೊಟ್ಟು ಅದನ್ನು ಪೂರ್ತಿಗೊಳಿಸ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಿದೆ ಬಂಧುಗಳೇ. ಆತ್ಮೀಯರೇ, ಈ ಶಾಲೆಯ ವರದಿಯನ್ನು ಮಂಡನೆ ಮಾಡಿದರು ಮುಖ್ಯ ಶಿಕ್ಷಕರು. ಅದರಲ್ಲಿ ಈ ಹಿಂದೆ ಇಸುವಿ ನೆನಪಿಲ್ಲ ನನಗೆ, ಆವಾಗ ಕೂಡ ಆ ಪ್ರಥಮ ಹಂತದಲ್ಲಿ 8,500 ರೂಪಾಯಿಯನ್ನು, ಆವಾಗ ಹಣದ 8,500 ಅಂದರೆ ಬಹಳ ದೊಡ್ಡ ಮೊತ್ತ. ಅದು ಆ ಮೊತ್ತವನ್ನು ಧರ್ಮಸ್ಥಳದಿಂದ ಇಲ್ಲಿಯ ಕಾಮಗಾರಿಗೆ ಕೊಟ್ಟಿದ್ದರು. ಈ ಸಲ ಕೂಡ ಅದಕ್ಕೆ DDಯನ್ನು ಕೊಡಬೇಕಾದ್ರೆ ನಾವಿಲ್ಲಿ ಬಂದಿದ್ದೆವು. ನನಗೆ ಆ DDಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೆ. ಆದರೆ ಇವತ್ತು ನೋಡಬೇಕಾದ್ರೆ ನನಗೆ ಡೌಟ್ ಬಂತು, ಇದೇ ಶಾಲೆ ಹೌದಾ ಅಲ್ವಾ ಅಂತ. ನನ್ನ ಮೇಡಮ್ ಜಯಶ್ರೀ ಇದ್ದರು, ಅವರಲ್ಲಿ ಕೇಳಿದೆ, ಸರ್ ನೀವು ಅವತ್ತು DD ಕೊಡಲಿಕ್ಕೆ ಬಂದಿದ್ದೀರಿ, ಇದೇ ಶಾಲೆ ಅಂತ ಹೇಳಿದರು. ಮತ್ತೆ ನಾನು ಫ್ಲ್ಯಾಶ್ ಆಯಿತು, ಇದೇ ಶಾಲೆ, ಹೌದು ಅಂತ. ಅಂದರೆ 100 ವರ್ಷದ ಹಿಂದೆ ನಾವು ಹೇಗಿದ್ದೆವು ಅನ್ನೋದನ್ನು ವರದಿಯಲ್ಲಿ ಮಂಡನೆ ಮಾಡಿದರು. ಈ ಶಾಲೆಯಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಈ ಕಲಿತವರು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಎಷ್ಟೋ ಸಾವಿರ ಅಲ್ಲ ಲಕ್ಷ ಮಂದಿಯನ್ನು ಇದರಲ್ಲಿ ಕಲಿತಿರಬಹುದ ಏನೋ. ಅಂತೂ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥದ್ದು ಇಂತಹ ಶಾಲೆಗಳಲ್ಲಿ. ಈ ಶಾಲೆಗಳಿಗೆ ಪ್ರಥಮದಲ್ಲಿ ಹೇಗಿತ್ತು, ಆಮೇಲೆ ಹೇಗೆ ಬೆಳೆದು ಬಂತು ಅನ್ನೋ ವಿಚಾರವನ್ನು ಇಲ್ಲಿ ಮಂಡನೆ ಮಾಡಿದರು ಮೇಡಮ್. ಈ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕಾದರೆ ಇದಕ್ಕೆ ಕಾರಣಕರ್ತರು SDMCಯ ಅಧ್ಯಕ್ಷರು ಅಶೋಕರ ಅಂತ ಹೇಳ್ಬೋದು. ಯಾಕಂದರೆ ನಾವತ್ತು DDಯನ್ನು ಕೊಡಬೇಕಾದ್ರೂ ಕೂಡ ಅಶೋಕರನ್ನ ಕೂಡ ಬಂದಿದ್ದರು. ಅವರು ಅಟ್ಲೀಸ್ಟ್ ನನಗೆ ಬಹಳ ಆಶ್ಚರ್ಯ ಆಯಿತು. ಆ ವ್ಯಕ್ತಿ ಕೂಲಿ ಕೆಲಸಕ್ಕೆ ಹೋಗ್ಕೊಂಡ 1 ತಿಂಗಳಲ್ಲಿ ಇದಕ್ಕೆ ಶ್ರಮ ವಹಿಸಿ 1 ತಿಂಗಳು 1.5 ತಿಂಗಳಿಂದ ಶ್ರಮ ವಹಿಸಿ ಇದನ್ನು ಪೂರ್ತಿ ಆಗಬೇಕು ಅಂತ ಹಠ ಹಿಡಿದನ್ನು ಮಾಡಿದವರು ಅವರು ಮತ್ತು ಅವರ ಬಳಗದವರು. ಅವರಿಗೆ ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ, ಧರ್ಮಸ್ಥಳದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವರ ಹಾಗೆ ಉಳಿದ SDMC ಅವರು ಪ್ರಯತ್ನವನ್ನು ಪಟ್ಟರೆ ನಮ್ಮ ಎಲ್ಲ ಶಾಲೆಗಳ ಮಾದರಿ ಶಾಲೆಗಳಾಗುವಲ್ಲಿ ಸಂದೇಹ ಇಲ್ಲ. ಆ ದೃಷ್ಟಿಯಲ್ಲಿ ಇವರು ಒಬ್ಬ ಮಾಡೆಲ್ SDMC ಅಧ್ಯಕ್ಷರ ಅಂತ ಹೇಳ್ಬೋದು. ಆತ್ಮೀಯರೇ, ಇದು ನಮ್ಮ ಶಾಲೆಯ ಬಗ್ಗೆ ಆಯಿತು. ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಇರತಕ್ಕಂಥ ನಮ್ಮ ಪೇರೆಂಟ್ಸ್ಗಳು, ನಿಮ್ಮ ಜವಾಬ್ದಾರಿ ಕೂಡ ಉಂಟು. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಕೊಡ್ತಾರೆ, ಅಲ್ಲ ಅಧ್ಯಾಪಕರು ಬಂದದವರು ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಕೇವಲ ಶಾಲೆಯ ಓದು ಬರಹ ಮಾತ್ರ ಅಲ್ಲ, ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಅವರಿಗೆ ಸ್ವಚ್ಛತೆಯನ್ನು ಕಲಿಸಬೇಕು, ಟೈಮ್ ಸೆನ್ಸನ್ನು ಕಲಿಸಬೇಕು. ಇದೆಲ್ಲ ಮಕ್ಕಳಿಗೆ ಮುಂದಿನ ಹಂತದಲ್ಲಿ ಭಾರತ ದೇಶದ ಒಬ್ಬ ಉತ್ತಮ ಪ್ರಜೆಯಾಗಿ ಬೆಳೀಲಿಕ್ಕೆ ಬೇಕಾದಂಥ ಒಂದು ವಿಷಯಗಳು. ಇದನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೂಡ ಬೇಗ ಹೇಳುವಂಥದ್ದು,
ಆ ನೀಟ್ನೆಸ್ ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವಂಥದ್ದು, ವೈಯಕ್ತಿಕ ಸ್ವಚ್ಛತೆ ಮತ್ತು ವಠಾರದ ಸ್ವಚ್ಛತೆಯನ್ನು ಮಾಡುವಂಥದ್ದು, ಪರಿಸರದ ಮೇಲೆ ಇರುವಂಥ ಪ್ರೀತಿಯನ್ನು, ಗಿಡವನ್ನು ಬೆಳೆಸುವಂಥದ್ದು, ಅದಕ್ಕೆ ನೀರು ಹಾಕುವಂಥದ್ದು, ಅದಕ್ಕೆ ಗೊಬ್ಬರ ಹಾಕುವಂಥದ್ದು, ಇಂಥದ್ದನ್ನು ಈ ಗಿಡದ ಪ್ರೀತಿಯನ್ನು ಕೂಡ ಬೆಳೆಸಬೇಕು. ಇದು ಮುಂದಿನ ಹಂತದ ಭಾರತ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸುವಂಥ ಒಂದು ಪರಿ ಇದು. ಆ ದೃಷ್ಟಿಯಲ್ಲಿ ಮುಂದಿನ ಹಂತದಲ್ಲಿ ಈ ಶಾಲೆ 100 ವರ್ಷ ಆಯಿತು. 100 ವರ್ಷದಲ್ಲಿ ನನ್ನ ಅತ್ಯುತ್ತಮ ಸಾಧನೆ ಮಾಡಿದೆ. ಮೇಡಮು ವರದಿಯಲ್ಲಿ ಕೂಡ ಹೇಳಿದರು, ನಮ್ಮ ಶಾಲೆಯಲ್ಲಿ 101 ಮಕ್ಕಳಿದ್ದಾರೆ ಅಂತ. ಆ್ಯಕ್ಚುಲಿ 124 ಅಂತ 1924ರಲ್ಲಿ ಪ್ರಾರಂಭ ಆಯಿತು. ಇಲ್ಲಿಗೆ 101 ವರ್ಷ ಆಯಿತು. 101 ವರ್ಷ ಕಾಕತಾಳೀಯ 101 ಮಕ್ಕಳೇ ಇದ್ದಾರೆ ಇಲ್ಲಿ. ಅಂದರೆ ಅಷ್ಟೇ ಮಕ್ಕಳು ನನ್ನ ಇಲ್ಲಿದ್ದಾರೆ. ಸವಿ ನೆನಪಿಗಾಗಿ ನಿಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು, ನಾನು ಎಲ್ಲಿ ಕಲಿತದ್ದು, ನಾನು ಶತಮಾನೋತ್ಸವ ಆದಂಥ ಒಂದು ಶಾಲೆಯಲ್ಲಿ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯದಲ್ಲಿ ಕಲಿತಿದ್ದೇನೆ ಅಂತ ಹೇಳ್ಬೋದು. ನನ್ನ ಶಾಲೆಗೆ 100 ವರ್ಷ ಆಗಿದೆ, ಒಂದು ಹೆಮ್ಮೆಯಿಂದ ಹೇಳ್ಬೋದು. ಆ ರೀತಿಯಲ್ಲಿ ನನ್ನ ಈ ಶಾಲೆಯನ್ನು ಬೆಳೆಸಿದ್ದಾರೆ. ಈ ಶಾಲೆಯನ್ನು ಈ ಹಂತದವರೆಗೆ ನನ್ನ ಬೆಳೆಸಿದ ಎಲ್ಲರಿಗೆ ಕೂಡ, ಅದರಲ್ಲಿ ಕೂಡ MRPL ಅವರು ವಿಶೇಷವಾಗಿ ಇದಕ್ಕೆ ಅನುದಾನವನ್ನು 2 ಕಟ್ಟಡ, ನಾನು ಕಟ್ಟಡ ಬಂದು ನೋಡಿದಾಗ ಬಹಳ ದೊಡ್ಡ ಕಟ್ಟಡವನ್ನು ಮಾಡಿದ್ದಾರೆ. ಒಂದು ಕಾಲೇಜಿನ ಒಂದು ಕಟ್ಟಡ ಹೇಗುಂಟ, ಕಾಲೇಜಿನ ಕ್ಲಾಸ್ ರೂಮ್ ಹೇಗುಂಟ, ಅದೇ ಪ್ರಕಾರ ಅತ್ಯುತ್ತಮವಾಗಿ ಗಾಳಿ, ಬೆಳಕು ಮತ್ತು ಬೋರ್ಡಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಈ 4 ಕೊಠಡಿಗಳು ಕೂಡ ಅತ್ಯುತ್ತಮವಾಗಿ ಅತ್ಯುತ್ತಮ ಕೊಠಡಿಗಳು. MRPLನವರು ಕೂಡ ಒಂದಷ್ಟು ಕಡೆಗಳಲ್ಲಿ ಸರ್ ಮಾತಾಡಿದಾಗ ಹೇಳಿದರು, ಸರಣ 300 ಕಡೆಗಳಲ್ಲಿ ನಾವು ಇಂಥ ಶಾಲೆಗಳಿಗೆ ಕೊಟ್ಟಿದ್ದೇವೆ ಅಂತ. ಆತ್ಮೀಯರೇ, ಅವರಲ್ಲಿ ಏನು ಆ ಲಾಭದಂಶ ಬರ್ತದ, ಆ ಸಮಾಜ ಸೇವೆ ಮಾಡಬೇಕಂತ ಒಂದು ಕಳಕಳಿ ಇಟ್ಟುಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ. ನಾನು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಕೈಗಾ ಸಂಸ್ಥೆ ಅಂತ ಇತ್ತು, ಕೈಗಾ ಅಣು ವಿದ್ಯುತ್ ಸ್ಥಾವರ, ತಮಗೆಲ್ಲ ಗೊತ್ತಿರ್ಬೋದು. ಅವರು ಕೂಡ ಇಂಥ ಶಾಲೆಗಳಿಗೆ ಒಂದಷ್ಟು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರ ಹಾಗೆ ಇವರು ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರಿಗೆ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮಗೆ ಕೂಡ ಹೇಳ್ಬೋದು, ನಾನು ಆಲಂತಾಯದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ. ಅದು ಆ ಶತಮಾನೋತ್ಸವ ಅಂತ ಹೇಳಿದರೆ ಅದು ಬಹಳ ವಿಶೇಷ ಕಾರ್ಯಕ್ರಮ. ನಾನು ಬರಬೇಕಾದ್ರೆ ಕೂಡ ಎಲ್ಲರಿಗೆ ಯಾರೆಲ್ಲ ಗಣ್ಯರು ಬಂದಿದ್ದಾರೆ ಅವ್ರಿಗೆ ಇಲ್ಲಿಯ ವಾದ್ಯ ವೃಂದದಿಂದ, ಅಂದರೆ ಚೆಂಡೆ ಮತ್ತು ಇದರಿಂದ ಸ್ವಾಗತವನ್ನು ಮಾಡಿದರು. ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಅದು ನನಗೆ ಸಂದದಲ್ಲ, ಆ ಕ್ಷೇತ್ರಕ್ಕೆ ಸಂದದ ಅಂತ ನಾನು ಭಾವಿಸ್ತೇನೆ. ಆತ್ಮೀಯರೇ, ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಿ. ಮುಂದಿನ ಹಂತದಲ್ಲಿ ಕೂಡ ನಮ್ಮಿಂದ ಏನು ಸಹಕಾರ ಬೇಕಿತ್ತು ಆ ಸಹಕಾರವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಇದರ ಒಟ್ಟೊಟ್ಟಿಗೆ ನಾವು ಶಿಕ್ಷಣಕ್ಕೆ ಕೂಡ ನಮ್ಮ ಪೂಜ್ಯರು ಶಿಕ್ಷಣಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 940 ಬೆಂಚು ಡೆಸ್ಕ್ಗಳನ್ನು ಕೊಡುವುದರ ಮುಖೇನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಿಗೆ ಬೆಂಚು ಡೆಸ್ಕ್ಗಳನ್ನು ಕೊಡುವಂಥದ್ದು, ಸಾಧಾರಣ 75,000 ವಿದ್ಯಾರ್ಥಿಗಳಿಗೆ ಕುತ್ಕೊಳ್ಳುವಂಥ ಆಸನದ ವ್ಯವಸ್ಥೆಯನ್ನು ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಮಾಡಿದೆ. ಅದರ ಒಟ್ಟಿಗೆ ಈ ವರ್ಷದಲ್ಲಿ 2025-26ನೇ ಸಾಲಿನಲ್ಲಿ 1060 ಟೀಚರ್ಗಳನ್ನು, ಯಾವ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟೋ ಆ ಶಾಲೆಯಲ್ಲಿ 1060 ಟೀಚರ್ಗಳನ್ನು ಒದಗಿಸುವುದರ ಕೆಲಸವನ್ನು ನಾವು ಮಾಡಿದ್ದೇವೆ. ಅದು ಕೂಡ ಸರ್ ಹೇಳಿದಾಗೆ ನವೀನ್ ಭಂಡಾರಿ ಸರ್ ಹೇಳಿದರು, ನಮ್ಮಲ್ಲಿ ಏನೇ ಅನುದಾನಗಳು ಇದ್ದರೂ ಕೂಡ ಅದು ಪ್ರೈವೇಟಿಗೆ ಹೋಗಲ್ಲ. ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಮಾಡುವುದು ಇರ್ಬೋದು, ಕಟ್ಟಡ ಕಟ್ಟುವಂಥದ್ದು ಇರ್ಬೋದು, ಅವರಿಗೆ ಶಿಕ್ಷಕರ ಕೊರತೆ ಇರ್ಬೋದು, ಏನು ಅವರ ಬೇಡಿಕೆ ಕೊಟ್ಟಿದ್ದಾರೆ ಆ ಬೇಡಿಕೆಯನ್ನು ಮನ್ನಿಸಿ ಅವರಿಗೆ ಅನುದಾನ ಮತ್ತು ಸಹಾಯಧನವನ್ನು ಕೊಡತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಗ್ರಾಮದ ಯೋಜನೆ ಮೂಲಕ ಮಾಡ್ತಾಯಿದ್ದೇವೆ ಬಂಧುಗಳೇ. ಆತ್ಮೀಯರೇ, ಈ ಭಾಗದಲ್ಲಿ ಕೊಂಡ ಧರ್ಮಸ್ಥಳ ಯೋಜನೆ ಪ್ರಾರಂಭವಾಗಿ 44 ವರ್ಷ ಆಗಿರ್ಬೋದು, ಆದರೆ ಈ ಭಾಗಕ್ಕೆ ಬಂದ ಸರಣ 23 ವರ್ಷ ಆಯಿತು. 23 ವರ್ಷದಿಂದ ಈ ಯೋಜನೆ ಇಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. ನಿಮಗೆ ಏನು ಸಹಕಾರ ಬೇಕಿತ್ತ ಆ ಸಹಕಾರವನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ನಮ್ಮಲ್ಲಿ ಒಂದು ಶೌರ್ಯ ಘಟಕ ಅಂತ ಉಂಟು. ಶೌರ್ಯ ಘಟಕದ ಮುಖೇನ ಒಂದಷ್ಟು ಸಾಮಾಜಿಕ ಕೆಲಸಗಳನ್ನು ನಾವು ಮಾಡ್ತಿದ್ದೇವೆ. ಅವರಿಂದ ಕೂಡ ಬೇಕಾದರೆ ಶ್ರಮ ವಿನಿಮಯವನ್ನು, ಶ್ರಮದಾನವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಉಂಟಾದ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇವತ್ತಿನ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿದೆ. ನಮಗೆಲ್ಲರಿಗೂ ಕೂಡ ಆ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ಖಂಡಿತವಾಗಿಯೂ ನಿಮ್ಮ ಯೋಜನೆಯ ಮೂಲಕ ಹಲವಾರು ಕ್ಷೇತ್ರಗಳಿಗೆ
ನೀವು ಸಹಕಾರವನ್ನು ನೀಡಿದ್ದೀರಿ. ನಿಮ್ಮ ಸಹಕಾರವನ್ನು ಖಂಡಿತವಾಗಿ ಕೊಂಡಾಡ್ತೇವೆ. ಸಹಕಾರ ಯಾವಾಗೂ ಅಪೇಕ್ಷೆಯಲ್ಲಿ ನಾವು ಇರ್ತೇವೆ. ನಮ್ಮ ಅಪೇಕ್ಷೆಗೆ ನಿಮ್ಮ ದೇಣಿಗೆ ನಮ್ಮ ಸ್ವೀಕಾರ ಎಂಬ ಮಾತಿನೊಂದಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಸರ್ ನಿಮಗೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂಜಿನಿಯರ್ಸ್ಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮನೋಜ್ ಕುಮಾರ್ ಇಂಜಿನಿಯರ್ ಶಾಲೆಯ ಅವಶ್ಯಕತೆಗೆ ಅನುಗುಣವಾಗಿ ಎಸ್ಟಿಮೇಷನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರಿಯಾಗಿದ್ದಾರೆ. ಇವರನ್ನು ಸನ್ಮಾನಿಸುವ ಇಚ್ಛೆಯನ್ನು ನಾವು ಪಡೆದು ಈ ಸನ್ಮಾನದ ಕಾರ್ಯಕ್ರಮದಲ್ಲಿ ಅತಿಥಿಗಳು ಇವರಿಗೆ ಸನ್ಮಾನವನ್ನು ಮಾಡಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮನೋಜ್ ಕುಮಾರ್ ಇಂಜಿನಿಯರ್ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಸರ್ವ ಅತಿಥಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಸಹಕಾರ ಖಂಡಿತವಾಗಿಯೂ ಇನ್ನು ಮುಂದಕ್ಕೂ ಅಪೇಕ್ಷೆಯಲ್ಲಿ ನಾವು. ಅದೇ ರೀತಿ ಪ್ರವೀಣ್ ಕುಮಾರ್ ಇಂಜಿನಿಯರ್ ಇರಿಂಜಾ ಇಂಜಿನಿಯರ್ ನರೇಗಾ ಯೋಜನೆಯಡಿ ರಿಪೇರಿಗಳನ್ನು ಮಾಡಿಸಿಕೊಟ್ಟಿರುತ್ತಾರೆ. ಈ ಯೋಜನೆಯಡಿಯಲ್ಲಿ ಬರುವಂತಹ ಯೋಜನೆಯನ್ನು ಸದುಪಯೋಗಪಡಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು. ಅದೇ ರೀತಿ ಇನ್ನೋರ್ವರು ಉಮ್ಮರ್ ಕಾಂಟ್ರಾಕ್ಟರ್ ಪಂಚಾಯತ್ ವತಿಯಿಂದ ಬಂದ ಶೌಚಾಲಯ ಕಾಂಪೌಂಡ್ ನಿರ್ಮಾಣ ಮಾಡುವಲ್ಲಿ ಸಹಕರಿಸಿದವರು. ಅದೇ ರೀತಿ ಗಣೇಶ್ ಇರಿಂಜಾ ಅಕ್ಷರದಾಸೋಹ ಕೊಠಡಿಯ ಮುಂದಿನ ಚಾವಡಿಗೆ ಶೀಟ್ ಹಾಕಿಸಿಕೊಟ್ಟಿರುತ್ತಾರೆ. ಅದೇ ರೀತಿ CA ಬ್ಯಾಂಕ್ ನೆಲ್ಯಾಡಿ ಇದರ ಪರವಾಗಿ ಬಾಬು ನಾಯಕ್ ಅಲಂಗಪ್ಪೆ ಸರ್ ನೀವು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. CA ಬ್ಯಾಂಕ್ ನೆಲ್ಯಾಡಿ ಇದರ ಪರವಾಗಿ ಶಾಲೆಗೆ ಒಂದು ಪೋಡಿಯಂ ನೀಡಿರುತ್ತಾರೆ ಇವರು. ನಾವೀಗ ವೇದಿಕೆಯಲ್ಲಿ ಪೋಡಿಯಂ ಇಟ್ಟು ಮಾತಾಡ್ತಿರುವುದು ಅವರ ಕೊಡುಗೆಯಾಗಿದೆ. ಕೊಡುಗೆಯನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸಲು ನಾವು ಇಚ್ಛಿಸಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ಸನ್ಮಾನವನ್ನು ಅತಿಥಿಗಳು ಸೇರಿ ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಸನ್ಮಾನಗೊಂಡಿರತಕ್ಕಂತಹ ಸನ್ಮಾನಿತರಿಗೂ ಅಂತೆಯೇ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀ ಚಕ್ರಪಾಣಿ AV ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಸರ್ ನೀವು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓವರ್ ಟು ಯು ಸರ್. ಎಲ್ಲರಿಗೂ ಶುಭ ನಮನಗಳನ್ನು ಸಲ್ಲಿಸುತ್ತಾ ಶತ ಸಂಭ್ರಮದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಲಂತಯ್ಯ ಈಗಾಗಲೇ ಶತ ಸಂಭ್ರಮದ ಸವಿನೆನಪಿಗಾಗಿ ಸುಂದರವಾದ ಒಂದು ಕಟ್ಟಡದ ಉದ್ಘಾಟನೆಗೊಂಡಿದೆ. ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಸವಿತಾ ಮೇಡಮ್ ಅವರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ವೇದಿಕೆ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರುಗಳೇ, ಈಗಾಗಲೇ ಕಟ್ಟಡವನ್ನು ಉದ್ಘಾಟನೆ ಮಾಡಿರುವಂಥ ಪುತ್ತೂರು ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ನವೀನ್ ಭಂಡಾರಿ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ CS ಸರ್,
ಆ ಒಂದು ಅನುದಾನವನ್ನು ಕೊಡಮಾಡಿರುವಂಥ ಎಲ್ಲ ಕಂಪನಿಯ ಉನ್ನತ ಅಧಿಕಾರಿ ಬಂದವರೇ, SDMCಯ ಅಧ್ಯಕ್ಷರೇ, ಅಶೋಕ್ ಅವರೇ, ಎಲ್ಲ ಸರ್ವ ಸದಸ್ಯರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಲವ್ಲಿ ಮೇಡಮ್ ಅವರೇ, ಈ ಒಂದು ಶತಸಂಭ್ರಮದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಪೋಷಕ ಬಂಧುಗಳೇ, ಊರ ಎಲ್ಲ ವಿದ್ಯಾಭಿಮಾನಿಗಳೇ, ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವತಂತ್ರ ಪೂರ್ವದಲ್ಲಿ ಆರಂಭಗೊಂಡಂತಹ ನಮ್ಮ ಈ ಶಾಲೆಯ ಶತಸಂಭ್ರಮ ಒಂದು ಅವಿಸ್ಮರಣೀಯವಾದಂಥ ಸುಂದರವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇದರ ಸವಿನೆನಪಿಗವಾಗಿ ಸುಂದರವಾದಂಥ ಒಂದು ಕಟ್ಟಡ ಈಗಾಗಲೇ ಉದ್ಘಾಟನೆಗೊಂಡು ಈ ಊರಿಗೆ, ಈ ತಾಲೂಕಿಗೆ ಒಂದು ಸಮರ್ಪಣೆಗೊಂಡಂಥ ಸುಂದರ ಸಮಯ. ಈಗಾಗಲೇ ಅನೇಕ ನಮ್ಮ ಅತಿಥಿಗಳು ಈ ಶಾಲೆಯ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡರು. ಇವತ್ತು ನಾವು ಪ್ರಥಮವಾಗಿ ಈ ಒಂದು ಶತ ಸಂಭ್ರಮ ಕಾರ್ಯಕ್ರಮವನ್ನು ಬಹುಶಃ ಈ ಊರಿನ ಜನ, ಇಲ್ಲಿ ಸೇರಿರುವಂಥ ಪೋಷಕರು, ಈ ಊರಿನ ದಾನಿಗಳು, ಬಹುಶಃ ಈ ಶಾಲೆಗೆ ಅವರ ಮಕ್ಕಳು ಬರ್ತಾ ಇರಲಿಕ್ಕಿಲ್ಲ, ಆದರೂ ನಾವು ಈ ಶಾಲೆಯಲ್ಲಿ ಕಲ್ತಿದ್ದೇವೆ, ನಮ್ಮ ಪೂರ್ವಜರು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಎನ್ನುವಂಥ ಅಭಿಮಾನದಿಂದ ಇವತ್ತು ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಈ ಊರಿನ ಜನ ಮಾಡ್ತಾ ಇದ್ದಾರೆ. ಬಹುಶಃ ಬೇರೆ ಬೇರೆ ಒಂದು ಸಂಸ್ಥೆಗಳಿಂದ CSR ಅನುದಾನದ ಮೂಲಕ ಇವತ್ತು ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಂಡು ನಮ್ಮ ಊರಿಗೆ ಒಂದು ಭವ್ಯವಾದಂಥ ಒಂದು ಶಾಲೆಯ ಅವಶ್ಯಕತೆ ಇದೆ, ಭೌತಿಕ ವ್ಯವಸ್ಥೆಯ ಅವಶ್ಯಕತೆ ಎನ್ನುವಂಥ ನೆಲೆಯಲ್ಲಿ ಬಹಳಷ್ಟು ಶ್ರಮಪಟ್ಟು ವಿಶೇಷವಾಗಿ ನಮ್ಮ SDMC ಅಧ್ಯಕ್ಷರು ಅವರ ಎಲ್ಲ ತಂಡ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಬಹಳ ಸಂಭ್ರಮಿಸ್ತಾ ಇದೆ. ನಾನು ಇಲಾಖಾ ವತಿಯಿಂದ ಪ್ರಥಮವಾಗಿ ತಮಗೆಲ್ಲ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇವತ್ತು ಒಂದು ಊರು ಹೇಗಿದೆ ಅಂತ ಹೇಳಿದರೆ, ಆ ಊರನ್ನು ನಾವು ಹೇಗೆ ಗುರುತಿಸ್ಬೋದು ಅಂತ ಹೇಳಿದರೆ, ಆ ಊರಿನಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ, ಆ ಊರಿನ ಸಂಸ್ಕಾರ ಹೇಗಿದೆ ಅಂತ ಹೇಳಿದರೆ, ಆ ಊರಿನ ಜನ ಶಾಲೆಗೆ ಎಷ್ಟು ಮಹತ್ವ ಕೊಡ್ತಾರೆ, ಒಂದು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ, ಅಥವಾ ಯಾವ ರೀತಿಯಲ್ಲಿ ಶಿಕ್ಷಕರಿಗೆ ಗೌರವವನ್ನು ಕೊಡ್ತಾರೆ ಎನ್ನುವಂಥ ನೆಲೆಯಲ್ಲಿ ಆ ಊರಿನ ಒಂದು ಸಂಸ್ಕಾರವನ್ನು ನಾವು ನೋಡ್ಬೋದು. ಬಹುಶಃ ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಶಾಲೆಗಳಿರ್ಬೋದು, ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಮುಚ್ಚುವಂಥ ಪರಿಸ್ಥಿತಿ ಇದೆ. ಇಲ್ಲಿ ನಾವೊಂದು ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದರೆ, ಇವತ್ತು ಪ್ರತಿಭಾನ್ವಿತ ಶಿಕ್ಷಕರು ಅವರು ಎಲ್ಲಿದ್ದಾರೆ ಅಂತೇಳಿದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವತ್ತು ಖಾಸಗಿ ಶಾಲೆಯಲ್ಲಿದ್ದಾರೆ. ನಾವಿವತ್ತು ಇದು ನಮಗೆ ಜಿಜ್ಞಾಸೆ ಅಂತ ನಾವೊಬ್ಬ ಇಲಾಖಾ ಅಧಿಕಾರಿಯಾಗಿ ನಾವು ಆಲೋಚನೆ ಮಾಡುವಂಥ ಒಂದು ವಿಷಯ, ಯಾಕೆ ಹೀಗೆ ಆಗ್ತಾ ಇದೆ? ಬಹುಶಃ ನಾವೆಲ್ಲ ಗುಣಾತ್ಮಕ ಶಿಕ್ಷಣವನ್ನು ಬಯಸ್ತಿರುವಂಥ ನಮ್ಮ ಪೋಷಕರಿದ್ದಾರೆ. ನಾವು ಸ್ವಲ್ಪ ಆಚೆ ಈಚೆಯವರು, ನಮ್ಮ ಮನೆಯವರು ಈ ಶಾಲೆ ಕಳಿಸಿದ್ದಾರೆ, ಅಥವಾ ಬಸ್ಸು ಬರ್ತಾ ಇದೆ, ಒಂದು ಟಿಪ್ಪಾಗಿ ಒಂದು ಡ್ರೆಸ್ಸನ್ನು ಮಾಡ್ತಾ ಇದ್ದಾರೆ, ನಾವು ಸಹ ಅಲ್ಲಿ ಕಳಿಸ್ಬೇಕು. ಬಹುಶಃ ಆ ಶಿಕ್ಷಕರನ್ನು ನಾವು ನೋಡುವುದಿಲ್ಲ. ಆ ಶಾಲೆಯಲ್ಲಿ ಸಿಗುವಂಥ ಒಂದು ಶಿಕ್ಷಣ ಇರ್ಬೋದು, ಗುಣಾತ್ಮಕ ವಿಷಯವನ್ನು ನಾವು ಇವತ್ತು ಗಮನಿಸುವುದಿಲ್ಲ. ಆದರೆ ನಾವು ತಿಳ್ಕೊಳ್ಬೇಕು, ಇಲ್ಲಿರುವಂಥ ಎಲ್ಲ ಗಣ್ಯರಿರ್ಬೋದು ಅಥವಾ ನಾವು ಹೆಚ್ಚಿನವರಲ್ಲಿರ್ಬೋದು, ಇವತ್ತು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದವರು. ಯಾವುದೇ ನಾವು ಸಾಮಾಜಿಕವಾಗಿ ಸಾಮರಸ್ಯ ಇರ್ಬೋದು, ಅಥವಾ ಯಾವುದೇ ಉನ್ನತ ಉದ್ಯೋಗದಲ್ಲಿ ನಾವು ಸಾಮರಸ್ಯವನ್ನು, ಅದು ನಮ್ಮ ಸರ್ಕಾರಿ ಶಾಲೆಯ ನಮ್ಮ ಮೂಲಭೂತ ಸಂಸ್ಕೃತಿಯಲ್ಲಿ ನಮಗೆ ಬರ್ತದೆ. ಯಾಕಂತೇಳಿದರೆ ಆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಇವತ್ತು ಎಲ್ಲ ಸಮಾಜದ ಎಲ್ಲ ಜನರೊಂದಿಗೆ ಹೊಂದಿಕೊಂಡು ಹೋಗುವಂಥ ಹೊಂದಿಕೊಂಡು ಹೋಗುವಂಥ ಒಂದು ರೀತಿ ಇರ್ಬೋದು, ಅಥವಾ ಎಲ್ಲರೊಟ್ಟಿಗೆ ಒಂದು ಭ್ರಾತೃತ್ವ ಇರ್ಬೋದು, ಸಾಮರಸ್ಯ ಇರ್ಬೋದು. ಇದು ನಮಗೆ ಸರ್ಕಾರಿ ಶಾಲೆ ಇವತ್ತು ಕಲಿಸುವಂಥದ್ದು. ಆ ವಿದ್ಯಾರ್ಥಿಗಳನ್ನು ನಾವು ಗಮನಿಸ್ತೇವೆ. ಬೇರೆ ಬೇರೆ ನಮ್ಮ ತಾಲೂಕಿನಾದ್ಯಂತ ಹೋದಾಗ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ನಾವು ಗಮನಿಸ್ತೇವೆ. ಬಹಳಷ್ಟು ಬೋಲ್ಡ್ ಆಗಿರ್ತಾರೆ, ಯಾವುದರಲ್ಲಿ ಅಂಜುಕಿಲ್ಲ, ಮತ್ತು ಕೆಲವು ಕ್ಲಿಷ್ಟಕರವಾದಂಥ ಸಂದರ್ಭವನ್ನು ಅವರು ಎದುರಿಸ್ತಾರೆ. ಅದೊಂದು ವಿಶೇಷವಾದಂಥ ಅವರಿಗೆ ಕೊಡುಗೆ ಅಂತ ನಾವು ಹೇಳ್ಬೋದು. ಕೆಲವು ಸಂದರ್ಭಗಳಲ್ಲಿ ನಾವು ಗಮನಿಸ್ಬೋದು, ಇವತ್ತು ಪತ್ರಿಕೆಗಳಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು, ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತೇಳಿ. ಆದರೆ ನಮ್ಮ ಇಂಥ ಸನ್ನಿವೇಶದಲ್ಲಿ ಬೆಳೆದಂಥ ನಮ್ಮ ವಿದ್ಯಾರ್ಥಿಗಳು ಬಹುಶಃ ಉನ್ನತ ಸ್ಥಾನವನ್ನು ಸಮಾಜದಲ್ಲಿ ಇರ್ಬೋದು, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಖಂಡಿತ, ರಾಜಕೀಯ ಇರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಅವರು ಖಂಡಿತ ಸಾಧನೆ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಬಹುಶಃ ಇವತ್ತು ನಮ್ಮ ಊರಿನೆಲ್ಲ ಜನ ಸೇರಿ ತಮ್ಮ ಶ್ರಮವನ್ನು ವಹಿಸಿ, ತಮ್ಮ ಸಮಯ ಇರ್ಬೋದು, ಸಂಪತ್ತು ಇರ್ಬೋದು, ಇದನ್ನೆಲ್ಲ
ಕ್ರೋಢೀಕರಿಸಿಕೊಂಡು ಇವತ್ತು ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ದೀರಾ. ವಿಶೇಷವಾಗಿ ಇಲ್ಲಿಯ ಅಧ್ಯಾಪಕ ವೃಂದ, ಬಹುಶಃ ಲವ್ಲಿ ಮೇಡಮ್ ಇಲ್ಲಿಯ ಮುಖ್ಯೋಪಾಧ್ಯಾಯರು, ಒಳ್ಳೆಯ ಒಂದು ಅಧ್ಯಾಪಕ ವೃಂದ ಇದೆ. ನಮ್ಮ ಇಲಾಖೆಗೆ ಸದಾ ಸ್ಪಂದಿಸುವಂಥ ಒಂದು ಅಧ್ಯಾಪಕ ಎಲ್ಲ ವೃಂದದವರು ನಮ್ಮ ಉತ್ತಮವಾದಂಥ ಒಂದು ಗುಣಾತ್ಮಕ ಶಿಕ್ಷಣಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಅಧ್ಯಾಪಕ ಬಂಧುಗಳಿಲ್ಲಿದ್ದಾರೆ. ಅದರೊಟ್ಟಿಗೆ ಈಗಾಗಲೇ ನಮ್ಮ ಇಲ್ಲಿಯ SDMC ಅಧ್ಯಕ್ಷರಾಗಿರುವಂಥ ಅಶೋಕ್ ಇವರು ಬಹಳಷ್ಟು ಭಾವನಾತ್ಮಕವಾಗಿ ಮಾತಾಡಿದರು. ಅವರು ನಾನು ಗಮನಿಸ್ತಾ ಇದ್ದೆ, ನಮ್ಮ ಇಲಾಖೆಗೆ ನಮ್ಮ ಕಚೇರಿಗೆ ಬರುವಾಗ ಸುಮಾರು ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೇನೆ. ಬಹುಶಃ ಈ ಶತಮಾನೋತ್ಸವ ಮಾಡಬೇಕೆನ್ನುವಂಥ ಕನಸನ್ನು ಅವರು 1 ವರ್ಷದ ಹಿಂದೆ ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಸರಿ, ಈ ರೀತಿ ಆಗಬೇಕು, ನಮ್ಮ ಸಹಕಾರ ಬೇಕು ಅಂತೇಳಿ ಭಾಳಷ್ಟು ಶ್ರಮವಹಿಸಿ ಅವರು ಇವತ್ತು ಈ ಸುಂದರವಾದಂಥ ಒಂದು ಕಟ್ಟಡಕ್ಕೆ ನಮ್ಮ CSR ಇವತ್ತು MRPL ಇರ್ಬೋದು, ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಇರ್ಬೋದು, ಅಥವಾ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಅದರೊಟ್ಟಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲರ ಸಹಕಾರವನ್ನು ಅವರು ಪಡ್ಕೊಂಡು, ಅವರು ಆಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದರು, ನಾವೊಂದು 100 ಕೋಟಿಯ ಕ್ರಿಯಾ ಯೋಜನೆಯನ್ನು ಮಾಡಿದ್ದೆವು, ಅದು ಏನು ರಿಜೆಕ್ಟ್ ಆಯಿತು, ಆಮೇಲೆ ಮತ್ತೆ ಪ್ರಯತ್ನ ಪಟ್ಟೆವು. ಇದು ನಿಜವಾಗಿ ಒಂದು ಒಬ್ಬ ಅಧ್ಯಕ್ಷನಿಗಿರುವಂಥ ಆ ಶಾಲೆಯ ಬಗ್ಗೆ ಇರುವಂಥ ಖಂಡಿತ ಕಾಳಜಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಅದರೊಟ್ಟಿಗೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ಸಂಸ್ಥೆ, ಈ ಶಾಲೆಯವರು ಮಾಡಿದ್ದಾರೆ, ಎಲ್ಲರ ಕೈ ಜೋಡಿಸಿದ್ದಾರೆ. ಬಹುಶಃ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಅಲ್ಲಿ ಪೋಷಕರು ಮತ್ತು ಆ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಇವರೆಲ್ಲ ಒಂದು ಒಗ್ಗೂಡಿಕೆಯಿಂದ ಇಂಥ ಕೆಲಸಗಳು ಖಂಡಿತ ಸಾಧ್ಯ ಇದೆ. ಇವತ್ತು ಇಂಥ ಒಂದು ಸುಂದರವಾದ ಒಂದು ಕಟ್ಟಡದ ಒಂದು ಕಲ್ಪನೆ, ಬಹುಶಃ ನಮ್ಮ ಆತ್ಮೀಯರಾಗಿರುವಂಥ ಮನೋಹರ್ ಇದ್ದಾರೆ ಇಲ್ಲಿ, ನಾವು ಮಾತಾಡ್ತಾ ಇದ್ದೆವು, ನಿಮ್ಮ ಕಟ್ಟಡ ಎಲ್ಲಿವರೆಗೆ ಮುಟ್ಟಿದಂತ ನಾನು ಸಹ ಕೇಳಿದ್ದೇನೆ ಅವ್ರ ಹತ್ರ. ಭಾಳಷ್ಟು ಒಂದು ಫಲಾಪೇಕ್ಷೆ ಇಲ್ಲದೆ ಇಂಥ ಒಂದು ಕಟ್ಟಡ ನಿರ್ಮಾಣಕ್ಕೆ ಅವರು ಭಾಳಷ್ಟು ಶ್ರಮಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಈ ಊರಿನ ಜನರು ಎಲ್ಲ ಸೇರಿಕೊಂಡು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ತಮಗೆಲ್ಲ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಮುಂದಿನ ದಿವಸಗಳಲ್ಲಿ ಸವಾಲಿದೆ. ಈಗಾಗಲೇ ಮೇಡಮ್ ಹೇಳಿದರು 101 ಮಕ್ಕಳು ಮಾತ್ರ ಇದ್ದಾರೆ ಅಂತ ಹೇಳಿದರೆ, ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಇನ್ನೂ ಹೆಚ್ಚಿಸುವಂಥ ವಿದ್ಯಾರ್ಥಿಗಳನ್ನು ಹೆಚ್ಚಿಸುವಂಥ ಕಾರ್ಯ ನಮ್ಮಿಂದ ಆಗಬೇಕು. ಅದಕ್ಕೆಲ್ಲ ತಾವು ಪೋಷಕರು ಈ ಶಾಲೆಯೊಟ್ಟಿಗೆ ಶಿಕ್ಷಕರೊಟ್ಟಿಗೆ ಕೈ ಜೋಡಿಸಿ ಮುಂದೆ ಇನ್ನೂ ಉತ್ತಮವಾದಂಥ ಕಾರ್ಯಗಳು ಈ ಶಾಲೆಯಿಂದ ಆಗಬೇಕು. ಬಹುಶಃ ಇನ್ನೂ ಪ್ರೌಢಶಾಲೆ ಆಗುವ ಹಂತಕ್ಕೆ ಇದು ಈ ಶಾಲೆ ಬೆಳಗಲೆಂಬುದಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಇವತ್ತು ಮತ್ತು ನಾಳೆ ನಡೆಯುವಂಥ ಈ ಒಂದು ಸುಂದರ ಕಾರ್ಯಕ್ರಮ ತಾವೆಲ್ಲ ಈ ಊರಿನ ಜನ ಕೈ ಜೋಡಿಸಿಕೊಂಡು ಅದ್ಧೂರಿಯಾಗಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ನೆರವೇರಿಸಿ ಎಲ್ಲ ಸಹಕಾರವನ್ನು ನಮ್ಮ ಇಲಾಖೆಗೆ, ನಮ್ಮ ಅಧ್ಯಾಪಕ ವೃಂದಕ್ಕೆ ನೀಡಿ ಎನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಸುಂದರ ಮಾತಿಗೆ ಮುನ್ನುಡಿಯನ್ನು ಹಾಡಿದಂತಹ ಶ್ರೀ ಚಕ್ರಪಾಣಿ ವಿ ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಸರ್, ಧನ್ಯವಾದಗಳು. ಖಂಡಿತ ಎಲ್ಲರ ಕೈ ಜೋಡಣೆ ನಮ್ಮೊಂದಿಗಿದ್ದರೆ, ಉನ್ನತ ಅಧಿಕಾರಿಗಳ ಅಂತೆ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮ ಸಹಭಾಗಿತ್ವ ಇದ್ದರೆ ಖಂಡಿತ ಸುಂದರ ಶಿಕ್ಷಣವನ್ನು ನೀಡುವಲ್ಲಿ ನಮ್ಮ ಶಿಕ್ಷಕರು ಇದ್ದಾರೆ. ಖಂಡಿತ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ಸರ್ಕಾರಿ ಶಿಕ್ಷಣ ಇಲ್ಲಿ ಮಕ್ಕಳಲ್ಲಿ ಹೇಳಿದರೆ ನೇರವಾಗಿ ಹೋಗ್ತಾರೆ. ಅದೇ ಬೇರೆ ಶಾಲೆಯ ಮಕ್ಕಳಲ್ಲಿ ಹೇಳಿದರೆ ಎಂಕ ಪುಚ್ಚಿ ಎಂಕ ಪೋಡಿಗೆ ಹಾಕೊಂಡು ವಾಬಸಟ್ಟು ಬೋರ್ಡು. ಆದರೆ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿತ್ತೆ ಅಂದರೆ ಯಾರ ಹತ್ರ ಬೇಕಾದರೂ ಹೇಗೂ ಮಾತಾಡ್ತಾರೆ. ಅದೇ ನಮ್ಮ ಆಲಂತೆಯ ಶಾಲೆಯ ಮಕ್ಕಳು ಹೇಗೆ ಅಂತ ಹೇಳಿದರೆ, ಒಂದು ಚಂದ ಡ್ರೆಸ್ ಹಾಕಿ ಯಾರು ಕಾಂತಾರ ಅವರಿಗೆ ಎಲ್ಲರಿಗೂ ನಮಸ್ತೆ ಸಿಗ್ತದೆ, ಯಾರು ದಾರಿಯಲ್ಲಿ ಸಿಗ್ತಾರೆ ನಮಸ್ತೆ ಸಿಗ್ತದೆ. ನಾನು ಕಂಡಂತು, ನಾನು 3 ಸಲ ಬಂದೆ, 3 ಸಲ ಯಾರೆಲ್ಲ ನನಗೆ ದಾರಿಯಲ್ಲಿ ಮಕ್ಕಳು ಸಿಗ್ತಾರೆ ಎಲ್ಲ ಸರ್ ನಮಸ್ತೆ, ಸರ್ ನಮಸ್ತೆ, ಬಾಕಿ ನಮಸ್ಕಾರ ಕೊಡುವ ಸಂಸ್ಕೃತಿಯನ್ನು ನಮ್ಮ ಆಲಂತೆಯ ಶಾಲೆಯ ಶಿಕ್ಷಕರು ಅದೇ ಪೋಷಕರು ಕಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀಮತಿ ಪುಷ್ಪಾಕಿ ಶಿಕ್ಷಣ ಸಂಯೋಜಕರು, ಉಪ್ಪಿನಂಗಡಿ ವಲಯ ಮೇಡಮ್. ಓಕೆ, ಥ್ಯಾಂಕ್ ಯು. ಅದೇ ರೀತಿ ಇನ್ನೋರ್ವರು ಶ್ರೀ ರಮೇಶ್ ಭಟ್ ಹಡೀಲು, ಕಾರ್ಯದರ್ಶಿ ಕಾಂಚನ ಪೆರ್ಲ ಷಣ್ಮುಖ ದೇವಸ್ಥಾನ. ಸರ್, ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಂತಿಸುತ್ತೇವೆ. ಶತಮಾನೋತ್ಸವ ಸಂಭ್ರಮ 2026ರ ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಗಣ್ಯರಿಗೆಲ್ಲ ವಂದಿಸುತ್ತಾ, ಹಾಗೆ ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿಗಳೇ, ಪ್ರಾಧ್ಯಾಪಕ ವೃಂದಕ್ಕೆ ನಮಸ್ಕರಿಸುತ್ತಾ ನನ್ನ ಶುಭಾಶಂಸೆಯನ್ನು ನಿಮಗೆ 2 ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಂದರವಾದ ಕಟ್ಟಡವನ್ನು ಕಟ್ಟಿದ್ದೀರಿ,
ಸುಂದರವಾದಂಥ ಸಮಾರಂಭವನ್ನು ಆಯೋಜಿಸಿದ್ದೀರಿ ಹಾಗೂ ಈ ವೇದಿಕೆಯಲ್ಲಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದೀರಿ. ಇದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿದಕ್ಕಾಗಿ ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಶತಮಾನೋತ್ಸವ ಸಂಭ್ರಮ 2026ಕ್ಕೆ ದೇಣಿಗೆ ನೀಡಿದವರು ಅತಿ ಹೆಚ್ಚು ಅತಿಥಿಗಳು ನಮ್ಮ ವೇದಿಕೆಯಲ್ಲಿ ಈಗಾಗಲೇ ಇದ್ದಾರೆ. ಅವರ ದೊಡ್ಡ ಮೊತ್ತದ ದೇಣಿಗೆಯನ್ನು ಸ್ವೀಕರಿಸಿಕೊಳ್ಳುತ್ತಾ ಸುಂದರವಾದ ಕಟ್ಟಡ ನಿರ್ಮಾಣಗೊಂಡಿದೆ. ಅಂತೆ ಈ ಕಾರ್ಯಕ್ರಮಕ್ಕೆ ದೇಣಿಗೆಯರಿಗೆ 20,000 ಮತ್ತು ಅಧಿಕ ಮೊತ್ತವನ್ನು ನೀಡಿ 50,000ದವರೆಗೆ ದೇಣಿಗೆಯನ್ನು ನೀಡಿ ಸಹಕರಿಸಿದವರ ಹೆಸರಿನೊಂದಿಗೆ ಅವರನ್ನು ಗುರುತಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಹಲವಾರು ಕೈಗಳ ಜೋಡಣೆ ನಮ್ಮೊಂದಿಗೆ ಆಗಿದೆ. ಶ್ರೀಮತಿ ಶೋಭಾ ನೇಮನ್ನ ಪೂಜಾರಿ ಮತ್ತು ಮನೆಯವರು 20,000 ನೀಡಿ ನಮಗೆ ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ಪಾಲನ್ನು ಪಡೆದುಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಇದ್ದರೆ ವೇದಿಕೆಗೆ ಬಂದು ಖಂಡಿತ ಶ್ರೀಮತಿ ಶೋಭಾ ನೇಮನ್ನ ಪೂಜಾರಿ ಮತ್ತು ಮನೆಯವರು 20,000 ದೇಣಿಗೆಯನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಿದ್ದೇನೆ. ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಈ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೇಣಿಗೆಯನ್ನು ನೀಡುವಂತಹ ದಾನಿಗಳು ಇದ್ದರೆ ಈ ಸುಂದರ ಕಾರ್ಯಕ್ರಮ ಇನ್ನಷ್ಟು ಸುಂದರ ಕಾಣಲಿಕ್ಕಿದೆ. ಮುಂದಕ್ಕೆ ಶಶಿಧರ ನಾಯ್ಕ ಅಲಂಗಪ್ಪೆ ಬದಲಾಗಿ ಚಂದ್ರಶೇಖರ ಅಲಂಗಪ್ಪೆ ಸರ್, ನೀವು 20,000ವನ್ನು ನೀಡಿ ಸಹಕರಿಸಿದ್ದೀರಿ. ನಿಮ್ಮನ್ನು ಸಹ ಗೌರವಿಸುವಲ್ಲಿ ನಾವು ಸಂತೃಪ್ತರಾಗಿದ್ದೇವೆ. ನೀವು ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಈಶ್ವರ ಭಟ್ ಪೆರ್ನಾರು ಅವರು ದಂಪತಿ ಸಮೇತ ಇದ್ದರೆ ದಂಪತಿ ಸಮೇತ ಬರಬೇಕು. ಅದೇ ರೀತಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ಈ ಶಾಲೆಯಲ್ಲಿ ಮೊದಲು ಅಧ್ಯಾಪನ ಮಾಡ್ತಾ ಇದ್ದರು. ಅವರು ಅಮ್ಮಾಜಿ ಅಮ್ಮ ಮತ್ತು ಕುಟುಂಬಸ್ಥರ ಪುಳಾರ ಇವರ ಪರವಾಗಿ ವೇದಿಕೆಗೆ ಸನ್ಮಾನಕ್ಕಾಗಿ ಬರಬೇಕು. ಸುಮಾರು 25,000 ರೂಪಾಯಿಯ ದೇಣಿಗೆಯನ್ನು ನೀಡಿದ್ದಾರೆ. ಅದೇ ರೀತಿ ಮುರಳೀಕೃಷ್ಣ ಭಟ್ ಮತ್ತು ಸಹೋದರಿಯರು ಹಡೀಲು ಹಾಗೂ ಯಮುನಾ ಮತ್ತು ಶ್ರೀಮತಿ ಶೋಭಾವತಿ ಅಶೋಕ ಸಿಬಿ ಮತ್ತು ಮನೆಯವರು. ಅದೇ ರೀತಿ ಪ್ರೇಮಲತಾ ಶಿವಪ್ಪಗೌಡ ಮತ್ತು ಮಕ್ಕಳು ಶಿವಾರು, ಹಾಗೆ ಕಲಾವತಿ ಮನೋಹರ್ ಕುಳೆಂಗಿರೋಡಿ ಧವಳಗಿರಿ ಕನ್ಸ್ಟ್ರಕ್ಷನ್ ಹಾಗೂ ಶ್ರೀಮತಿ ಲವ್ಲಿ ಜೋಸ್ ಮತ್ತು ಶ್ರೀ ವರ್ಗೀಸ್ ಮಾಸ್ಟ್ರು. ಖಂಡಿತವಾಗಿಯೂ ನಿಮ್ಮ ದೇಣಿಗೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿಕೊಳ್ಳುತ್ತಾ ಈ ಸುಂದರ ಕಾರ್ಯಕ್ರಮ ಆಯೋಜನೆಯಲ್ಲಿ ನಿಮ್ಮ ಸಹಕಾರವನ್ನು ಸೇರಿಸಿಕೊಳ್ಳುತ್ತಾ ಕೊಂಡಾಡಿಕೊಳ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತಿಥಿಗಳು ಈ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಲವ್ಲಿ ವರ್ಗೀಸ್ ಶಿಕ್ಷಕರು ಆಲಂತಾಯ, ಕಲವತಿ ಮನೋಹರ್ ಕೊಳಂಜಿರೋಡಿ ಧವಳಗಿರಿ ಕನ್ಸ್ಟ್ರಕ್ಷನ್ಸ್, ಲವ್ಲಿ ಮೇಡಮ್ 50,000. ಅದೇ ರೀತಿ ಕಲವತಿ ಮನೋಹರ್ ಕಂಜರೋಡಿ ಧವಳಗಿರಿ 50,000. ಪ್ರೇಮಲತಾ ಶಿವಪ್ಪ ಗೌಡ ಮತ್ತು ಮಕ್ಕಳು ಶಿವಾರು, ಯಮುನಾ ಮತ್ತು ಶ್ರೀಮತಿ ಶೋಭಾವತಿ ಅಶೋಕ ಸಿಬಿ ಮತ್ತು ಮನೆಯವರು 25,000. ಮುರಳೀಕೃಷ್ಣ ಭಟ್ ಮತ್ತು ಸಹೋದರಿಯರು ಅಡೀಲು 25,000. ಅದೇ ರೀತಿ ಅಮ್ಮಾಜಿ ಅಮ್ಮ ಮತ್ತು ಕುಟುಂಬಸ್ಥರು ಪುಲಾರ ರಾಜೇಶ್ವರಿ ಟೀಚರ್ ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತದೆ. 25,000 ನೀಡಿ ಗೌರವಿಸಿದ್ದಾರೆ.
ಅದೇ ರೀತಿ ಈಶ್ವರ ಭಟ್ ಪೆರ್ನಾರು, ಶ್ರೀಮತಿ ಶೋಭಾ ನೇಮನ್ನ ಪೂಜಾರಿ ಮತ್ತು ಮನೆಯವರು. ಅದೇ ರೀತಿ ಇನ್ನಷ್ಟು ದಾನಿಗಳಿದ್ದಾರೆ, ಅವರನ್ನು ಅನುಪಸ್ಥಿತಿಯಲ್ಲಿದ್ದಾರೆ, ಆ ಕಾರಣವಾಗಿ ಗೌರವಿಸ್ತಾ ಇಲ್ಲ. ಅವರು ಉಪಸ್ಥಿತಿ ಇರುವ ಸಂದರ್ಭದಲ್ಲಿ ಗೌರವಿಸುವಲ್ಲಿ ನಾವು ಸಕ್ತರಿದ್ದೇವೆ ಎಂಬ ಮಾತಿನೊಂದಿಗೆ ನಡೆದಿರ್ತಕ್ಕಂಥ ಎಲ್ಲ ದಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಒಂದು ಗೌರವವನ್ನು ನೀವು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಲೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಇವರ ಸಹಕಾರದಿಂದಾಗಿ ಈ ಸುಂದರ ಕಾರ್ಯಕ್ರಮ ಒಂದಂಚಿನ ಪಾಲನ್ನು ಪಡಿತಾ ಇದೆ. ನಮ್ಮೊಂದಿಗೆ ದಾನಿಗಳು ಎಷ್ಟು ಮುಖ್ಯರೋ ಅಷ್ಟೇ ಇಲ್ಲಿ ಹಲವಾರು ಕಡೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರ ಸಹಭಾಗಿತ್ವದಲ್ಲಿ ಈ ಸುಂದರ ಕಾರ್ಯಕ್ರಮ ಆಯೋಜನೆಗೊಂಡು ಸಾಗಿ ಬರ್ತಾ ಇದೆ ಎಂಬ ಮಾತಿಗೆ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಎಲ್ಲರ ಸಹಭಾಗಿತ್ವದಲ್ಲಿ ಈ ಸುಂದರ ಕಾರ್ಯಕ್ರಮ ಚಾಲ್ತಿಯನ್ನು ಪಡೆದುಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀಯುತ ಅಭಿನಂದನ್, ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನ್, ಒಂದೆರಡು ಮಾತನಾಡಬೇಕೆಂಬ ಅಪೇಕ್ಷೆ ಇದೆ. ಖಂಡಿತವಾಗಿಯೂ ಒಂದೆರಡು ಹಿತನುಡಿಗಳನ್ನಾಡಿ ನಮ್ಮೊಂದಿಗೆ ಈ ಸುಂದರ ಕಟ್ಟಡದ ನಿರ್ಮಾಣದಲ್ಲಿ ನಿಮ್ಮ ಸಹಭಾಗಿತ್ವ ನಮ್ಮೊಂದಿಗೆ ಖಂಡಿತ ಇದೆ. ಎಸ್, ಥ್ಯಾಂಕ್ ಯು. ಖಂಡಿತ ಅವರ ನಮ್ಮ ಮನ್ನಣೆಗೆ ಮಾತಿಗೆ ವೇದಿಕೆ ನಿಮಗಾಗಿ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಯ ಇದರ ನೂತನ ಶಾಲಾ ಕಟ್ಟಡ ಮತ್ತು ರಂಗಸ್ಫೂರ್ತಿ ಈ ವೇದಿಕೆಯ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ನೆರೆದಿರುವ ವಿದ್ಯಾಭಿಮಾನಿಗಳೇ,
ಇಂದು ನಾನು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾರದೀಪ್ ಫಾಸ್ಪೇಟ್ ಲಿಮಿಟೆಡ್ ಮ್ಯಾಂಗ್ಳೂರು ಇದರ ಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಕಂಪನಿಯ CSR ಫಂಡಿಂದ ಸುಮಾರು 12 ಲಕ್ಷದ ಒಂದು ಕಟ್ಟಡಿಯನ್ನು ಕಟ್ಟಿಸಿಕೊಡುವ ಸುಸಂದರ್ಭ ಒದಗಿ ಬಂದಿದೆ. ಇದಕ್ಕೆ ಕಾರಣವಾದವರು ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ಹಾಗೂ ನಮ್ಮ ಸಂಸ್ಥೆಯ ಮುಖ್ಯ ಮೇಲಾಧಿಕಾರಿಗಳು. MCF ಮ್ಯಾಂಗ್ಳೂರ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಮುಂಚೆ ಈ ಮೊದಲು ದಕ್ಷಿಣ ಭಾರತದ ರೈತರ ಕೃಷಿ ಚಟುವಟಿಕೆಗೆ ಬೇಕಾದ ರಸಗೊಬ್ಬರವನ್ನು ತಯಾರಿಸಿ ಪೂರೈಸುತ್ತಿತ್ತು. ಈಗ ಕಂಪನಿಯು PPL ಪಾರದೀಪ್ ಫಾಸ್ಪೇಟ್ ಲಿಮಿಟೆಡ್ ಇದರೊಂದಿಗೆ ವಿಲೀನಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಕೃಷಿಗೆ ಬೇಕಾದ ರಸಗೊಬ್ಬರವನ್ನು ತಯಾರಿಸಿ ರೈತರ ಏಳಿಗೆಗೂ ಶ್ರಮಿಸ್ತಾ ಇದೆ. ಇದರೊಂದಿಗೆ ವಾರ್ಷಿಕ ಲಾಭಾಂಶದಲ್ಲಿ CSR ಫಂಡ್ ಉಪಯೋಗಿಸಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಮೊದಲನೇದಾಗಿ ಅಕ್ಷರ ಮಿತ್ರ, ಇಲ್ಲಿ ಅವಶ್ಯಕತೆ ಇರುವಂತಹ ಶಾಲೆಗಳಿಗೆ ಶಾಲಾ ಕೊಠಡಿಗಳು ಹಾಗೂ ಲ್ಯಾಬ್ ಪರಿಕರಗಳನ್ನು ಒದಗಿಸಲಾಗ್ತಿದೆ. ಹಾಗೆ ಎರಡನೇದಾಗಿ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಈ ಅಂಗಾಂಗ ಕಳೆದುಕೊಳ್ಳಲು, ಉದಾಹರಣೆಗೆ ಕೈಕಾಲು ಕೊಳೆಗೊಂಡವರಿಗೆ ಕೃತಕ ಕೈಕಾಲುಗಳ ಜೋಡಣೆ ಹಾಗೂ ಹಳ್ಳಿ ಪರಿಸರದಲ್ಲಿ ಉಚಿತ ಕಣ್ಣು ಪರೀಕ್ಷೆ ಹಾಗೂ ಕ್ಯಾಂಪ್ಗಳನ್ನು ನಡೆಸಲಾಗ್ತಿದೆ. ಮುಂದಿನದಾಗಿ ಸ್ವಚ್ಛ ವಿದ್ಯಾಲಯ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕಂಡಂಥ ಕನಸು ಸ್ವಚ್ಛ ಭಾರತ ನೆಲೆಯಲ್ಲಿ ಹಳ್ಳಿ ಪ್ರದೇಶದ ಶಾಲಾ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ, ನಂತರ ಸಮುದಾಯ ಅಭಿವೃದ್ಧಿಯ ಜೊತೆಗೆ ಪರಿಸರ ಸಂರಕ್ಷಣೆ ಹಾಗೂ ಪರಿಸರದ ಸ್ಥಿರತೆಯಂತಹ ಸಾಮಾಜಿಕ ಕಾಳಜಿಯೊಂದಿಗೆ ಸಮಾಜ ಸೇವೆ ಮಾಡುವ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಬರ್ತಾ ಇದೆ. ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಕೀರ್ತಿ ತಂದು ಈ ಶಾಲೆಗೂ ಊರಿಗೂ ಹೆತ್ತವರಿಗೂ ಹೆಸರನ್ನು ಗಳಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಖಂಡಿತ ನಿಮ್ಮ ಸಹಕಾರದೊಂದಿಗೆ ಈ ಸುಂದರ ಕಟ್ಟಡ ನಿರ್ಮಾಣಗೊಂಡಿದೆ ಎಂಬ ಹೆಮ್ಮೆ ನಮ್ಮಲ್ಲಿದೆ. ಅದೇ ರೀತಿ ಕೃಷಿಕರು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಅಡಿಕೆ ಕೃಷಿ ಮತ್ತು ರಬ್ಬರ್ ಕೃಷಿಯನ್ನು ಮಾಡ್ತಾರೆ. ನಿಮ್ಮ ಸಹಕಾರದೊಂದಿಗೆ ಅವರಿಗೆ ಸದುಪಯೋಗವಾಗುವಂತಹ ಎಲ್ಲ ಫರ್ಟಿಲೈಸರ್ಸನ್ನು ನೀವು ನೀಡುತ್ತಾ ನಮ್ಮೊಂದಿಗೆ ಉನ್ನತ ಬಾಂಧವ್ಯವನ್ನು ನೀವು ಇಟ್ಟುಕೊಳ್ಳಿ ಎಂಬ ಮಾತಿನೊಂದಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಖಂಡಿತವಾಗಿಯೂ ನಮ್ಮ ಸಭೆಯಲ್ಲಿ ಅತಿಥಿಯಾಗಿ ಇರುವಂತಹ ಅನಿವಾರ್ಯ ಕಾರಣದಿಂದ ಬಾಬು ನಾಯಕ್ ಸರ್, ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂಥ ಶ್ರೀ ಬಾಬು ನಾಯಕ್ ಸರ್ ನಮ್ಮನ್ನು ಈ ಸಭೆಯಿಂದ ತೆರಳ್ತಾ ಇದ್ದಾರೆ. ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಬಾಳು ನಮ್ಮ ಹೆಮ್ಮೆ ಎಂಬಂತೆ ಸುಂದರ ಕಾರ್ಯಕ್ರಮ ನಿರೂಪಿಸಿಕೊಟ್ಟಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಗ್ರಾಮ ಪಂಚಾಯತ್ ಕೋಳಿತೋಟು ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓವರ್ ಟು ಯು ಸರ್. ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಹಾಗೂ ಶತಮಾನೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸವಿತಾ ಪೋಲಾರವರವರೇ ಹಾಗೂ ಅವಳಿ ತಾಲೂಕುಗಳ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ನವೀನ್ ಭಂಡಾರಿ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂತಹ ಇತರ ಗಣ್ಯರೇ, ಒಂದು ಶಾಲೆ ಶತವರ್ಷಗಳು ಅಂದರೆ 100 ವರ್ಷಗಳನ್ನು ಕಂಡಂತಹ ಶಾಲೆ ಈ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ತರುವಂಥ ವಿಷಯ. ಯಾಕಂದರೆ ನಾನು ನನ್ನ ಈ ಅವಧಿಯಲ್ಲಿ ನೋಡುವಂಥ ಸಮಯದಲ್ಲಿ ಈ ಶಾಲೆಯ ಈ ಒಟ್ಟಾರ ಒಂದು ಕುಗ್ರಾಮ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಒಂದು ಓದಿದ ನೆನಪು ಕುಗ್ರಾಮ ಶಾಲೆಗಳು ದಿಡುಪೆ ಮತ್ತು ಆಲಂತಾಯ ಎನ್ನುವ ಶಾಲೆ ಗ್ರಾಮಗಳಲ್ಲಿ ಇದೆ ಅಂತೇಳಿ ಅಂತ ನಾನು ಕೆಲವಾರು ವರ್ಷಗಳ ಹಿಂದೆ ಪೇಪರಲ್ಲಿ ಓದಿದ್ದ ನೆನಪಿತ್ತು. ಯಾಕಂದರೆ ನಾನು ಚಿಕ್ಕಂದಲ್ಲಿರುವಾಗ ಈ ರೋಡೇ ಇರಲಿಲ್ಲ ಶಾಲೆ, ಈ ಊರಿಗೆ ಎಲ್ಲ ನಡ್ಕೊಂಡು ಬರುವಂಥ ವ್ಯಕ್ತಿಗಳೇ ಇದ್ದಿದ್ದು. ಆಗಿರುವಾಗ ಅಂಥ ಒಂದು ಶಾಲೆ ಈ ವರ್ಷ 100 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಿದ್ದೇನೆ. ಯಾಕೆಂದರೆ ಇದರಲ್ಲಿ ಊರವರ ಸಹಕಾರ ಹಾಗೂ ಇಲ್ಲಿ ಬಂದಿರತಕ್ಕಂಥ ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಗುಣವನ್ನು ನಾವು ಕಾಣ್ತಾ ಇದ್ದೇವೆ.
ಇನ್ನು ಈ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಒಂದು ತತ್ವಜ್ಞಾನಿ ಹೇಳದ ಮಾತಿದೆ, ದುಡಿಮೆಯೇ ಮೂಲ ಬಂಡವಾಳ. ಯಾಕಂದರೆ ಅವನ ಹತ್ರ ಬಂಡವಾಳ ಬೇಕಾಗಿಲ್ಲ. ಇಷ್ಟು ದೊಡ್ಡ ಒಂದು 60 ಲಕ್ಷದ ಕಟ್ಟಡ ಮಾಡಬೇಕು ಅಂದರೆ ಅವ್ರ ಹತ್ರ ಬಂಡವಾಳ ಇರಲಿಲ್ಲ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹೇಳೋದಾಗಿ ಅವರ ದುಡಿಮೆ ಏನಿದೆ, ದುಡಿಮೆ ಅಂದರೆ ಅವರು ಹೋಗಿ ಈಗ CSR ಫಂಡ್ ಸಿಗಬೇಕಿದ್ದರೂ ಅವರು ದುಡಿಮೆ ಮಾಡಬೇಕು. ಅಲ್ಲಿ MRPL ಅಂತ ದೊಡ್ಡ ಸಂಸ್ಥೆಗೆ ಹೋಗಬೇಕಿದ್ರೆ ಒಳಗೆ ಹೇಗೆ ಹೋಗಬೇಕು ಅಂತ ನಮ್ಮ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ. ಆ ರೀತಿ ಇರುವಾಗ ಅಂಥ ಒಂದು ಸಂಸ್ಥೆಗಳಿಂದ ಅನುದಾನವನ್ನು ತರುವಂಥ ಒಂದು ಕೆಲಸ ಕೂಡ ದುಡಿಮೆ. ಇನ್ನು ಈ ದುಡಿಮೆಯನ್ನು ಮಾಡೋದೇ ಒಂದು ಬಂಡವಾಳ ಆಗಿಟ್ಕೊಂಡು ಅವರು ಈ ಮಾಡಿದಂಥ ಇಂಥ ಕಟ್ಟಡವನ್ನು ಅವರ ಇಡೀ ಸಮಿತಿಗೆ ನಾನು ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಎಷ್ಟು ಸುಲಭ ಇಲ್ಲ. ಈಗ ಮೊನ್ನೆ ಇನ್ಫೋಸಿಸ್ನವರು 560 ಕೋಟಿ CSR ಫಂಡ್, ವಿಪ್ರೋ ಕಂಪನಿಯವರು, ಎಷ್ಟೆಷ್ಟು ದೊಡ್ಡ ಕಂಪನಿ, ಜಿಂದಾಲ್, JSW ಎಲ್ಲ ಇದೆ. ಆದರೆ ಅದನ್ನು ಪಡ್ಕೊಳ್ಳುವಂಥ ಶ್ರಮ ನಮ್ಮ ಹತ್ರ ಬರಬೇಕು. ಯಾಕಂತೇಳಿದ್ರೆ ನಾನು ಕೂಡ ಒಂದು ಶಾಲೆಯ ಶತಮಾನೋತ್ಸವ, ನಮ್ಮ ನೆರೆಯ ಶಾಲೆಯ ಶತಮಾನೋತ್ಸವದ ಒಂದು ಪದಾಧಿಕಾರಿಯಾಗಿ ಇದ್ದುಕೊಂಡು ನನ್ನ ಕಷ್ಟ ನಾನು ಏನು ಮಾಡ್ತಾಯಿದ್ದೀನಿ, ಆ ಹಣವನ್ನು CSR ಫಂಡನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಕಷ್ಟಪಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ನಮ್ಮ ಪರಿಚಯದಷ್ಟು ಬೇಕು, ಅಥವಾ ನಮ್ಮ ಫೈಲ್ಗಳು ಅಡಿಯಲ್ಲಿ ಇಟ್ಟಿರ್ತಾರೆ, ಅದನ್ನು ನಾವು ಮೇಲೆ ತರಬೇಕು. ಅದಕ್ಕೋಸ್ಕರ ತುಂಬ ಸಲ ಅವರನ್ನು ಇದು ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಆ ಶಾಲೆಗೆ ಆ ಕಂಪನಿಗಳ CSR ಫಂಡ್ಗಳು ಬರುತ್ತೆ. ಅದರಲ್ಲೂ ನಿಜವಾಗಿ ಮೂಲತವಾಗಿ ಹೇಳಬೇಕಾದ್ರೆ MRPLನವರು ನಮ್ಮ ನೇರಂಗಿ ಶಾಲೆಗೆ, ಅನಂತಾಯ ಶಾಲೆಗೆ, ಗೋಳಿತೊಟ್ಟು ಶಾಲೆಗೆ, ಎಲ್ಲ ಶಾಲೆಗಳಿಗೂ ಸಾಧಾರಣವಾಗಿ ಅವರು ಜಾಸ್ತಿಯಾಗಿ ಶತಮಾನೋತ್ಸವ ಕಂಡ ಶಾಲೆಗಳಿಗೆ ಅವರು ಅನುದಾನವನ್ನು ಖಂಡಿತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗೂ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಅದೇ ರೀತಿ ಈಗ ಪಾರಾದೀಪ್ ಪಾಸ್ಪೋರ್ಟ್ಸ್ ಇಂಡಿಯಾ ಲಿಮಿಟೆಡ್ ಅವರ ಕಂಪನಿ ಕೂಡ ಅಷ್ಟೇ ಈ ಸಲ ನಮಗೆ ಪ್ರಥಮವಾಗಿ ಇಲ್ಲಿ ಎಂಟ್ರಿ ಆಗಿದೆ. ಹಾಗೆ ನ್ಯೂ ಬ್ಯಾಂಗ್ಳೂರು NPA, ಈಗ NMPT ಹೋಗಿ NPA ಆಗಿದೆ. ಅದರಲ್ಲಿ ಕೂಡ ಅನುದಾನ ಬರ್ತದೆ ಅಂತೇಳಿ ನನಗೂ ಸ್ವಲ್ಪ ಒಂದು ಇದೆ. ಈಗ ನಮ್ಮಲ್ಲಿ ಕೂಡ ನಮ್ಮವರು ಕೂಡ ಅಲ್ಲಿ ಒಬ್ಬರು ಇದ್ದಾರೆ. ಸೊ ಅವರು ಇದರಿಂದಾಗಿ ಇಲ್ಲಿ ಕೂಡ ಅನುದಾನ ಬರ್ತದೆ, ನಮಗೂ ಅನುದಾನ ಬರ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರು, ಅವರಿಗೆ ಒಂದು ಪರ್ಮಿಷನ್ ಕೊಡಬೇಕಾಗತ್ತೆ, ಕೊಡಿ ಇಂಥ ಶಾಲೆಗೆ ಅಂತ ಅವರು ಇದು ಮಾಡಿದರೆ ಅವರಿಗೂ ಕೂಡ ಅದನ್ನು ಮಾಡಬೇಕು. ಅಂಥ ಸಂಸದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಇವತ್ತು ಬರಬೇಕು ಅಂತ ನನಗೆ ನಮಗೆಲ್ಲರಿಗೂ ನಮ್ಮ ಸದಸ್ಯರುಗಳಿಗೂ ಭಾಳ ಆಸೆ ಇತ್ತು. ಅವರ ಬೆಳಗಿನ ಕಾರ್ಯಕ್ರಮ ನಮಗೆ ತಿಳಿದ ಮಟ್ಟಿಗೆ TMAP ಹಾಲಲ್ಲಿ ಒಂದು ಯಾವುದೋ ಒಂದು ಇಂಜಿನಿಯರ್ಸ್ ಕಾನ್ಫರೆನ್ಸ್ ಇತ್ತು, ಅದಕ್ಕೋಸ್ಕರ ಬರಲಿಲ್ಲ. ಮೊನ್ನೆವರೆಗೂ ಬರ್ತೇನೆ ಅಂತ ಹೇಳುವಂಥ ಒಂದು ಇದ್ದಿತ್ತು. ನಮಗೆ ಬಂದರೆ ಭಾಳ ಖುಷಿ ಇತ್ತು. ಅವರನ್ನು ಕಂಡು, ನಮ್ಮ ಶಾಲೆಯನ್ನು ಕಂಡವರು ಭಾಳ ಖುಷಿ ಆಗ್ತಿದ್ರು ಅಂತ ಹೇಳುವಂಥ ಒಂದು ಇದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಶಾಲೆಯ ವಿಷಯ ಮಾತಾಡುವಾಗ, ಶಾಲೆಯ ಬಗ್ಗೆ ನಾನು ಮಾತಾಡುವಾಗ ನೋಡಿ, ನಮ್ಮ ಶಾಲೆಗೆ ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮುತುವರ್ಜಿಯಿಂದ ಒಂದು 5 ಲಕ್ಷದ ಶೌಚಾಲಯವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ನಿರ್ಮಿಸಿಕೊಟ್ಟಿದ್ದೇವೆ. ಹಾಗೆ ಅದಕ್ಕೆ ನಮ್ಮ ತರುಣ ಸದಸ್ಯರುಗಳು ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳ ಶ್ರಮ ಇದೆ. ಆವರಣ ಕೂಡ ಒಂದು 5 ಲಕ್ಷದ್ದು. ಇದಕ್ಕೆಲ್ಲ ಕಾರಣ ನಾವಿಲ್ಲಿ ಪ್ರಪೋಸಲ್ ಕಳಿಸಿದ್ರು, ಅವರು ಅಂದರೆ ಕಾರ್ಯನಿರ್ವಹಣಾಧಿಕಾರಿ ಅವರು ಅದಕ್ಕೆ ಅನುಮೋದನೆ ಕೊಡಬೇಕು ಅಂತ ಅನುಮೋದನೆಯನ್ನು ಕೊಟ್ಟಂಥ ಕಾರ್ಯನಿರ್ವಹಣಾಧಿಕಾರಿಯವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಫಂಡ್ ಕೊಟ್ಟಂಥ MRPL ಮತ್ತು ಪಾರಾದೀಪ್ ಪಾಸ್ಪೋರ್ಟ್ಸ್ ಇಂಡಿಯಾ ಲಿಮಿಟೆಡ್, ಕರ್ನಾಟಕ ಬ್ಯಾಂಕ್ ಹಾಗೂ ಇವರು NMPT ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಮಾಧ್ಯಮ ಅಂತೇಳಿ ಭಾಳಷ್ಟು ಹಗುರವಾಗಿ ತಿಳಿಸ್ಬೇಡಿ ಮಕ್ಕಳನ್ನು ಕಳಿಸುವಾಗ. ಯಾಕಂದರೆ ಮಂಗಳೂರಿನಲ್ಲಿರುವಂಥ ಖ್ಯಾತ ನ್ಯಾಯವಾದಿಗಳಾಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ಗಳಾಗಲಿ, ಸರ್ ಎಂ ವಿಶ್ವೇಶ್ವರಯ್ಯನಾಗಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ಇದನ್ನು ನಾವು ತಿಳ್ಕೊಳ್ಳಿ. ನಮ್ಮ ಇದೇನಾಗಿದೆ ಅಂದರೆ, ಪಕ್ಕದ ಮನೆಯವನು ಇಂಗ್ಲೀಷ್ ಮೀಡಿಯಮ್ ಆಂಗ್ಲ ಮಾಧ್ಯಮ ಹೋಗ್ತಾನೆ, ಅಥವಾ ನೆಲ್ಲಿಯಾಡಿ ಉದಯನೆಗೆ ಹೋಗ್ತಾನೆ, ರಾಮಕುಂಜಕ್ಕೆ ಹೋಗ್ತಾನೆ ಅಂತ ಇದು ಮಾಡಬೇಡಿ. ಇಲ್ಲಿ ಕೂಡ ಉನ್ನತ ಮಟ್ಟದ ಗುಣಮಟ್ಟದ ವಿದ್ಯಾಭ್ಯಾಸ ದೊರೆಯುತ್ತದೆ. ಇಲ್ಲಿ ಶಾಲೆಯ ಕೊಠಡಿಗಳಿವೆ. ಇದಕ್ಕೆ ಬೇಕಾದಂಥ ಆಟೋಟದ ಮೈದಾನ ಈಗ ದೊಡ್ಡದಾಗಿದೆ. ಇಲ್ಲಿಗೆ ಮಕ್ಕಳನ್ನು ಕಳಿಸಿ, ದೂರ ಕಳಿಸ್ಲಿಕ್ಕೆ ಹೋಗ್ಬೇಡಿ, ಮನೆ ಹತ್ತಿರ ಇರ್ತದೆ ಶಾಲೆ. ಅದೇ ರೀತಿ ಶಾಲೆಯ ಮಕ್ಕಳಿಗೆ ಟೀಚರ್ಗಳು ಜೋರು ಮಾಡಿದರು ಅಂತ ತಂದೆ ತಾಯಿ ಕೇಳಲಿಕ್ಕೆ ಬರಬೇಡಿ. ಪೇಟೆಯಲ್ಲಿ ಅದೊಂದು ಅಭ್ಯಾಸ ಇದೆ, ಮಕ್ಕಳಿಗೆ 2 ಹೊಡೆದ್ರೆ ಬಂದು ಕೇಳ್ತಾರೆ. ಹಾಗಂತೇಳಿ ಜಾಸ್ತಿ ಹೊಡಿಲಿಕ್ಕೆ ಹೋಗ್ಬೇಡಿ. ಹೊಡೆಯುವ ಒಂದು ಶಿಸ್ತನ್ನು ಕಲಿಸ್ಲಿಕ್ಕೆ ಇದು ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ಇನ್ನು ಶಿಕ್ಷಕ ವೃಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇಡೀ ಶಾಲಾಭಿವೃದ್ಧಿ ಮಂಡಳಿಗೆ ನಾನು ಭಾಳಷ್ಟು ಒಂದು ಇದರಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ನಾನು ನಿನ್ನೆ ತಾನೇ ಬಂದಿದ್ದೆ, ಯಾವ ರೀತಿ ಕೆಲಸಗಳು ನಡೀತಾ ಇದೆ. ನಮ್ಮ ಶಾಲೆ ಕೂಡ 100 ವರ್ಷ ಒಂದೇ ಇದರಲ್ಲಿ ಆರಂಭವಾಗಿದ್ದು, ನಮ್ಮ ಈ ವರ್ಷ ಆಗಬೇಕಿತ್ತು, ನಮ್ಮದು ಕೆಲಸ ಪೂರ್ತಿ ಆಗಲಿಲ್ಲ. ಇಲ್ಲಿ ಕೆಲಸ ಪೂರ್ತಿಯಾಗಿದೆ. ಅದಕ್ಕೋಸ್ಕರ ನಾವು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಶತಮಾನೋತ್ಸವ. ಅಲ್ಲಿ ಕೂಡ ನಮ್ಮ ಗೋಳಿತೊಟ್ಟು ಗ್ರಾಮ ಪಂಚಾಯತಿಗೆ ಭಾಳಷ್ಟೊಂದು ಹೆಮ್ಮೆಯ ವಿಷಯ. ಈ ಒಂದು ಹಳ್ಳಿ ಕಡೆಗಳು ಕೂಡ
100 ವರ್ಷ ಕಂಡಂಥ 2 ಶಾಲೆಗಳನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ ಬಹಳಷ್ಟು ಹೆಮ್ಮೆ ಪಡಬೇಕು. ಶಿಕ್ಷಣ ಇಲಾಖೆಯವರು ನಮಗೆ ಸಹಕಾರ ಮಾಡಬೇಕು. ಯಾಕಂದರೆ ಶಾಲೆಗಳಿಂದ ಟೀಚರ್ಗಳು 100 ಮಕ್ಕಳು ಕಮ್ಮಿ ಆದ ಕೂಡಲೇ ಟೀಚರ್ಗಳನ್ನು ಟ್ರಾನ್ಸ್ಫರ್ ಮಾಡಿದರೆ 2 ಟೀಚರ್ಗಳು 8 ಕ್ಲಾಸ್ಗಳನ್ನು ನಡೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ತದೆ. ಇದಕ್ಕೇನಾದರೂ ಪರಿಹಾರ ಸರ್ಕಾರದಿಂದ ಕಂಡುಹಿಡ್ಕೊಳ್ಬೇಕು ಅಂತ ನಾನು ನಿಮ್ಮ ಹತ್ರ ವಿದ್ಯಾ ಇಲಾಖೆಯವರ ಹತ್ರ ವಿನಂತಿ ಮಾಡಿಕೊಳ್ತಾ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ, ಊಟದ ಸಮಯ ಹೊತ್ತಾಯಿತು. ಆದರೂ ಕೂಡ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಈ ಶಾಲಾ ಆಡಳಿತ ಮಂಡಳಿಯವರಿಗೂ ಮತ್ತು ನನ್ನ ಸಹಮಿತ್ರರಿಗೂ ಹಾಗೂ ನನ್ನ ಪಂಚಾಯತಿ ಅಧ್ಯಕ್ಷರಿಗೂ ಎಲ್ಲರಿಗೂ ಈ ಶಾಲಾ ಶಿಕ್ಷಕ ವೃಂದವರಿಗೂ ಶಾಲಾಭಿವೃದ್ಧಿ ವೃಂದವರು ಒಂದೇ ಮಾತಿನ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರ ಮಾತಿನಗೆ ಮನ್ನಣೆಯನ್ನು ನೀಡುತ್ತಾ, ಖಂಡಿತವಾಗಿಯೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಸಹ ಮುಖ್ಯವಾಗಿದೆ. ಯಾಕೆಂದರೆ ಒಬ್ಬ ಶಿಕ್ಷಕರನ್ನು ವರ್ಗಾವಣೆ ಮಾಡಿದರೆ ಆ ಶಿಕ್ಷಕರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂಥ ವಿದ್ಯಾರ್ಥಿಗಳನ್ನು ಸಹ ವರ್ಗಾವಣೆ ಮಾಡಿಬಿಡ್ತಾರೆ. ಖಂಡಿತ ಈ ಮಾತಿಗೆ ಮನ್ನಣೆ ಇದೆ. ಆ ಥರ ನೋಡದೆ ಎಲ್ಲ ಶಿಕ್ಷಕರನ್ನು ಸಮಾನರೇ ಕಂಡು ಉನ್ನತ ಶಿಕ್ಷಣವನ್ನು ನೀಡುವಂತಹ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಎಂಬ ಮಾತಿಗೆ ಮನ್ನಣೆಯನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅಧ್ಯಕ್ಷರ ಮಾತಿನತ್ತ ಕಾರ್ಯಕ್ರಮವನ್ನು ಸಾಗಿಸಿಕೊಳ್ಳುತ್ತಾ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸವಿತಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿರುವಂತಹ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತನಾಡಬೇಕಾಗಿ ಒಂದೆರಡು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತದೆ. ಓವರ್ ಟು ಯು ಮೇಡಮ್. ಎಲ್ರಿಗೂ ನಮ್ಮ ಶತಮಾನೋತ್ಸವ ಸಂಭ್ರಮದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ನಾವೀಗ ನೂತನ ಶಾಲಾ ಕಟ್ಟಡ ರಂಗಸ್ಫೂರ್ತಿಯ ವೇದಿಕೆಯಲ್ಲಿ ಈಗ ತಾನೇ ಕೊನೆ ಹಂತದಲ್ಲಿದ್ದೇವೆ. ಈ ವೇದಿಕೆಯಲ್ಲಿ ತುಂಬ ಜನ ಅತಿಥಿಗಳಿದ್ದಾರೆ, ಎಲ್ಲ ಮಾತಾಡಿ ಮುಗಿಸಿದ್ದಾರೆ. ಆದರೆ ನನಗೆ ಒಂದು ಕೊನೆಯದಾಗಿ ಸಭಾಧ್ಯಕ್ಷರ ಒಂದು ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿಯಾಗ್ತಾ ಇದೆ. ಹಾಗೆ ನಾನೊಂದು ಅಶೋಕನ ವಿಷಯ ಹೇಳಬೇಕಂತ ಹೇಳಿದರೆ, ನನಗೆ ಅವರು ಮೊದಲು ಹೇಳಿದರು, ನೀವು ನಮ್ಮ ಒಂದು ಆಲಂತೆಯ ಗ್ರಾಮದಲ್ಲಿ ಇಷ್ಟರವರೆಗೂ ಒಬ್ಬ ಮಹಿಳಾ ಅಧ್ಯಕ್ಷರು ಅಂತೇಳಿ ಆಗಲಿಲ್ಲ, ಆದರೆ ನನಗೆ ಒಂದು ಅಧ್ಯಕ್ಷೀಯ ಸ್ಥಾನ ಕೂಡ ಸಿಕ್ಕಿದೆ. ಮತ್ತು ನಮ್ಮ ಒಂದು ಶಾಲೆಯ ನೂತನ ಕಟ್ಟಡವನ್ನು ನೂತನ ಕಟ್ಟಡ ನಿರ್ಮಾಣ ಆಗಬೇಕು, ಹಾಗೆ ಶತಮಾನೋತ್ಸವ ಕೂಡ ಆಗಬೇಕು. ನಿಮ್ಮ ಒಂದು ಅವಧಿ ಮುಗಿಯುವ ಮೊದಲು ನಮ್ಮ ಈ ಒಂದು ನೂತನ ಕಟ್ಟಡದ ಉದ್ಘಾಟನೆ ಆಗಬೇಕು ಅಂತೇಳಿ ನನಗೊಂದು ಭರವಸೆ ಹೇಳಿದರು. ಆದರೆ ನಾನೇನಂತ ಹೇಳುವುದಂತ ಹೇಳಿದರೆ, ನಮ್ಮ ಅಶೋಕನ್ನ ಒಂದು ಕೂಲಿ ಕೆಲಸ ಮಾಡಿಕೊಂಡು ನಮ್ಮ ಈ ಒಂದು ಶಾಲೆಯ ಉಸ್ತುವಾರಿ ವಹಿಸಿಕೊಂಡು ಅವರೊಟ್ಟಿಗೆ ನಮ್ಮ ಜನಪ್ರತಿನಿಧಿಯಾದ ಶಿವಪ್ರಸಾದ್ ಅಣ್ಣ ಇದ್ದಾರೆ, ಹಾಗೆಯೇ ಮನೋಹರ ಅಣ್ಣ ಕೂಡ ಇದ್ದಾರೆ. ಅವರೊಟ್ಟಿಗೆ ತುಂಬ ಜನ ಅವರ ಸಹಪಾಠಿಗಳು ಕೂಡ ಇದ್ದಾರೆ. ಅವರು ತುಂಬ ಶ್ರಮಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತಾ ಇದೆ. ಹಾಗೆಯೇ ನನಗೆ ಒಂದು ಈ ನೂತನ ಕಟ್ಟಡದಲ್ಲಿ ಭಾಗೀರಥಿ ಅಕ್ಕನವರ ಅನುಪಸ್ಥಿತಿಯಲ್ಲಿ ನನಗೆ ಒಂದು ದ್ವೀಪ ಪ್ರಜ್ವಲನೆ ಮಾಡುವಂಥ ಒಂದು ಇದು ಸಿಕ್ಕಿದೆ ಅಂತ ಹೇಳಿಕೆ ತುಂಬ ಖುಷಿಯಾಗ್ತಾ ಇದೆ. ಹಾಗೆಯೇ ನಮ್ಮ ಒಂದು ಗ್ರಾಮ ಪಂಚಾಯತಿನಿಂದ ಕೆಲವು ಅನುದಾನಗಳನ್ನು ಕೊಟ್ಟಿದ್ದೇವೆ. ಶೌಚಾಲಯ ದುರಸ್ತಿಗಾಗಿ ಒಂದು 25,000, ಹಾಗೆಯೇ ಶಾಲೆಯಲ್ಲಿ ಪೌಷ್ಟಿಕ ತೋಟಗಾರಿಕೆ ರಚನೆಗಾಗಿ 23,383, ಹಾಗೆ ಶೌಚಾಲಯ ರಚನೆಗಾಗಿ 3,20,000, ಉದ್ಯೋಗ ಖಾತ್ರಿಯಲ್ಲಿ ಆವರಣ ಗೋಡೆ ರಚನೆಗೆ 3,29,904, ಹಾಗೆ ಬಚ್ಚಲು ಗುಂಡಿ ರಚನೆಗೆ 35,000 ಹಣವನ್ನು ನಾವು ಇಲ್ಲಿಗೆ ಅನುದಾನವಾಗಿ ಕೊಟ್ಟಿರುತ್ತೇವೆ. ನಮ್ಮ ಅವಧಿ ಈಗ ತಾನೇ ಮುಗೀತಾ ಬಂತು. ಆದರೆ ಅದಕ್ಕೆ ಇನ್ನು ಮುಂದೆ ಏನಾದರೂ ನಮ್ಮ ಒಂದು ಶಾಲೆಗೆ ಅನುದಾನ ಸಿಕ್ಕಿದರೆ ನಾವು ಖಂಡಿತವಾಗಿಯೂ ಈ ಶಾಲೆಗೆ ಒದಗಿಸ್ತೇವೆ ಅಂತ ಹೇಳುತ್ತಾ, ನಾನು ನನ್ನ ಒಂದು ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ಕೊಟ್ಟು ಹಾಗೂ ಒಂದು ದ್ವೀಪ ಪ್ರಜ್ವಲನೆ ಅಂತ ಮಾಡಲಿಕ್ಕೆ ಸಹಕರಿಸಿದಂಥ ನಮ್ಮ ಶಾಲಾ ಶತಮಾನೋತ್ಸವದ ಅಧ್ಯಕ್ಷರಿಗೂ ಹಾಗೂ ಪರ ಊರಿನ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಸವಿತಾ ಅಧ್ಯಕ್ಷರ ಗ್ರಾಮ ಪಂಚಾಯತ್ ಗೋಳಿತೊಟ್ಟು, ಸುಂದರವಾದ ನುಡಿ. ಖಂಡಿತ ನಿಮ್ಮ ಸಹಕಾರ ಎಂದಿಗೂ ಬೇಕು. ಹೆಣ್ಣು ಎಂದರೆ ಏನು ಎಂಬುದನ್ನು ತೋರಿಸಿಕೊಡುವಲ್ಲಿ ಗ್ರಾಮ ಪಂಚಾಯತಿನ ನಮ್ಮ ಗ್ರಾಮದ ಪ್ರಥಮ ವ್ಯಕ್ತಿಯಾಗಿ ನೀವು ಗುರುತಿಸಿಕೊಂಡು ಸುಂದರ ಕೆಲಸಗಳನ್ನು ನಿರ್ವಹಿಸಿದ್ದೀರಿ. ಇನ್ನಷ್ಟು ಅವಕಾಶ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ, ಬಂದಂಥ ಅತಿಥಿಗಳಿಗೆ ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ದೀಕ್ಷಿತ ಗೌರವ ಶಿಕ್ಷಕಿ ಮೇಡಮ್ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಿಗೆ
ಧನ್ಯವಾದವನ್ನು ಸಮರ್ಪಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಓವರ್ ಟು ಯು ಮೇಡಮ್. ಕಾಲವು ಪರಿವರ್ತನಶೀಲವಾದದ್ದು. ಈ ದಿನದ ಸಣ್ಣ ಪುಟ್ಟ ಘಟನೆಗಳು ಕೂಡ ನಾಳಿನ ಚರಿತ್ರೆಯ ಪುಟಗಳಲ್ಲಿ ಸ್ಮಾರಕಗಳಾಗಿ ಮೆರೆಯಬಹುದು. ಅಂತೆಯೇ ಕಾಲದ ಗರ್ಭಗುಡಿಯಲ್ಲಿ ಶತವರ್ಷಗಳ ಹಿಂದೆ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಚಿಗುರೊಡೆದ ನಮ್ಮ ಆಲಂತಾಯ ಶಾಲೆಗೆ ಶತಸಂಭ್ರಮ. ಈ ಶುಭ ಸಂಭ್ರಮದ ಸುಂದರ ಕ್ಷಣಗಳ ಈ ವೇದಿಕೆಯಲ್ಲಿರುವ ಎಲ್ಲರಿಗೂ ನನ್ನ ಮೊದಲ ನಮನಗಳೊಂದಿಗೆ ನನ್ನ ಕರ್ತವ್ಯದೆಡೆಗೆ ಪ್ರವೇಶಿಸಿದ್ದೇನೆ. ದೀಪ ಪ್ರಜ್ವಲನೆ ಮಾಡಿದ ನಮ್ಮ ಪಂಚಾಯಿತಿನ ಪ್ರಥಮ ಪ್ರಜೆ ಶ್ರೀಮತಿ ಸವಿತಾ ಮೇಡಮ್ ಇಂದು ನಮ್ಮೊಂದಿಗೆ ಇದ್ದಾರೆ. ಸದಾ ನಮ್ಮ ಶಾಲೆಯ ಆಗು ಹೋಗುಗಳಿಗೆ ಸ್ಪಂದನೆ ನೀಡುತ್ತಾ ನಮಗೆ ಸಹಕಾರ ನೀಡುತ್ತಿರುವ ನಿಮಗೆ ಆಲಂತಾಯ ಊರಿನ ಪರವಾಗಿ ಹಾಗೂ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಇವರಿಗೆ ಶ್ರೀಮತಿ ಸವಿತಾ, ಇವರಿಗೆ ಲವ್ಲಿ ಮೇಡಮ್ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸವಿತಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೋಟಿ ಇವರಿಗೆ ನಮ್ಮ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಲವ್ಲಿ ಜೋಸ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲು ಪಡೆದ ಹೆಮ್ಮೆ ಹಿರಿಮೆ ನಿಮ್ಮದಾಗಲಿ ಎಂಬ ಮಾತಿನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ನಮ್ಮ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ ನಮ್ಮ ಕಡಬ ತಾಲೂಕು ಪಂಚಾಯಿತಿನ ಕಾರ್ಯನಿರ್ವಹಣಾಧಿಕಾರಿ ಆಗಿರುವ ನವೀನ್ ಸರ್ ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಡನೆ ಸಹಕರಿಸಿದ ತಮಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಇವರಿಗೆ ನಮ್ಮ SDMC ಅಧ್ಯಕ್ಷರಾದಂಥ ಅಶೋಕ್ CB ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪಂಚಾಯಿತಿನ ಉಪಾಧ್ಯಕ್ಷರಾದ ಶ್ರೀಯುತ ಬಾಬು ಪೂಜಾರಿ ಕಿನ್ಯಾಡ್ಕ ಇವರಿಗೆ ನಮ್ಮ ಶಾಲಾ ಪರವಾಗಿ ಆತ್ಮೀಯ ಧನ್ಯವಾದಗಳು ಸರ್. ಇವರಿಗೆ ಲವ್ಲಿ ಮೇಡಮ್ ಮುಖ್ಯ ಗುರುಗಳು ಆಲಂತಾಯ ಶಾಲೆಯ ಮುಖ್ಯ ಗುರುಗಳಂತ ಲವ್ಲಿ ಜೋಸ್ ಮೇಡಮ್ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ಇದೊಂದು ಸುಂದರ ಅವಕಾಶ. 100 ವರ್ಷವನ್ನು ಕಾಯಲು ನಮ್ಮಿಂದ ಸಾಧ್ಯವಿಲ್ಲ. ಮರಣ ಯಾವ ಬೇಕಾದರೂ ಬರಬಹುದು, ಜನನ ಯಾವಾಗ ಬೇಕಾದರೂ ಆಗಬಹುದು. ಆ ಕಾರಣದಿಂದಾಗಿ ಯಾವ ಸಮಯದಲ್ಲಿ ಯಾವ ಅವಕಾಶ ಸಿಗುತ್ತದೋ ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ವಾರ್ಡ್ನ ಚುನಾಯಿತ ಪ್ರತಿನಿಧಿಯಾಗಿರುವ ಯುವ ತರುಣ ಪ್ರತಿ ಹಂತದಲ್ಲೂ ಶಾಲೆಗೆ ಸ್ಪಂದನೆ ನೀಡುವ ವಿಶಾಲ ಹೃದಯವಂತರು ಆಗಿರುವ ಶಿವಪ್ರಸಾದ್ ಶಿವರು ಸರ್ ನಿಮಗೆ ಶಾಲೆ ಪರವಾಗಿ ಅಭಿನಂದನೆಗಳು ಸರ್. ಇವರಿಗೆ ಶ್ರೀ ಅಶೋಕ್ CB ಅಧ್ಯಕ್ಷರು SDMC ಆಲಂತಾಯವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಆಲಂತಾಯ ಗ್ರಾಮದ ಹಾಗೂ ನಮ್ಮ ಶಾಲಾ ವ್ಯಾಪ್ತಿಯ ಚುನಾಯಿತ ಜನಪ್ರತಿನಿಧಿ ಹಾಗೂ STMC ಸದಸ್ಯರು ಆಗಿರುವ ಪದ್ಮನಾಭ ಪೂಜಾರಿ ಪೇರ್ನಾರು ಇವರು ನಮ್ಮ ಶಾಲೆಯ ಪ್ರತಿ ಕಾರ್ಯಕ್ಕೂ ಸ್ಪಂದನೆ ಮಾಡುವ ಕ್ರಿಯಾಶೀಲರಾಗಿರುವ ಸರ್ ತಮಗೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಧನ್ಯವಾದಗಳು. ಮುಖ್ಯ ಶಿಕ್ಷಕಿಯಾಗಿರುವಂತಹ ಲವ್ಲಿ ಮೇಡಮ್ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಚಕ್ರಪಾಣಿ ಸರ್ ನಮ್ಮೊಂದಿಗೆ ಇದ್ದಾರೆ. ಸರ್ ನಿಮಗೆ ನಮ್ಮ ಶಾಲೆ ಪರವಾಗಿ ತುಂಬು ಹೃದಯದ ನಮ್ರತೆಯ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಇವರಿಗೆ ಶ್ರೀ ಅಶೋಕ್ CB ಅಧ್ಯಕ್ಷರು SDMC ಆಲಂತ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಉಪ್ಪಿನಂಗಡಿ ವಲಯದ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಪುಷ್ಪಾ ಮೇಡಮ್ ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ನಿಮಗೆ ನಮ್ಮ ಆಲಂತಾಯ ಶಾಲೆಯ ಹಾಗೂ ಗ್ರಾಮದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಬಯಸುತ್ತಿದ್ದೇವೆ. ಇವರಿಗೆ ಮುಖ್ಯ ಶಿಕ್ಷಕರಿಗಂತ ಲವ್ಲಿ ಮೇಡಮ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಬಜತ್ತೂರು ಕ್ಲಸ್ಟರ್ನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ಸರ್ ನಮ್ಮೊಂದಿಗೆ ಇದ್ದಾರೆ. ಇವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ನಮ್ಮ ದೂತ. ಆಗಾಗ ಶಾಲೆಗೆ ಬಂದು ನಮ್ಮ ಕಾರ್ಯ ಚಟುವಟಿಕೆಗಳನ್ನು ವೀಕ್ಷಿಸಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿರುತ್ತಾರೆ. ಸರ್, ನಿಮಗೆ ನಮ್ಮ ಶಾಲೆ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು ಸರ್. ಇವರಿಗೆ ರಮೇಶ್ ದೊಡ್ಡವಾಡ ಶಿಕ್ಷಕರು, ಆಲಂತಾಯ ಶಾಲೆ, ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸುವಲ್ಲಿ ನೀವು ಸಹ ಪಾಲ್ಪಡೆದಿದ್ದೀರಿ. ಧನ್ಯವಾದಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವ ಬಾಬು ನಾಯ್ಕ ಸರ್ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಅನಿವಾರ್ಯ ಕಾರಣದಿಂದ ಸಭೆಯಿಂದ ತೆರಳಿರುತ್ತಾರೆ. ತಮಗೆ ಶಾಲೆ ಪರವಾಗಿ ಹಾಗೂ ಈ ಊರಿನ ಸಮಸ್ತ ಜನರ ಪರವಾಗಿ ಅಭಿನಂದನೆಗಳು ಸರ್. ನಮ್ಮ ಸ್ಥಳೀಯ ಕಾಂಚನಪೇರ್ಲ ದೇವಸ್ಥಾನದ ಕಾರ್ಯದರ್ಶಿಯಾಗಿರುವ ರಮೇಶ್ ಭಟ್ ಸರ್ ನಮ್ಮ ಶಾಲೆಯ ಹಿತೈಷಿಗಳು, ನಮ್ಮ ಶಾಲೆಯ ಹಿತ ಚಿಂತಕರು ಸರ್. ತಮಗೆ ಇದು ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇವರಿಗೆ ಸುಂದರ ಪಾಲೇರಿ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ರು 30 ಲಕ್ಷ ಅನುದಾನವನ್ನು ನಮಗೆ ನೀಡಿದ MRPL ಸಂಸ್ಥೆಯ ಪ್ರತಿನಿಧಿಯಾದ ಕೇಶವ ಪಾಟಳಿ, ಸಿಯರ್ಸ್ ಫಂಡ್ ಮ್ಯಾನೇಜರ್, ತಮಗೆ ನಾವು ಚಿರಋಣಿಗಳು. ನಮ್ಮ ಈ ಶಾಲೆಗೆ ಈ ಸಂದರ್ಭದಲ್ಲಿ ತಾವು ಭೇಟಿ ನೀಡಿ ಸಹಕರಿಸಿದ್ದಕ್ಕೆ ತಮಗೆ ಸಮಸ್ತ ಆಲಂತಾಯ ಊರಿನ ಜನರ ಹಾಗೂ ಶಾಲೆಯ ಪರವಾಗಿ ಅನಂತ ನಮನಗಳೊಂದಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ಮಂಗಳೂರಿನ ಪಾರದೀಪ್ ಪಾಸ್ಪೇಟ್ಸ್ ಲಿಮಿಟೆಡ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಭಿನಂದನ್ ಸರ್ ತಮ್ಮೊಂದಿಗೆ ಇದ್ದಾರೆ. ಇವರು ತಮ್ಮ ಸಂಸ್ಥೆಯ CRS ಫಂಡಿನಿಂದ ನಮಗೆ ರು 12 ಲಕ್ಷವನ್ನು ಒದಗಿಸಿಕೊಡುವಲ್ಲಿ ಸಹಕರಿಸುತ್ತಾರೆ. ಸರ್, ತಮಗೆ ನಮ್ಮ ಆಲಂತಾಯ ಊರಿನ ಹಾಗೂ ಶಾಲೆ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಕರ್ನಾಟಕ ಬ್ಯಾಂಕಿನ ಪರವಾಗಿ ಉಪ್ಪಿನಂಗಡಿ ಶಾಖೆ ವ್ಯವಸ್ಥಾಪಕರಾದ ಶ್ಯಾಮ್ ಭಟ್ ಎಂ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೂ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ವಲಯದಿಂದ ನಮ್ಮ BRP ಕವಿತಾ ಮೇಡಮ್ ಆಗಮಿಸುತ್ತಾರೆ. ಮೇಡಮ್, ನಿಮಗೆ ಶಾಲಾ ಪರವಾಗಿ, ಆಲಂತಾಯ ಊರಿನ ಪರವಾಗಿ, ಪುತ್ತೂರು ಶೈಕ್ಷಣಿಕ ವಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಇವರಿಗೆ ನಮ್ಮ ಮುಖ್ಯ ಶಿಕ್ಷಕಿಯಾಗಿರುವಂತಹ ಲವ್ಲಿ ಮೇಡಮ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಲಂತಾಯ ಶಾಲೆಯ ಕನಸುಗಾರ, ಛಲಗಾರ, ಗುರಿ ಮುಟ್ಟುವ ತನಕ ಪ್ರಯತ್ನಿಸುವ ಹಠವಾದಿ ನಮ್ಮ STMC ಅಧ್ಯಕ್ಷರಾದ ಅಶೋಕ್ CB ನಮ್ಮೊಂದಿಗೆ ಇದ್ದಾರೆ. ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯುವ ಸರ್, ನಿಮಗೆ ಶಾಲಾ ಪರವಾಗಿ ಮನ ತುಂಬಿದ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಹಾಗೂ ಶತಮಾನೋತ್ಸವದ ಕೇಂದ್ರ ಬಿಂದುವಾಗಿರುವ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಲವ್ಲಿ ಮೇಡಮ್ ನಮ್ಮೊಂದಿಗೆ ಈ ವೇದಿಕೆಯಲ್ಲಿದ್ದಾರೆ. ಪ್ರತಿನಿತ್ಯ ಪೂರ್ವಾಹ್ನ 8 ಕಾಲಕ್ಕೆ ಶಾಲೆ ಬಂದು ಭಾರತದ ಸತ್ಪ್ರಜೆಗಳನ್ನು ರೂಪಿಸುವ ಕ್ರಿಯಾಶೀಲ ವ್ಯಕ್ತಿತ್ವದ ಚಿನ್ಮಯದ ಮೇಡಮ್, ನಿಮಗೆ
ಶಾಲೆಯ ಪರವಾಗಿ ಇಡೀ ನಮ್ಮ ಆಲಂತೆಯ ಊರಿನ ಪರವಾಗಿ ಹಾಗೂ ಶಿಕ್ಷಣ ಇಲಾಖೆ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಕೊನೆಯದಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ನಮ್ಮ ಶಿಕ್ಷಕ ವೃಂದ, STMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ, ಈ ಊರಿನ ಸಮಸ್ತ ನಾಗರಿಕರಿಗೂ, ಹಿತೈಷಿಗಳಿಗೂ, ವಿದ್ಯಾಭಿಮಾನಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ನಮಗೆ ಸಹಕರಿಸಿದ ಈ ಊರ ಹಾಗೂ ಪರ ಊರ ಎಲ್ಲ ದಾನಿಗಳಿಗೂ, ನಮ್ಮ ಈ ಕಟ್ಟಡದ ಚೀಫ್ ಇಂಜಿನಿಯರ್ ಆದ ಶಿವರಾಮ್ ಸರ್ ಇವರಿಗೂ, ಕಟ್ಟಡದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಮನೋಹರ್ ಸರ್ ಮತ್ತು ಧವಳಗಿರಿ ಕನ್ಸ್ಟ್ರಕ್ಷನ್ನ ಎಲ್ಲ ಕಾರ್ಮಿಕರಿಗೂ, ಹಲವಾರು ನಕ್ಷೆಗಳನ್ನು ಮಾಡಿಕೊಟ್ಟ ನಮ್ಮ ಮನೋಜ್ ಸರ್ ಅವರಿಗೂ, ರಾತ್ರಿ ಹಗಲು ಎನ್ನದೇ ದುಡಿದ ನಮ್ಮೂರಿನ ಸಮಸ್ತ ಜನರಿಗೂ, ಧ್ವನಿವರ್ಧಕ ಹಾಗೂ ಶಾಮಿಯಾನ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡುತ್ತಿರುವ ಎಲ್ಲ ಸಂಘಟನೆಗಳು, ನಮ್ಮ ಎಲ್ಲ ಪುಟಾಣಿ ಮಕ್ಕಳಿಗೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧನ್ಯವಾದ ಹೇಳಲು ಬಿಟ್ಟು ಹೋದಲ್ಲಿ ಕ್ಷಮೆ ಇರಲಿ ಎಂದು ಯಾಚಿಸುತ್ತಾ ನನ್ನ ಕರ್ತವ್ಯದಿಂದ ವಿಮುಕ್ತಳಾಗುತ್ತಿದ್ದೇನೆ. ಧನ್ಯವಾದ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ನಿಮಗೆ ಸಹ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಮೇಡಮ್. ಅದೇ ರೀತಿ ಸುದ್ದಿವಾಹಿನಿ ಮೂಲಕ ಸುದ್ದಿ ಲೈವ್ ಪುತ್ತೂರು ಇದರ ಮೂಲಕ ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ. ಇವರಿಗೂ ಸಹ ಧನ್ಯವಾದಗಳು. ಈ ದಿವಸ ಪ್ರಾರಂಭಗೊಂಡು ನಾಳೆಯ ದಿವಸವರೆಗೆ ನಮ್ಮೊಂದಿಗೆ ಲೈವ್ ನೀಡ್ತಾ ಇದ್ದಾರೆ. ಅದೇ ರೀತಿ ಸೌಂಡ್ಸ್ನವರಿಗೆ ಅಥವಾ ಬಾಕಿ ಉಳಿಕೆಯಾಗಿ ಯಾರಾದರೂ ಬಿಟ್ಟು ಹೋದಲ್ಲಿ ಎಲ್ಲರಿಗೂ ಸಮರ್ಪಕವಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ, ಎಲ್ಲ ಅತಿಥಿಗಳು ಬಂದ ಅತಿಥಿಗಳು ಊಟದ ವ್ಯವಸ್ಥೆ ಇದೆ, ಊಟವನ್ನು ಸವಿದುಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕೆ ನೀಡುತ್ತಿದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಧ್ವಜಾರೋಹಣ ಮೂಲಕ ಆರಂಭಗೊಂಡಂಥ ಕಾರ್ಯಕ್ರಮ ಇದೀಗ ನೂತನ ಶಾಲಾ ಕಟ್ಟಡ ಮತ್ತು ರಂಗಸ್ಫೂರ್ತಿ ವೇದಿಕೆಯ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮ ಪೂರ್ಣಗೊಂಡು ಗಣ್ಯ ಅತಿಥಿಗಳ ಸಹಯೋಗ್ಯತ್ವದಲ್ಲಿ ಈ ಕಾರ್ಯಕ್ರಮ ಪೂರ್ಣ ಚುಕ್ಕಿಯತ್ತ ಸಾಗಿ ಬಂದಿದೆ. ಇನ್ನೂ ಮಧ್ಯಾಹ್ನ ನಂತರದ ಕಾರ್ಯಕ್ರಮ ಸಂಜೆ ಸರಿಯಾಗಿ 4 ಗಂಟೆಗೆ ಪ್ರಾರಂಭಗೊಳ್ಳಲಿಕ್ಕಿದೆ. ಅದೇ ರೀತಿ ನಾಳೆಯ ದಿವಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಅತಿಥಿಗಳಿಗೆ ಆದರದ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಸುಂದರಗಾನಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿ ಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಶ್ರೀ ಶಾಂತಾರಾಮ ಓಡ್ಲಾ ಹೈಸ್ಕೂಲಿನ ಅಧ್ಯಾಪಕರಾಗಿರುವಂತಹ ಸಂಘದ
ಕಲಿತು ಈ ಬಾಳೆ ಬಂಗಾರವು ಕನಸೆಲ್ಲ ನನಸಾದ ಈ ದಿನದಲ್ಲಿ ಈ ಶಾಲೆಯ ಹೆಸರು ನಾ ಉಳಿಸುವೆ ಎಂದೆಂದಿಗೂ ನಾ ಮರೆಯದ ಈ ಶಾಲೆಯು ನಮಗೆ ದೇಗುಲವು. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಸ್ವಾಗತವು ಸುಸ್ವಾಗತ. ನಲಿದಾಡುತ್ತಾ ಕುಣಿದಾಡುತ್ತಾ ಶತಮಾನೋತ್ಸವದ ಈ ದಿನದಲ್ಲಿ ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು.
ಹುಚ್ಚು. ಸಂತೋಷ ಸಂಭ್ರಮ ಈ ದಿನದಲ್ಲಿ ಅಂದದ ಚಂದದ ಶಾಲೆಯಲ್ಲಿ ನಮ್ಮೂರಿನ ವಿದ್ಯಾ ಮಂದಿರದಲ್ಲಿ ಶಾಲೆಯ ಶತ ಸಂಭ್ರಮದಲ್ಲಿ ನೀಡುವೆ ನಿಮಗಿದು ಸ್ವಾಗತ, ಎಲ್ಲರಿಗೂ ಇಂದು ಸ್ವಾಗತ. ಆನಂದಯ ಶಾಲೆಯ ಮಕ್ಕಳು ಚಂದದಿ ಅರಳಿದ ಹೂಗಳು. ಸಂತೋಷ ಸಂಭ್ರಮ ಈ ದಿನದಲ್ಲಿ ಅಂದದ ಚಂದದ ಶಾಲೆಯಲ್ಲಿ. ಜ್ಞಾನದ ಜ್ಯೋತಿಯ ಬೆಳಕಿನಲ್ಲಿ ಮಕ್ಕಳ ನಗುವಿನಲ್ಲಿ ಕನಸುಗಳೆಲ್ಲ ನನಸಾದ ಈ ಮಕ್ಕಳ ಬಾಳಿನಲ್ಲಿ ಸೇರಿದ ಸಾವಿರ ಜನಗಳಿಗೆ ಹರುಷ ತುಂಬಿ ಈ ಮನಕ್ಕೆ. ವಿದ್ಯೆ ಎಂಬುದು ದೇವರ ದಯವು, ಊರಿನ ದೈವ ದೇವರು ನಮ್ಮಿ ಬಾಳಿಗೆ ಆಧಾರ. ಊರಿನ ಜನರ ಸಹಕಾರ ಕಂಗೊಳಿಸುತ್ತಿದೆ ಈ ಮಂದಿರ. ಸಂತೋಷ ಸಂಭ್ರಮ ಈ ದಿನದಲ್ಲಿ ಅಂದದ ಚಂದದ ಶಾಲೆಯಲ್ಲಿ ನಮ್ಮೂರಿನ ವಿದ್ಯಾ ಮಂದಿರದಲ್ಲಿ ಶಾಲೆಯ ಶತ ಸಂಭ್ರಮದಲ್ಲಿ. ಸಾಟಿಯೇ ಇಲ್ಲದ ಸರಕಾರಿ ಶಾಲೆಯ ಅಕ್ಷರ ದಾಸೋಹವು, ಹಸಿವೆ ಇಲ್ಲದ ಮಕ್ಕಳ ಬಾಳಿಗೆ ಆಟ ಪಾಠವು. ತುಂಬಿದೆ ಎಲ್ಲರ ಈ ಮನವು, ಸಂತೋಷ ಕೂಡಿದೆ ಈ ದಿನವು. 100 ವರುಷ ಸಂಭ್ರಮದಿ ಕಲಿತಿದೆ ಅ ಆ ಇ ಈ ಅಕ್ಷರ, ಕಳೆದಿದೆ ಎಲ್ಲರ ಬೇಸರ. ನಲಿ
ಎಸ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಉಷಾ ಅಂಚನ್, ಅಧ್ಯಕ್ಷರು ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘ ನೆಲ್ಯಾಡಿ, ಇವರು ಆಗಮಿಸಿದ್ದಾರೆ. ಗುರುತಿಸಿಕೊಳ್ತಾ ಇದ್ದೇವೆ ಮೇಡಮ್. ಸಭೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಸರ್ವತೋಮಗೌಡ, ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸರ್, ನಿಮ್ಮನ್ನು ಸಹ ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಪೂವಪ್ಪ ಕರ್ಕೇರ ಪಾಲೇರಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಸರ್, ನೀವು ಸಹ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮ್ಮನ್ನು ಸಹ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ತಿಮ್ಮಪ್ಪ ಪೂಜಾರಿ ಪಾಲೇರಿ ಸರ್, ನೀವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮ್ಮನ್ನು ಸಹ ಆದರದ ಸ್ವಾಗತದೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಸರ್, ನೀವು ಸಹ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್ ನಿಮ್ಮನ್ನು. ಒಮ್ಮೆ ಹೆಸರನ್ನು ಕರೆದೆ, ಆದರೆ ಕೆಲವು 3-4 ಮಂದಿ ಮಾತ್ರ ಬಂದಿದ್ದೀರಿ ನೋಡಿ. ಇನ್ನೊಮ್ಮೆ ಕರಿತೇನೆ. ಸುಂದರ ನಾಯಕ ಶಿವಾರು ಈಗಾಗಲೇ ವೇದಿಕೆಯಲ್ಲಿದ್ದರು. ಖಂಡಿತ. ಹೇಮಂತ್ BM CRP, ಮುತ್ತಮ್ಮ ಮತ್ತು ಮನೆಯವರು ಪುಲಾರ ದರ್ಕಾಸು, ಚಂದ್ರಶೇಖರ ಮತ್ತು ಮನೆಯವರು ವಾಲ್ತಾಜೆ, ಜಿನ್ನಪ್ಪ ಪೂಜಾರಿ ಬಟ್ಲಡ್ಕ ನಿವೃತ್ತ ಪಾಂಶುಪಾಲರು, ಕಮಲಾಕ್ಷ ಆಚಾರ್ಯ ಮತ್ತು ಮನೆಯವರು ಆಲಂತಾಯ. ದಯಮಾಡಿ ಇಲ್ಲಿದ್ದವರು ಅಥವಾ ಮನೆಯವರಿದ್ದಲ್ಲಿ ಬಂದು ಈ ಒಂದು ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಚಂದ್ರಶೇಖರ ಗೌಡ ಪೆರ್ನಾರು, ಯಮುನಾ ಮಹೇಶ್ ಅರಂತಬೈಲು, ಯಶೋಧ ರಮೇಶ ಶಿವರಕೋಡಿ ಮತ್ತು ಮನೆಯವರು, ಸೀತಾರಾಮಗೌಡ ಅರಂತಬೈಲು, ಜಿನ್ನಮ್ಮ ಮತ್ತು ಮಕ್ಕಳು ಬೋರ್ಜಾಲು, ಪಾರ್ವತಿ ಮತ್ತು ಮೊಮ್ಮಕ್ಕಳು ಸೇನರಕೆರೆ, ಸುಮತಿ ಮತ್ತು ಮಕ್ಕಳು ಅಲಂಗಪ್ಪೆ, ಬೋರಮುಗೇರ ಮತ್ತು ಮನೆಯವರು ಪಾಲೇರಿ, ಮಮತಾ ಗಿರಿಯಪ್ಪ ಗೌಡ ಅರಂತಬೈಲು, ವಿಜಯರಾಜ್, ಮತ್ತು ಮನೆಯವರು ಮರುವಂತಿಲ, ಚೇತನ ಶಿನೈ, ದೀಪ ಸೂಪರ್ ಶಾಪ್ ಉಪ್ಪಿನಂಗಡಿ, ಶ್ರೀಮತಿ ಜಲಜಾಕ್ಷಿ ಬಾಲಕೃಷ್ಣಗೌಡ ಅರಂತಬೈಲು, ಶ್ರೀಮತಿ ಕಮಲರಾಮನ್ನಗೌಡ ಮತ್ತು ಪ್ರಸಾದ್ ರಮ್ಯಾ ಕರ್ಮತ್ತಿಲು ಶಿವಾರು, ಚಂದ್ರವತಿ ಧನ್ನಪ್ಪಗೌಡ ಶಿವಾರು, ಶ್ರೀಮತಿ ಲಲಿತಾ ರಾಮಣ್ಣ ನಾಯಕ ಶಿವಾರು ದುಗ್ಗುತೋಟ, ಯಮುನಾ ಹಾಗೂ ಶ್ರೀಮತಿ ಅನಿತಾ ಶಿವಾನಂದ CB ಮತ್ತು ಮಕ್ಕಳು, ಶ್ರೀಮತಿ ನಳಿನಿ ಚಂದ್ರಶೇಖರ ಕೊರಂತಡ್ಕ ಶಿವಾರು, ಶ್ರೀಮತಿ ಕಾವೇರಿ ಸೂರಪ್ಪ ಪೂಜಾರಿ ಮತ್ತು ಮಕ್ಕಳು ಶಿವಾರು,
ಬಾಲಕೃಷ್ಣ ಶೆಟ್ಟಿ ಮತ್ತು ಮಕ್ಕಳು ಕೋಣಿಬೈಲು, ಮಾಸ್ಟರ್ ಮನೀಶ್ ನಾಯ್ಕ್ ಹಾಗೂ ಗಗನ್ ನಾಯ್ಕ ದುಗ್ಗುತೋಟ, ಶ್ರೀಮತಿ ಮೋಹಿನಿ ಗೋಪಾಲಗೌಡ ಶಿವಾರು, ಶ್ರೀಮತಿ ಶಶಿಕಲಾ ಜನಾರ್ದನ ಕದ್ರ. ದಯಮಾಡಿ ನೀವು ಅಥವಾ ಮನೆಯವರು ಇದ್ದಲ್ಲಿ ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು. 5,000 ದೇಣಿಗೆ ನೀಡಿದಂತಹ ಎಲ್ಲರ ಹೆಸರನ್ನು ಕರೀತಾ ಇದ್ದೇನೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಮುಂದೂಡಲು ನಿಮ್ಮ ಸಹಕಾರ ನಮ್ಮೊಂದಿಗೆ ಬೇಕಿದೆ. ಶ್ರೀಮತಿ ಲೀಲಾವತಿ ನಾರಾಯಣ ಎ ಮತ್ತು ಮಕ್ಕಳು ಅಲಂಗಪ್ಪೆ ಮನೆ, ಮೇಡಮ್ ಬನ್ನಿ ಏಸ. ಶ್ರೀಮತಿ ಗೀತಾ ಕುಂಜಣ್ಣಗೌಡ ಮತ್ತು ಮನೆಯವರು, ರಮೇಶ್ ಭಟ್ ಬಿಜಿ ಶ್ರೀರಾಮ ನಿಲಯ ಅಡಿಲು, ಶ್ರೀ ಗೋಪಾಲಕೃಷ್ಣ ಭಟ್ ಶ್ರೀದೇವಿ ಬಜ ಅಲಂಕಾರು, ಜಾನಕಿ ಸುಂದರ ನಾಯ್ಕ ಶಿವಾರು ದರ್ಕಾಸು. ಇದು 5,000ದಿಂದ 5,001 ಮೇಲ್ಪಟ್ಟು. ಯಾದವ ನಾಯ್ಕ ಮತ್ತು ಮನೆಯವರು ಶಿವಾರು ಕೋಡಿ ಮನೆ, ಸರಸ್ವತಿ ಮತ್ತು ಮಕ್ಕಳು ಶಿರತ್ತಪಲಿಕೆ, ಶ್ರೀಮತಿ ಲೀಲಾವತಿ ಶಿವಪ್ಪ ನಾಯ್ಕ ಅಡೀಲು, ಶ್ರೀಮತಿ ನಳಿನಿ ಎ ಕೆ ಕಲ್ಲಾಪು, ಸುಜಾತ ಜಿನ್ನಪ್ಪಗೌಡ ಶಿವಾರು, ಚಲ್ಲ ಮುಗೇರ ಮತ್ತು ಮನೆಯವರು ಬೋರ್ಜಾಲು, ಶಶಿಕಲಾ ಮತ್ತು ಮಕ್ಕಳು ಬೋರ್ಜಾಲು, ಶ್ರೀಮತಿ ಸವಿತಾ ರಮೇಶ್ ಮತ್ತು ಮನೆಯವರು ಅಲಂಗಪ್ಪೆ, ಶ್ರೀಮತಿ ಸುಮತಿ ಗಿರಿಯಪ್ಪ ಮತ್ತು ಮಕ್ಕಳು ಪಾಲೇರಿ, ಕೋಟಿ ಪೂಜಾರಿ ಪೆರ್ನಾರು, ಪ್ರಶಾಂತ್ ರೈ ಅರಂತಬೈಲು, ಶ್ರೀಮತಿ ಪ್ರೇಮಾ ಸುರೇಶ ಸಿಕೆ ಚಿಲುಮೆ, ಶ್ರೀಮತಿ ನವ್ಯಶ್ರೀ ದುರ್ಗಪ್ರಸಾದ್ ಸಂಪ್ಯಾಡಿ ಪಟ್ಟೆ, ಬೈರಿ ಮತ್ತು ಮನೆಯವರು ಪಾಲೇರಿ, ಭರತೇಶ್ ಮತ್ತು ಮನೆಯವರು ಅಲಂಗಪ್ಪೆ, ಶ್ರೀಮತಿ ಚಂಚಲಾಕ್ಷಿ ಹರೀಶ್ ಗೌಡ ಅರಂತಬೈಲು, ಶ್ರೀಮತಿ ಸೀತಾ ಕಮಲಾಕ್ಷ ಮತ್ತು ಮಕ್ಕಳು ಪಾಲೇರಿ, ಶ್ರೀಮತಿ ಗುಲಾಬಿ ಅಮ್ಮು ಮುಗೇರ ಮತ್ತು ಮನೆಯವರು ಪಾಲೇರಿ, ಹಲೋ ಆತ್ಮೀಯ ಪೋಷಕರೇ, ನಿಗ್ಲು ಏರು ಮಾತ 5,000 ಕೊಡ್ತಾರಂದು ನಿಗ್ಲೆ ಸ್ಪಷ್ಟವಾದ ಗೊತ್ತುಂಡು. ನಿಗ್ಲು ವೇದಿಕೆಗೆ ಬತ್ತದ ನಿಗ್ಲ ಗೌರವಾರ್ಪಣೆ ದೆತೊನ್ಲಿ ಕಾಪೋರ್ಚಿ ಏರೆಗ್ಲ ಮೂಲ ಪುದರ್ ಓದನೆಡ ಕಾಪೋರ್ಚಿ ನಿಗ್ಲ ಏರೆ ಮಾತ ನಿಗ್ಲ 5,000 ಮೂಲ ಕೊಡ್ತಾರಂದು ನಿಗ್ಲೆ ಸ್ಪಷ್ಟವಾದ ಗೊತ್ತುಂಡು ದೆತೊಂದು ಪೋಲಿ. ದಯಮಾಡಿ ಹೆಸರನ್ನು ಸೂಚಿಸ್ತಾ ಹೋಗ್ತೇನೆ, ನೋಡಿ ಗಮನಿಸಿ. ಕ್ಷಮೆ ಇರಲಿ, ಇಲ್ಲ ಇದ್ದವರು ಆದಷ್ಟು ಬೇಗ ಬಂದು ಸ್ವೀಕರಿಸಿಕೊಳ್ಳಿ. ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ಸಹ ಕ್ಷಮೆಯನ್ನು ಯಾಚಿಸುತ್ತೇನೆ. ನಮಗೆ ಅರಿವಿದೆ, ನಮ್ಮೊಂದಿಗೆ ನಿಮ್ಮ ಸಹಕಾರ ಖಂಡಿತವಾಗಿಯೂ ಬೇಕಿದೆ. ನೋಡಿ, ಶ್ರೀಮತಿ ಸೀತಾ ಕಮಲಾಕ್ಷ ಮತ್ತು ಮಕ್ಕಳು ಪಾಲೇರಿ, ಶ್ರೀಮತಿ ಗುಲಾಬಿ ಅಮ್ಮು ಮುಗೇರ ಮತ್ತು ಮನೆಯವರು ಪಾಲೇರಿ, ಲೀಲಾವತಿ ಈಶ್ವರಗೌಡ ಶಿವಾರು, ಅಶೋಕ ಹಾಗೂ ಕೀರ್ತಿ ಶಿವಾರು
ಗುಂಪುಕಲ್ಲು, ಚಂದ್ರಶೇಖರ ಕೆರೆಮೇಲು ಮತ್ತು ಮನೆಯವರು, ಶ್ರೀಮತಿ ಸರಸ್ವತಿ ನೀಲಪ್ಪ ನಾಯ್ಕ ಅಲಂಗಪ್ಪೆ, ಜಾನಕಿ ಮತ್ತು ಶ್ರೀಮತಿ ಮೀನಾಕ್ಷಿ ಹರೀಶ್ ಸಿಕೆ ಮತ್ತು ಮಕ್ಕಳು, ಮೊಡೆಂಕಿಲ ಮುಗೇರ ಮತ್ತು ಮಕ್ಕಳು ಪಾಲೇರಿ, ಶ್ರೀಮತಿ ಪ್ರಭಾ ಎಂಜಿ ಸ್ಟೀಫನ್ ಮೊಂತೇರೋ ಕಾಂಚನ, ಪ್ರೇಮಲತಾ ಕೊರಗಪ್ಪ ಸಾಲಿಯಾನ್ ಮತ್ತು ಮಕ್ಕಳು ಶಿವಾರು, ಸುಮಿತ್ರಾ ರಾಜೀವ ಪೂಜಾರಿ ಮತ್ತು ಮಕ್ಕಳು ಪೆರ್ನಾರು, ಶ್ರೀಮತಿ ಸವಿತಾ ಉದಯಕುಮಾರ್, ಶ್ರೀ ಅಚ್ಯುತ ನಾಯ್ಕ ನಕರಡ್ಕ, ಶ್ರೀ ವೇದಕುಮಾರ್ ಜೈನ್ ಪುಲಾರ, ರಾಘವ ನಾಯ್ಕ ನಕರಡ್ಕ, ಶ್ರೀಮತಿ ನಳಿನಿ ರಮೇಶ್ ನಾಯ್ಕ ಮತ್ತು ಮಕ್ಕಳು ಅಡೀಲು, ರಮೇಶ್ ಗೌಡ ಪೆರ್ನಳಿಕೆ ಆಲಂತಾಯ, ಗೋಪಣ್ಣಗೌಡ ಪೆರ್ನಾರು, ಸಂಜೀವ ಬಿ ಮತ್ತು ಸುಗಂಧಿ ಕೆ ನಿವೃತ್ತ ಮುಖ್ಯ ಗುರುಗಳು ಮತ್ತು ಮಕ್ಕಳು ಬಟ್ಲಡ್ಕ, ಭೋಜರಾಜ ಶೆಟ್ಟಿ ಪುಲಾರ. ಇವರು 10,000 ನೀಡಿ ಗೌರವಿಸಿದ್ದಾರೆ ನೋಡಿ, ಸಹಕರಿಸಿ ದೇಣಿಗೆ ನೀಡಿದ್ದಾರೆ. 6,000, 10,000, 10,000. $10,000 ಮೇಲ್ಪಟ್ಟು ಈಗಲೇ ಘೋಷಣೆ ಮಾಡ್ತಾ ಇದೆ. ಶ್ರೀ ಲತಾ ಜನಾರ್ದನ ಆಚಾರ್ಯ ಪಾಲೇರಿ, ಶ್ರೀಮತಿ ಭವಾನಿ ಮತ್ತು ಮಕ್ಕಳು ಶಿವಾರು ಬೇರಿಕೆ, ವೈ ಶಾಂತಪ್ಪ ಗೌಡ ಮುಖ್ಯ ಶಿಕ್ಷಕರು ಹಲನೇರಿಂಕಿ, ಶ್ರೀಮತಿ ಪವಿತ್ರ ಪದ್ಮನಾಭ ಪೂಜಾರಿ ಮತ್ತು ಮನೆಯವರು, ಶ್ರೀಮತಿ ರೋಹಿಣಿ ತಿಮ್ಮಪ್ಪ ನಾಯ್ಕ SK ಶಿವಾರು, ಶ್ರೀಮತಿ ವಿಜಯ ಪ್ರವೀಣ ಪೆರ್ನಾರು ಮನೆ, ಶ್ರೀಮತಿ ಲೀಲಾವತಿ ನಾರಾಯಣ ಶೆಟ್ಟಿ ಮತ್ತು ಮಕ್ಕಳು ಬಟ್ಲಡ್ಕ ದರ್ಕಾಸು, ಶ್ರೀಮತಿ ರೇವತಿ ಪೂವಪ್ಪ ಕರ್ಕೇರ ಪಾಲೇರಿ, ಶ್ರೀಮತಿ ಪಾರ್ವತಿ ಶೀನಪ್ಪ ನಾಯ್ಕ ಮಕ್ಕಳು ಅಲಂಗಪ್ಪೆ ಮನೆ, ಚಂದ್ರಶೇಖರ ಅಲಂಗಪ್ಪೆ, ಕೃಷ್ಣನಾಯ್ಕ ಮತ್ತು ವಿಜಯಲಕ್ಷ್ಮಿ, ಯಶೋಧರ ನಾಯ್ಕ ಮತ್ತು ಮನೆಯವರು, ಕೇಶವ ಪೂಜಾರಿ ಕಿನ್ಯಡ್ಕ, ರೇಖಾ ತಿಮ್ಮಪ್ಪ ಪೂಜಾರಿ ಮತ್ತು ಮಕ್ಕಳು ಪಾಲೇರಿ, ಕಮಲಾ ವೆಂಕಪ್ಪ ಪೂಜಾರಿ ಪೆರ್ನಾರು. ಶ್ರೀಮತಿ ಯಮುನಾ ಮತ್ತು ಮಕ್ಕಳು ಆಲಂಗಪ್ಪೆ, ಇವರು ಸಹ 10,000 ನೀಡಿ ಗೌರವಿಸಿದ ದೇಣಿಗೆ ನೀಡಿದ್ದಾರೆ ನೋಡಿ. ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವೇ ಸಮಯದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. 5,000ದಿಂದ 20,000 ದೇಣಿಗೆ ನೀಡಿದಂತಹ ಎಲ್ಲ ದಾನಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ, ಇನ್ನೇನು ಎಲ್ಲಾದರೂ ಹೆಸರು ಬಿಟ್ಟು ಹೋದಲ್ಲಿ ನಿಮಗೆ ತಿಳಿದಿದೆ ದಯಮಾಡಿ ಕ್ಷಮೆಯನ್ನು ಯಾಚಿಸುತ್ತಾ, ನಿಮಗೆ ತಿಳಿದಿದೆ ನಮ್ಮ ಗೌರವವನ್ನು ನೇರವಾಗಿ ಬಂದು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೆಸರು ಈಗಾಗಲೇ ಕೂಗಿದ್ದೇನೆ, ಹೆಸರು ಬಿಟ್ಟೋಗಿದ್ದಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಹೆಸರು ಕೂಗಿಲ್ಲ ಎಂಬ ಮಾತಿಗೆ ಕಾಯಬೇಡಿ ದಯಮಾಡಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಾವಿಲ್ಲಿ ಎಲ್ಲರೂ ಸಮಾನರು, ನಾವು ಗೌರವಿಸುವುದು ನಮ್ಮ ಕರ್ತವ್ಯ ಎಂಬ ಮಾತಿಗೆ
ಬದ್ಧರಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಆ ಕಾರಣವಾಗಿ ನೇರವಾಗಿ ಬಂದು ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರಕಾರಿ ಶಾಲೆಯ ಅಕ್ಷರ ದಾಸೋಹವು ಹಸಿವೆ ಇಲ್ಲದ ಮಕ್ಕಳ ಬಾಯಿಗೆ ಆಟ ಆಟವು ತುಂಬಿದೆ ಎಲ್ಲರ ಈ ಮನವು ಸಂತೋಷ ಕೂಡಿದೆ ಈ ದಿನವು 100 ವರುಷ ಸಂಭ್ರಮದಿ ಕಲಿತಿದೆ ಅ ಆ ಇ ಈ ಅಕ್ಷರ ಕಳೆದಿದೆ ಎಲ್ಲರ ಬೇಸರ ನಲಿದಿದೆ ಎಲ್ಲರ ಶ್ರೀ ವಿಮಲ್ ಕುಮಾರ್ ನೆಲ್ಯಾಡಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಪ್ರಶಾಸಿ ಸಂಘ ಢಾಕಾ, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಮನ್ನು ಆದರದ ಸ್ವಾಗತದೊಂದಿಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಗಳನ್ನು ಶತಮಾನೋತ್ಸವದ ಸಮಿತಿ ಜೊತೆಯಾಗಿ SDMC ಶಿಕ್ಷಕರು ಎಲ್ಲರೂ ಸೇರಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿ ದೇವೋ ಭವ ಅಂತ ಹೇಳಿ ನಮ್ಮ ಹಿರಿಮೆಯಲ್ಲಿದೆ. ಆ ಕಾರಣವಾಗಿ ಬಂದಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಬಂದ ಎಲ್ಲ ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಈ ಶುಭ ಸಂಜೆಯ ವೇಳೆಗೆ ಸುಂದರ ವಾತಾವರಣದೊಂದಿಗೆ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಣನೆಯಲ್ಲಿ ಆರಂಭಗೊಳ್ಳಿಕ್ಕಿದೆ. ಶುಭ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ. ಗಮನಿಸಿ, 5,000ದಿಂದ 20,000ದೊಳಗಾಗಿ ದೇಣಿಗೆ ನೀಡಿರುವವರು ವೇದಿಕೆಗೆ ಬರಲಿಕ್ಕೆ ಬಾಕಿ ಇದ್ದಲ್ಲಿ ಆದಷ್ಟು ಬೇಗ ವೇದಿಕೆಗೆ ಬನ್ನಿ, ಗೌರವವನ್ನು ಸ್ವೀಕರಿಸಿಕೊಳ್ಳಿ ದಯಮಾಡಿ. ನಾವೆಲ್ಲ ಸೇರಿ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಸುಂದರಗೊಳಿಸಿಕೊಡಬೇಕು. ಆ ಕಾರಣವಾಗಿ ನಾವು ಕರೆಯುವ ತನಕ ಕಾಯಬೇಡಿ, ಏನನ್ನು ಲೆತ್ತುಜೀರಂದು ಪನ್ನಡೆ ದ ಎಂದು ಬಂಡ ನಮ್ಮ ಮಾತ ಒಂಜೆ ಮೂಲು ನಮ್ಮ ಮಾತ ಕಾರ್ಯಕ್ರಮಡ್ಲ ನಮ್ಮ ಮಾತ ಪಾಲು ಪಡೆಯುವ ನೋಡು ಅಂಚಾದು ಪುನಗ ಕೋಪಾಗಬೇನೆ ಕೊರಡೆ. ಆ ಕಾರಣವಾದ ಬತ್ತದು ಸೀದ ಬತ್ತದು ಈ ಒಂಜಿ ಗೌರವಾರ್ಪಣೆ ದತ್ತ ನೋಡು. ಈಗಾಗಲೇ ಶುಭ ಕಾರ್ಯಕ್ರಮಕ್ಕೆ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅತಿಥಿಗಳು ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ನಿಮ್ಮ ಉಪಸ್ಥಿತಿಯನ್ನು ಕೊಂಡಾಡಿಕೊಳ್ತಾ ಇದ್ದೇವೆ ನಾವು ನೋಡಿ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ಇದರ ಶತಮಾನೋತ್ಸವ ಸಂಭ್ರಮ 2026ರ ಬೆಳಗಿನ ಜಾವದ ಧ್ವಜಾರೋಹಣ ಮೂಲಕ ಪ್ರಾರಂಭಗೊಂಡು ಕಟ್ಟಡದ ಉದ್ಘಾಟನೆ ಎಲ್ಲ ನೆರವೇರಿಸಿಕೊಂಡು ಸಭಾ ಕಾರ್ಯಕ್ರಮ ಪೂರ್ಣ ಚುಕ್ಕೆಗೆ ಇಡುತ್ತಾ ಇದೀಗ ಶುಭ ಸಂಜೆಯ ವೇಳೆಗೆ ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಸಭಾ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಬಂದಂತಹ ಸರ್ವ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವೇದಿಕೆಗೆ ಕರೆತರಬೇಕಾಗಿ SDMC ಅಧ್ಯಕ್ಷರು, ಅದೇ ರೀತಿ ಶಾಲೆಯ ಶಿಕ್ಷಕರು, ಶತಮಾನೋತ್ಸವ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಹೋಗಿ ವೇದಿಕೆಗೆ ಅತಿಥಿಗಳನ್ನು ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಬಾನಜಾಲು ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ. ಶ್ರೀ ಸರ್ವೋತ್ತಮ ಗೌಡ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್. ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪುನಿ ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್. ಶ್ರೀಮತಿ ಉಷಾ ಅಂಚನ್ ಅಧ್ಯಕ್ಷರು, ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘ ನೆಲ್ಯಾಡಿ. ಶ್ರೀ ವಿಮಲ್ ಕುಮಾರ್ ನೆಲ್ಯಾಡಿ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಪ್ರಾಶಾಶಿ ಸಂಘದಕ. ಶ್ರೀ ಬಾಬು ಆಲಂಗಪ್ಪೆ ನಿರ್ದೇಶಕರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ. ಶ್ರೀ ನೀಲಪ್ಪ ನಾಯಕ ಅಲಂಗಪ್ಪೆ ಮಾಜಿ ಸದಸ್ಯರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಶ್ರೀ ರಾಮಕೃಷ್ಣ ಮಲ್ಲಾರ. ಶ್ರೀ ತಿಮ್ಮಪ್ಪ ಪೂಜಾರಿ ಪಾಲೇರಿ ಮಾಜಿ ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘ. ಶ್ರೀ ಸುಂದರ ಪಾಲೇರಿ ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘ. ಶ್ರೀ ಪೂವಪ್ಪ ಕರ್ಕೇರ ಪಾಲೇರಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿ ಈ ವೇದಿಕೆಯ ಬೆರಗನ್ನು ಹೆಚ್ಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಶ್ರೀ ಅಶೋಕ CB SDMC ಅಧ್ಯಕ್ಷರು ಸಭೆಯ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮವನ್ನು ಪ್ರಾರಂಭಿಸುವಲ್ಲಿ, ದೇವರ ಮೊರೆ ಹೋಗುವಲ್ಲಿ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿ ಕುಮಾರಿ ಹರ್ಷಿನಿ ಇವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಾರಂಭವಾಗಿ ಪ್ರಾರ್ಥನೆ. ಹರ್ಷಿನಿ, ಕುಮಾರಿ ಹರ್ಷಿನಿ, ಇಸ್ ಓವರ್ ಟು ಯು. महागणपतिं महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिं महादेवसुतं महादेवसुतं गुरुगुहनुदं महादेवसुतं गुरुगुहनुदं मारकोटि प्रकाशं शान्तं महाकाव्यनाटकादिप्रियं मूषिकवाहनमोदगप्रियं महाकाव्यनाटकादिप्रियं मूषिकवाहनमोदगप्रियं महागणपतिं मनसा स्मरामि. महागणपतिं ವಂದನೆಗಳು. ದೇವರ ಮೊರೆ ಹೋಗುವ ಮೂಲಕ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಹರ್ಷಿನಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಬಂದಂತಹ ಸರ್ವ
ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ಶಶಿಕಲಾ SDMC ಉಪಾಧ್ಯಕ್ಷರಾದಂತಹ ಶಶಿಕಲಾ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓವರ್ ಟು ಯು ಮೇಡಮ್. ಎಲ್ಲರಿಗೂ ಶುಭ ಸಂಜೆ. ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಶಿಕ್ಷಣದ ಪ್ರಮುಖ ಕೇಂದ್ರವಾದ ನಮ್ಮ ಈ ಸಂಸ್ಥೆಯ ಬಹುಮಾನ ವಿತರಣಾ ಸಮಾರಂಭ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಸಮಯ. ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಹಾಗೂ ನಮ್ಮ ಈ ಶಾಲೆಯ SDMC ಅಧ್ಯಕ್ಷರೂ ಆಗಿರುವ ಅಶೋಕ್ CB ಇವರನ್ನು ಈ ಶಾಲಾ ಶತಮಾನೋತ್ಸವದ ಪರವಾಗಿ ಹಾಗೂ ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಎಸ್ ಮನೋಜ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಬಾಲಕೃಷ್ಣ ಬಾಣಜಾಲು, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಇವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಪುರುಷೋತ್ತಮ ಆಚಾರ್ಯ ಇವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀ ಸರ್ವೋತ್ತಮ ಗೌಡ ಸರ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಭರತೇಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ನಮ್ಮ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರೂ ಆಗಿರುವ ಶ್ರೀಮತಿ ತೇಜಸ್ವಿನಿ ಶೇಖರ ಗೌಡ ಕಟ್ಟಪ್ಪಣಿ ಇವರಿಗೂ ಈ ಶಾಲಾ ಶತಮಾನೋತ್ಸವದ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಭಾರತಿ ಕೊರಂಜಿರೋಡಿ ಇವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಉಷಾ ಅಂಚನ್, ಅಧ್ಯಕ್ಷರು ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘ ನೆಲ್ಯಾಡಿ ಮೇಡಮ್, ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ವಿಶಾಲಾಕ್ಷಿ ಇವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ವಿಮಲ್ ಕುಮಾರ್ ನೆಲ್ಯಾಡಿ ಇವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘ ದಕ್ಷಿಣ ಕನ್ನಡ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಇವರಿಗೆ ಶಿವಪ್ಪ ನಾಯ್ಕ ಅಡಿಲು ಇವರು ಹೂಗುಚ್ಛ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಬಾಬು ಅಲಂಗಪ್ಪೆ, ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ತರ್ನಪ್ಪ ಗೌಡ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವ ಶ್ರೀ ನೀಲಪ್ಪ ನಾಯ್ಕ ಅಲಂಗಪ್ಪೆ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಮನೋಹರ ಜೈನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಶ್ರೀರಾಮಕೃಷ್ಣ ಮಲ್ಲಾರ, ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಶ್ರೀ ತಿಮ್ಮಪ್ಪ ಪೂಜಾರಿ ಪಾಲೇರಿ, ಮಾಜಿ ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಧರ ಬೋರ್ಜಾಲು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆಗಿರುವ ಶ್ರೀ ಸುಂದರ ಪಾಲೇರಿ, ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪ್ರಸಾದ್ ಶಿವಾರ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇಲ್ಲಿನ ಮಾಜಿ ಅಧ್ಯಕ್ಷರಾದ ಶ್ರೀ ಪೂವಪ್ಪ ಕರ್ಕೇರ ಪಾಲೇರಿ, ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಮೋಕ್ಷಿತ್ ಪಾಲೇರಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಈ ಶಾಲೆಯ ಮುಖ್ಯ ಗುರುಗಳೂ ಆದ ಶ್ರೀಮತಿ ಲವ್ಲಿ ಜೋಸ್ ಮೇಡಮ್, ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಇವರಿಗೆ ಚೇತನ್ ಕುಮಾರ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ STMC ಸದಸ್ಯರು, ಪೂರ್ವ ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ ಹಾಗೂ ಊರಿನ ಎಲ್ಲ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ನಿಮಗೆ ಸಹ ಸರ್ವರಿಗೂ ಸ್ವಾಗತವನ್ನು ಬಯಸಿದ ನಿಮಗೂ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಶಶಿಲಾ ಮೇಡಮ್ ನಿಮಗೂ ಸ್ವಾಗತ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅತಿಥಿಗಳ ಮಾತಿನತ್ತ ಸಾಗಿ ಬರ್ತೇವೆ. ಅತಿಥಿಗಳಲ್ಲಿ ಓರ್ವರಾದಂತಹ ನಮ್ಮ ಶ್ರೀ ಬಾಲಕೃಷ್ಣ ಬಾನಜಾಲು ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮಗಾಗಿ ವೇದಿಕೆ. ಥ್ಯಾಂಕ್ ಯು. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ಇದರ ಶತಮಾನೋತ್ಸವದ ಈ ಸಂಜೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿದಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಪೋಷಕರೇ, ಇವತ್ತು ಒಂದು ಹಳ್ಳಿ ಪ್ರದೇಶದ ಈ ಒಂದು ಆಲಂತಾಯ ಶಾಲೆಯಲ್ಲಿ 100 ವರ್ಷ ತುಂಬಿ ಇವತ್ತು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ಸೇರಿ. ಈ ಕಾರ್ಯಕ್ರಮ ಮಾಡಬೇಕಿದ್ರೆ ಇದರ ಹಿಂದೆ ಅನೇಕರ ಶ್ರಮ ಇದೆ. ಯಾಕಂತೇಳಿದರೆ ಈ ಶಾಲೆ ಕೆಲವು ವರ್ಷಗಳ ಹಿಂದೆ ನಡೆದು ಬಂದಿದೆ. ನಮಗೆ ತಿಳಿದ ಹಾಗೆ ವಿನಯ ಕುಮಾರ್ ಸೊರಕೆ ಶಾಸಕರು, ಆದ ಮೇಲೆ DV ಸದಾನಂದ ಗೌಡರು ಶಾಸಕರು, ಆಮೇಲೆ ಶಕುಂತಲಾ ಶೆಟ್ಟಿ, ಮಲ್ಲಿಕಾ ಪ್ರಸಾದ್, ಇವರೆಲ್ಲರ ಶ್ರಮ ಇದೆ ಇದಕ್ಕೆ. ಯಾಕಂತೇಳಿದರೆ ಇದೊಂದು ಕುಗ್ರಾಮವಾಗಿದ್ದಂತಹ ಗ್ರಾಮ. ಈ ಗ್ರಾಮದಲ್ಲಿ ರಸ್ತೆಗಳ ಮೂಲಸೌಕರ್ಯ ಬಹಳ ಇತ್ತು. ಎಲೆಕ್ಷನ್ನ ಟೈಮಲ್ಲಿ ಈ ಗ್ರಾಮಕ್ಕೆ ರೋಡಿನ ವ್ಯವಸ್ಥೆ ಇಲ್ಲ ಅಂತೇಳಿ ಈ ಊರಿನ ಹಿರಿಯರೆಲ್ಲ ಪ್ರತಿಭಟನೆ ಮಾಡುವಂತಹ ಸಂದರ್ಭ ಸಹ ಇತ್ತು. ಯಾಕಂತೇಳಿದರೆ ಆಗ ಅನಿವಾರ್ಯ. ಯಾಕಂತೇಳಿದರೆ ಯಾರ ಮನೆಗೂ ಮಳೆ ಬಂದರೆ ವೆಹಿಕಲ್ ಹೋಗುವಂತಹ ವ್ಯವಸ್ಥೆ ಇರಲಿಲ್ಲ. ಆದಾಗ ಎಲ್ಲ ಊರಿನವರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಯಾರು ಚುನಾವಣೆಗೆ ನಿಲ್ತಾರ ಅವರನ್ನು ಇಲ್ಲಿ ಬರಿಸಿ ಅವರ ರೋಡಿನ ಭರವಸೆ ಕೊಟ್ಟ ಮೇಲೆ ಆದಂತಹ ಪ್ರಯತ್ನಗಳು ತುಂಬ ಇದೆ. ಹಾಗೆ ಈ ಶಾಲೆಯಲ್ಲಿ ನಮಗೆ ತಿಳಿದ ಹಾಗೆ ನಮ್ಮ ಸುಭಾಷ್
ಬಸ್ತಿ ಇಂದ್ರರು ಅವರು ಅಧ್ಯಕ್ಷರಾಗಿದ್ದಾಗ ಕೆಲವೊಂದು ಸಮಸ್ಯೆ ಇಲ್ಲಿ ಬಂದಿತ್ತು. ಆಗ ಶಾಸಕರಾದ ಡಿ ವಿ ಸದಾನಂದ ಗೌಡರು ಆಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಮತ್ತು ಇಲ್ಲಿ ಮೊದಲು ಎಚ್ ಎಮ್ ಆಗಿದ್ದಂಥವರು ಸಂಜೀವ ಪೂಜಾರಿ, ಮತ್ತೊಂದು ಸುಗಂಧಿ, ಅವರ ಶ್ರಮ ಸಹ ಇಲ್ಲಿ ಬಹಳ ಇದೆ. ಯಾಕಂತೇಳಿದರೆ ಇಲ್ಲಿನ ಊರಿನ ಪ್ರಮುಖರು ಏನೇ ಸಮಸ್ಯೆ ಬಂದರೂ ಆಗ ನಮಗೆ ಗೊತ್ತಿದ್ದ ಹಾಗೆ ಇಲ್ಲಿ ಇಬ್ಬರು ಜನರು, ಒಂದು ನೀಲಪ್ಪ ನಾಯ್ಕ ಮತ್ತೊಂದು ವೆಂಕಪ್ಪ ಗೌಡ್ರು. ಯಾಕಂತೇಳಿದರೆ ಈ ಊರಿನ ಸಮಸ್ಯೆಯನ್ನು ಶಾಸಕರ ಕಡೆ ಬರ್ತಾಯಿದ್ರು ಯಾವಾಗಲೂ. ನೀಲಪ್ಪಣ್ಣ ಮತ್ತು ವೆಂಕಪ್ಪಣ್ಣ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಯಾಕಂತೇಳಿದರೆ ವೆಂಕಪ್ಪಣ್ಣ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ, ಆದರೂ ಈ ವೇದಿಕೆಯಲ್ಲಿ ಅವರನ್ನು ನೆನೆಸುವಂಥದ್ದು ನಮ್ಮ ಧರ್ಮ. ಯಾಕಂತೇಳಿದರೆ ಈ ಶಾಲೆಯಲ್ಲಿ ಅವರು ಶಾಲೆಗೆ ಬೇಕಾಗಿ ಬಹಳ ಶ್ರಮ ಪಟ್ಟವರು. ಹಾಗೆ ಇಲ್ಲಿ ಮತ್ತು ಈಗಿನ ಅಧ್ಯಕ್ಷರು ಮತ್ತು ಅವರ ತಂಡ, ಯಾಕಂತೇಳಿದರೆ ಮೊದಲಿನ ಹಾಗೆ ಇರಲಿಲ್ಲ. ಮೊದಲಿನ ಅಧ್ಯಕ್ಷರಿಗೆ ಅಷ್ಟೊಂದು ಫಂಡ್ ಬರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಬೇಕಾದಷ್ಟು ಫಂಡ್ ಬರ್ತಾ ಇದೆ. ಆ ಫಂಡನ್ನು ಶಾಲೆಗೆ ಕ್ರೋಢೀಕರಿಸಬೇಕಿದ್ರೆ ಸ್ವಲ್ಪ ಹಠ ಬೇಕು. ಈಗಿನ ಅಧ್ಯಕ್ಷರು ಮತ್ತು ತಂಡ ಮತ್ತು ಎಚ್ ಎಮ್ ಇವರ ಶ್ರಮ ತುಂಬ ಇತ್ತು. ಯಾಕಂತೇಳಿದರೆ ನಾವೊಂದು ಲೆಟ್ರ್ ಹಾಕಿದ ತಕ್ಷಣ ಯಾವ ಇಲಾಖೆಯಿಂದ ಸಹ ದುಡ್ಡು ಬರುವುದಿಲ್ಲ. ಈಗ MRPLಯಿಂದ ಬರಬೇಕಿದ್ರೆ ಅದರ ಹಿಂದೆ ನಮ್ಮೆಲ್ಲರ ತಂಡ, ಆಡಳಿತ ಮಂಡಳಿ ಹಾಗೂ ಊರಿನವರೆಲ್ಲ ಶ್ರಮ ಇದೆ. ಇವತ್ತು ಬಹಳ ವಿಜೃಂಭಣೆಯಿಂದ ಇರಬೇಕಿದ್ರೆ ಇವತ್ತೊಂದು ಕಟ್ಟಡ ಇದೆ. 100 ವರ್ಷ ದಾಟಿ 100 ವರ್ಷದ ಸಂದರ್ಭದಲ್ಲಿ ನಮಗೆ ಕಟ್ಟಡ ಇದೆ. ಇವತ್ತು ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕಿತ್ತು, ಉದ್ಘಾಟನೆ ಆಗಿದೆ. ಈ ಶಾಲೆ 100 ವರ್ಷದಲ್ಲಿ ಅನೇಕ ಜನರನ್ನು ಬೇರೆ ಬೇರೆ ಹುದ್ದೆಗಳಿಗೆ ಕೊಂಡೋಗಿದೆ. ಯಾಕಂತೇಳಿದರೆ ಒಂದು ಶಾಲೆ ಅಂತ ಹೇಳಿದರೆ ವಿದ್ಯೆ ಕೊಡುವಂಥ ದೇಗುಲ. ಈ ದೇಗುಲದಲ್ಲಿ 100 ವರ್ಷದಲ್ಲಿ ಎಷ್ಟೋ ಸಾವಿರ ಜನ ವಿದ್ಯಾಭ್ಯಾಸ ಮಾಡಿ ಹೋಗಿರ್ತಾರೆ. ಆದರೂ ಸಹ ವಿದ್ಯಾಭ್ಯಾಸ ಮಾಡಿ ಹೋದಂತಹ ಕೆಲವೊಂದು ಜನರ ಹೆಸರನ್ನು ಆಗಾಗಲೇ ಹೇಳಿದರು. ಏನು ಅಂತ ಹೇಳಿದರೆ 5,000 10,000 ದುಡ್ಡು ಕೊಟ್ಟವರು. ಅವರು ದುಡ್ಡು ಕೊಟ್ಟ ಕಾರಣ ನಾವೆಲ್ಲ ಆಡಳಿತ ಮಂಡಳಿಯರು, ಊರಿನವರು, ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವೃಂದದವರು ಸೇರಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗಿದೆ. ಇನ್ನು ಮುಂದಿನ ಕಾರ್ಯಕ್ರಮವು, ನಾಳೆಯ ಕಾರ್ಯಕ್ರಮವು ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಖಂಡಿತ ಸುಂದರವಾದ ನುಡಿ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಿ ಸುಂದರ ಪೂರ್ಣಚುಕ್ಕಿಯನ್ನಿಟ್ಟಂತಹ ಬಾಲಕೃಷ್ಣ ಬಾನಜೋಲ್ ಸರ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮದತ್ತ ಸಾಗಿ ಬರುವ, ಖಂಡಿತವಾಗಿಯೂ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಜೊತೆಯಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ, ಏಕೆಂದರೆ ಮಕ್ಕಳು ಮತ್ತೆ ಕಾರ್ಯಕ್ರಮಕ್ಕೆ ರೆಡಿಯಾಗಬೇಕು. ಆ ಕಾರಣವಾಗಿ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಾನು ಸಾಗಿ ಬರ್ತೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕೆ ಹೆಸರನ್ನು ಸೂಚಿಸಲು ಮುಲಾರ ಅಂಗನವಾಡಿ ಮಕ್ಕಳ ಬಹುಮಾನ ವಿತರಣೆಯಲ್ಲಿ ಮುಲಾರ ಅಂಗನವಾಡಿಯ ಟೀಚರ್ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೇವರನ್ನು ಮನಸಾರ ಸ್ಮರಣೆ ಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದೇ ರೀತಿ ಇಲ್ಲಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ, ಮಕ್ಕಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಳಂತಾಯ. ಈ ಶಾಲೆ ಸಾವಿರಾರು ಮಂದಿ ಕಲಿತು ಭಾರತ ದೇಶದ ಉತ್ತಮ ಪ್ರಜೆಗಳಾಗಿದ್ದಾರೆ. ಅದೇ ರೀತಿ ನಾವು ಇಂದು 100ರ ಶತಕದಲ್ಲಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ಪುಟಾಣಿಗಳಿಗೆ ಕೆಲವೊಂದು ಸ್ಪರ್ಧೆಗಳನ್ನು ಇಟ್ಟುಕೊಂಡಿದ್ದೇವೆ. ಈ ಸ್ಪರ್ಧೆಗಳಲ್ಲಿ ವಿಜೇತರಾದವರ ಪಟ್ಟಿಯನ್ನು ಈಗ ನಾನು ಓದಲು ಇಚ್ಛಿಸುತ್ತೇನೆ. 100 ಮೀಟರ್ ಓಟ ಪ್ರಥಮ ದಿವ್ಯೇಶ್ ಗೌಡ. ಇವರಿಗೆ ಬಾಲಕೃಷ್ಣ ಬಾನಜೋಲ್ ಸರ್ ಈ ಒಂದು ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ದ್ವಿತೀಯ ಗಹನ ಎ. ಹೆಸರು ಹೇಳಿದ ಹಾಗೆ ಮಕ್ಕಳು ಬರಬೇಕಲ್ಲಿ.
ಯಾವುದೇ ಗಡಿಬಿಡಿ ಬೇಡ, ಆರಾಮವಾಗಿ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತೃತೀಯ ಗಾನ್ವಿಕಾ ಜಿ ನಾಯ್ಕ್. ಕಪ್ಪೆ ಜಿಗಿತ ಪ್ರಥಮ ಮಾನ್ವಿ. ದ್ವಿತೀಯ ವೈನಿಧಿ ಶೆಟ್ಟಿ. ತೃತೀಯ ತ್ರಿಷಿಕಾ. ಮಕ್ಕಳೇ, ಕೈ ಕಟ್ಟಿ ಕೂತ್ಕೊಳ್ಳೋದಲ್ಲ, ನಿಮ್ಮಾಗಿ ನೀವು ಆ ಸ್ಟೇಜನ್ನು ಮುಗಿಸಿ ಬಂದವರು. ಚಪ್ಪಲಿ ಹೊಡಿ ನೋಡುವ. ಹೆಸರು ಹೇಳಿದಾಗೆ ನಿಮ್ಮದು ಚಪ್ಪಲಿ ಸಹ ಬರಬೇಕು, ಹುರಿದುಂಬಿಸಬೇಕು. ನಾವು ಹಿರಿಯರ ಆಶೀರ್ವಾದ, ಕಿರಿಯರಿಗೆ ಬೆನ್ನಟ್ಟುವುದು ನಮ್ಮ ಕರ್ತವ್ಯ. ವಾಲಪಾಸ್ ಪ್ರಥಮ ಕೀರ್ತನ್. ದ್ವಿತೀಯ ದಿಯಾ ಜೈನ್. ತೃತೀಯ ಗನ್ವಿತ್. ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಪೂಜ್ಯ ಬಿ. ಗನ್ವಿತ್. ಮಕ್ಕಳೇ, ಚಪ್ಪಲಿ ಎಲ್ಲಿ ಹೋಯ್ತು? ದ್ವಿತೀಯ ಲಿಶಾ. ಲಿಶಾ. ತೃತೀಯ ಚಿರಾಗ್. ಬಕೆಟಿಗೆ ಬಾಲು ಹಾಕುವುದು ಪ್ರಥಮ ಸಾಮ್ರಾಟ್ KS. ಸಾಮ್ರಾಟ್ KS ಅಲ್ಲಿಲ್ವಾ? ದ್ವಿತೀಯ ರಮನ್ ಟಿ. ರಮನ್ ಟಿ. ತೃತೀಯ ಪೂರ್ವಿಕಾ ಕೆ. ಚಪ್ಪಾಳೆ ಚಪ್ಪಾಳೆ. ಸಮಾಧಾನಕರ ಬಹುಮಾನ ಧನ್ವಿಕಾ. ಧನ್ವಿಕಾ. ಶಿವಾರುಬೈಲು ಅಂಗನವಾಡಿ ಕೇಂದ್ರದ ಮಕ್ಕಳ ಸ್ಪರ್ಧೆಯಲ್ಲಿ ವಿಜೇತರಾದವರು ಧನ್ವಿಕಾ. ಧನ್ವಿಕಾ. ಅಭಿನಯ ಗೀತೆ ಅನ್ವಿತಾ ಪ್ರಥಮ. ಶ್ರೀಯಾ ದ್ವಿತೀಯ. ಚಿತ್ರಕಲೆ ಮೇಘರಾಜ್ ಪ್ರಥಮ. ಧನ್ವಿತ್ ಆರ್ ದ್ವಿತೀಯ. ಅಂಗನವಾಡಿದ ಬಹುಮಾನ ಮಾತ್ರ ಹಿರೇ ಕೊಡ್ದು ಮುಗಿಪೋಡು ಸರ್, ಬೇಜಾರು ಮಲ್ಪಡಿ. ಅಂಗನವಾಡಿ ತಿರುಂಜಿ ಮಾತ ಸುಧಾರ್ಥ ಕೊರಡಿ. ಚೆಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಚಿರಾಗ್. ದ್ವಿತೀಯ ಗುಣಶ್ರೀ. 100 ಮೀಟರ್ ಓಟ ಪ್ರಥಮ ಕವಿತ್.
ಸುಂದರವಾಗಿ ಬಹುಮಾನ ವಿತರಣಾ ಹೆಸರನ್ನು ಕೂಗಿದಂತಹ ರಾಜೀವಿ ಮೇಡಮ್ ನಿಮಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಬಹುಮಾನವನ್ನು ನೀಡಿದಂತಹ ಬಾಲಕೃಷ್ಣ ಬಾನಜಲ್ ಸರ್ ನಿಮಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶಾಲೆಯ ವಿಭಾಗದ ಬಹುಮಾನ ವಿತರಣಾ ಹೆಸರನ್ನು ಸೂಚಿಸಬೇಕಾಗಿ ನವ್ಯಶ್ರೀ, ಅದೇ ರೀತಿ ದೀಕ್ಷಿತಾ PR ಮೇಡಮ್ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶಾಲಾ ಸಂಭ್ರಮಕ್ಕೆ ನಾವು ಮಕ್ಕಳಿಗೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೆವು. ಸ್ಪರ್ಧಿಗಳ ಪಟ್ಟಿಯನ್ನು ಓದಲು ಇಚ್ಛಿಸುತ್ತೇನೆ. ತರಗತಿವಾರಾಗಿ ಓದುತ್ತಿದ್ದೇನೆ. ಮೊದಲನೇದಾಗಿ 1ನೇ ತರಗತಿ ಅದ್ವಿಕ್ 100 ಮೀಟರ್ ಓಟದಲ್ಲಿ ದ್ವಿತೀಯ. ಇವರಿಗೆ ಸರ್ವತೋಮಗೌಡ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸರ್ ನೀವು ಬಹುಮಾನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದ್ವಿಕ್ 100 ಮೀಟರ್ ಓಟದಲ್ಲಿ ದ್ವಿತೀಯ. ಗೀತಶ್ರೀ ಕಪ್ಪೆಜಿಗಿತ ಪ್ರಥಮ. ವೀಕ್ಷಿತ್ ಕಪ್ಪೆಜಿಗಿತ ತೃತೀಯ. ಹರ್ಷಿತ್ ಲಿಂಬೆ ಚಮಚ ತೃತೀಯ. 100 ಮೀಟರ್ ಓಟ ಪ್ರಥಮ. ಛದ್ಮವೇಷ ತೃತೀಯ. ಚಪ್ಪಾಲೆ ಎಲ್ಲಿದೆ ನಿಮ್ಮ ಶಾಲೆಯ ಮಕ್ಕಳೇ ನೋಡಿ. ಗಗನ್ ನಾಯ್ಕ್ 100 ಮೀಟರ್ ಓಟ ತೃತೀಯ. ಕಪ್ಪೆಜಿಗಿತ ಪ್ರಥಮ. ಛದ್ಮವೇಷ ದ್ವಿತೀಯ. ಮುಂದಕ್ಕೆ 2ನೇ ತರಗತಿ ಭಾಗ್ಯಶ್ರೀ 100 ಮೀಟರ್ ಓಟ ಪ್ರಥಮ. ದೇಶಭಕ್ತಿ ಗೀತೆ ದ್ವಿತೀಯ. ಭಾಗ್ಯಶ್ರೀ. ಖುಷಿ 100 ಮೀಟರ್ ಓಟ ತೃತೀಯ. ತನುಶ್ರೀ ಅಂದವಾದ ಬರವಣಿಗೆ ಪ್ರಥಮ. ಶಿವಾನಿ 100 ಮೀಟರ್ ಓಟ ದ್ವಿತೀಯ. ಲಿಂಬೆ ಚಮಚ ಪ್ರಥಮ. ಮುಂದಕ್ಕೆ 3ನೇ ತರಗತಿ ಶಂಕರಮೂರ್ತಿ ಆಶುಭಾಷಣ ತೃತೀಯ. ಜಿಶಾನ್ ಲಿಂಬೆ ಚಮಚ ದ್ವಿತೀಯ. ದಿಶಾಂತ್ ಕೃತಿಕ್ಷಾ ಲಿಂಬೆ ಚಮಚ ತೃತೀಯ. ಮನ್ವಿತ್ 100 ಮೀಟರ್ ದ್ವಿತೀಯ. ನಿಶಾ ಲಿಂಬೆ ಚಮಚ ದ್ವಿತೀಯ. ಕಪ್ಪೆಜಿಗಿತ ತೃತೀಯ. ಶೈಲೇಶ್ ಎಸ್ ಗೌಡ 100 ಮೀಟರ್ ತೃತೀಯ. ಸೃಜನ್ ಕಪ್ಪೆಜಿಗಿತ ದ್ವಿತೀಯ. ಶೈಲೇಶ್ ಎಸ್ ಗೌಡ 100 ಮೀಟರ್ ತೃತೀಯ. ಸೃಜನ್ ಕಪ್ಪೆಜಿಗಿತ ದ್ವಿತೀಯ. ಉಲ್ಲಾಸ್ 100 ಮೀಟರ್ ಪ್ರಥಮ. ಕಪ್ಪೆಜಿಗಿತ ಪ್ರಥಮ. ಶಾನ್ವಿಕ್ ಛದ್ಮವೇಷ ಪ್ರಥಮ. ಬಾಲ್ ಬ್ಯಾಲೆನ್ಸ್ ಪ್ರಥಮ. ಚಿತ್ರಕಲೆ ತೃತೀಯ. ವೈಷ್ಣವಿ ಕತೆ ಹೇಳುವುದು ದ್ವಿತೀಯ. ಕಪ್ಪೆಜಿಗಿತ ತೃತೀಯ. ಚಪ್ಪಾಲೆ ಹೊಡೀರಿ ನೋಡುವ ಮಕ್ಕಳೇ, ನಮ್ಮಲ್ಲಿ ಬಲ ಇದೆ. ಶಾನ್ವಿಕ್ ಛದ್ಮವೇಷ ಪ್ರಥಮ. ಬಾಲ್ ಬ್ಯಾಲೆನ್ಸ್ ಪ್ರಥಮ. ಚಿತ್ರಕಲೆ ತೃತೀಯ. ವೈಷ್ಣವಿ ಕತೆ ಹೇಳುವುದು ದ್ವಿತೀಯ. ಕಪ್ಪೆಜಿಗಿತ ತೃತೀಯ. ಮುಂದಕ್ಕೆ 4ನೇ ತರಗತಿ ಧನುಷ್. ಥ್ಯಾಂಕ್ ಯು ಸರ್, ಸರ್ವೋತ್ತಮ ಸರ್, ಥ್ಯಾಂಕ್ ಯು. ಧನುಷ್ 100 ಮೀಟರ್ ತೃತೀಯ. ಇವರಿಗೆ ಉಷಾ ಅಂಚನ್ ಮೇಡಮ್ ನೀವು ಬಹುಮಾನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನುಶ್ರೀ 100 ಮೀಟರ್ ಓಟ ತೃತೀಯ. ಬಾಲ್ ಬ್ಯಾಲೆನ್ಸ್ ಪ್ರಥಮ. ಅಂದವಾದ ಬರವಣಿಗೆ ತೃತೀಯ. ದಿಶಾಂತ್ ಆಶುಭಾಷಣ ದ್ವಿತೀಯ. ಜೀವಿತ್ RP 100 ಮೀಟರ್ ದ್ವಿತೀಯ. ಜೀವಿತ್ RP 100 ಮೀಟರ್ ದ್ವಿತೀಯ. ಕೀರ್ತನ್ ನಾಯ್ಕ್ 100 ಮೀಟರ್ ಓಟ ಪ್ರಥಮ. ಚಿತ್ರಕಲೆ ದ್ವಿತೀಯ. ಕೀರ್ತನ್. ಮನ್ವಿತಾ VA ಬಾಲ್ ಬ್ಯಾಲೆನ್ಸ್ ಪ್ರಥಮ. ಪ್ರಥಮ್ MK ಬಾಲ್ ಬ್ಯಾಲೆನ್ಸ್ ದ್ವಿತೀಯ. ಆಶುಭಾಷಣ ಪ್ರಥಮ. ಪ್ರಥಮ್ MK. ರಣ್ಯ ಬಾಲ್ ಬ್ಯಾಲೆನ್ಸ್ ದ್ವಿತೀಯ. ಕ್ರಾಫ್ಟ್ ದ್ವಿತೀಯ. ರೇಷ್ಮಾ
100 ಮೀಟರ್ ಓಟ ಪ್ರಥಮ. ಸಂಗೀತ ಕತೆ ಹೇಳುವುದು ಪ್ರಥಮ. ಸಾನ್ವಿಕ ಚಿತ್ರಕಲೆ ಪ್ರಥಮ. ಸುಲಕ್ಷಾ 100 ಮೀಟರ್ ದ್ವಿತೀಯ, ಅಂದವಾದ ಬರವಣಿಗೆ ದ್ವಿತೀಯ. ತನುಷ್ 100 ಮೀಟರ್ ಓಟ ತೃತೀಯ. ತ್ರಿಶಾನ್ ಬಾಲ್ ಬ್ಯಾಲೆನ್ಸ್ ಪ್ರಥಮ, ದೇಶಭಕ್ತಿ ಗೀತೆ ಪ್ರಥಮ, ಭಾವಗೀತೆ ತೃತೀಯ. ತ್ರಿಶಾನ್. ಗೌತಮ್ ಬಾಲ್ ಬ್ಯಾಲೆನ್ಸ್ ದ್ವಿತೀಯ. ಮುಂದಕ್ಕೆ 5ನೇ ತರಗತಿ. ಧನ್ಯವಾದಗಳು ಮೇಡಮ್. ಇನ್ನು ಮುಂದಕ್ಕೆ ತೇಜಸ್ವಿನಿ ಶೇಖರಗೌಡ ಕಟ್ಟಬುನಿ, ನೀವು ಈ ಬಹುಮಾನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪ್ತಿ ಕತೆ ಹೇಳುವುದು ತೃತೀಯ, ಛದ್ಮವೇಷ ಪ್ರಥಮ. ಮನೀಶ್ 100 ಮೀಟರ್ ದ್ವಿತೀಯ. ನಿಹಾರಿಕಾ 100 ಮೀಟರ್ ದ್ವಿತೀಯ. ಸಮೀಕ್ಷ ಛದ್ಮವೇಷ ದ್ವಿತೀಯ. ಸಾನ್ವಿತಾ ರಂಗೋಲಿ ದ್ವಿತೀಯ. ದೀಪ್ತಿ ಅವಳು. ತ್ರಿಶಾನ್ 4ನೇ ತರಗತಿ. ತ್ರಿಶಾನ್. ಸಾನ್ವಿತಾ DS ರಂಗೋಲಿ ದ್ವಿತೀಯ. ಚಪ್ಪಾಲೆಯಲ್ಲಿ ಮಕ್ಕಳೇ ನೆನಪಿಸ್ಬೇಕಲ್ಲ. ಶ್ರಾವ್ಯ ಚಿತ್ರಕಲೆ ಪ್ರಥಮ. ಶ್ರಾವ್ಯ. ಸುಲಕ್ಷಣ್ 100 ಮೀಟರ್ ಪ್ರಥಮ. ಸುಲಕ್ಷಣ್. ಸುಲಕ್ಷಣ್. ತನ್ವಿ 100 ಮೀಟರ್ ಪ್ರಥಮ. ಮುಂದಕ್ಕೆ 6ನೇ ತರಗತಿ. ಅಂಶಿಯಸ್ 100 ಮೀಟರ್ ತೃತೀಯ. ಆರನೇ ತರಗತಿ. ಎಸ್ ಮೇಡಮ್, ಸಾರಿ ಅದನ್ನು ಕೊಡಿ. ಎಸ್, ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ನು ಮುಂದಕ್ಕೆ ವಿಮಲ್ ಕುಮಾರ್ ನೆಲ್ಯಾಡಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಡಬ ತಾಲೂಕು. ಸರ್, ನೀವು ಈ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆರಾಧ್ಯ ರಂಗೋಲಿ ಬಿಡಿಸುವುದು ಪ್ರಥಮ. ಆಯುಷ್ ಎಸ್ ಹೂಗುಚ್ಛ ತಯಾರಿ ಪ್ರಥಮ. ಚರಿಷ್ಮಾ ಆಶುಭಾಷಣ ತೃತೀಯ, ಹೂಗುಚ್ಛ ತೃತೀಯ. ಚಂದ್ರಮೌಳಿ 100 ಮೀಟರ್ ಓಟ ತೃತೀಯ, ಗುಂಡಸೆತ ತೃತೀಯ. ಹೃತಿಕಾ 100 ಮೀಟರ್ ದ್ವಿತೀಯ.
ಕಾರುಣ್ಯ 100 ಮೀಟರ್ ಓಟ ಪ್ರಥಮ, ಚಿತ್ರಕಲೆ ದ್ವಿತೀಯ. ಶ್ರವಣ್ ಕುಮಾರ್ 100 ಮೀಟರ್ ಓಟ ದ್ವಿತೀಯ. ಶ್ರೀ ಗಂಗಾದೇವಿ ಕತೆ ಹೇಳುವುದು ಪ್ರಥಮ, ಪ್ರಬಂಧ ಪ್ರಥಮ. ತೃಪ್ತಿಯೇ ಕತೆ ಹೇಳುವುದು ದ್ವಿತೀಯ. ಯಶ್ವಿತ್ ಏಕೆ 100 ಮೀಟರ್ ಪ್ರಥಮ. ಮುಂದಕ್ಕೆ 7ನೇ ತರಗತಿ. ಥ್ಯಾಂಕ್ ಯು ಸರ್. ಶ್ರೀ ಬಾಬು ಅಲಂಗಪ್ಪೆ, ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ. ಸರ್, ನೀವು ಈ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದ್ಯ ರಂಗೋಲಿ ಬಿಡಿಸುವುದು ತೃತೀಯ. ಭವಿತಾ ಆಶುಭಾಷಣ ಪ್ರಥಮ, ಅಂದವಾದ ಬರವಣಿಗೆ ದ್ವಿತೀಯ. ದಿಶಾ ಚಿತ್ರಕಲೆ ತೃತೀಯ, ಕ್ರಾಫ್ಟ್ ಪ್ರಥಮ. ಹರ್ಷಿಣಿ ಭಾವಗೀತೆ ಪ್ರಥಮ, ದೇಶಭಕ್ತಿ ಗೀತೆ ಪ್ರಥಮ. ರಿಷಾನ್ 100 ಮೀಟರ್ ಓಟ ಪ್ರಥಮ, ಗುಂಡೆಸೆತ ದ್ವಿತೀಯ, ಆಶುಭಾಷಣ ತೃತೀಯ. ರೋಹನ್ GS 100 ಮೀಟರ್ ದ್ವಿತೀಯ, ಗುಂಡೆಸೆತ ಪ್ರಥಮ. ಶ್ರದ್ಧಾ ಹೂಗುಚ್ಚೆ ತಯಾರಿ ದ್ವಿತೀಯ. ಸ್ನೇಹಲ್ 100 ಮೀಟರ್ ಓಟ ತೃತೀಯ. ಥ್ಯಾಂಕ್ ಯು ಸರ್. ಇನ್ನು ಮುಂದಕ್ಕೆ ಪೂವಪ್ಪ. ವರ್ಷ MK 100 ಮೀಟರ್ ಪ್ರಥಮ, ಪ್ರಬಂಧ ದ್ವಿತೀಯ, ಅಂದವಾದ ಬರವಣಿಗೆ ತೃತೀಯ. ಶ್ರೀಶ 100 ಮೀಟರ್ ತೃತೀಯ, ಪ್ರಬಂಧ ತೃತೀಯ. ಶ್ರೀಶ ಯಕ್ಷಿತಾ 100 ಮೀಟರ್ ದ್ವಿತೀಯ. ಮುಂದಕ್ಕೆ ಗುಂಪು ಆಟಗಳ ಸ್ಪರ್ಧೆಯನ್ನು ದೀಕ್ಷಿತ ಮೇಡಮ್ ಓದಲಿದ್ದಾರೆ. ಧನ್ಯವಾದಗಳು. ಗುಂಪು ಸ್ಪರ್ಧೆಗಳ ವಿವರ. ಬಾಲಕರ 200 ಮೀಟರ್ ರಿಲೇ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್. ಪ್ರಥಮ ಬ್ಲೂ ಹೌಸ್. ಕ್ಯಾಪ್ಟನ್ ದ್ವಿತೀಯ ಯೆಲ್ಲೋ ಹೌಸ್. ಬಾಲಕಿಯರ 200 ಮೀಟರ್ ರಿಲೇ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್. ಬಾಲಕಿಯರ ಹಗ್ಗ ಜಗ್ಗಾಟ ಪ್ರಥಮ ಗ್ರೀನ್ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್. ಯೆಲ್ಲೋ ಹೌಸ್. ಧನ್ಯವಾದಗಳು ಸರ್. ಮುಂದಕ್ಕೆ ನೀಲಪ್ಪ ನಾಯ್ಕ ಆಲಂಗಪ್ಪೆ ಸರ್, ನೀವು ಬಹುಮಾನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ಬಾಲಕರ ಕಬಡ್ಡಿ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ರೆಡ್ ಹೌಸ್, ಬಾಲಕಿಯರ ಕಬಡ್ಡಿ ಪ್ರಥಮ ಯೆಲ್ಲೋ ಹೌಸ್, ದ್ವಿತೀಯ ಬ್ಲೂ ಹೌಸ್, ಬಾಲಕರ ಥ್ರೋಬಾಲ್ ಪ್ರಥಮ ರೆಡ್ ಹೌಸ್, ದ್ವಿತೀಯ ಬ್ಲೂ ಹೌಸ್, ಬಾಲಕಿಯರ ಥ್ರೋಬಾಲ್ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್, ಬಾಲಕರ ಡಾಡ್ಜ್ ಬಾಲ್ ಪ್ರಥಮ ಬ್ಲೂ ಹೌಸ್, ಬಾಲಕರ ಡಾಡ್ಜ್ ಬಾಲ್ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ಗ್ರೀನ್ ಹೌಸ್, ಬಾಲಕಿಯರ ಡಾಡ್ಜ್ ಬಾಲ್ ಪ್ರಥಮ ಯೆಲ್ಲೋ ಹೌಸ್, ದ್ವಿತೀಯ ಗ್ರೀನ್ ಹೌಸ್, ರಸಪ್ರಶ್ನೆ ಪ್ರಥಮ ಗ್ರೀನ್ ಹೌಸ್, ರಸಪ್ರಶ್ನೆ ಪ್ರಥಮ ಗ್ರೀನ್ ಹೌಸ್, ದ್ವಿತೀಯ ಬ್ಲೂ ಹೌಸ್, ಜಾನಪದ ನೃತ್ಯ ಪ್ರಥಮ ಬ್ಲೂ ಹೌಸ್, ಜಾನಪದ ನೃತ್ಯ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್, ಒಂದು ನಿಮಿಷ ಕ್ಷಮೆಯನ್ನು ಯಾಚಿಸ್ತಿದ್ದೇನೆ. ಆಗಲಿ, ಓಕೆ ಸರ್, ನೀವು ಕೂತ್ಕೊಳ್ಳಿ. ಧನ್ಯವಾದಗಳು ಸರ್. ತಿಮ್ಮಪ್ಪ ಪೂಜಾರಿ ಪಾಲೇರಿ ಸರ್, ನೀವು ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಾಲಕಿಯರ ಜನಪದ ನೃತ್ಯ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ರೆಡ್ ಹೌಸ್, ಕಿರಿಯ ವಿಭಾಗದ ಮೆಮೊರಿ ಟೆಸ್ಟ್ ಪ್ರಥಮ ಗ್ರೀನ್ ಹೌಸ್, ಮೆಮೊರಿ ಟೆಸ್ಟ್ ಪ್ರಥಮ ಗ್ರೀನ್ ಹೌಸ್, ದ್ವಿತೀಯ ರೆಡ್ ಹೌಸ್, ದ್ವಿತೀಯ ರೆಡ್ ಹೌಸ್, ಕಿರಿಯ ವಿಭಾಗದ ಪದ ಜೋಡಣೆ ಪ್ರಥಮ ಬ್ಲೂ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್, ದ್ವಿತೀಯ ಯೆಲ್ಲೋ ಹೌಸ್. ಕೊನೆಯದಾಗಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಯ ಒಟ್ಟು ವಿಜಯಶಾಲಿಯಾದ ತಂಡಗಳು. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳ. ಸುಂದರ ಪಾಲೇರಿ ಸರ್, ಮುಂದಿನ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ತಂಡದಲ್ಲಿ ವಿಜಯಶಾಲಿಗಳಾದಂತಹ ತಂಡಗಳು 128 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ರೆಡ್ ಹೌಸ್ ಪಡೆದುಕೊಂಡಿದೆ. ರೆಡ್ ಹೌಸ್.
ಜೋರಾದ ಚಪ್ಪಲೆ ಕೊಡಿ ನೋಡುವ. Put a hands together. Very congratulations. Chick, chick. 170 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಬ್ಲೂ ಹೌಸ್ ಪಡೆದುಕೊಂಡಿದೆ. So put a hands together. Very congratulations, blue team. ಚಪ್ಪಾಳೆ ಕೊಡಿ ನೋಡುವ ಜೋರಾಗಿ. ಬಹುಮಾನ ಸ್ಪರ್ಧೆ ಕೊನೆಗೊಂಡಿದೆ. ಧನ್ಯವಾದಗಳು. ಬಹುಮಾನ ವಿತರಣೆ ಮಾಡುವಲ್ಲಿ ಸಹಕರಿಸಿದ ಅತಿಥಿಗಳಿಗೆ ಧನ್ಯವಾದಗಳು ಸರ್. ಬಹುಮಾನ ವಿತರಣಾ ಹೆಸರನ್ನು ಸೂಚಿಸಿದಂತಹ ನವ್ಯಶ್ರೀ ಮತ್ತು ದೀಕ್ಷಿತಾ PR ಮೇಡಮ್ಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ವಿನಾಕಾರಣ ನಮ್ಮನ್ನು ಈ ವೇದಿಕೆಯಿಂದ ತೆರಳ್ತಾ ಇದ್ದಾರೆ ಬಾಲಕೃಷ್ಣ ಬಾನುಜಾಲಕರ್ ಸರ್. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಬಾನಜಾಲು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿ ಇವರು ಕಾರ್ಯಕ್ರಮದ ನಿಮಿತ್ತ ನಮ್ಮ ಸಭೆಯನ್ನು ಬಿಟ್ಟು ತೆರಳ್ತಾ ಇದ್ದಾರೆ. ಆ ಕಾರಣವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮನೋಹರ್ ಸರ್ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಿಕ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅತಿಥಿಗಳು ಸೇರಿ ನಮ್ಮ ಗಣ್ಯ ಅತಿಥಿಯಾಗಿರುವಂತಹ ಬಾಲಕೃಷ್ಣ ಬಾನಜಾಲುಗಾರರನ್ನು ಬೀಳ್ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀ ಸರ್ವೋತ್ತಮ ಗೌಡ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯದ ಈ ಶತಮಾನೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ, ಎಲ್ಲ ಅತಿಥಿಗಳೇ, ಇಲ್ಲಿ ನೆರೆದಿರುವಂಥ ವಿದ್ಯಾಭಿಮಾನಿಗಳೇ, ಅದೇ ರೀತಿಯ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಭಾಳಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ನಾವು ಈ ಭಾಗದಲ್ಲಿ ಅನೇಕ ಶಾಲೆಗಳನ್ನು ಕಂಡಿದ್ದೇವೆ. ಆದರೆ ಆಲಂತಾಯ ಅನ್ನುವಂಥ ಒಂದು ಶಾಲೆ ಈಗಾಗಲೇ ಶತಮಾನೋತ್ಸವವನ್ನು ನಾವು ಇವತ್ತು ಆಚರಿಸುವುದು ಭಾಳಷ್ಟು ಸಂತೋಷ ವಿಷಯ. ಯಾಕಂತ ಹೇಳಿದ್ರೆ ನಾವೆಲ್ಲಂತ ಕಂಡಂಥ ಈ ಸಂದರ್ಭದಲ್ಲಿ ಇವತ್ತು ಹಿಂದೆ ಪುತ್ತೂರು ತಾಲೂಕಿನಲ್ಲಿರುವಂಥ ಈ ಶಾಲೆ ಬಹುಶಃ ನಿಮ್ಮೆಲ್ಲರ ಈ ಭಾಗದ ಜನರ ಎಲ್ಲ ಆಶೀರ್ವಾದದಿಂದ 2 ಸಾರಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಶಾಲೆಗೆ ತನ್ನದೇ ಆದಂತಹ ಏನು ಅನುದಾನವನ್ನು ಕೊಡುವಲ್ಲಿ ನಾವೆಲ್ಲ ಇವತ್ತು ಶ್ರಮಿಸಿದ್ದೇವೆ. ಅದರೊಟ್ಟಿಗೆ ಇವತ್ತು ಈಗಾಗಲೇ ಹೇಳಿದಾಗೆ ಪ್ರಕಾರ ಇವತ್ತು ಶಾಸಕರು, ಸಂಸದರು, ಅದೇ ರೀತಿ ಬೇರೆ ಬೇರೆ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ಇವತ್ತು ಒಂದು ಒಳ್ಳೆಯ ಅಚ್ಚುಕಟ್ಟಾದಂಥ ಕಟ್ಟಡವನ್ನು ಮಾಡಿ ಈ ಶಾಲೆಯ ನಡೆದು ಬಂದಂಥ ಈ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ಬಹುಶಃ ಪುತ್ತೂರು ತಾಲೂಕು
ನಲ್ಲಿರುವಂಥ ಈ ಆಲಂತಾಯದಲ್ಲಿ ನಾವು ಹಿಂದೆ ಇದನ್ನೊಂದು ಕುಗ್ರಾಮ ಅಂತ ಇದು ಮಾಡಿ ಬೆಳ್ತಂಗಡಿಯಲ್ಲಿ ಒಂದೆರಡು ಗ್ರಾಮಗಳು, ಅದೇ ರೀತಿ ಆಲಂತಾಯದಲ್ಲಿ ಕುಗ್ರಾಮ ಆದರೂ ಕೂಡ ಈ ಭಾಗದ ವಿದ್ಯಾಭಿಮಾನಿಗಳ ಹಿಂದಿನ ವಿದ್ಯಾಭಿಮಾನಿಗಳ ಬಹುಶಃ ಈ ಶಾಲೆಯನ್ನು ಪ್ರಾರಂಭ ಮಾಡಿದವರು ಒಂದಷ್ಟು ಜನ ನಮ್ಮನ್ನು ಆಗಲಿ ಹೋಗಿರ್ಬೋದು. ಆದರೂ ಕೂಡ ಈ ಒಂದು ಗ್ರಾಮೀಣ ಪ್ರದೇಶವಾದಂಥ ಅಥವಾ ಹಿಂದೆ ರಸ್ತೆ ಯಾವುದೇ ದಾರಿ ಇಲ್ಲದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಈ ಭಾಗದ ವಿದ್ಯಾರ್ಥಿಗಳು ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಆ ಸಂದರ್ಭದಲ್ಲಿ ಒಳ್ಳೆಯ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿ ಗ್ರಾಮೀಣ ಪ್ರದೇಶವಾದರೂ ಕೂಡ ಮಕ್ಕಳು ವಿದ್ಯಾಭಿಮಾನಿಗಳಾಗಬೇಕು ಅಂತ ದೃಷ್ಟಿಯಿಂದ ಇವತ್ತು ಈ ಶಾಲೆಯನ್ನು ಕಟ್ಟಿ ಬೆಳೆಸಿ ಇವತ್ತು ನಾವು ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾವೆಲ್ಲ ಕಾಣ್ತಾ ಇದ್ದೇವೆ ಇವತ್ತು ಅನೇಕ ಧರ್ಮ ಅನೇಕ ಜಾತಿ ಸಂದರ್ಭದಲ್ಲೂ ಕೂಡ ಇವತ್ತು ಇದು ಶಾಲೆ ಅಂತ ಹೇಳಿದ್ರೆ ಒಂದು ಮಹಾ ವಿದ್ಯಾಲಯ ಅಥವಾ ನಾವು ದೇವಸ್ಥಾನ ಅಥವಾ ಬೇರೆ ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಇವತ್ತು ಚರ್ಚ್ ಇರ್ಬೋದು ಅಥವಾ ಮಸೀದಿ ಇರುವುದು, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಇವತ್ತು ವಿದ್ಯಾ ದೇಗುಲವಾಗಿ ಇವತ್ತು ನಾವು ಶಾಲೆಗಳನ್ನು ನಾವು ಇದು ಕಾಣ್ತಾ ಇದ್ದೇವೆ. ಬಹುಶಃ ಪ್ರಾಥಮಿಕ ಶಾಲೆ ಪ್ರಾರಂಭಗೊಂಡು ಇವತ್ತು ಹಿರಿಯ ಪ್ರಾಥಮಿಕ ಶಾಲೆ ಆಗಿ ಇವಕ್ಕೆ ಅನೇಕ ಏಳುಬೀಳುಗಳನ್ನು ಕಂಡು ಇವತ್ತು ಈ ಗ್ರಾಮೀಣ ಶಾಲೆಯ ಶತಮಾನೋತ್ಸವ ಉದಾಹರಣೆಗೆ ನಮ್ಮ ಈ ಸರೌಂಡಿಂಗ್ಸಲ್ಲಿ ಅಥವಾ ಹಿಂದೆ ಪುತ್ತೂರು ತಾಲೂಕಿನಲ್ಲಿ ಎರಡನೇ ದೊಡ್ಡ ಶಾಲೆ ಅಥವಾ ವಿದ್ಯಾರ್ಥಿಗಳ ಸಂಖ್ಯೆಗಳಲ್ಲೂ ಇವತ್ತು ನೆಲ್ಲಿಯಾಡಿ ಇದ್ದುಕೊಂಡು ಇವತ್ತು ಕಡಬ ತಾಲೂಕಿನಲ್ಲಿ ಪ್ರಥಮ ಇದ್ದರೂ ಕೂಡ ಇವತ್ತು ಈ ಆಲಂತಾಯವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ವಿದ್ಯಾಭಿಮಾನಿಗಳು ಅಥವಾ ರಾಜಕೀಯ ಮುಖಂಡರುಗಳ ಸಹಕಾರದೊಂದಿಗೆ ಇವತ್ತು ನಾವೆಲ್ಲ ಇವತ್ತು ಕಂಡಿದ್ದೇವೆ. ಇವತ್ತಿನ ಈ SDMCನ ಅಧ್ಯಕ್ಷರು ಸದಸ್ಯರು ಅಥವಾ ಈವಾಗಿನ ವಿದ್ಯಾಭಿಮಾನಿಗಳು ಅದರೊಟ್ಟಿಗೆ ಶಾಲೆಯ ಮುಖ್ಯ ಗುರುಗಳು ಅಥವಾ ಅಧ್ಯಾಪಕ ಮಿತ್ರರು ಇವತ್ತು ಈ ಶಾಲೆಯನ್ನು ಒಂದು ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇವತ್ತು ಯಾವುದೇ ಅನುದಾನ ಬಂದರೂ ಕೂಡ ಇವತ್ತು 2 ದಿನದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಇವತ್ತಿನ ಈ ನಮ್ಮ ಭಾಗದ ಅಥವಾ ಈ SDMCನ ಅಧ್ಯಕ್ಷ ಸದಸ್ಯರು ಅಥವಾ ಶಾಲೆಯ ಅಧ್ಯಾಪಕ ಮಿತ್ರರು ಅಥವಾ ಊರಿನ ವಿದ್ಯಾಭಿಮಾನಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಮಕ್ಕಳ ವಿದ್ಯಾಭ್ಯಾಸವೇ ದೊಡ್ಡ ವಿಷಯ. ಇವತ್ತು ನಾವೆಲ್ಲ ಬೇರೆ ಬೇರೆ ಇದರಲ್ಲಿ ನಾವು ಕಂಡಿದ್ದೇವೆ. ಮಕ್ಕಳಿಗೆ ಆಸ್ತಿ ಪಾಸ್ತಿ ಮಾಡದಿದ್ದರೂ ಕೂಡ ವಿದ್ಯಾಭ್ಯಾಸವನ್ನು ಕೊಡುವಂಥ ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸವೇ ಅವರಿಗೆ ಒಂದು ಆಸ್ತಿ. ಇವತ್ತು ಗ್ರಾಮೀಣ ಪ್ರದೇಶವಾದಂಥ ಈ ಭಾಗದಲ್ಲಿ ಇವತ್ತು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಮುಂದಿನ ಏನು ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸಿದಾಗ ಬಹುಶಃ ನಮಗೆ ಅದರ ಪ್ರತಿಫಲ ಮುಂದಿನ ನಮ್ಮ ಗ್ರಾಮ ಅಭಿವೃದ್ಧಿ, ಅದೇ ರೀತಿ ರಾಜ್ಯ ಅಭಿವೃದ್ಧಿ, ಅದೇ ರೀತಿ ದೇಶ ಅಭಿವೃದ್ಧಿ ಆಗಲಿಕ್ಕೆ ಕಾರಣಕರ್ತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಮಕ್ಕಳ ಆಟೋಟ ಸ್ಪರ್ಧೆಗಳನ್ನು ಕೂಡ ಗುರುತಿಸಿ ಇವತ್ತು ಈಗಾಗಲೇ ಮಕ್ಕಳಿಗೆ ನಾವು ಅವರ 1 ವರ್ಷದ ಆಟೋಟ ಸ್ಪರ್ಧೆಗಳಿಗೆ ಈಗಾಗಲೇ ಬಹುಮಾನ ಅಥವಾ ಅವರ ಪಠ್ಯ ಪುಸ್ತಕಗಳ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಬಹುಮಾನವನ್ನು ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿಯಾಗಿದೆ. ನಾವೆಲ್ಲ ಮಕ್ಕಳಿನ ಮುಂದಿನ ವಿದ್ಯಾಭ್ಯಾಸಗಳಿಗೆ ಸಹಕರಿಸೋಣ. ವಿಶೇಷವಾಗಿ ಒಂದು ಅಚ್ಚುಕಟ್ಟಾದಂಥ ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಅಥವಾ ಕೊಡುಗೆ ದಾನಿಗಳಿಗೂ ಅಭಿನಂದನೆ ಸಲ್ಲಿಸಿ ಮುಂದೆ ಈ ಆಲಂತಾಯ ಶಾಲೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿಕೊಂಡು ಎಲ್ರಿಗೂ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸಿಕೊಂಡು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದನೆಗಳು. ನಮಸ್ತೆ. ಖಂಡಿತವಾಗಿಯೂ ವಿದ್ಯಾದಾನವನ್ನು ಮಾಡುವಂತಹ ಶ್ರೇಷ್ಠ ದಾನ ಯಾವುದು ಅಂತ ಕೇಳಿದರೆ ವಿದ್ಯಾದಾನ ಅಂತ ಹೇಳಿ, ರಕ್ತದಾನ ಯಾವ ರೀತಿ ಶ್ರೇಷ್ಠ ದಾನವೋ ಅದೇ ರೀತಿ ವಿದ್ಯಾದಾನ ಮಾಡುವುದು ಸಹ ಶ್ರೇಷ್ಠ ದಾನವಾಗಿದೆ ಎಂಬ ಮಾತಿನೊಂದಿಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದೆ ಸಾಗಿಸಿಕೊಳ್ಳುತ್ತಾ ಇನ್ನೋರ್ವ ಅತಿಥಿಯಾಗಿರತಕ್ಕಂತಹ ಶ್ರೀಮತಿ ಉಷಾ ಅಂಚನ್, ಅಧ್ಯಕ್ಷರು ಕಾಮಧೇನು ಮಹಿಳಾ ಸೇವಕ ಸಹಕಾರಿ ಸಂಘ ನೆಲ್ಯಾಡಿ. ಮೇಡಮ್, ನೀವು ಈ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇಲ್ಲಿ ನಡೆಯುವಂತಹ ಈ ಒಂದು ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿರುವಂತಹ ಘನ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಗಳೇ, ಅದೇ ರೀತಿ ಈ ಒಂದು ಶಾಲೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಂಡೋಗುವಂತಹ ಶಾಲಾ ಮುಖ್ಯ ಗುರುಗಳೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ಅದೇ ರೀತಿ ಶಾಲಾಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರು, ವಾರ್ಷಿಕೋತ್ಸವ ಸಮಿತಿಯ ಸಮಸ್ತ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗೌರವಾನ್ವಿತ ಅಶೋಕ್ರವರೇ ಸೇರಿದಂತಹ ಎಲ್ಲ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು 100ರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ.
ನಾವಿವತ್ತು 100 ವರ್ಷಗಳ ಹಿಂದೆ ಈ ಒಂದು ಪುಟ್ಟ ಗ್ರಾಮದಲ್ಲಿ ಆ ಒಂದು ಶಿಕ್ಷಣದ ಬಗ್ಗೆ ಅಭಿಮಾನ ಇದ್ದು ಈ ಒಂದು ಶಾಲೆಯ ಒಂದು ಸೃಷ್ಟಿಗೆ ಕಾರಣಕರ್ತರಾದವರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಇವತ್ತು 100ರ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಸಂಭ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ನಮ್ಮೆಲ್ಲರೂ ಸೇರಿಸಿಕೊಂಡಂತಹ ಈ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಅದೇ ರೀತಿ ಶಾಲೆಯ ಮುಖ್ಯ ಗುರುಗಳು ಹಾಗೂ ಅವರ ಅಧ್ಯಾಪಕ ವೃಂದ ಮತ್ತು ಊರಿನವರನ್ನು ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ನಾವು ಜಾಸ್ತಿ ಮಾತಾಡುವಂತಹ ಸಂದರ್ಭ ಅಲ್ಲ, ಸಮಯದ ಒಂದು ಮಿತಿಯನ್ನು ಇಟ್ಟುಕೊಂಡು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಶಾಲೆಯಲ್ಲಿ ನಾವು ನೋಡಿದ ಹಾಗೆ 100 ವರ್ಷಗಳ ಹಿಂದೆ ಈ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಅಂತಾದರೆ ಅವತ್ತು ಕೂಡ ವಿದ್ಯೆಯ ಮಹತ್ವವನ್ನು ಅರಿತಂತಹ ಹಿರಿಯ ಗಣ್ಯರು ಈ ಊರಲ್ಲಿ ಇದ್ದರು. ನಮ್ಮ ದೊಡ್ಡ ಶಾಲೆ ಅಂತ ಹೇಳಿದರೆ ನಮ್ಮ ನೆಲ್ಲಿಯಾಡಿಯ ಹಿರಿಯ ಪ್ರಾಥಮಿಕ ಶಾಲೆ, ಅದಕ್ಕೆ ಸಂಭ್ರಮ 75 ಅಂತಾದರೆ ಅದಕ್ಕಿಂತ ಸಹ 25ರ ಮೊದಲು ಈ ಒಂದು ಪುಟ್ಟ ಗ್ರಾಮದಲ್ಲಿ 75 ವರ್ಷಗಳನ್ನು ನೆಲ್ಯಾಡಿ ಆಚರಿಸ್ತಾ ಇದ್ದರೆ 100ರ ಸಂಭ್ರಮವನ್ನು ಇವತ್ತು ಆಲಂತಾಯ ಶಾಲೆ ಆಚರಿಸ್ತಾ ಇದೆ ಅಂತ ಹೇಳಿದರೆ ಈ ಗ್ರಾಮದ ಅಂದಿನ ಯಾರು ಶಿಕ್ಷಣ ತಜ್ಞರಾಗಿದ್ದುಕೊಂಡು ಈ ಊರಿನ ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ಒಂದು ಏನು ಚಿಂತನೆಯನ್ನು ಇಟ್ಟುಕೊಂಡಂತಹ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಿಜವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇಲ್ಲಿ ಸೇರಿದಂತಹ ಎಲ್ಲ ಪೋಷಕ ವೃಂದದವರೇ, ಈಗ ಸರ್ವೋತ್ತಮ ಗೌಡರು ಹೇಳಿದಾಗೆ ಮಕ್ಕಳಿಗೋಸ್ಕರ ಯಾವ ಆಸ್ತಿಗಳನ್ನು ಮಾಡಿಡಬೇಡಿ, ಮಕ್ಕಳನ್ನೇ ಆಸ್ತಿಗಳನ್ನು ಮಾಡಿ ಈ ಗ್ರಾಮದಿಂದ ಒಂದು ಒಳ್ಳೆಯ IAS ಅಧಿಕಾರಿಯನ್ನು ಕೊಡುವಂತಹ ಮಕ್ಕಳು ಈ ಶಾಲೆಯಿಂದ ಹೊರಬರಲಿ ಅಂತೇಳಿ ಈ ಒಂದು ಬಹಳ ಈ 100ರ ಶತಮಾನದಲ್ಲಿ ನಾನು ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಈ ಶಾಲೆಯ ಮಕ್ಕಳಿಗೆ ಶುಭ ಹಾರೈಸ್ತಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನೋಡಿದಾಗೆ ಬಹಳ ಒಂದು ಏನು ಅಂತೇಳಿದರೆ ಒಂದು ಊರು ಅಂತೇಳಿದರೆ ಅಲ್ಲಿ ಒಂದು ಶಾಲೆ ಮತ್ತು ದೇವಾಲಯ ಇದ್ರೇ ಆ ಊರು. ಅದೇ ರೀತಿ ನಿನ್ನೆ ಇಲ್ಲಿ ಹೊರೆ ಕಾಣಿಕೆ ಬರುವಾಗ ಬಹಳ ಅಭಿಮಾನ ತುಂಬಿ ಬಂತು. ಊರಿನ ಸಮಸ್ತ ಜನರು ಸೇರಿ ಈ ಶಾಲೆಯ ದೇಗುಲಕ್ಕೆ ನೀವು ಕೊಟ್ಟಂತಹ ಒಂದು ಹೊರೆ ಕಾಣಿಕೆಯ ಅಭಿಮಾನದ ಮಹಾಪುರವನ್ನು ನಾನು ನೆನಪಿಸುತ್ತಾ ಅದರ ಹಿಂದೆ ಇದ್ದಂತಹ ಎಲ್ಲರಿಗೂ ಕೂಡ ಒಂದು ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಶಾಲೆ ಇನ್ನಷ್ಟು ಸರ್ವತೋಮುಖ ಅಭಿವೃದ್ಧಿ ಹೊಂದಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಈ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಒಳ್ಳೆಯ ಅಧಿಕಾರಿಗಳಾಗಿ ಮೂಡಿ ಬರಲಿ. ಮುಂದಿನ 100 ವರ್ಷದ ಈ ಒಂದು ಕನಸು ಒಬ್ಬ IAS ಅಧಿಕಾರಿ ಈ ಒಂದು ಗ್ರಾಮದಿಂದ ಮೂಡಿ ಬರಲಿ ಅಂತೇಳುವ ಸಂದೇಶವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಗೂ ಈ ಒಂದು 100ರ ಶತಮಾನೋತ್ಸವದಲ್ಲಿ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ಹೇಳುತ್ತಾ ಆ ಭಾಗ್ಯವನ್ನು ಕೊಟ್ಟ ಆ 100ರ ಆ ಒಂದು ಶಿಕ್ಷಣ ಅಭಿಮಾನಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರವಾದ ನುಡಿಗೆ ಮನ್ನಣೆ ಇದೆ. ಖಂಡಿತ ನೀವು ಸಹ ಉನ್ನತ ಮಟ್ಟಕ್ಕೆ ಏರಿ ಈ ಶಾಲೆಯ ಅಭಿವೃದ್ಧಿಯಲ್ಲಿ ನೀವು ಸಹ ಪಾಲು ಪಡೆಯಿರಿ ಎಂಬ ಮಾತಿನೊಂದಿಗೆ ನಮ್ಮ ಮಕ್ಕಳಿಗೆ ಆಶಯವನ್ನು ಬೋಧಿಸಿದಂತಹ ಉಷಾ ಅಂಚನ್ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಿದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಹಿರಿಯ ಹಳೆ ವಿದ್ಯಾರ್ಥಿ ಸಂಘದ ಜೊತೆಯೊಟ್ಟಿ ಹಳೆ ವಿದ್ಯಾರ್ಥಿಗಳಿಗೆ ಆಟೋಟ ಸ್ಪರ್ಧೆ ಆಯೋಜನೆಗೊಂಡಿತ್ತು. ಈ ಆಯೋಜನೆಗೊಂಡಿರುವಂತಹ ಆಟೋಟ ಸ್ಪರ್ಧೆಯ ಬಹುಮಾನ ವಿತರಣೆಯ ಕಾರ್ಯಕ್ರಮಕ್ಕೆ ನಾನು ಮುಂದೆ ಚಾಲನೆಯನ್ನು ನೀಡ್ತಾ ಇದ್ದೇನೆ. ಈ ಒಂದು ಬಹುಮಾನ ವಿತರಣೆಯ ಹೆಸರನ್ನು ಸೂಚಿಸಬೇಕಾಗಿ ಸತೀಶ್ ಆಲಂಗಪ್ಪ ಇವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ಪರ್ಧಾ ವಿಜೇತರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಬಹುಮಾನವನ್ನು ನಮ್ಮ SDMC ಅಧ್ಯಕ್ಷರಾದಂಥ ಅಶೋಕ್ ಸರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶತಮಾನೋತ್ಸವದ ಪ್ರಯುಕ್ತ ಸ್ಥಳೀಯರಿಗೆ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೆ ನಡೆದ ಕ್ರೀಡಾಕೂಟದ ವಿಜೇತರ ವಿವರ. ಬಾಲಕಿಯರ ವಿಭಾಗ 100 ಮೀಟರ್ ಓಟ ಪ್ರಥಮ ಹರ್ಷಿತಾ ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಳಿ. ದ್ವಿತೀಯ ಅಂಜನಾ. ಹಳೆ ವಿದ್ಯಾರ್ಥಿಗಳ ಗಮನಕ್ಕೆ, ನಿಮಗೆ ಗೊತ್ತಿದೆ ನಮಗೆ ಬಹುಮಾನ ಇದೆ ಎಂದು. ಗೌತಮಿ. ಆದಷ್ಟು ಬೇಗ ಬಂದು ಬಹುಮಾನ ಸ್ವೀಕರಿಸಿಕೊಳ್ಳಿ. ತೃತೀಯ ಗೌತಮಿ. ಸಂಗೀತ ಕುರ್ಚಿ ಪ್ರಥಮ ಅನ್ವಿತಾ ಆಲಂತಾಯ. ದ್ವಿತೀಯ ಗೌತಮಿ ಶಿವಾರ್.
ದ್ವಿತೀಯ ಗೌತಮಿ ಶಿವರ್, ತೃತೀಯ ಚೈತನ್ಯ ಶಿವರು. ಹಿರಿಯ ವಿದ್ಯಾರ್ಥಿಗಳೇ ಆದಷ್ಟು ಬೇಗ ಬಂದು ಬಹುಮಾನ ಸ್ವೀಕರಿಸಿಕೊಳ್ಳಿ. ತೃತೀಯ ಚೈತನ್ಯ ಶಿವರು, ಚೈತನ್ಯ ಬರೆದಿದ್ದಲ್ಲಿ ಅವರ ಮನೆಯವರು ಬರ್ಬೋದು. ಮಹಿಳೆಯರ ವಿಭಾಗ 100 ಮೀಟರ್ ಓಟ ಪ್ರಥಮ ಅನನ್ಯ, 100 ಮೀಟರ್ ಓಟ ಪ್ರಥಮ ಅನನ್ಯ. ದ್ವಿತೀಯ ಸುನೀತಾ ಬಿ, ದಯವಿಟ್ಟು ಬೇಗ ಬನ್ನಿ. ಪ್ರಥಮ ಅನನ್ಯ, ದ್ವಿತೀಯ ಸುನೀತಾ ಬಿ, ತೃತೀಯ ಸವಿತಾ, ಸಂಗೀತ ಕುರ್ಚಿ ಪ್ರಥಮ ನಳಿನಿ ಅರಂತಬೈಲು, ದ್ವಿತೀಯ ಭಾರತಿ ಬೆದ್ರಗುಡ್ಡೆ. ಚಪ್ಪಾಲೆಯ ಗುಡಿ ನೋಡುವ ಸೇರಿರುವಂಥ ಎಲ್ಲ ಸರ್ವರಲ್ಲಿ ವಿನಂತಿ, ಚಪ್ಪಾಲೆ ಕೊಟ್ಟು ಪ್ರೋತ್ಸಾಹಿಸಬೇಕು ನಮ್ಮವರನ್ನು. ನಮ್ಮವರಿಗೆ ನಾವೇ ಸಹಕಾರಿಯಾಗಬೇಕಲ್ವಾ. ಪ್ರಥಮ ನಳಿನಿ ಅರಂತಬೈಲು, ದ್ವಿತೀಯ ಭಾರತಿ ಬೆದ್ರಗುಡ್ಡೆ, ತೃತೀಯ ಶರಣ್ಯ ಶಿವಾರು. ಗುಂಡು ಎಸೆತ ಸ್ಪರ್ಧೆ ಪ್ರಥಮ ಭಾರತಿ ಬೆದ್ರಗುಡ್ಡೆ, ದ್ವಿತೀಯ ಸವಿತಾ ಆಲಂತಾಯ, ದ್ವಿತೀಯ ಸವಿತಾ ಆಲಂತಾಯ, ತೃತೀಯ ರಮ್ಯಾ ಶಿವಾರು. ಎಸ್ ಥ್ಯಾಂಕ್ ಯು ಸರ್. ಇನ್ನು ಮುಂದಿನ ಬಹುಮಾನವನ್ನು ನಮ್ಮ ಮುಖ್ಯ ಶಿಕ್ಷಕಿಯಾಗಿರತಕ್ಕಂತಹ ಲವ್ಲಿ ಜ್ಯೂಸ್ ಮೇಡಮ್ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತದೆ. ಪಟ್ಟಣಕ್ಕೆ ಬಾಂಬು ಪ್ರಥಮ ದರ್ಶಿನಿ ಮೇಲೂರು, ಪಟ್ಟಣಕ್ಕೆ ಬಾಂಬು ಪ್ರಥಮ ದರ್ಶಿನಿ ಮೇಲೂರು, ದ್ವಿತೀಯ ಭವಾನಿ ಸೇನೆರಕೆರೆ, ತೃತೀಯ ಶ್ರೇಯ ಶಿವಾರು. ನೂರು ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ಲಿಖಿತ್ ರೈ, ದ್ವಿತೀಯ ಕೌಶಿಕ್, ತೃತೀಯ ತನುಷ್, ಪುರುಷರ ವಿಭಾಗ 100 ಮೀಟರ್ ಓಟ ಪ್ರಥಮ ಸಲೀಂ, ದ್ವಿತೀಯ ಮುರಳಿ,
ಗುಂಡು ಎಸೆತ ಪ್ರಥಮ ನವಾಜ್, ದ್ವಿತೀಯ ಅಶೋಕ್, ತೃತೀಯ ಗುಡ್ಡಪ್ಪ ನಾಯ್ಕ ಎಸ್. ಗೋಣಿಚೀಲ ಪ್ರಥಮ ಚರಣ್ ಸಿ, ದ್ವಿತೀಯ ಪವಿತ್ ಡೆಬ್ಬೆಲಿ, ತೃತೀಯ ನವೀನ್ ಪಾಲೇರಿ. ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬಲೂನು ಒಡೆಯುವುದು ಸ್ಪರ್ಧೆ ಪ್ರಥಮ ಲಲಿತಾ ಶಿವಾರ್, ದ್ವಿತೀಯ ಭವಾನಿ, ತೃತೀಯ ಮುತ್ತಮ್ಮ ಪುಲಾರ. ಬಾಲಕಿಯರ ವಿಭಾಗದ ಹಗ್ಗಜಗ್ಗಾಟ ಪ್ರಥಮ ಸಂಗೀತ ಮತ್ತು ತಂಡ, ದ್ವಿತೀಯ ಪುಣ್ಯಶ್ರೀ ಮತ್ತು ತಂಡ. ತಂಡದ ನಾಯಕರು ಮಾತ್ರ ಬನ್ನಿ. ಸಂಗೀತ ಮತ್ತು ತಂಡ ಪ್ರಥಮ, ದ್ವಿತೀಯ ಪುಣ್ಯಶ್ರೀ ಮತ್ತು ತಂಡ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಪ್ರಥಮ ಸವಿತಾ ಆಲಂತಾಯ ಮತ್ತು ತಂಡ, ಥ್ರೋಬಾಲ್ ಪ್ರಥಮ ಸವಿತಾ ಆಲಂತಾಯ ಮತ್ತು ತಂಡ, ದ್ವಿತೀಯ ಪ್ರತಿಜ್ಞಾ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ಗಾಯತ್ರಿ ಮತ್ತು ತಂಡ, ದ್ವಿತೀಯ ಭಾರತಿ ಬೆದರ್ಗುಡ್ಡೆ ಮತ್ತು ತಂಡ. ಬಾಲಕರ ವಿಭಾಗ ಹಗ್ಗ ಜಗ್ಗಾಟ ಪ್ರಥಮ ಚರಣ್ ಮತ್ತು ತಂಡ, ದ್ವಿತೀಯ ಕೌಶಿಕ್ ಮತ್ತು ತಂಡ. ವಾಲಿಬಾಲ್ ಪ್ರಥಮ ಮನೋಜ್ ಮತ್ತು ತಂಡ, ವಾಲಿಬಾಲ್ ಪ್ರಥಮ ಮನೋಜ್ ಮತ್ತು ತಂಡ, ದ್ವಿತೀಯ ಚಂದ್ರಶೇಖರ ಮತ್ತು ತಂಡ. ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಪ್ರಥಮ ರಕ್ಷಿತ್ ಮತ್ತು ತಂಡ. ಎಸ್ ಥ್ಯಾಂಕ್ ಯು ಮೇಡಮ್. ತೇಜಸ್ವಿನಿ ಮೇಡಮ್ ಇನ್ನು ಮುಂದಕ್ಕೆ ಈ ಬಹುಮಾನವನ್ನು ನೀಡಿ ಗೌರವಿಸಬೇಕಾಗಿ ನೆನೆಕೊಳ್ತಿದ್ದೇನೆ. ವಾಲಿಬಾಲ್ ದ್ವಿತೀಯ ಚಂದ್ರಶೇಖರ ಮತ್ತು ತಂಡ. ಹಗ್ಗ ಜಗ್ಗಾಟ ಪ್ರಥಮ ರಕ್ಷಿತ್ ಮತ್ತು ತಂಡ, ದ್ವಿತೀಯ ತಾರನಾಥ ಮತ್ತು ತಂಡ. ಧನ್ಯವಾದಗಳು ಮೇಡಮ್. ಎಸ್ ಹಿರಿಯ ವಿದ್ಯಾರ್ಥಿಗಳು ಈ ಒಂದು ಎಲ್ಲ ಆಟೋಟ ಸ್ಪರ್ಧೆಯಲ್ಲಿ ಪಾಲ್ಪಡೆದಿದ್ದೀರಿ. ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಅದೇ ರೀತಿ ಹೆಸರನ್ನು ಸೂಚಿಸಿದಂಥ ಸತೀಶ್ ಆಲಂಗಪ್ಪೆ ನಿಮಗೆ ಸಹ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತೇಜಸ್ವಿನಿ ಮೇಡಮ್ ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪುನಿ ಮಾಜಿ ಸದಸ್ಯರು, ತಾಲೂಕು ಪಂಚಾಯತ್, ನೀವು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೇವರನ್ನು ಮನಸ್ಸ ಸ್ಮರಿಸಿಕೊಳ್ಳುತ್ತಾ ರಾಮಕುಂಜೇಶ್ವರನ ಆಶೀರ್ವಾದವನ್ನು ಬೇಡುತ್ತಾ ಈ ಆಲಂತಾಯ ಶಾಲೆಯ ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿರುವಂಥ ನಮ್ಮ ತುಂಬ ಉತ್ಸಾಹದಿಂದ ತನ್ನ ಮನೆಯ ಕಾರ್ಯಕ್ರಮವೇ ಈ ಕಾರ್ಯಕ್ರಮ ಅನ್ನೋ ರೀತಿಯಿಂದ
ತುಂಬ ಸಂಭ್ರಮಿಸ್ತಿರುವಂಥ ಈ ವೇದಿಕೆಯಲ್ಲಿರುವಂಥ STMC ಅಧ್ಯಕ್ಷರೇ, ಅಶೋಕಣ್ಣ, ನಮ್ಮ ಆತ್ಮೀಯರು ಅಶೋಕಣ್ಣನವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರಿಗೆ ವಂದಿಸುತ್ತಾ, ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ಕಿರಿಯರಿಗೆ ವಂದಿಸುತ್ತಾ, 2 ನಿಮಿಷದಲ್ಲಿ ಮಾತಾಡಿ ಮುಗಿಸಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಆಲಂತಾಯ ಗ್ರಾಮ ಅನ್ನುವಂಥದ್ದು ನನಗೆ ತಾಯಿ ಮನೆ ಇದ್ದ ಹಾಗೆ. ನಾನು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಈ ಗ್ರಾಮದ ಪ್ರತಿ ಮನೆಗಳಿಗೆ ಕನಿಷ್ಠ ಒಂದು 6 ಬಾರಿ ಒಂದೊಂದು ಮನೆಗಳಿಗೆ ಭೇಟಿಯನ್ನು ಕೊಟ್ಟಿರ್ಬೋದು. ಪ್ರತಿ ಒಂದು ವರ್ಷದಲ್ಲಿ ಪ್ರತಿ ಮನೆಗಳಿಗೆ 2 ಸಾರಿ ಅಥವಾ ಕನಿಷ್ಠ ಒಂದು ಮನೆಗಳಿಗೆ 1 ಬಾರಿ ಆದರೂ, ವರ್ಷದಲ್ಲಿ ಒಮ್ಮೆ ಆದರೂ ಒಂದು ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದೆ. ಅದಕ್ಕೆ ಕಾರಣ ಇಲ್ಲಿ ಕೂತಿರುವಂಥ ನೀಲಪ್ಪಣ್ಣ ಅವರನ್ನು ಹೇಳಲೇಬೇಕು. ಯಾವುದೇ ಒಂದು ಸರ್ಕಾರದ ಕೆಲಸ ಕಾರ್ಯಗಳನ್ನು ಮನೆಗಳಿಗೆ ತಲುಪಿಸಬೇಕು ಅಂತ ಪಾರ್ಟಿಯ ಕಡೆಯಿಂದ ಸೂಚನೆ ಬಂದಾಗ ಇದನ್ನು ನೀವು ಮನೆಗೆ ತಲುಪಿಸಿ ಹೋಗಿ ಅಂತ ಹೇಳಿದರೆ ಅವರು ಹೋಗ್ತಾ ಇರಲಿಲ್ಲ. ಅದು ನೀವು ಬಂದರೆ ಮಾತ್ರ ನಾವು ಹೋಗೋದು ಅಂತ ನಮ್ಮನ್ನೇ ಕಾಯ್ತಾ ಇದ್ರು. ಹಾಗಾಗಿ ಪ್ರತಿ ಮನೆಗಳಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು. ಈ ಆಲಂತಾಯ ಗ್ರಾಮ ಅನ್ನುವಂಥದ್ದು ನಮಗೆ ಒಬ್ಬ ಮಹಿಳೆಗೆ ತಾಯಿ ಮನೆಗೆ ಹೋದಾಗ ಯಾವ ರೀತಿ ಪ್ರೀತಿಯಿಂದ ಸ್ವಾಗತ ಸಿಗ್ತದೋ ಅದೇ ಸ್ವಾಗತ ಅವತ್ತಿಂದ ಇವತ್ತಿನವರೆಗೂ ಆಲಂತಾಯ ಗ್ರಾಮದ ಪ್ರತಿ ಮನೆಗಳಲ್ಲಿ ಸಿಗ್ತಾ ಇದೆ ಹೇಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ, ಖುಷಿ ಪಡ್ತಾ ಇದ್ದೇನೆ. ನನ್ನ ಅವಧಿಯಲ್ಲಿ ಬಂದಂಥ ಅನುದಾನದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಂಥ ಗ್ರಾಮ ಇದ್ದರೆ ಅದು ಆಲಂತಾಯ ಗ್ರಾಮ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ಸುಮಾರು 10 ಲಕ್ಷಕ್ಕೂ ಮಿಗಿಲಾಗಿ ಆಲಂತಾಯ ಶಾಲೆಗೆ ಅನುದಾನವನ್ನು ಕೊಟ್ಟಿದ್ದೇನೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಕಾರಣನೂ ನೀಲಪ್ಪಣ್ಣ. ಯಾವುದೇ ಅನುದಾನ ಬರಲಿ, ನೀಲಪ್ಪಣ್ಣನಿಗೆ ಕೇಳುವಾಗ ಬೇಡ ಅನ್ನುವಂಥದ್ದಿಲ್ಲ. ಅವರ ಹತ್ರ ಲಿಸ್ಟ್ ರೆಡಿ ಇರ್ತದೆ. ಅದು ಇಂಥ ಈ ಶಾಲೆಗೆ ಬೇಕು, ಈ ರಸ್ತೆಗೆ ಬೇಕು, ಈ ಮನೆಗೆ ಬೇಕು, ಅವ್ರ ಹತ್ರ ಲಿಸ್ಟ್ ರೆಡಿ. ಹಾಗಾಗಿ ಅತಿ ಹೆಚ್ಚು ಅನುದಾನವನ್ನು ಈ ಗ್ರಾಮಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಇಲ್ಲಿಯ ಶತಮಾನೋತ್ಸವ ನಮ್ಮ ಪಕ್ಕದ ಹಳೆನೇರಿಂಕಿ ಶಾಲೆ ಮತ್ತು ಆಲಂತಾಯ ಶಾಲೆಗೆ ಒಂದೇ ವರ್ಷದಲ್ಲಿ ಪ್ರಾರಂಭ ಆದದ್ದು ಕಾಣ್ತದೆ. ಹಾಗಾಗಿ 2 ಶಾಲೆಯು ಕೂಡ 1 ತಿಂಗಳ ಅಂತರದಲ್ಲಿ 2 ಶಾಲೆ ಕೂಡ ಶತಮಾನೋತ್ಸವ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದೆ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆ. ಮೊನ್ನೆಯಿಂದ ನಿಮ್ಮ ಶತಮಾನೋತ್ಸವ ವಾಟ್ಸಪ್ ಗ್ರೂಪನ್ನು ನೋಡ್ತಾ ಇದ್ದೇನೆ. ಇವತ್ತು ಕೂಡ ಬೆಳಿಗ್ಗೆ ಬರಲಿಕ್ಕಾಗದಿದ್ದರೂ ಲೈವ್ ನೋಡ್ತಾ ಇದ್ದೆ. ಮೊನ್ನೆಯಿಂದ ಇಲ್ಲಿಯ ತಯಾರಿ ಇರ್ಬೋದು, ರಾತ್ರಿ ಎಲ್ಲ ಮಹಿಳೆಯರು ಪುರುಷರು ಸೇರಿ ಆ ತರಕಾರಿಯನ್ನು ಹೆಚ್ಚುವಂಥ ಕೆಲಸ ಇರ್ಬೋದು, ರಂಗೋಲಿ ಹಾಕುವಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ನೋಡ್ತಾ ಇದ್ದೇನೆ. ತುಂಬ ಖುಷಿ ಪಡ್ತಾ ಇದ್ದೇನೆ. ಇಲ್ಲಿರುವಂಥ ಒಗ್ಗಟ್ಟು, ಇಲ್ಲಿಯ ಈ ಗ್ರಾಮದ ಎಲ್ಲರ ಮನಸ್ಸು. ಮೊದಲು ಅಂಗರು ಇರುವಾಗ ಹೇಳ್ತಾ ಇದ್ರು ಆಲಂತಾಯ ಗ್ರಾಮದ ಜನರು ಮುಗ್ಧ ಜನರು ಅಂತ. ಅವರಿಗೆ ಏನಾದರೂ ಹೇಳಿದರೆ ಅದು ನಮಗೆ ಪಾಪ ತಟ್ಬೋದು ಅಂತ. ಅದು ಖಂಡಿತ ಅನ್ನುವಂಥದ್ದು ನನಗೆ ಆ ಗ್ರೂಪನ್ನು ನೋಡುವಾಗ ಸಹ ಗೊತ್ತಾಗ್ತದೆ. ಮತ್ತು ನಾವು 10 ವರ್ಷದಿಂದ ಅದನ್ನು ಅನುಭವಿಸ್ತಾ ಇದ್ದೇವೆ ನಿಮ್ಮ ಜೊತೆ. ನಿಮ್ಮ ಮನೆಯ ಸಂಭ್ರಮದ ಥರ ಈ ಶಾಲೆಯ ಕಾರ್ಯಕ್ರಮವನ್ನು ಸಂಭ್ರಮಿಸಿದ್ದೀರಿ. ಆದರೆ ನಾನು ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾಗ ಶಾಂತಪ್ಪ ಸರ್ ಇಲ್ಲಿ HM ಇದ್ದರು. 60 ಮಕ್ಕಳ ಸಂಖ್ಯೆ ಇತ್ತು. ಒಂದು ಮಗುವಿನ ಸಂಖ್ಯೆ ಕಮ್ಮಿ 59 ಆಯಿತು. ಅವರು ಇಲ್ಲಿಂದ ಹಳೆನೇರಿಂಕಿ ಶಾಲೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಒಂದು ಮಗುವನ್ನು ಆ ಸಲ ಮಾಡಲಿಕ್ಕೆ ಕಷ್ಟ ಆಯ್ತು ಇಲ್ಲಿ. ಆದರೆ ಇವತ್ತು ಖುಷಿ ಆಗ್ತಾ ಇದೆ. ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದರೆ 101 ಮಕ್ಕಳ ಸಂಖ್ಯೆ ಈಗ ಇದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಇದು ನಿಮ್ಮ ಊರವರ ಸಹಕಾರ. ಆದರೆ 100 ವರ್ಷದ ಏನು ಶಾಲೆ, ಇಲ್ಲಿ ಒಂದು ಅಡ್ಡ ಶಾಲೆ ಇದು ಕಟ್ಟಡ ಇತ್ತು. ಯಾವಾಗಲೂ ನೀಲಪ್ಪಣ್ಣ ಹೇಳೋರು ಅದನ್ನು ತೆಗಿಬೇಕು, ಹೊಸ ಕಟ್ಟಡ ಆಗಬೇಕು ಅಂತ. ಅವರ ಕನಸು ಇವತ್ತು ನನಸಾಗಿದೆ ಅಂತ ಅಂದ್ಕೊಳ್ತೇನೆ. ಆದರೆ ಊರವರ ಕೆಲಸ ಇನ್ನೂ ಮುಗಿಲಿಲ್ಲ. 101 ಇದ್ದ ಮಕ್ಕಳ ಸಂಖ್ಯೆ ನೆಕ್ಸ್ಟ್ ವರ್ಷಕ್ಕೆ 200ರಿಂದ ಮೇಲೆ ಆಗಲಿ, ವರ್ಷ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗಲಿ. ಈ ಹತ್ತಿರದ ಈ ಗ್ರಾಮದ
ನೀವಾದರೂ ನಿಮ್ಮ ಮಕ್ಕಳನ್ನು ಬೇರೆ ಕಡೆಗೆ ಕಳಿಸದೆ ಇದೇ ಶಾಲೆಗೆ ಕಳಿಸಿ ಇಲ್ಲಿಯ ಶಾಲೆಯನ್ನು ಉಳಿಸಿಕೊಳ್ಳಿ, ಇನ್ನೂ ಇದನ್ನು ಎತ್ತರಕ್ಕೆ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಶಿವಪ್ರಸಾದನ್ನು ನಾವು ಹೇಳಲಿಕ್ಕುಂಟು. ಅವರು ಪ್ರಥಮ ಬಾರಿಗೆ ಸದಸ್ಯರಾದಾಗ ಹೇಳ್ತಾ ಇದ್ದೇವೆ ಹರೀಶ್ ಪೂಂಜರ್ ಅಂತ. ಅಂದರೆ ಆ ಥರದ ಒಂದು ಅವರ ಏನು ಕೆಲಸದ ಶೈಲಿ, ಗ್ರಾಮದ ಒಂದು ಏನು ಆಗು ಹೋಗುಗಳ ಬಗ್ಗೆ ಅಥವಾ ಇಲ್ಲಿಯ ಅಭಿವೃದ್ಧಿ ಬಗ್ಗೆ ಅವರಿಗೆ ಒಂದಷ್ಟು ಚಿಂತೆ. ಅವರು ಇರ್ಬೋದು, ಪದ್ಮನಾಭಣ್ಣ ಇರ್ಬೋದು, ಸವಿತಕ್ಕ ಇರ್ಬೋದು, ಅಥವಾ ಇದಕ್ಕೆ ಮೊದಲಿನ ಗ್ರಾಮ ಪಂಚಾಯತ್ ಸದಸ್ಯರುಗಳ ತಂಡ ಇರ್ಬೋದು. ಎಲ್ಲರ ಶ್ರಮದಿಂದ, ಊರವರ ಶ್ರಮದಿಂದ, STMC ಅವರ ಶ್ರಮದಿಂದ, ಇಲ್ಲಿ ಶಾಲಾ ಶಿಕ್ಷಕರ, ಇಲ್ಲಿಯ ಈಗದ HM ಕೂಡ ನನಗೆ ಆತ್ಮೀಯರು. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸುವಾಗ ಎಷ್ಟೇ ಕಷ್ಟಗಳು ಎದುರಾದರೂ ಹಿಡಿದ ಕಾರ್ಯವನ್ನು ಬಿಡಬೇಡಿ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಧೈರ್ಯ ಮತ್ತು ಛಲ ನಿಮ್ಮಲ್ಲಿರಬೇಕು. ಖಂಡಿತ ಆ ಛಲ ಮತ್ತು ಆ ಧೈರ್ಯ ನಿಮ್ಮಲ್ಲಿದ್ದ ಕಾರಣ ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿದೆ. ಇನ್ನು ಮುಂದೆಯೂ ನೀಲಪ್ಪನ್ನ ಹೇಳಿದರು, ಇನ್ನೂ ಕೂಡ ಕಟ್ಟಡ ಆಗಬೇಕಾಗಿದೆ, ಆಗಲಿಕ್ಕಿದೆ ಅಂತ. ಖಂಡಿತ ಮುಂದೆಯೂ ಬರುವಂಥ ಎಲ್ಲ ಅನುದಾನವನ್ನು CSR ಫಂಡ್ ಇರ್ಬೋದು ಅಥವಾ ಇಲಾಖೆಗಳಿಂದ ಬರುವಂಥ ಅನುದಾನ ಇರ್ಬೋದು, ಎಲ್ಲವನ್ನು ಬಳಸಿಕೊಂಡು ಇನ್ನಷ್ಟು ಎತ್ತರಕ್ಕೆ ಈ ಶಾಲೆ, ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎತ್ತರಕ್ಕೆ, ಬಾನೆತ್ತರಕ್ಕೆ ಏರಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಮಾತಾಡಲಿಕ್ಕೆ 2 ಅವಕಾಶವನ್ನು ಮಾಡಿಕೊಟ್ಟಂಥ ನನ್ನ ಪ್ರೀತಿಯ ಎಲ್ಲ ಬಂಧು ಮಿತ್ರರಿಗೆ ವಂದಿಸ್ತಾ ಜೈ ಭಾರತ್ ಮಾತೆ. ಧನ್ಯವಾದಗಳು ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಪುಟ್ಟಮುನಿ ಮೇಡಮ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 20,000ದಿಂದ 50,000ದವರೆಗೆ ದೇಣಿಗೆಯನ್ನು ಕೊಟ್ಟಂತಹ ದಾನಿಗಳಿಗೆ ಸನ್ಮಾನ ಮಾಡಲಾಯಿತು. ಅದರಲ್ಲಿ ಬಾಕಿ ಉಳಿದಂತೆ ಹೆಸರನ್ನು ಕೂಗ್ತೇನೆ, ಅವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯಾನಂದ ಪಾಲೇರಿ ಮನೆಯವರು ಇದ್ದರೂ ಸಹ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬಹುದು. ಶ್ರೀಮತಿ ಸುಜಾತ ಪುರುಷೋತ್ತಮ ಆಚಾರ್ಯ ಮತ್ತು ಮಕ್ಕಳು, ಸೇನದಕೆರೆ, ಬನ್ನಿ ಸರ್. ಈ ವೇದಿಕೆಯಲ್ಲಿ ನಿಮ್ಮನ್ನು ಹೆಮ್ಮೆಯಿಂದ ಸನ್ಮಾನಿಸಲು ಇಚ್ಛಿಸಿದ್ದೇವೆ. ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಂಚನ ಸುಂದರ ಭಟ್ ಅಧ್ಯಕ್ಷರು, ಕಾಂಚನ ಫೌಂಡೇಶನ್. ಅದೇ ರೀತಿ ಮುರಳೀಕೃಷ್ಣ ಭಟ್ ಮತ್ತು ಸಹೋದರಿಯರು, ಅಡಿಲು. ಪ್ರೇಮಲತಾ ಶಿವಪ್ಪ ಗೌಡ ಮತ್ತು ಮಕ್ಕಳು, ಶಿವಾರು. ಅದೇ ರೀತಿ ಜನಾರ್ದನ ಶಿರೋಲ್ ತಪ್ಪಲಿಕೆ, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ಇವರು ಸಹ ದೇಣಿಗೆಯನ್ನು ನೀಡಿದ್ದಾರೆ. ದೇಣಿಗೆ ನೀಡಿದಂತಹ ಸರ್ವರನ್ನು ಸನ್ಮಾನಿಸುವಂತಹ ಸುಸಂದರ್ಭದಲ್ಲಿ ನಾವಿದ್ದೇವೆ. ಗಣ್ಯ ಅತಿಥಿಗಳು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ನೆರೆದಿರ್ತಕ್ಕಂತಹ ಅತಿಥಿಗಳು ಸೇರಿ ಹಲವಾರು ಮಂದಿ ದೇಣಿಗೆಯನ್ನು ವಿವಿಧ ರೂಪದಲ್ಲಿ ನೀಡಿದ್ದಾರೆ. ಎಲ್ಲರಿಗೂ ಗೌರವವನ್ನು ಸಲ್ಲಿಸಿಕೊಳ್ಳುತ್ತಾ
ಇದೀಗ 20,000ದಿಂದ 50,000ದೊಳಗಾಗಿ ದೇಣಿಗೆಯನ್ನು ನೀಡಿದಂತಹ ದಾನಿಗಳಿಗೆ ಸನ್ಮಾನವನ್ನು ಮಾಡುವಂತಹ ಸುಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಅತಿಥಿ ಭಾಗತರು ಇವರಿಗೆ ಸನ್ಮಾನವನ್ನು ಮಾಡಿ ಗೌರವ ಸೂಚಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೋರದ ಚಪ್ಪಲೆಯನ್ನು ನೀಡಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ಸನ್ಮಾನಿಗಳಿಗೆ ಜೋರದ ಚಪ್ಪಲೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದೇಣಿಗೆ ಎಷ್ಟೆಂಬುದು ಮುಖ್ಯವಲ್ಲ, ದೇಣಿಗೆ ನೀಡುವಂತಹ ಮನಸ್ಸನ್ನು ನೀಡಿದಂತಹ ದೇವರಿಗೆ ಚಿರಋಣಿಯಾಗಿ ದೇಣಿಗೆ ನೀಡಿದಂತಹ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೋರ್ವ ಗಣ್ಯ ವ್ಯಕ್ತಿ ಗಣೇಶ್ ಇರಿಂಜ ಅಕ್ಷರ ದಾಸೋಹ ಕೊಠಡಿಯ ಮುಂದಿನ ಚಾವಡಿಗೆ ಶೀಟ್ ಹಾಕಿಸಿರುವ ಘನತೆ ಅವರಿಗಿದೆ. ಆದ್ದರಿಂದ ಅವರನ್ನು ಗುರುತಿಸುವಂಥ ಒಂದು ಪ್ರಯತ್ನದಲ್ಲಿ ಶತಮಾನೋತ್ಸವ ಸಮಿತಿ ಸರ್ ನೀವು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತಿಥಿಗಳು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಗಣೇಶ್ ಇರಿಂಜ ನಮ್ಮ ಅಕ್ಷರ ದಾಸೋಹ ಕೊಠಡಿಯ ಮುಂದಿನ ಚಾವಡಿಗೆ ಶೀಟನ್ನು ಹಾಕಿಸಿರುತ್ತಾರೆ. ಇವರ ಸಹಾಯಾರ್ಥವನ್ನು ನಾವು ಕೊಂಡಾಡಿಕೊಳ್ಳುತ್ತಾ ಧನ್ಯವಾದಗಳು. ಸನ್ಮಾನಗೊಂಡಿರುವಂತಹ ಗಣೇಶ್ ಇರಿಂಜ ಜೊತೆಯಾಗಿ ಸನ್ಮಾನಿಸಿದಂತಹ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಿಮಲ್ ಕುಮಾರ್ ನೆಲ್ಯಾಡಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಡಬ ತಾಲೂಕು ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಶತಮಾನೋತ್ಸವ ಸಂಭ್ರಮ ವೇದಿಕೆಯಲ್ಲಿರ್ತಕ್ಕಂತಹ ಈ ಶಾಲೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಈ ಶಾಲೆಯ SDMC ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಸುಮಾರು 1 ವರ್ಷಗಳ ಹಿಂದೆ ಕಂಡ ಒಂದು ದೊಡ್ಡ ಕನಸಿದು. ಕನಸು ಕಂಡಾಗ ಇಷ್ಟು ದೊಡ್ಡದನ್ನು ಇಲ್ಲಿದ್ದವರು ಕಂಡಿದ್ರ ಅನ್ನೋದು ಕೂಡ ಸಂಶಯವಿದೆ. ಇವತ್ತು ಒಂದು ದೊಡ್ಡ ಶತಮಾನೋತ್ಸವ ಆಚರಿಸಬೇಕು ಅನ್ನುವಂಥದ್ದು ಪ್ರಾರಂಭದ ಹೆಜ್ಜೆಯಿಂದ ಹಿಡಿದು ಇವತ್ತು ಇಡೀ ಜಿಲ್ಲೆಯ ಶಿಕ್ಷಕವರಿಂದ, ಅದರಲ್ಲೂ ಕೂಡ ಅಕ್ಕಪಕ್ಕದ ಎಲ್ಲ ಶಾಲೆಯವರು ಅಚ್ಚರಿಯ ಕಣ್ಣುಗಳಿಂದ ನೋಡುವ ಹಾಗೆ ಅನುದಾನಗಳ ಮಹಾಪೂರವನ್ನು, ಅದೆಲ್ಲ ಯಾವ ಕ್ಷೇತ್ರಗಳಿಂದ ಒಂದು ಶಾಲೆಗೆ ಅನುದಾನ ಬರಲಿಕ್ಕೆ ಸಾಧ್ಯತೆಗಳಿದೆಯೋ ಆ ಎಲ್ಲ ಕ್ಷೇತ್ರಗಳನ್ನು ತಟ್ಟಿ ಅವರಿಂದೆಲ್ಲವನ್ನು ಬಾಚಿಕೊಂಡು ಅದ್ಭುತವಾದಂತಹ ಒಂದು ಗೆಲುವನ್ನು ಕಂಡಂತಹ ಎಲ್ಲ ಶಾಲೆಗಳಿಗೂ ಮಾದರಿಯಾಗುವ ರೀತಿಯಲ್ಲಿ ಬೆಳೆದು ನಿಂತಹ ವರ್ಷನ್ 2 ಆಗಿ ಶತಮಾನೋತ್ಸವದವರೆಗೆ ಒಂದು ರೀತಿಯಾದರೆ ಶತಮಾನೋತ್ಸವದ ನಂತರ ಮತ್ತೊಂದು ರೀತಿಯಾಗಿ ಆಲಂತಾಯವನ್ನು
ಬದಲಾಯಿಸಿದಂತಹ ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಇದರ ಹಿಂದೆ ದುಡಿದಂತಹ ಇಲ್ಲಿಯ SDMC ವೃಂದಕ್ಕೆ, ಇಲ್ಲಿಯ ಶಿಕ್ಷಕ ವೃಂದಕ್ಕೆ, ಇದರ ಜೊತೆಗೆ ಹೇಳಲೇಬೇಕಾಗತ್ತೆ. ಇವತ್ತು ವೇದಿಕೆಯಲ್ಲಿ ನಾವು ಕೆಲವರನ್ನು ಗುರುತಿಸ್ತೇವೆ, ಆದರೆ ಅದರ ಆಚೆಗೆ ಯಾವತ್ತೋ ಒಂದು ದಿನ ಬಂದು ನೀರು ಹಾಕಿದವರು ಕೂಡ ಇದರ ಸಾಧನೆಯ ಕಿರೀಟ ಚಪ್ಪಾಳೆ ಅವರಿಗೂ ಸಲ್ಲತ್ತೆ. ಅಲ್ಲಿ ಎಲ್ಲೋ ನಿಂತುಕೊಂಡು ಗಾಡಿಯನ್ನು ನಿಲ್ಲಿಸ್ತಾ ಇರುವವರಿಗೂ ಸಲ್ಲತ್ತೆ. ಇಲ್ಲಿ ಕೂತವರಲ್ಲಿ ಹಲವರು 10 ದಿನಗಳ ಕಾಲ, ಅದೆಷ್ಟೋ ದಿನಗಳ ಕಾಲ ಕೊಟ್ಟಂಥ ಶ್ರಮದಾನವೂ ಕೂಡ ಬಹಳ ಶ್ರೇಷ್ಠವಾಗಿರುತ್ತೆ. ಇಲ್ಲಿ ಪ್ರತಿ ಪ್ರಾರಂಭದ ದಿನದಲ್ಲಿ ಅದೆಂತೋ ಅಡೆತಡೆಗಳ ಮಧ್ಯೆ, ಯಾವುದೋ ಆಲದ ಮರದ ಮಧ್ಯೆ ವಿದ್ಯಾರ್ಥಿಗಳನ್ನು ಕಲಿಸುವಾಗಲೂ ಕೂಡ ನಂಬಿಕೆಯಿಂದ ಕಲಿಸಿದಂತಹ ಅಂದಿನ ಪೋಷಕರಿಗೂ ಸಲ್ಲತ್ತೆ. ಆ ನಂತರದ ಮುಳಿಹುಲ್ಲಿಗಿರ್ಬೋದು, ಈ ಜಾಗ ದಾನ ಕೊಟ್ಟವರಿರ್ಬೋದು, ಇಲ್ಲಿಗೆ ಅಧಿಕಾರಿಯಾಗಿ ಬಂದವರಿರ್ಬೋದು, ಇಲ್ಲಿಯ ಶಿಕ್ಷಕರಾಗಿರ್ಬೋದು, ಇಲ್ಲಿಯ ಹಂತಗಳಲ್ಲಿ ಪ್ರತಿಯೊಂದು ಕೊಠಡಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಶಾಲೆಯನ್ನು 100 ವರ್ಷಗಳವರೆಗೆ ಉಳಿಸುವ ಹಾಗೆ ಬೆಳೆಸಿದಂತಹ ಕೀರ್ತಿಯನ್ನು ಹೊಂದಿದಂತಹ ಇಲ್ಲಿ ದುಡಿದಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಕೂಡ ಈ ವೇದಿಕೆಯೇ ಇವತ್ತು ದೊಡ್ಡ ಚಪ್ಪಾಳೆಯ ಅಭಿನಂದನೆಗೆ ಕಾರಣ ಆಗುತ್ತೆ. ದೊಡ್ಡ ಪ್ರೀತಿಯ ಅಭಿನಂದನೆ ಇದೆ. ಈ ಊರಿನ ಜನ ಮತ್ತೊಂದು ದೊಡ್ಡ ಸಾಕ್ಷಿಯನ್ನು ನೀಡಿದೆ. ಸರ್ಕಾರಿ ಶಾಲೆ ಯಾವತ್ತಿದ್ರೂ ಕೂಡ ಅದು ಅಳಿಯುವಂಥದ್ದಲ್ಲ, ಮತ್ತೆ ಬೆಳೆಯುವಂಥದ್ದು. ಖಂಡಿತವಾಗಿಯೂ ಮತ್ತೊಂದು ಮನ್ವಂತರದತ್ತ ಆಲಂತಾಯ ಶಾಲೆ ಸಾಕ್ಷಿಯಾಗ್ತಾ ಇದೆ. ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ. ಹೊಸ ರೀತಿಯಲ್ಲಿ, ಹೊಸ ಹುರುಪಿನೊಂದಿಗೆ, ಹೊಸತನದೊಂದಿಗೆ 100 ವರ್ಷಗಳ ಸಂಭ್ರಮವನ್ನು ಆಚರಿಸಿ ಮತ್ತೆ 100 ವರ್ಷಕ್ಕೆ ಹೇಗಿರಬೇಕು ಅನ್ನುವ ಹಾಗೆ ಬೆಳೆದು ನಿಂತಹ ಈ ಆಲಂತಾಯದ ವೇದಿಕೆಯಲ್ಲಿ ನೀವುಗಳೆಲ್ಲ ಸಾಕ್ಷಿಯಾಗಿರುವಂಥದ್ದು ಬಹಳ ಸಂಭ್ರಮ. ಏಕೆಂದರೆ 100 ವರ್ಷದ ಹಿಂದೆ ಪ್ರಾರಂಭವಾದಾಗ ಇದ್ದವರು ಯಾರೂ ಕೂಡ ಇವತ್ತು ಇರಲಿಕ್ಕಿಲ್ಲ. ಇವತ್ತು 100 ವರ್ಷದ ಆಚರಣೆಯಲ್ಲಿ ನಾವಿದ್ದವರು 100 ವರ್ಷದ 200ನೇ ವರ್ಷ ಈ ಶಾಲೆ ಆಚರಿಸುವ ಸಂದರ್ಭದಲ್ಲಿ ನಾವು ಇರುವುದಿಲ್ಲ. ಇದರ ಮಧ್ಯದ ನಡುವಿನಲ್ಲಿ ನಾವು ಕೊಟ್ಟಂತಹ ಸಣ್ಣ ಸಣ್ಣ ಕಾಣಿಕೆಗಳು ಮುಂದೊಂದು ದಿನ ಯಾವುದೋ ವಿದ್ಯಾರ್ಜನೆಗೆ ಸಾಕ್ಷಿಯಾಗತ್ತೆ. ನಮ್ಮ ಮೌಲ್ಯಗಳ 10,000, 5,000, 20,000 ಅನ್ನೋದು ಬರುವುದಿಲ್ಲ. ಅದರ ಮೌಲ್ಯ ಬಹಳ ದೊಡ್ಡದಿದೆ. ಆ ತರಗತಿಯಲ್ಲಿ ಕುಳಿತು ಕಲಿಯುವಂತಹ ಮಗುವಿನ ಮನಸ್ಸಿಗೆ ಒಂದು ಹೊಸ ಹುಮ್ಮಸ್ಸನ್ನು ನೀಡುವಲ್ಲಿ ನಾವೆಲ್ಲವೂ ಗೆದ್ದಿದ್ದೇವೆ ಅಂದರೆ ಈ ಶತಮಾನೋತ್ಸವದ ಸಂಭ್ರಮವೂ ಕೂಡ ಗೆಲ್ಲುತ್ತೆ. ಪ್ರತಿ ಮಗುವಿನ ಗೆಲುವಿನಲ್ಲಿ ನಮ್ಮ ಸಂಭ್ರಮವಿದೆ. ಪ್ರತಿ ಮಗುವಿನ ಹೊಸತನದಲ್ಲಿ ಅವನಿಗೆ ಏನಾದರೂ ಹೊಸತನ ಈ ಸಂಭ್ರಮದ ಮೂಲಕ ಸಿಗ್ತಾ ಇದೆ ಅಂತಂದರೆ ನಾವೆಲ್ಲರೂ ಗೆದ್ದಿದ್ದೇವೆ. ಯಾಕೆಂದರೆ ಇದರ ದುಡಿಮೆಯನ್ನು ನಾನು ಗಮನಿಸಿದ್ದೇವೆ. ಪ್ರತಿದಿನ ಪ್ರತಿ ಮನೆಗಳಿಗೆ ತೆರಳಿದ್ದಾರೆ, ಪ್ರತಿ ಊರನ್ನು ತಲುಪಿದ್ದಾರೆ. ಅಲ್ಲಿಯ ಗೋಳಿತೊಟ್ಟಿನ ಆ ಪ್ರಾರಂಭದಲ್ಲಿ ಕೂಡ ಇಲ್ಲಿಯ ಕಮಾನುಗಳು ಬಿದ್ದಿದೆ. ಬರಬರ್ತಾ ಎಲ್ಲ ಕಡೆಗಳಲ್ಲಿ ಚಂದದ ಬ್ಯಾನರ್ಗಳು ಬಿದ್ದಿದೆ, ಎಲ್ಲ ಕಡೆಗಳಲ್ಲಿ ಅಲಂಕಾರಗಳು ಬಿದ್ದಿದೆ. ಅಂದರೆ ಇಡೀ ಊರು ಈ ಸಂಭ್ರಮವನ್ನು ತೆಗೆದುಕೊಂಡಿದೆ. ಅದಕ್ಕೆ ಸಾಕ್ಷಿಯಾಗುವ ಹಾಗೆ ನಮಗೆ ಈ ವೇದಿಕೆ ದೊರೆತದ್ದು ನಮ್ಮ ಪುಣ್ಯ. ಈ ಶಾಲೆ ಖಂಡಿತವಾಗಿಯೂ ಇಡೀ ಜಿಲ್ಲೆಯಲ್ಲಿ ಮತ್ತಷ್ಟು ಹೆಸರುವಾಸಿಯಾಗಿ ಹಲವು ಶಾಲೆಗಳಿಗೆ ಸಂಭ್ರಮಕ್ಕೆ ಸಾಕ್ಷಿಯಾಗುವ ಹಾಗೆ ದುಡಿದಂಥ ಎಲ್ಲ ಮನಸ್ಸುಗಳಿಗೂ ಕೂಡ ಕೃತಜ್ಞರಾಗಿದ್ದಾರೆ. ದೊಡ್ಡ ದುಡಿಮೆಯ ದೊಡ್ಡ ಗೆಲುವನ್ನು ಕೊಟ್ಟಿದ್ದೀರಿ. ಒಬ್ಬ ಶಿಕ್ಷಕ ಪ್ರತಿನಿಧಿಯಾಗಿ, ನೌಕರ ಪ್ರತಿನಿಧಿಯಾಗಿ ಅತ್ಯಂತ ಅಭಿಮಾನದಿಂದ ನಿಮ್ಮ ಸಾಧನೆಯನ್ನು ಹೆಮ್ಮೆಯಿಂದ ಕೊಂಡಾಡ್ತಾ ಇದ್ದೇನೆ. ಮುಖ್ಯ ಗುರುಗಳು ಮತ್ತು ತಂಡದವರಿಗೆ, SDMC ಅಧ್ಯಕ್ಷರು ಮತ್ತು ಇಡೀ ತಂಡಕ್ಕೆ ಅಭಿನಂದನೆಗಳು ಸಲ್ಲತ್ತೆ. ಜಿಲ್ಲೆಯ ಮಾದರಿ ಶಾಲೆಯಾಗಿ ಇದು ಮೂಡಿ ಬರುತ್ತೆ. ಸರ್ಕಾರಿ ಶಾಲೆ ಯಾವತ್ತಿದ್ರೂ ಕೂಡ ಶ್ರೇಷ್ಠ, ಅದರ ಬಗ್ಗೆ 2 ಮಾತುಗಳೇ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಹೆಮ್ಮೆ. ವಂದನೆಗಳು. ಜೋರಾದ ಕೈ ಚಪ್ಪಾಳೆ ನೀಡಿ ನಮ್ಮ ವಿಶಾಲ್ ಕುಮಾರ್ ನೆಲ್ಯಾಡಿ ಸರಿಗೆ ಕೊಂಚ ಸಮಯದಲ್ಲಿ ಅದ್ಭುತವಾಗಿ ಮಾತನಾಡಿದಂತಹ ಸರ್ವರನ್ನು ಗುರುತಿಸುವಲ್ಲಿ ತಮ್ಮ ಪ್ರಯತ್ನದೊಂದಿಗೆ ಮಾತನ್ನು ಪೂರ್ಣ ಚುಕ್ಕಿಟ್ಟ ವಿಮಲ್ ಕುಮಾರ್ ನೆಲ್ಯಾಡಿ ಧನ್ಯವಾದಗಳು ಸರ್. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀ ಪೂವಪ್ಪ ಕರ್ಕೇರ ಪಾಲೇರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಸರ್ 2 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ ಶತಮಾನದ ಉತ್ಸವದ ಸಭಾ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಇವತ್ತು ಶತಮಾನದ ಉತ್ಸವವನ್ನು ನಾವು ಆಲಂತಾಯ ಶಾಲೆಯಲ್ಲಿ ಕಾಣ್ತಾ ಇದ್ದೇವೆ. ಈ ಶಾಲೆಗೆ ಪ್ರಥಮವಾಗಿ ಮಗು ಹುಟ್ಟಿದಾಗ ಪ್ರಥಮ ವರ್ಷವನ್ನು ಆಚರಿಸ್ತೇವೆ, ಹುಟ್ಟುಹಬ್ಬವನ್ನು ಆಚರಿಸ್ತೇವೆ. ಆದರೆ ಈ ಪ್ರಥಮ ವರ್ಷ ವಾರ್ಷಿಕೋತ್ಸವವನ್ನು ಆಚರಿಸಿದ್ದು ನಾವು ಕಂಡಿಲ್ಲ. 10ನೇ ವರ್ಷಕ್ಕೆ ದಶಮಾನೋತ್ಸವವನ್ನು ಆಚರಿಸಿ ನಾವು ಕಂಡಿಲ್ಲ. ಆಚರಿಸಿದ್ರ ಇಲ್ವಾ ನಮಗೆ ಗೊತ್ತಿಲ್ಲ. 25ನೇ ವರ್ಷಕ್ಕೆ ಸಿಲ್ವರ್ ಜುಬಿ ಬೆಳ್ಳಿ ಹಬ್ಬ ಖಂಡಿತ ಆಗಿರಲಿಕ್ಕಿಲ್ಲ. ಸುವರ್ಣ ಮಹೋತ್ಸವ 50ನೇ ವರ್ಷಕ್ಕೆ ಆಗಿರಲಿಕ್ಕಿಲ್ಲ. 60ನೇ ವರ್ಷಕ್ಕೆ ವರ್ಜ ಮಹೋತ್ಸವ ಖಂಡಿತ ಆಗಿರಲಿಕ್ಕಿಲ್ಲ. 70ನೇ ವರ್ಷಕ್ಕೆ ಅಮೃತ ಮಹೋತ್ಸವ ಇಲ್ಲಿ ಆಗಿಲ್ಲ. ನಾವು ಆ ಟೈಮ್ ಸಂದರ್ಭದಲ್ಲಿ ಇದ್ವಿ. 75ನೇ ವರ್ಷ ಆಗುವ ಸಂದರ್ಭದಲ್ಲಿ ನಾವು ಕೂಡ ಇದ್ವಿ, ಆದರೆ ಆಗಿಲ್ಲ. ಅದೇ 100ನೇ ವರ್ಷ ಆಗುವ ಸಂದರ್ಭದಲ್ಲಿ ನಾವು ಇದ್ದೇವೆ. ಆದರೆ ಈ ಭಾಗ್ಯ ಈ ಊರು ನಮಗೆಲ್ಲರಿಗೆ ಸಿಕ್ಕಿದೆ ಅಂತ ಹೇಳಿ ನಮಗೆ ಏನು ಆಗ್ತಾಯಿದೆ. ನಿಜವಾಗಿಯೂ ಕೂಡ 100ನೇ ವರ್ಷಕ್ಕೆ ನಾವು ಕಾಲಿಡುವ ಸಂದರ್ಭ ನಾವೆಲ್ಲ ಇದ್ದೇವೆ. ಅಶೋಕರಿಗೆ ಸಿಕ್ಕಿದಂಥ ಭಾಗ್ಯ ಇರುವ ಆ ಒಂದು
ಏನು ಪಟ್ಟವನ್ನು ಅಲಂಕರಿಸುವ ಅಧಿಕಾರ ಸೌಭಾಗ್ಯ ಅಶೋಕ ಸಿಕ್ಕಿರ್ಬೋದು, ಆದರೆ ಪ್ರತಿಯೊಬ್ಬರು ಪ್ರತಿ ಮನೆಯವರಿಗೂ ಸಿಕ್ಕಿದಂಥ ಸೌಭಾಗ್ಯ. 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 1 ಲಕ್ಷ ರೂಪಾಯಿ ಕೊಟ್ಟಿರ್ಬೋದು. ಅದು ಅವರವರ ಸಾಮರ್ಥ್ಯ. ಆದರೆ ಅಲ್ಲಿ ಹೋಗಿ ಭಾಗವಹಿಸಿದಂಥ ಒಂದು ಸಾಮರ್ಥ್ಯ ಮತ್ತು ನಾವು ಹೊಂದಾಣಿಕೆಯಾಗಿ ಇಲ್ಲಿ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಅಶೋಕರು ಅವಾಗ ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದರು, ಕಣ್ಣೀರಿಟ್ಟರು. ನಿಜವಾಗೂ ಸಂತೋಷದ ಕಣ್ಣೀರು ಅದು. ಹೇಳಿದರು, ನನಗೆ ಖುಷಿ ಆಗ್ತದೆ, ಖುಷಿಯಲ್ಲಿ ಕಣ್ಣೀರು. ಮತ್ತೊಂದು ಕಷ್ಟಪಟ್ಟರು ನೋಡಿ. MRPಗೆ ಒಂದು ಸಾರಿ ಮನವಿ ಮಾಡಿದಾಗ ಆಗುವುದಿಲ್ಲಂತೆ, 1 ಕೋಟಿಗೆ ಮನವಿ ಮಾಡಿದಾಗ ಆಗುವುದಿಲ್ಲ ಅಂತ ಹೇಳಿದ್ರಂತೆ. ಇನ್ನೊಂದು ಸಾರಿ ಮನವಿಗೆ 60 ಲಕ್ಷ ಮಾಡಿದಾಗ ಆಗುವುದಿಲ್ಲ ಅಂತ ಹೇಳಿದ್ರಂತೆ. ಎಷ್ಟು ಬೇಸರ ಆಗ್ಬೋದು ನೋಡಿ. ನಾವು ಶತಮಾನ ಉತ್ಸವವನ್ನು ಆಚರಿಸುವಾಗ ಏನೋ ಕೊಡುಗೆಯನ್ನು ಕೊಡಬೇಕು. ಉತ್ಸವಗಳನ್ನು ಮಾಡ್ಬೋದು, ಏನು ಬೇಕು ಉತ್ಸವ ಮಾಡ್ಬೋದು. 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಖರ್ಚು ಮಾಡಿದರೆ ಇಂಥ ವಾರ್ಷಿಕ ಉತ್ಸವಗಳು ಮಾಡ್ಬೋದು. ಆದರೆ ಕೊಡುಗೆಯನ್ನು ಕೊಡಬೇಕು. ಕಷ್ಟ, ಬಹಳ ಕಷ್ಟ ಇದೆ. ನನಗೂ ಅನುಭವ ಇದೆ. ನಾನು ಗೋಳಿತೋಟಿ ಶಾಲೆಗೆ 75ನೇ ವರ್ಷ ಆಗುವ ಇದು ಅಮೃತ ಮಹೋತ್ಸವ ಅಧ್ಯಕ್ಷ ನನ್ನನ್ನು ಮಾಡಿದರು. ಎಷ್ಟು ಬೇಸರ ಆಗಿತ್ತು. ಯಾರು ಪ್ರಥಮ ಹಂತದಲ್ಲಿ ಮುಂದಕ್ಕೆ ಬರಲಿಲ್ಲ. ಆದರೆ ಅದು ಚಾಲೆಂಜ್ ಆಗಿ ತಗೊಂಡು ಒಂದು ಸ್ಟೇಜನ್ನು ಮಾಡೋ ಸಂದರ್ಭದಲ್ಲಿ ನಮ್ಗೆ ಅನುಭವ ಆಗ್ತು. ಮತ್ತು ಖುಷಿ, ಇವಾಗ ನೋಡಿದರೆ ಖುಷಿ ಆಗ್ತದೆ. ಈಗ 100ನೇ ಶತಮಾನೋತ್ಸವ ಆಚರಣೆ ಆ ಶಾಲೆ ಇದೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಅಶೋಕನ ಅಧ್ಯಕ್ಷನ ಮಾಡಿಕೊಂಡು ಪ್ರತಿಯೊಬ್ಬರು ಊರು ಮುಂದೆ ನಾವು ನೋಡಬೇಕು. ಎಷ್ಟು ಖುಷಿ ಆಗ್ತದೆ ನಮಗೆ. ಇಲ್ಲಿ ದಿನ ಬಂದು ಭಾಗವಹಿಸಲಿಕ್ಕೆ ಆಗಲಿಲ್ಲ, ಅದು ನಾವು ನೋಡಿದ್ದೇನೆ ಕೆಲವು ದಿನದಿಂದ. ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಬರುವ ಹೊರೆಕಾಣಿಗೆ, ದೊಡ್ಡ ಬ್ರಹ್ಮ ಕಲಸಾಗಿ ಬರುವಂಥ ಹೊರೆಕಾಣಿಗೆ ಇರಬಹುದು. ಅದ ನಂತರ ಇಲ್ಲಿ ತರಕಾರಿ ಹಚ್ಚುವಂಥದ್ದು ಇರ್ಬೋದು. ಪ್ರತಿಯೊಬ್ಬರು ಕೂಡ ಮನೆಯಿಂದ ಏನೇನು ಬೇಕಂತ ತರುವಂಥದ್ದು ಇರ್ಬೋದು. ಕೆಲಸ ಕಾರ್ಯಗಳನ್ನು ಮಾಡುವಂಥ ಇರ್ಬೋದು. ಸ್ವಂತ ಮನೆಯ ಥರ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ದೊಡ್ಡ ಸಾಹಸ. ಇಂತಹ ಒಂದು ಕುಗ್ರಾಮದಲ್ಲಿ ಇಷ್ಟು ದೊಡ್ಡ ಒಂದು ಕಟ್ಟಡವನ್ನು ಕಟ್ಟಿ ಇನ್ನೂ ಕೂಡ ಆಗಲಿಕ್ಕಿದೆ ನೋಡಿ. ಈ ಶಾಲೆಯ ವ್ಯವಸ್ಥೆ ನೋಡಿದರೆ ನಾನು ಈ ಬರುವ ಸಂದರ್ಭದಲ್ಲಿ ಒಂದೇ ಒಂದು ಚಿಕ್ಕ ಕೊಠಡಿ ಇತ್ತು. ಒಂದೇ ಕೊಠಡಿ, ಒಬ್ಬರೇ ಏಕೊಬ್ಬ ಶಾಲೆ ಮುಖ್ಯೋಪಾಧ್ಯಾಯ ನಾನು ಬರುವಂಥ ಸಂದರ್ಭ ಇದ್ದಿದ್ದು ಒಬ್ಬರೇ ಶಾಲೆ. ಈ ಊರಿನಲ್ಲಿ ಎಷ್ಟು ದೊಡ್ಡ ಮನಸ್ಸು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿಯ ಶಾಲೆಗೆ ಯಾರೋ ದೂರದಿಂದ ಬಂದರೆ ಮನೆಯಲ್ಲಿ ಉಪಚಾರ ಮಾಡೋದು, ಮನೆಯಲ್ಲಿ ಇರಿಸ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗ್ತಾಯಿತ್ತು ನೋಡಿ. ನಾನೀಗ ನೆನಪಿಸ್ತೇನೆ, ಕೆರೆವೇಲು ಮೋನಪ್ಪ ಗೌಡ ಇದ್ದರು, ಅವರಲ್ಲಿ ಬಾಬುರಾವ್ ಅಂತ ಇದ್ದರು, ಮತ್ತು ಇಲ್ಲಿ ಕಮಲಾಕ್ಷಾಚಾರ್ಯ ಪ್ರಭಾ ಟೀಚರ್ ಇದ್ದರು. ನಮ್ಮ ಇಲ್ಲಿ ಮಹಾಬಲ್ ಸರ್, ನಮ್ಮ ಚಿಕ್ಕಪ್ಪನ ಮನೆ ಅಲ್ಲಿ ಇದ್ದರು. ಇನ್ನು ಎಲ್ಲೆಲ್ಲಿ ಇದ್ರು ಗೊತ್ತಿಲ್ಲ. ಶಾಂತಪ್ಪ ಗೌಡರ ಮನೆ ಪುಟ್ಟ ಇದ್ದರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರಿಗೆ ಅನ್ನ ಸಹ ನೀಡುವಂಥದ್ದು ನೋಡಿ. ಇಲ್ಲಿ ಗೌರವ ಕೊಡುವಂಥ ಮಾಡ್ತಾಯಿದ್ರು. ಇದು ನಮ್ಮ ಊರಿನ ಒಂದು ಶಾಲೆಗೆ ನಾವೆಲ್ಲ ಕೊಡುವಂಥ ಗೌರವ. ನಾವು ನಿಜವಾಗಲೂ ಧನ್ಯರು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಎಲ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಬಂದಂಥ ಲವ್ಲಿ HM ಅವರಿಗೆ ಕೂಡ ಸಿಕ್ಕಿದಂಥ ಒಂದು ಅವಕಾಶ ಅಂತ ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ತುಂಬ ಸೌಮ್ಯ ಸ್ವಭಾವದವರು. ನನ್ನ ಕ್ಲಾಸ್ಮೇಟ್ ಕೂಡ ಹೌದು, ನನ್ನ ಸಹಪಾಠಿ ಸಂತ ಜಾರ್ಜ್ ಕಾಲೇಜಿನಲ್ಲಿ. ಅವರಿಗೆ ಸಿಕ್ಕಂಥ ಒಂದು ಅವಕಾಶ ಬಹಳ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದಾರೆ. ಅಶೋಕರ ಅಧ್ಯಕ್ಷತೆಯಲ್ಲಿ ಅಥವಾ ಇನ್ನೂ ಕೂಡ ತುಂಬ ಜನ ಕೈ ಜೋಡಿಸಿದ್ದಾರೆ. ಎಲ್ಲರ ಪ್ರತಿಯೊಬ್ಬರ ಏನು ವಿಮಲ್ ಸರ್ ಹೇಳಿದರು ಅದು ಕೂಡ ಬಹಳ ಮುಖ್ಯ. ಎಲ್ಲಿ ವಾಹನ ಪಾರ್ಕಿಂಗ್ ಮಾಡ್ತಾರೆ ಅವರ ಶ್ರಮ, ಎಲ್ಲೆಲ್ಲೂ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ ಅವರ ಶ್ರಮ. ಪ್ರತಿಯೊಂದು ಕೂಡ ಅವತ್ತು ಕೆಲವರಿಗೆ ಇಲ್ಲಿ ಸನ್ಮಾನ ಮಾಡಿದ ಹಳೆಯ ಮುಂಚೆ ಇದ್ದವರನ್ನು. ಈ ಶಾಲೆ ಶತಮಾನೋತ್ಸವ ಇವತ್ತಿದ್ದರೆ ಈ ಶಾಲೆ ಪ್ರಥಮ ಓದಿದವರಿಗೆ ಸನ್ಮಾನ ಮಾಡಿದ್ದಾರೆ. ಇವತ್ತಲ್ಲ, ಸ್ವಲ್ಪ ಒಂದು 5-6 ವರ್ಷಗಳ ಮುಂಚೆ ಒಬ್ಬರಿಗೆ ಸನ್ಮಾನ ಮಾಡಿದ್ದಾರೆ ನೋಡಿ. ಇಂಥ ವ್ಯವಸ್ಥೆಗಳು ಕೂಡ ಇಲ್ಲಿ ಆಗಿದೆ. ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ. ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಈ ಸಂದರ್ಭ ನಾನೊಂದು ಈ ಭಾಗದಿಂದ 2 ಬಾರಿ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿ 1 ಬಾರಿ ಪಂಚಾಯತ್ ಅಧ್ಯಕ್ಷನಾಗಿ ಆಗೋದು ಅವಕಾಶ ಕೂಡ ಈ ನಮ್ಮ ಆಲಂತಾಯ ಗ್ರಾಮ ಕೊಟ್ಟಿದೆ. ಮುಂದಕ್ಕೆ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಈ ಶಾಲೆಯ ಬಗ್ಗೆ ಗಮನ ಇರಲಿ, ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯೊಂದಿಗೆ ಇನ್ನು ಮುಂದೆ ಕೂಡ ಒಳ್ಳೆಯ ಕಾರ್ಯಕ್ರಮ ನಡೆಯಲಿ. ನಾಳೆ ನಡೆಯುವುದು ದೇವರ ಪ್ರಾರ್ಥನೆಯೊಂದಿಗೆ ನನ್ನ ಮಾತಿಗೆ ಅಂತಿಮ ವಿರಾಮ ನೀಡ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸುಂದರ ಹಿತನುಡಿಗಳನ್ನಾಡಿದ ಅಬೂಬಕರ್ ಕೇರಪಾಲೇರಿ ಸರ್, ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಸಮರ್ಪಣೆಯತ್ತ ಧನ್ಯವಾದ ಕಾರ್ಯಕ್ರಮದತ್ತ ಸಾಗಿ ಬರ್ತಾ ಇದ್ದೇವೆ. ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ರಶ್ಮಿ ಸಹ ಶಿಕ್ಷಕಿ ಆಲಂತಯ್ಯ ಶಾಲೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಎಲ್ಲರಿಗೂ ಶುಭ ಸಂಜೆ. 100 ವರ್ಷದ ಜ್ಞಾನದ ದೀವಿಗೆ ನಮ್ಮಿ ಶಾಲೆಯ ಹೆಮ್ಮೆಯ ಹಾದಿಗೆ ಅಕ್ಷರ ಕಲಿಸಿದ ಅಂಗಳವಿದು, ಸಾವಿರಾರು ಬಾಳಿಗೆ ಬೆಳಕಾದ ಗೂಡಿದು. ಶತ ಸಂಭ್ರಮದ ಈ ಸುದಿನದಿ ಅರ್ಪಿಸುವೆವು ವಂದನೆ ಎಲ್ಲರಿಗೂ ಭಕ್ತಿ ಭಾವದಿ. 100 ವರ್ಷಗಳ ಇತಿಹಾಸವಿರುವ ನಮ್ಮ ಶಾಲೆಯ ಈ ಶತ ಸಂಭ್ರಮದ ವೇದಿಕೆಯಲ್ಲಿ ಅನೇಕ ಸಾಧಕರು ಅತಿಥಿಗಳಾಗಿ ಬಂದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಈಗ ಕೃತಜ್ಞತೆ ಸಲ್ಲಿಸುವ ಸಮಯ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ
ಶಾಲೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ನಮ್ಮ SDMC ಅಧ್ಯಕ್ಷರಾದ ಶ್ರೀ ಅಶೋಕ CB ಅವರಿಗೆ ಆತ್ಮೀಯ ಧನ್ಯವಾದಗಳು. ನಮ್ಮ ಶಾಲೆಯ ದಕ್ಷ ಚಾಲಕ ಶಕ್ತಿಯಾಗಿ ಈ ಶತಮಾನೋತ್ಸವದ ಪ್ರತಿಯೊಂದು ಸಿದ್ಧತೆಯಲ್ಲೂ ತಾಯಿಯಂತೆಯೇ ಕಾಳಜಿ ವಹಿಸಿ ಮುನ್ನಡೆಸಿದ ಗೌರವಾನ್ವಿತ ಮುಖ್ಯ ಗುರುಗಳಾದ ಶ್ರೀಮತಿ ಲವ್ಲಿ ಜೋಸ್ ಅವರಿಗೆ ಶಾಲಾ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸಹಕಾರಿ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿರುವ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಬಾಣಜಾಲು ಅವರಿಗೆ ನಮ್ಮ ತುಂಬು ಹೃದಯದ ವಂದನೆಗಳು. ಅಶೋಕ್ CB ಇವರಿಗೆ ಪರಮೇಶ್ವರ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ನೆಚ್ಚಿನ SDMCಯ ಅಧ್ಯಕ್ಷರಾಗಿರುವಂತಹ ಅಶೋಕ್ CB ತಮ್ಮ ನೇತೃತ್ವದಲ್ಲಿ ಸುಂದರ ಕಾರ್ಯಕ್ರಮ ರೂಪುರೇಷೆಯನ್ನು ಪಡೆದುಕೊಂಡಿದೆ. ಇನ್ನಷ್ಟು ಅವಕಾಶಗಳು ನಿಮ್ಮದಾಗಲಿ. ಸರ್ವತೋಮ ಗೌಡ ಇವರಿಗೆ ತಿಮ್ಮಪ್ಪ ನಾಯ್ಕ ಸರ್ ನೀವು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಸರ್ವೋತ್ತಮ ಗೌಡ ತಾವು ಸದಾ ಸಮಾಜದ ಏಳಿಗೆಗಾಗಿ ಶ್ರಮಿಸುವವರು. ಇಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಅವರಿಗೆ ತೇಜಸ್ವಿನಿ ಕಟ್ಟಪುನಿ ಮೇಡಮಿಗೆ ಸುನೀತಾ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಲೂಕು ಪಂಚಾಯತ್ ಒಂದು ನಿಮಿಷ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಒಂದು ನಿಮಿಷ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಉಷಾ ಅಂಚನೆ ಅವರಿಗೆ ರೋಹಿಣಿ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪುಣಿ ತಮ್ಮ ಉಪಸ್ಥಿತಿಯು ಇಂದಿನ ಸಭೆಗೆ ಗೌರವ ತಂದಿದೆ. ತಾವು ನಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿರುತ್ತೀರಿ. ತಮಗೆ ಹೃತ್ಪೂರ್ವಕ ವಂದನೆಗಳು. ವಿಮಲ್ ಕುಮಾರ್ ಇವರಿಗೆ ಜಯರಾಮ್ ರವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಮಧೇನು ಮಹಿಳಾ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮಹಿಳಾ ಶಕ್ತಿಗೆ ಮಾದರಿಯಾದ ಶ್ರೀಮತಿ ಉಷಾ ಅಂಚನ್ ತಮಗೆ ನಮ್ಮ ವಿಶೇಷ ಧನ್ಯವಾದಗಳು. ಶಿಕ್ಷಣ ಕ್ಷೇತ್ರ ಹಾಗೂ ನೌಕರರ ಹಿತರಕ್ಷಣೆಗಾಗಿ ದುಡಿಯುತ್ತಿರುವ ಶ್ರೀ ವಿಮಲ್ ಕುಮಾರ್ ನೆಲ್ಯಾಡಿ
ತಾವು ನಮ್ಮ ಶಾಲೆಯ ಶತಮಾನೋತ್ಸವಕ್ಕೆ ಆಗಮಿಸಿದ್ದು ನಮ್ಮ ಸೌಭಾಗ್ಯ. ತಮಗೆ ಧನ್ಯವಾದಗಳು. ವಿಮಲ್ ಕುಮಾರ್ ಸರ್ ಇವರಿಗೆ ಬಾಬು ಅಲಂಗಪ್ಪೆ ಸರ್ ಇವರಿಗೆ ರಮೇಶ್ ರವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ. ಸಹಕಾರಿ ರಂಗದ ಮುಂಚೂಣಿ ನಾಯಕರಾದ ಶ್ರೀ ಬಾಬು ಅಲಂಗಪ್ಪೆ ತಾವು ಇಲ್ಲಿಗೆ ಆಗಮಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ಕೃತಜ್ಞತೆಗಳು. ನೀಲಪ್ಪ ನಾಯ್ಕ ಇವರಿಗೆ ಚಿನ್ನಪ್ಪ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾಗಿ ಊರಿನ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಶ್ರೀ ನೀಲಪ್ಪ ನಾಯ್ಕ ಅಲಂಗಪ್ಪೆ ತಮಗೆ ನಮ್ಮ ಕೃತಜ್ಞತೆಗಳು. ತಿಮ್ಮಪ್ಪ ಪೂಜಾರಿ ಪಾಲೇರಿ ಇವರಿಗೆ ಹರೀಶ್ ರವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಪೂರ್ವ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ ತಿಮ್ಮಪ್ಪ ಪೂಜಾರಿ ಪಾಲೇರಿ ತಮಗೆ ಶಾಲೆಯ ಮೇಲಿರುವ ನಿಮ್ಮ ಪ್ರೀತಿ ಅನನ್ಯ. ತಮಗೆ ನಮ್ಮ ಗೌರವಪೂರ್ವಕ ವಂದನೆಗಳು. ಸುಂದರ ಪಾಲೇರಿ ಜಯನಂದ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಈ ಶತಮಾನೋತ್ಸವದ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದ ಶ್ರೀ ಸುಂದರ ಪಾಲೇರಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪೂವಪ್ಪ ಕರ್ಕೇರ ಇವರಿಗೆ ಪ್ರೇಮಚಂದ್ರ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗೋಳಿತೊಟ್ಟು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ಊರಿನ ಹಿರಿಯರಾಗಿ ನಮ್ಮನ್ನು ಆಶೀರ್ವದಿಸಲು ಆಗಮಿಸಿದ ಶ್ರೀ ಪೂವಪ್ಪ ಕರ್ಕೇರ ಪಾಲೇರಿ ತಮಗೆ ವಂದನೆಗಳು. ನಮ್ಮ ಈ ಹಳ್ಳಿ ಶಾಲೆಯ ಶತಮಾನೋತ್ಸವದ ಸಂಭ್ರಮವನ್ನು ಇಡೀ ಜಗತ್ತಿಗೆ ತಲುಪಿಸುತ್ತಿರುವ ಸುದ್ದಿ ನ್ಯೂಸ್ ಮಾಧ್ಯಮದವರಿಗೆ ಹಾಗೂ ಇಂದಿನ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿರುವ ಛಾಯಾಗ್ರಾಹಕರಿಗೆ ವಿಶೇಷ ಧನ್ಯವಾದಗಳು. ನಿಮ್ಮ ಮೂಲಕ ನಮ್ಮ ಶಾಲೆಯ ಹಿರಿಮೆ ದೂರ ದೂರಿನ ಜನರಿಗೂ ತಲುಪುವಂತಾಗಿದೆ. ಹಾಗೆಯೇ ಇನ್ನು ವೇದಿಕೆಗೆ ಆಗಮಿಸಲಿರುವ ಎಲ್ಲ ಅತಿಥಿ ಮಹೋದಯರಿಗೂ ನಮ್ಮೆಲ್ಲ ಹಿತೈಷಿಗಳಿಗೂ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. 100 ವರ್ಷಗಳ ಕಾಲ ನಿರಂತರವಾಗಿ ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಿರುವ ನಮ್ಮ ಶಾಲೆ ಇನ್ನೂ ಅನೇಕ ಶತಮಾನಗಳ ಕಾಲ ಸಮಾಜದ ದಾರಿದೀಪವಾಗಿರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ವೇದಿಕೆಯ ಮೇಲಿರುವ ಅಶೋಕ ಸಿಬಿ ಅವರ ನೇತೃತ್ವದ ಸಮಸ್ತ ಗಣ್ಯರಿಗೆ, ಊರಿನ ಹಿರಿಯರಿಗೆ ಹಾಗೂ ಶಿಕ್ಷಕ ವಿದ್ಯಾರ್ಥಿ ವೃಂದಕ್ಕೆ ಮತ್ತೊಮ್ಮೆ ನಮಿಸುತ್ತೇನೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಶಾಲೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಈ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.
ನಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ಮೇಡಮ್ ನಿಮಗೆ ಸಹ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿಯನ್ನು ನೀಡುತ್ತಿದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಿಗೆ ಪೂರ್ಣ ಚುಕ್ಕಿಯನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು. ಇನ್ನೇನು ಕೆಲವೇ ಸಮಯದಲ್ಲಿ ಅಂಗನವಾಡಿ ಪುಟಾಣಿಗಳಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮ ಚಿಣ್ಣರ ಕಲರವ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಡೊಂಬಯ್ಯ ಗೌಡ ನಿವೃತ್ತ ಅಂಚೆ ಪಾಲಕರು ಉಪ್ಪಿನಂಗಡಿ ಊರ ಉಪಸ್ಥಿತಿ ಇದೆ. ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಕಾಂಚನ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ನಿಮ್ಮ ಉಪಸ್ಥಿತಿಯನ್ನು ಸಹ ಗೌರವಿಸ್ತಾ ಇದ್ದೇವೆ. ಎಸ್, ಈ ಒಂದು ವೇದಿಕೆಯಲ್ಲಿ ಈ ಒಂದು ಶಾಲೆಯ ಹಿರಿಯ ಅಂದರೆ ಹಿಂದಿನ SDMC ಅಧ್ಯಕ್ಷರುಗಳಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಕಾರಣವಾಗಿ ಈ ಹಿಂದಿನ SDMC ಅಧ್ಯಕ್ಷರುಗಳನ್ನು ಕರೆದಂತೆ ಬಂದು ಈ ಸನ್ಮಾನವನ್ನು ನೀವು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಕೊರಗಪ್ಪ ಸಾಲಿಯನ್ ಶಿವಾರು ಸರ್, ನೀವು ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಕೊರಗಪ್ಪ ಸಾಲಿಯನ್ ಶಿವಾರು. ಅದೇ ರೀತಿ ಇನ್ನೋರ್ವರು ಇಂದ್ರಕುಮಾರ್ ಜೈನ್ ಅಥವಾ ಅವರ ಮನೆಯವರಿದ್ದರೂ ಸಹ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬಹುದು. ಅದೇ ರೀತಿ ಇನ್ನೋರ್ವರು ಪುರುಷೋತ್ತಮ ಆಚಾರ್ಯ ಸರ್, ನೀವು ಸಹ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಕುಮಾರ್ ಜೈನ್ ನೀವು ಸಹ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಭಾಷ್ ಚಂದ್ರ ಜೈನ್, ಅದೇ ರೀತಿ ಪುರುಷೋತ್ತಮಾಚಾರ್ಯ, ವೇದಕುಮಾರ್ ಜೈನ್, ನೀವು ಅಥವಾ ಮನೆಯವರು ಯಾರಾದರೂ ಇದ್ದಲ್ಲಿ ಬಂದು ಈ ಒಂದು
ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಶಿವರಾಮ ನಾಯ್ಕ ಶಿವಾರು, ಇನ್ನೋರ್ವರು ಪದ್ಮನಾಭ ಪೂಜಾರಿ ಪೆರ್ನಾರು, ಪದ್ಮನಾಭ ಪೂಜಾರಿ ಪೆರ್ನಾರು, ಶಿವರಾಮ ನಾಯ್ಕ ಶಿವಾರು, ವೇದಕುಮಾರ್ ಜೈನ್, ಪುರುಷೋತ್ತಮ ಆಚಾರ್ಯ, ಎಲ್ಲ ಹಿರಿಯ ಮಾಜಿ SDMC ಅಧ್ಯಕ್ಷರುಗಳನ್ನು ಗೌರವಿಸುವಂತಹ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಆ ಕಾರಣವಾಗಿ ಇವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ SDMC ಅಧ್ಯಕ್ಷರಾದಂತಹ ಅಶೋಕ್ CB ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಮೇಲಿನ ಮಾಜಿ SDMC ಅಧ್ಯಕ್ಷರುಗಳು ತಮ್ಮ ತಂಡದೊಂದಿಗೆ ಶಾಲೆಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಮಕ್ಕಳ ಪ್ರಗತಿಯನ್ನು ಮುಂದೆ ತರುವಂತೆ ಮಾಡಿರುತ್ತೀರಿ. ಈ ಎಲ್ಲ ಏಳಿಗೆಗೆ ನಾವೆಲ್ಲ ಚಿರಋಣಿಯಾಗಿ ಈ ಒಂದು ಸುಂದರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸನ್ಮಾನಿಸುವ ಉದ್ದೇಶದಿಂದ ಸನ್ಮಾನಿಸುವಲ್ಲಿ ನಾವೆಲ್ಲ ಮಾಜಿ SDMC ಅಧ್ಯಕ್ಷರುಗಳು ಈ ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನಗೊಳ್ತಾ ಇದ್ದಾರೆ. ಜೋರಾದ ಚಪ್ಪಲೆ ಮೂಲಕ ಈ ಶಾಲೆಯ ಏಳಿಗೆಯಲ್ಲಿ ನಾವೆಷ್ಟು ಪಾಲುದಾರರೋ ಅವರು ಸಹ ಮುಂದಾಳುತ್ವವನ್ನು ವಹಿಸಿಕೊಂಡು ಏಳಿಗೆಯನ್ನು ಗೊಳಿಸುವಲ್ಲಿ ಸಹಕರಿಸಿದಂತಹ ಗಣ್ಯ ವ್ಯಕ್ತಿಗಳಿದ್ದೀರಿ. ಇವರುಗಳನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮ ಹೆಮ್ಮೆ. ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಗುರುತಿಸಿದರೆ ಇದು ದೊಡ್ಡ ಹಿರಿಮೆಗೆ ಪಾತ್ರವಾಗುತ್ತದೆ ಎಂಬ ಮಾತಿನೊಂದಿಗೆ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮಾಜಿ SDMC ಸದಸ್ಯರಿಗೆ, ಅಧ್ಯಕ್ಷರುಗಳಿಗೆ, ಇವರೊಟ್ಟಿಗೆ ಸದಸ್ಯರು ಸಹ ಪಾಲ್ಗೊಂಡಿದ್ದಾರೆ. ಇವರನ್ನು ಸಹ ಧನ್ಯವಾದಗೊಳಿಸಿದ್ದೇವೆ. ಸನ್ಮಾನಗೊಂಡಂತಹ ಹಿರಿಯ SDMC ಸದಸ್ಯರುಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮಾಜಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡುವ ನಿಟ್ಟಿನಲ್ಲಿ ತಿಮ್ಮಪ್ಪ ನಾಯಕ ಶಿವಾರು ಮಜ್ಜಲು, ತಿಮ್ಮಪ್ಪ ಪೂಜಾರಿ ಪಾಲೇರಿ, ಸುಂದರ ಪಾಲೇರಿ, ಗಮನಿಸಿ ಮಾಜಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡುವ ನಿಟ್ಟಿನಲ್ಲಿ ತಿಮ್ಮಪ್ಪ ನಾಯಕ ಶಿವಾರು ಮಜಲು ಸರ್, ನೀವು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ತಿಮ್ಮಪ್ಪ ಪೂಜಾರಿ ಪಾಲೇರಿ, ಅದೇ ರೀತಿ ಸುಂದರ ಪಾಲೇರಿ, ಸುಂದರ ಪಾಲೇರಿ, ಸುಂದರ ಪಾಲೇರಿ ಸರ್, ಹಿರಿಯ ವಿದ್ಯಾರ್ಥಿ ಸಂಘದ ಮಾಜಿ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳು, ಸುಂದರ ಪಾಲೇರಿ ಸರ್, ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಸ್ತುತ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಸುಂದರ ಪಾಲೇರಿ ಸರ್, ಎಸ್, ಇವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕಾಗಿ SDMC ಅಧ್ಯಕ್ಷರು ಅದೇ ರೀತಿ ಮನೋಹರ್ ಸರ್ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.
ಎಸ್ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳಿಗೆ ಸನ್ಮಾನ ಕಾರ್ಯಕ್ರಮ ಪೂರ್ಣಗೊಂಡು ಸನ್ಮಾನಿತರಿಗೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಧನ್ಯವಾದ ಮಾಡಿದಂತಹ ಮನೋಹರ್ ಸರ್ ಅದೇ ರೀತಿ SDMC ಅಧ್ಯಕ್ಷರಾದಂತಹ ಅಶೋಕ್ CB ಇವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಇನ್ನೋರ್ವರನ್ನು ಸನ್ಮಾನಿಸುವಲ್ಲಿ ನಮ್ಮ ಚಿತ್ತ ನಮ್ಮೂರ ಶಾಲೆ ನಮ್ಮ ಶಾಲೆ ಶತಮಾನೋತ್ಸವದ ಪ್ರಯುಕ್ತ ಕನ್ನಡ ವಿಡಿಯೋ ಸಾಂಗ್ ರಿಲೀಸ್ ಮಾಡಲಾಗಿದೆ. ಇದರ ನಿರ್ಮಾಣ ಅಶೋಕ್ CB ಅಧ್ಯಕ್ಷರು SDMC ಆಲಂತಾಯ ಶಾಲೆ, ರಚನೆ ಸುಂದರ BG ಕುಂಬಾರು. ಈ ಒಂದು ಸುಂದರ ಹಾಡನ್ನು ಹಾಡಿದಂಥ ಗಾಯಕಿ ಉಮಾ ಚಿನ್ಮಯ್ ಇವರನ್ನು ಸನ್ಮಾನಿಸಲಿದ್ದೇವೆ. ಆದರದ ಸ್ವಾಗತದೊಂದಿಗೆ ವೇದಿಕೆಗೆ ಆಹ್ವಾನಿಸಿದ್ದೇವೆ. ಉಮಾ ಚಿನ್ಮಯ್ ಜೋರಾದ ಚಪ್ಪಾಳೆ ಕೊಡಿ. ನಮ್ಮ ಈ ಒಂದು ಆಲಂತಾಯ ಶಾಲೆದ ಪೊರ್ಲುದ ಪದ್ಯನ ವಿಡಿಯೋ ಕನ್ನಡ ವಿಡಿಯೋ ಸಾಂಗ್ ರಿಲೀಸ್ ಮಲ್ದೇರ್ ನಮ್ಮ ಮಾತ ಈಡುಬುಡು ತೂತ ಈ ಪೊರ್ಲುದ ಸಾಂಗ್ನ ಪಂತಿನಿ ಏರೆಂದು ಕೇಂಡ ಉಮಾ ಚಿನ್ಮಯ್ ಮೇರೆಗ ದೂರೈನ ತಾಟಿನ ಬುಟ್ಟದು ವೇದಿಕೆಡೆ ಸನ್ಮಾನ ಮಲ್ಪೆರ ಉಳ್ಳೇರು. ಈ ವೇದಿಕೆಡೆ ಸನ್ಮಾನ ಗೆದ್ದನುಡು ಬಂದು ಭಿನ್ನದಿಯಾಯಿನ ಉಮಾ ಚಿನ್ಮಯ್ ಮೇರಟ ವಿನಮ್ರ ವಿನಂತಿ ಮಲ್ತೊಂದುಲ್ಲೆ. ಇದಾದ ತಕ್ಷಣ ನಾವು ನಿರೀಕ್ಷೆಯಲ್ಲಿರುವಂತಹ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಇದೀಗ ಸನ್ಮಾನಗೊಳ್ತಿರುವವರು ಗಾಯಕಿ ಉಮಾ ಚಿನ್ಮಯ್. ಧನ್ಯವಾದಗಳು ಮೇಡಮ್. ನಿಮ್ಮ ಈ ಸುಂದರ ಹಾಡಿಗೆ ನಮ್ಮ ಮನ್ನಣೆ ಇದೆ. ಧನ್ಯವಾದಗಳು. ಇನ್ನೆಷ್ಟು ಅವಕಾಶಗಳು ಸಿಕ್ಕಿದೆ ಅದು ಅದ್ಧೂರಿಯಾಗಿರಲಿ, ಉನ್ನತ ಮಟ್ಟಕ್ಕೆ ಏರಿ ಇನ್ನಷ್ಟು ಅವಕಾಶ ನಿಮ್ಮದಾಗಲಿ ಎಂದು ಆ ದೇವರಲ್ಲಿ ಆಶಿಸುತ್ತಾ ಈ ಎಲ್ಲ ಸಭೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿಯನ್ನು ನೀಡುತ್ತಿದ್ದೇವೆ. ಇನ್ನು ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ವೇದಿಕೆಯಲ್ಲಿ. ಅದನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ರಮೇಶ್ ಸರ್, ಆಲಂತಾಯ ಶಾಲೆಯ ಶಿಕ್ಷಕರು. ರಮೇಶ್ ಇವರು ನೆರವೇರಿಸಿಕೊಡ್ತಾರೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು. ನಾವೆಲ್ಲ ನಿರೀಕ್ಷೆಯಲ್ಲಿರುವಂತಹ ಪೋಷಕರಿದ್ದೀವಿ. ಖಂಡಿತವಾಗಿಯೂ ಸಣ್ಣ ಪುಟ್ಟ ಮಕ್ಕಳ ಪೋಷಕರು ನಿರೀಕ್ಷೆಯಲ್ಲಿ ಇರ್ತಾರೆ. ನನ್ನ ಮಗುವಿನ ಡ್ಯಾನ್ಸ್, ನನ್ನ ಮಕ್ಕಳ ಡ್ಯಾನ್ಸ್. ಓಕೆ, ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿರುವಂತಹ ಈ ಸುಂದರ ಹಾಡಿನ ಕೊಂಚ ಹಾಡನ್ನು ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಗಾಯಕಿ ಉಮಾ ಚಿನ್ಮಯ್. ಓಕೆ, ಸಾರಿ, ಒಂದೆರಡು ಮಾತನಾಡ್ತಿದ್ದಾರಂತೆ ನೋಡು. ಓವರ್ ಟು ಯು ಮೇಡಮ್. ಎಲ್ಲರಿಗೂ ಶುಭ ದಿನದ ಶುಭ ಸಂಜೆಯ ಶುಭ ನಮನಗಳು. ಈ ಒಂದು ಹಾಡಿಗೆ ನನಗೆ ಅವಕಾಶವನ್ನು ಕೊಟ್ಟಿರುವಂತಹ ಈ ಶಾಲೆಯ SDMC ಅಧ್ಯಕ್ಷರು ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ SDMC ಅಧ್ಯಕ್ಷರ ನಾನು ನೋಡಿದ್ದೆ ಫಸ್ಟ್ ಟೈಮು. ಅವರ ಪರಿಚಯ ಕೂಡ ಇಲ್ಲ ನನಗೆ. ನಾನು ನೋಡಿದ್ದು ಸ್ಟುಡಿಯೋದಲ್ಲಿಯೇ. ಅವರು ನೋಡುವಾಗಲೇ ನನಗೆ ಈ ಶಾಲೆಯ ಅಭಿಮಾನ ಅವರ ಕಣ್ಣಲ್ಲಿ ನನಗೆ ಕಂಡಿದೆ. ಇಂತಹ ಒಂದು ಶಾಲೆಯ ಬಗ್ಗೆ ಅಭಿಮಾನ ಇರುವಂತಹ SDMC ಅಧ್ಯಕ್ಷರು ಹಾಗೂ ಎಲ್ಲ ಇಂಥ ಸಂಸ್ಥೆ ಒಂದು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಇದ್ದರೆ ಪ್ರತಿಯೊಂದು ಶಾಲೆ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಹಾಗೆ ಸಹಕರಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವಂದನೆಗಳು. ಶಾಲೆಯ ಬಗ್ಗೆ ಅದೇ ರೀತಿ ಅಧ್ಯಕ್ಷರ ಬಗ್ಗೆ ನುಡಿ ನಾಡಿದಂತಹ ಉಮಾ ಚಿನ್ಮಯ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗನವಾಡಿ ಪುಟಾಣಿಗಳಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನೆ ಕಾರ್ಯಕ್ರಮ, ಚಿಣ್ಣರ ಕಲರವ. ಇದಾದ ಬಳಿಕ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇವರಿಂದ ನೃತ್ಯಾರ್ಪಣ ನಿರ್ದೇಶನ, ವಿದುಷಿ ಮಾನಸ ಪುನೀತ್ ರೈ ಇವರಿಂದ ಕಾರ್ಯಕ್ರಮಗಳು ನೆರವೇರಿ ಬರಲಿಕ್ಕಿದೆ.
ನಮ್ಮ ನಿರೀಕ್ಷೆಯಲ್ಲಿ ನಾವೆಲ್ಲ ಕಾತುರದಿಂದ ಕಾಯಿರುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಚಾಲ್ತಿಯನ್ನು ನೀಡುವ ಮೂಲಕ ಪ್ರಾರಂಭ ಮಾಡಲಿಕ್ಕಿದ್ದೇವೆ ಕೆಲವೇ ಕ್ಷಣಗಣನೆಯಲ್ಲಿ. ಎಸ್, ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಯಶೋಧರ ಪಿ ಕರ್ಕೇರ, ವಕೀಲರು ಮಂಗಳೂರು, ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಪೀಠ, ಕಾಂತಾವರ ಕಾರ್ಕಳ ಇವರು ಆಗಮಿಸಿದ್ದಾರೆ. ಸರ್, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಿದ್ದೇನೆ. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲು ಪಡೆದಿರುವಂತಹ ಎಲ್ಲ ಸರ್ವ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿಕೊಳ್ಳುತ್ತಾ ನೆರೆದಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ಅದೇ ರೀತಿ ಹಿರಿಯ ಶಿಕ್ಷಕರು ಎಲ್ಲರನ್ನೂ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಅವರು ಇವರೆನ್ನದೇ ನೆರೆದಿರತಕ್ಕಂಥ ಎಲ್ಲ ಸರ್ವರಿಗೂ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈ ಸುಂದರ ಕಾರ್ಯಕ್ರಮ ಕೆಲವೇ ಕ್ಷಣ ಗಣನೆಯ ಮೂಲಕ, ಪ್ರಾರ್ಥನೆಯ ಮೂಲಕ ಪ್ರಾರಂಭಗೊಳ್ಳಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು. ಈ ಶಾಲೆಯು 1924ರಲ್ಲಿ ಆರಂಭಗೊಂಡು ಇದೀಗ 100ರ ವರ್ಷಾಚರಣೆಯಲ್ಲಿ ನಾವೆಲ್ಲ ಸೇರಿಕೊಂಡು ಶತಮಾನೋತ್ಸವ ಸಂಭ್ರಮ 2026ರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಶುಭ ಮುಂಜಾನೆಯಲ್ಲಿ ಧ್ವಜಾರೋಹಣವನ್ನು ಮಾಡಿಸಿಕೊಂಡು ಕಟ್ಟಡದ ಉದ್ಘಾಟನೆ, ಅದೇ ರೀತಿ ರಂಗಸ್ಫೂರ್ತಿ ವೇದಿಕೆಯ ಉದ್ಘಾಟನೆ ಮಾಡಿ ಸಭಾ ಕಾರ್ಯಕ್ರಮವನ್ನು ಬೆಳಗಿನ ಜಾವ ಪೂರ್ಣಗೊಳಿಸಿಕೊಂಡು ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಪೂರೈಸಿಕೊಂಡು ತದನಂತರ ಇದೀಗ ಶುಭ ಸಂಜೆಯ ವೇಳೆ ಸುಂದರ ಬಹುಮಾನ ವಿತರಣೆ ಮತ್ತು ಸಭಾ ಕಾರ್ಯಕ್ರಮ ನೆರವೇರಿ ಬಂದು ಇನ್ನಿದೀಗ ಅಂಗನವಾಡಿ ಪುಟಾಣಿಗಳಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನೆ ಕಾರ್ಯಕ್ರಮ, ಚಿಣ್ಣರ ಕಲರವ, ಅಂಗನವಾಡಿ ಮಕ್ಕಳಿಂದ ಅಂತೆಯೇ ಈ ಶಾಲೆಯ ಮಕ್ಕಳಿಂದ ಇನ್ನೊಂದು ಕೆಲವಾರು ಕಾರ್ಯಕ್ರಮಗಳು ಸಾಗಿ ಬರಲಿಕ್ಕಿವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ 5,000ದಿಂದ 20,000ದವರೆಗೆ ಮೇಲ್ಪಟ್ಟು ದೇಣಿಗೆ ನೀಡಬೇಕಂತಹ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಸಲ್ಲಿಸಲಾಯಿತು. ಅದರಲ್ಲಿ ಅನುಪಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಆಗಮನ ಇರಲಿಲ್ಲ. ಆ ಕಾರಣವಾಗಿ ಈಗ ಆಗಮಿಸಿದ್ದಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ 5,000ದಿಂದ 20,000ದ ಒಳಗಾಗಿ ದೇಣಿಗೆಯನ್ನು ನೀಡಿದಂತಹ ದಾನಿಗಳು ದಯಮಾಡಿ ನೇರವಾಗಿ ವೇದಿಕೆಗೆ ಬಂದು ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಹೆಸರನ್ನು ಈ ಹಿಂದೆ ಸೂಚಿಸಲಾಗಿತ್ತು, ನಿಮ್ಮ ಅನುಪಸ್ಥಿತಿ ಇತ್ತು, ಆ ಕಾರಣವಾಗಿ ಕಾರ್ಯಕ್ರಮದಲ್ಲಿ ಗುರುತಿಸಲಾಗಲಿಲ್ಲ. ಈಗ ನೀವು ಈ ಕಾರ್ಯಕ್ರಮದಲ್ಲಿ ಪಾಲು ಪಡಿತಿದ್ದೀರಿ ಅಂತ ಹೇಳಿದ್ರೆ ನೀವು ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.
ದಯಮಾಡಿ 5,000ದಿಂದ 20,000ದೊಳಗಡೆ ಏನಾದರೂ ದೇಣಿಗೆ ಕೊಟ್ಟವರೆಲ್ಲಾದರೂ ಬಂದಿದ್ದಲ್ಲಿ ದಯಮಾಡಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಸ್, ಧನ್ಯವಾದಗಳು. ನೋಡಿ, 5,000ಗಿಂತ ಮೇಲ್ಪಟ್ಟು 20,000 ಒಳಗಾಗಿ ದೇಣಿಗೆ ನೀಡಿರುವಂತಹ ಅತಿಥಿಗಳನ್ನು ಸ್ವಾಗತಿಸಿಕೊಳ್ತಿದ್ದೇವೆ. ಗೋಪಣ್ಣ ಪೆರ್ನಾರ್ ಸರ್, ನೀವು ಬನ್ನಿ. ಹಲೋ ಹಲೋ ಆತ್ಮೀಯ ವಿದ್ಯಾಭಿಮಾನಿಲೆ, ಈ ಶಾಲೆಗೆ 5,000 ಕೊಡುಗೆ ಕೊರ್ನಾಗ್ಲು ಪುದರ್ಲೆ ಪೂಜಾ ಏರು ಉಲ್ಲರ್ ಅಗ್ಲಿ ನಿಗ್ಲು ಬತ್ತು ಮುಲ್ತು ಗೌರವಾರ್ಪಣೆ ದೆತಬೋಡು ಏರೆಲ್ಲ ಪುದರ್ಲೆ ಪುನಾತ್ ಮುಲ್ಪ ಲಿಸ್ಟ್ ಎಂಕಲ್ ನಾವು ಅಂಚಿಂಚಾತನು ದಯಪಂಡ ನಿಗ್ಲು ಏರು ಕೊಡ್ತಾರೆ ಏರು ಬೈದಾರ ಮುಲು ಅಗ್ಲು ಮಾತ ದೆತೊಂದು ಪೋಲೆ. ದಿನೇಶ್ ಮರುವಂತಿಲ್ಲ ಸರ್, ಡ್ಯಾನ್ಸ್ ಎಲ್ಲಿ ರೆಡಿ ಮಾಡುತ್ತಾ ಇದ್ದಾರೆ ಅಲ್ಲಿಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ವಿಜಯರಾಜ್ ಬಸ್ತಿ ಇವರು 5,000 ದೇಣಿಗೆ ನೀಡಿ ಸಹಕರಿಸಿದ್ದಾರೆ. ಈ ಕಟ್ಟಡದ ಎಲೆಕ್ಟ್ರಿಕಲ್ ಕಾಮಗಾರಿಯನ್ನು ಸಹ ನಿರ್ವಹಿಸಿದಂತಹ ಘನತೆ ಅವರಿಗಿದೆ. ಅವರನ್ನು ಸಹ ಈ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ ಸರ್. ದೇಣಿಗೆಯನ್ನು ನೀಡಿದಂತಹ ದಾನಿಗಳಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಹೆಸರು ಸೂಚಿಸುವಲ್ಲಿ ತೊಡಕಾಗಿದೆ. ಈ ಹಿಂದಿನ ಸಭಾ ಕಾರ್ಯಕ್ರಮದಲ್ಲಿ ಸೂಚಿಸಲಾಗಿತ್ತು. ಈ ಹಿಂದಿನ ಕಾರ್ಯಕ್ರಮದಲ್ಲಿ 5,000ಗಿಂತ 20,000ದೊಳಗಿನ ದಾನಿಗಳು ಗೌರವವನ್ನು ಸ್ವೀಕರಿಸಿದ್ದೀರಿ. ನಿಮ್ಮನ್ನು ಹೊರತುಪಡಿಸಿ ಬಾಕಿದ್ದವರು ಈ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾರ್ದಿಕ್ ಪಾಲೇರಿ, ನೀವು ಸಹ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾರ್ದಿಕ್ ಪಾಲೇರಿ.
5,000ಕ್ಕಿಂತ 20,000ದೊಳಗಾಗಿ ಗೌರವವನ್ನು ಸ್ವೀಕರಿಸಲು ಬಾಕಿ ಇದ್ದವರು ಆದಷ್ಟು ಬೇಗ ಬಂದು ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಿಮ್ಮ ದೇಣಿಗೆ ನಮ್ಮ ಹೆಮ್ಮೆ ಸಂಪೂರ್ಣವಾಗಿ ಸ್ವೀಕರಿಸಿಕೊಳ್ಳುತ್ತಾ ಚಿರಸೂರಣಿಗೆದ್ದೇವೆ. ಇನ್ನೆಲ್ಲಾದರೂ ಬಾಕಿ ಇದ್ದಲ್ಲಿ ನಾಳೆಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗುರುತಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಪೂರ್ಣ ಚುಕ್ಕೆ ಇಡುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಸಾಗಿ ಬರ್ತೇವೆ. ದೇಣಿಗೆ ನೀಡಿದಂಥ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಸಾಗಿ ಬರುವಲ್ಲಿ ನಾವು ರಮೇಶ್ ಇವರು ಓವರ್ ಟು ಯು. ಎಲ್ಲರಿಗೂ ಶುಭ ಸಂಜೆಯನ್ನು ತಿಳಿಸುತ್ತಾ ಈ ಶತಮಾನೋತ್ಸವ ಸಂಭ್ರಮ ವೇದಿಕೆ ಬೆಳಗ್ಗೆಯಿಂದ ಇಡೀ ಸಂಜೆಯವರೆಗೆ ಶತಮಾನದ ವೇದಿಕೆ, ಗಣ್ಯಾತಿಥ್ಯರಿಂದ ಭಾಷಣ ಮತ್ತು ಸನ್ಮಾನದಿಂದ ಕೂಡಲ್ಪಟ್ಟಂಥ ವೇದಿಕೆ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಾಗಿ ಮಾರ್ಪಡ್ತದೆ. ಅದಕ್ಕೆಲ್ಲರೂ ನಾವು ಸಾಕ್ಷಿ. ಒಂದೇ ಮಾತಿನಲ್ಲಿ ಅವರಿವರೆನ್ನದೆ ಎಲ್ಲರಿಗೂ ಕೂಡ ಈ ಚಿನ್ನರ ಕಲರವ ಶತಮಾನದ ವೇದಿಕೆಗೆ ಎಲ್ಲರನ್ನೂ ಸ್ವಾಗತಿಸುವ ಮೂಲಕ ಇವಾಗ ಅಂಗನವಾಡಿಯ ಮಕ್ಕಳ ಚಿನ್ನರ ಮಕ್ಕಳಿಂದ ನಮ್ಮ ಶಾಲೆಯ ಮಕ್ಕಳದವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮೇಲೆ ಜರುಗಲಿದ್ದಾವೆ. ಅದಕ್ಕಾಗಿ ನೀವು ಕೂಡ ಸಾಕ್ಷಿ ಆಗಲಿದ್ದೀರಿ. ಇವಾಗ ಮೊದಲನೇ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನೆರವೇರಲು ಪ್ರಾರ್ಥನೆ ಮೂಲಕ ನಾವು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸೋಣ. ಹರ್ಷಿಣಿ ಅವರು ಬಂದು ಪ್ರಾರ್ಥನೆ ಗೀತೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಿದ್ದೇನೆ. दिव्य गणपति महागणपति
ಹಾಡಿನ ಮುಖಾಂತರ ನಿರ್ವಿಘ್ನ ನೆನೆದು ನಮ್ಮನ್ನೆಲ್ಲರನ್ನ ದೈವತ್ತಿಗೆ ಕರೆದುಕೊಂಡಂತಹ ಹರ್ಷನಿಗೆ ಧನ್ಯವಾದಗಳು. ಇವಾಗ ಎರಡನೇ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಾಗತ ನೃತ್ಯ. ಈ ಶತಮಾನ ಸಂಭ್ರಮದ ಸ್ವಾಗತದ ನೃತ್ಯದ ಮುಖಾಂತರ ನಮ್ಮನ್ನೆಲ್ಲರನ್ನೂ ಸ್ವಾಗತ ಬಯಸಲು ಬರ್ತಿದ್ದಾರೆ ಅಂಗನವಾಡಿ ನಮ್ಮ ಶಾಲೆಯ ಮಕ್ಕಳು. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಂದನಾನ ತಂದನಾನ
ಯಕ್ಷಗಾನ ಸುಂದರವಾದ ಹಾಡು ಸತೀಶ್ ಪಟ್ಲ ಭಾಗವತಿಕೆയുടെ ಪೆರ್ಮೆನ ಪಡೆನಂಚಿನ ಸತೀಶ್ ಪಟ್ಲ ಬೊಕ್ಕ ಭೋಜರಾಜ್ ವಾಮಂಜೂರು ಮಕ್ಳಿನ ಪೆರ್ಮೆದ ಪದ್ಯಗ ಡ್ಯಾನ್ಸ್ ಮಲ್ತಿನ ಜೋಕ್ಲೆಗ್ ಪೊರ್ಲುದ ತಾಟಿನ ಕೊರ್ಲೆದಕ ಕೇನೋಡು ಜೋಕ್ ಪೊರ್ಲಾವೋಡು ಏತು ಪೊರ್ಲುದ ಏಸು ಮಲ್ದೇರ ಕೊಲ್ತುಲೆ ಎಸ್ 1 2 3 ಜೋರನ ಚಪ್ಪಾಲೆ ಕೊರ್ಲೆದಕ ಎಸ್ ಥ್ಯಾಂಕ್ ಯು. ಈ ಶತಮಾನೋತ್ಸವ ಚಿನ್ನರ ಕಲವು ಕಾರ್ಯಕ್ರಮಕ್ಕೆ ಒಂದಿಷ್ಟು ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಕೊನಾಲು ಶಾಲೆಯ ಸಹ ಶಿಕ್ಷಕರು, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಗಿರಿಜಾ ಮೇಡಮ್ ಹಾಗೂ ಅದೇ ಶಾಲೆಯ ಶಿಕ್ಷಕಿಯಾದ ಭವಾನಿ ಮೇಡಮ್ ಮತ್ತು ಮಣೆಯವರು, ಅದೇ ರೀತಿ ಗೋಳಿತೊಟ್ಟು ಶಾಲೆ HM ಆಗಲ್ಪಟ್ಟಂಥ ಜಯಂತಿ ಮೇಡಮ್ ಹಾಗೂ ಹೊಸಗದ್ದೆಯ ಪ್ರಭಾರ HM ಆಗಲ್ಪಟ್ಟಂಥ ವಿದ್ಯಾ ಮೇಡಮ್, ಅದೇ ರೀತಿ ಗೋಳಿತೊಟ್ಟು ಆಯುರ್ವೇದ ಡಾಕ್ಟರ್ ಆಗಲ್ಪಟ್ಟಂಥ ರಾಮಕೃಷ್ಣ ಭಟ್ ಸರ್, ಇವರು ಎಲ್ಲರಿಗೂ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಓಕೆ, ಇವಾಗ ನಮ್ಮ ಅಂಗನವಾಡಿಯ ಪುಟ್ಟ ಪುಟಾಣಿಗಳಿಂದ ಪಟಪಟ ಹಾರಿಸು ಗಾಳಿಪಟ ಎಂಬ ನೃತ್ಯಕ್ಕೆ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಅಂಗನವಾಡಿಯ ವಿದ್ಯಾರ್ಥಿಗಳು. ಕ್ಷಮೆರಲಿ, ಅಮ್ಮ ಅಮ್ಮ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಅಂಗನವಾಡಿ ವಿದ್ಯಾರ್ಥಿಗಳು. ನಮ್ಮ ಊರದ ಅಂಗನವಾಡಿದ ಪೆರ್ಮೆದ ಜೋಕಲು ಮಕ್ಕಳು ತುಕ ಜೋರಾಯಿನ ತಾಟಿ ಕೊರ್ಲೆ ತುಕ ಜೋಕ್ಲೆಗ ಹುರುಪದ ದಂಡ ಕಾರ್ಯಕ್ರಮ ಪೊರ್ಲಾಪುಣಿಗೆ ಡ್ಯಾನ್ಸ್ ಅಕ್ಲೆಗ ವೇದಿಕೆ ತಿಕ್ಕುತ್ತನು ತುಳೆ ಪೊರ್ಲುದ ವೇದಿಕೆ ಪೊರ್ಲುದ ಡ್ಯಾನ್ಸ್ಗೋಸ್ಕರ ಈ ಅಂಗನವಾಡಿದ ಪುಟ್ಟ ಪುಟಾಣಿಲು ನಿಕ್ಲ ಎದುರುಡು. ಎಸ್
ನೋಡಿ ಆ Ames Racing ಮಗ್ಧ ಹುಡುಗನ ಮನಸ್ಸು ತಿರೀತಲ್ಲ, ಅವ ಕೂಗ್ತಾ ಇದ್ದ ಪಾಪ, ಆದ್ರೆ ಇನ್ನೊಬ್ಬ ಹುಡುಗ ಕರ್ಕೊಂಡು ಬಂದು ಅವನು ಡ್ಯಾನ್ಸ್ ಮಾಡಿಸಿದ್ದಾನೆ. ಜೋರಾದ ಚಪ್ಪಳೆ ಕೇಳಬೇಕು, ಎಷ್ಟು ಜನ ವೈಬ್ ಇದೆ, ಸೌಂಡ್ ಕೇಳ್ತಾ ಇಲ್ಲ ನೋಡುವ. ಪುಟ್ಟ ಪುಟಾಣಿ ಮಕ್ಕಳು ಪಾಪ ಇಲ್ಲಾಗ ಅಮ್ಮಗೆ ಆಗ್ಲೇನು ಸುಧಾರ ಪೆರದಿರ್ಜಿ ಹಂಗ ನಡೆದ ಟೀಚರ್ ಆತು ಪೊರ್ಲು ಡ್ಯಾನ್ಸ್ ಗಾಲ್ ಪದ ಕೊಡ್ತೇರು ತತ್ತಂಡಲ್ಲ ಏತು ಪೊರ್ಲು ಮಲ್ದಿರ್ದುಕ ಜೋರೈನ ತಾಟಿ 1 2 3 ಸ್ಟಾರ್ಟ್. ಎಸ್ ಜೋರು, ಎಸ್ ಥ್ಯಾಂಕ್ ಯು. ಹೂವಿನಂಥ ಮೃದು ಮನಸ್ಸಿನ ಮಕ್ಕಳು ಇವ 1ನೇ ತರಗತಿಯ ಮಕ್ಕಳು. ಅವರಿಂದ ಹೂವೇ ಹೂವೇ ಎಂಬ ಹಾಡಿಗೆ ನೃತ್ಯನ ಮಾಡಲು ಬರುತ್ತಿದ್ದಾರೆ. ಒಂದನೇ ತರಗತಿಯ ಪುಟಾಣಿ ಮಕ್ಕಳರಿಂದ ಹೂವೇ ಹೂವೇ ಎಂಬ ಹಾಡಿಗೆ ಸುಂದರ ನೃತ್ಯವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸ್ಟೆಪ್ಪು ತಪ್ಪಿದರೂ ಸುಂದರ ಕಾಣುವ ಮುಗ್ಧ ಮನಸ್ಸಿನ ಕೊಂಚ ಮನಸ್ಸಿನ ಮಕ್ಕಳು ಇವರು. ನಮ್ಮ ನಗಮಕೆಯ ಮಕ್ಕಳ ಸುಂದರ ಹಾಡಿಗೆ ಸುಂದರ ನೃತ್ಯಕ್ಕೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿದ್ದೇವೆ 1ನೇ ತರಗತಿಯ ಮಕ್ಕಳು. ಓವರ್ ಟು ಯು.
ಸೊ ನಮ್ಮ ಜಿ ಕನ್ನಡ ತೂತ ಕಿನ್ಯ ಬಾಲೆಗ್ ಡ್ಯಾನ್ಸ್ ಮನ್ಪುಣಿ ವಾ ಡ್ಯಾನ್ಸ್ ಬಟ್ ಮುಲ್ತುಲೆ ಗೀತಾಶ್ರೀ ಪನ್ಪಿನೊಂಜಿ ಪೋಣದ ಬಾಲ್ಯದ ಮೋಣದ ಮುಗ್ಧ ತೆಲಿಕೆ ಎಂಚೆತ್ತನ ತುಗ ಎಂಕ್ ರಿಯಾಕ್ಷನ್ ನಿಕ್ಲ ತ್ರೋತಿಕೋಡು ಎಂಚೆತ್ತನ ಮೋಣದ ತೆಲಿಕೆ ಏನು ಜಿ ಜೋರು 1 2 3 ಸ್ಟಾರ್ಟ್ ಎಸ್ ಖಂಡಿತ ಆ ಮುಗ್ಧ ಮನಸ್ಸದ ಪೊರ್ಲುದ ತೆಲಿಕೆ ಏರೆಗೆ ಖುಷಿ ಅಣೆ ಜಗುತ್ತಿ ಬಾಲ್ಯದ ಅಪ್ಪೆಗೆ ಮಾತ್ರ ಮನದಾಲದ ತೃಪ್ತಿ ತುಗದುಪ್ಪು ಆ ಪೊರ್ಲುದ ಡ್ಯಾನ್ಸ್ ಮಲ್ತಿನ ಮಾತೆರೆಗ್ಲ ಸೊಲ್ಮೇಲೆ ಸಂದಾಯ್ತ ಮಲ್ತೊಂದು ಒಂದಕ್ಕೆ ಶಿವಾರು ಅಂಗನವಾಡಿ ಮಕ್ಕಳ ಕಡೆಯಿಂದ ಚಂದ್ರನೇಕೆ ಓಡುವ ಎಂಬ ನೃತ್ಯವನ್ನು ಮಾಡಲು ವೇದಿಕೆ ಮೇಲೆ ಬರ್ತಿದ್ದಾರೆ.
ಯಾರಿಗೆ ಖುಷಿ ಆಯ್ತೋ ಗೊತ್ತಿಲ್ಲ, ಹಾಗಾದ್ರೆ ಅಂಗನವಾಡಿಯ ಹೆಲ್ಪರಿಗೆ ಮಾತ್ರ ಭಾರಿ ತುಂಬ ಖುಷಿಯಾಗಿದೆ. ಚಂದ್ರ ನಾಚಿದನ ಇಲ್ವಾ ಅಂತ ಇವರ ಡ್ಯಾನ್ಸ್ ನೋಡಿ ನಾಚಿದಂಥ ನೃತ್ಯವನ್ನು ಮಾಡಿದಂಥ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಜೋರಾದ ಚಪ್ಪಲೆಯನ್ನು ನೋಡಿ ನೋಡುವ. ಎಸ್, ಥ್ಯಾಂಕ್ ಯು. ಓಕೆ, 4ನೇ ತರಗತಿಯ ಹುಡುಗರಿಂದ ಇವಾಗ ತೆಲುಗು ಡ್ಯಾನ್ಸ್. ಭಾಷೆ ಯಾವುದಾದರೇನು ಭಾವನೆಯನ್ನ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದು ಅದು ಭಾವನೆ. ಭಾಷೆ ಯಾವುದೇ ಆದರೂ ಭಾವನೆಯನ್ನ ನಾವು ತೆಗೆದುಕೊಳ್ಳುವ ಮುಖಾಂತರ ಈ ಒಂದು ತೆಲುಗು ಡ್ಯಾನ್ಸಿಗೆ 4ನೇ ತರಗತಿ ವಿದ್ಯಾರ್ಥಿಗಳು ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಜೋರಾದ ಚಪ್ಪಲೆ ಮೂಲಕ ವೇದಿಕೆಗೆ ಕರೆತರ್ತಿದ್ದೇವೆ 4ನೇ ತರಗತಿಯ ಬಾಯ್ಸ್ ಆದ ತೆಲುಗು ಡ್ಯಾನ್ಸ್. ವಿ ಆರ್ ವೇಟಿಂಗ್, ಬಾಯ್ಸ್ ಆರ್ ವೇಟಿಂಗ್, ಸಾಂಗ್ ಇಸ್ ಕಮಿಂಗ್. ಸ್ಟಿಲ್ ಲೊಂಗಿ ಡ್ಯಾನ್ಸ್. ಎಸ್, ನೋಡೋ ಜೋರಾದ ಚಪ್ಪಲೆಗಳು ನೋಡುವ. ಎಸ್, put your hands together for boys. ಜೋರ ಚಪ್ಪಲೆಗಳು ನೋಡುವ. Yes. ಬಾ ಎಷ್ಟು ಸುಂದರವಾದ ಡ್ಯಾನ್ಸ್ ನೋಡಿ ನಮ್ಮ 5ನೇ ತರಗತಿಯ ಬಾಯ್ಸ್ನವರ ಕಡೆಯಿಂದ ಜೋರಾದ ಚಪ್ಪಲೆ ಬರಬೇಕಿದೆ ನೋಡಿ. ಲುಂಗಿ ವಾಡ್ನೆ ಕಾಣ್ಲ ಕೊರ್ಲೆ ಪಾಪ ಪಿನ್ನು ಸಮೇತ ಕೂತುದು ನೆಲ್ಬ ಒಂದಿರಲಿ ಮೂರ್ನ ಬೋಡ್ಚಿನ ನಾನು
1 2 3 ಎಸ್ ಜೋರಾದ ಚಪ್ಪಾಳೆಗಳು ನೋಡುವ. ಎಸ್ ಕ್ರೆಡಿಟ್ಸ್ ಟು ಬಾಯ್ಸ್ ಫಾರ್ ಫಿಫ್ತ್ ಬಾಯ್ಸ್. ಥ್ಯಾಂಕ್ ಯು. ಓಕೆ, ವೇದಿಕೆ ಮೇಲೆ ಆಗಮಿಸಿದಂಥ ವಿದ್ಯಾರ್ಥಿಗಳು ಪುಲಾರ್ ಅಂಗನವಾಡಿ ಮಕ್ಕಳ ನೃತ್ಯ ಕಾಣದಂತೆ ಮಾಯವಾದನು ಶಿವ. ಹೇಗೆ ಸರ್? ಕಾಣದಂತೆ ಮಾಯವಾದನು ನಮ್ಮ ಶಿವ, ಕಾಣದಂತೆ ಮಾಯವಾದನು. ಎಸ್, ಈ ಸುಂದರ ಹಾಡಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂತಹ ಬಾಲ್ಯದ ನೆನಪಿನಲ್ಲೇ ಹಾಡಿದಂತಹ ಹಾಡು. ಆದರೆ ಈಗ ಅವರ ಪುಣ್ಯ ಸ್ಮರಣೆಯಲ್ಲಿ ನಾವು ಸೇರಿಸಿಕೊಳ್ತಾ ಅದೆಷ್ಟು ಪುನೀತ್ ರಾಜ್ರವರ ಅಭಿಮಾನಿಗಳು ನಾವಿದ್ದೇವೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಪುಲಾರ ಅಂಗನವಾಡಿಯ ಪುಟಾಣಿ ಮಕ್ಕಳು. ಎಸ್, ಜೋರಾದ ಚಪ್ಪಾಳೆ ಕೊಡಿ. ವೇದಿಕೆ ಮೇಲೆ ಪುಟಾಣಿ ಮಕ್ಕಳು ನಿಮಗಾಗಿ ವೇದಿಕೆ. ಎಸ್ ಸೊ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು. ಹೈ, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನೆಲ್ಲಿಕಾಯಿ ಮರದಲ್ಲಿಟ್ಟನು ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂ ಹಣ್ಣು ಕಾಯಿ ಕೊಟ್ಟು ಜಗಳ ಆಡೋ ಬುದ್ಧಿ ಕೊಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಎಸ್ ಸುಂದರ ಪುಟಾಣಿಗಳ ಈ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಸುಂದರ ನೃತ್ಯ ಮಾಡಿದರು ನೋಡಿ. ನಾವೆಲ್ಲ ಯಾವಾಗಲೂ ಒತ್ತಡದಲ್ಲೇ ಬದುಕುವವರು ಖಂಡಿತ. ನಾನೇ ಬಂದ್ಬಾರೆ ನಮ್ಮ ಮಾತ ಸೇರೊಂದಾದಂತ ಕೇಂಡ ಎಲ್ಲದ ಬೇಲೆ ಇನ್ನಿತ್ತ ಅವು ಒಂದು ಎಂಗ್ಲ ವಕೀಲರ್ಲ ಉಳ್ಳೇರು ಮಲ್ಪ ಪೂರ ಮಾತ ಗಣ್ಯ ವ್ಯಕ್ತಿಲು ಮಾತ ಉಳ್ಳೇರು ನಮ್ಮ ಘನತೆ ಗೌರವ ದೂರದಿದ್ದು ಈ ಪೊರ್ಲುದ ಪುಟಾಣಿನ ಈ ಪೊರ್ಲುದ ಡ್ಯಾನ್ಸಿನ ಮಾತ ಮನೋರಂಜನೆ ಮಲ್ತು ನೋಡಿ ಬಂದು ವಿನಂತಿ ಮಲ್ತೊಂದು ಜೋರೈನ ತಾಟಿ ಕೊರ್ಲೆದುಗ ಅಂಗನ ಹೊಡೆದ ಜೋಕುಲು ಎತ್ತು ಪೊರ್ಲು ಡ್ಯಾನ್ಸ್ ಮಲ್ದ ಇರ್ತುಲೆ. ಎಸ್ ಥ್ಯಾಂಕ್ ಯು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶಿವರಾಮ ಇಂಜಿನಿಯರ್ಸ್ ನೀವು ಆಗಮಿಸಿದ್ದೀರಿ, ನಿಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಎಸ್ ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತುಲೆ ಒಲಿ ಜೋಕ್ಲಿ ಏತ ಪೊರ್ಲು ನಮ್ಮ ಡ್ಯಾನ್ಸ್ ಬಲ್ಲ ಮೂಲ ಬಾಕಿ ಆತೇರು ಪಾಪ ಮೇಡಮ್ ಅಲ್ಪ ಬಂಗ ಬರೊಂದುಲ್ಲೇರು. ಎಸ್ ಕಾರ್ಯಕ್ರಮದಲ್ಲಿ ಇಷ್ಟು ಸುಂದರವಾಗಿ ಮಕ್ಕಳು ಡ್ಯಾನ್ಸ್ ಮಾಡಬೇಕು ಅಂತ ಕೇಳಿದರೆ ಸುಮ್ಮನೆ ಆಗೋದಿಲ್ಲ ಖಂಡಿತವಾಗಿಯೂ. ಯಾಕೆಂದರೆ ಇಷ್ಟೊಂದು ಕೆಲಸದ ಒತ್ತಡದ ಮೇಲೆಗೆ ಈ ಮಕ್ಕಳನ್ನು ಸಹ ಸುಸಜ್ಜಿತವಾಗಿ ಡ್ಯಾನ್ಸ್ ಮಾಡುವಲ್ಲಿ ನಾವು ಹೇಳಿಕೊಡ್ಬೇಕು ಅಂತ ಹೇಳಿದರೆ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ ಒಂದೆರಡು ಮಕ್ಕಳನ್ನು ಮೇಂಟೈನ್ ಮಾಡೋದೇ ಕಷ್ಟ. ಅದರಲ್ಲಿ ಈ ಸಣ್ಣ 1ನೇ ಕ್ಲಾಸ್ ಅಂಗನವಾಡಿಯ ಮಕ್ಕಳನ್ನು ಅದೆಷ್ಟೋ ನಮ್ಮ ವ್ಯಕ್ತಿತ್ವ ಇಲ್ಲವನ್ನು ಬಿಟ್ಟು ತಮ್ಮ ಶಕ್ತಿಯನ್ನು ಮೀರಿ ಈ ಒಂದು ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡುವುದು ಸಾಹಸವೇ ಸರಿ. ಆ ಕಾರಣವಾಗಿ ಇವರಿಗೆ ನೃತ್ಯ ಶಿಕ್ಷಣವನ್ನು ನೀಡಿದಂಥ ಎಲ್ಲ ಶಿಕ್ಷಕರಿಗೆ ಜೋರಾದ ಚಪ್ಪಾಳೆಯನ್ನು ನೀಡುವ ನೋಡುವ. ಎಸ್ ಖಂಡಿತವಾಗಿ ನಮ್ಮ ಶಾಲೆಯ ಶಿಕ್ಷಕರಿದ್ದಾರೆ, ಅದೇ ರೀತಿ ಅಂಗನವಾಡಿಯ ಶಿಕ್ಷಕಿ ಇದ್ದಾರೆ, ಅದೇ ರೀತಿ ಹೆಲ್ಪರ್ ಇದ್ದಾರೆ. ಅವರಿಗೆಲ್ಲರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವ. 6 ಮತ್ತು 7ನೇ ತರಗತಿ ಗರ್ಲ್ಸ್ ಇವರ ನೃತ್ಯ ಇದೆ ನೋಡಿ. ಕೃಷ್ಣನಿಗೆ ಸಂಬಂಧಿಸಿದ ಒಂದು ಸುಂದರ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮಲಯಾಳಂ ಹಾಡಿಗೆ ಸುಂದರ ನೃತ್ಯಕ್ಕೆ ವೇದಿಕೆಗೆ ತರ್ತಾ ಇದ್ದೇವೆ 6ನೇ ಮತ್ತು 7ನೇ ತರಗತಿಯ ಹುಡುಗಿಯರು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿದ್ದೇವೆ 6ನೇ ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು. ನಾನು ಚಪ್ಪೆ ಅಂಡ ವೇದಿಕೆಯ ಮುಂಭಾಗದಲ್ಲಿರುವಂತಹ ಜನರು ಜೋರಾದ ಚಪ್ಪಾಳೆ ನೀಡಿ ನೋಡುವ. ಎಸ್ ನೆರೋಚಾವೆ ಜೋಕ್ಲೆಗೆ ಹುರುಪು ಪಡು ಬಂದು. ಎಸ್ ಥ್ಯಾಂಕ್ ಯು. It's a time to cheer up. It's a time to spirit up the students' performance on the stage. सुन सुन नन सुन 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 नन सुन 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 नन सुन सुन नन सुन 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 नन सुन सुन नन सुन सुन नन सुन सुन नन पै कुरुंबिये मेक्कुम मै करुंबियम पेण्णे कात्तु निल्कादे विडे पोयडि कण्णन मधुरिदु गानवल्ली नी विरिन्यु निल्कयल्ली कुरुंबिये मेक्कुम
വെച്ച കമ്മലിന്മേൽ ഉമ്മ വെച്ചത് മിന്നലെന്നിൽ കാന്തമണി കണ്ണിണയിലെ കനക വിളക്ക് കൊളുത്തിയതും മയങ്ങുന്ന നേരത്തിൽ നിൻ വാതിൽ മെല്ലെ ചാരിയതും മനസ്സിന്റെ മൺമുറിയിലെ മധുര തുവണയൊഴുകിയതും കണ്ടതാണ് പെണ്ണേ കൺകവർന്ന പെണ്ണേ പൂവണിഞ്ഞ രാത്രി മുല്ലേ മൈക്കുറുമ്പിയെ മേയ്ക്കും മൈക്കറുമ്പിയം പെണ്ണേ കാത്തു നിൽക്കാതെ വിടെ പോയടി കണ്ണൻ കണ്ണാടി കസവാൽ മൂടും കായാമ്പൂ കവിളിൽ മെല്ലെ കടുകോളം നുള്ളിയതാഴാ കണ്ണാടി കസവാൽ മൂടും കായാമ്പൂ കവിളിൽ മെല്ലെ കടുകോളം ചെണ്ടുമണി ചുണ്ടിണയിലെ ചന്ദനത്തെ ചിന്തിയതും മഞ്ഞണിഞ്ഞ മാറിടത്തിലെ മകരമുന്തിരിയടത്തിയതും കണ്ടതാണ് പെണ്ണേ കണ്ടവന്ന പെണ്ണേ പുൽസരിഞ്ഞ രാക്കുളിരേ മൈക്കുറുമ്പിയെ മേയ്ക്കും മൈക്കറുമ്പിയം പെണ്ണേ കാത്തു നിൽക്കാതെ വിടെ പോയടി കണ്ണൻ जो है अलबेला मदनैनो वाला जिसकी दीवानी ब्रिज की हर वाला वो किसना है वो किसना है वो किसना है वो किसना है किसना है जो है अलबेला मदनैनो वाला जिसकी दीवानी ब्रिज की हर वाला वो किसना है वो किसना है वो किसना है किसना है ಎಸ್ ಸುಂದರವಾದ ಹಾಡಿಗೆ ಕೃಷ್ಣನ ಲೀಲೆಯನ್ನು ವರ್ಣಿಸಿದಂತಹ ಸಂದಕ್ಕೆ ಡ್ಯಾನ್ಸ್ ಮಾಡಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಜೋರಾದ ಚಪ್ಪಲೆಯನ್ನು ನೀಡಿ ಗೌರವಿಸಿ ನೋಡುವ. ಎಸ್ ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಕ್ಕೆ ಒಬ್ಬ ಗಣ್ಯ ವ್ಯಕ್ತಿಗೆ ಸನ್ಮಾನಿಸಲು ಇಚ್ಛಿಸ್ತಾ ಇದ್ದೇವೆ, ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ ಅಡಚಣೆಗಾಗಿ. ಓಕೆ, ಮುದ್ದು ಮಕ್ಕಳಾದ ಶಿವಾರು ಅಂಗನವಾಡಿ ಮೇಡಮ್ ಮಕ್ಕಳು ಒಂದು ನಿಮಿಷ ಕ್ಯಾನ್ ಯು ಪ್ಲೀಸ್ ವೇಟ್ 1 minute. ಶಿವಾರು ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ ಕಾರ್ಯಕ್ರಮ ಇದೆ ನೋಡಿ. ಅದರದ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಜೋರದ ಚಪ್ಪಲೆಯ ಮೂಲಕ ವೇದಿಕೆ ಆಹ್ವಾನಿಸಿದ್ದಾರೆ ನೋಡಿ ಶಿವಾರಿನ ಪುಟಾಣಿ ಅಂಗನವಾಡಿಯ ಮಕ್ಕಳು. ಎಸ್ ಸ್ಟಾರ್ಟ್. ನಮ್ಮಿ
ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ ಅಮ್ಮನ್ ಹಾಗೆ ಅವ್ರುನು ಬಿಟ್ ಬರಕ್ಕೆ ಮನ್ಸಿಲ್ಲ ಬಾಳ ಒಳ್ಳೆ ನಮ್ ಮಿಸ್ಸು ಏನ್ ಹೇಳಿದ್ರು ಎಸ್ 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 ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಎಸ್ ಖಂಡಿತ ಶಿವರು ಅಂಗನವಾಡಿಯ ಮಕ್ಕಳು ಆಲಂತಾಯಕ್ಕೆಲ್ಲ ಫೇಮಸ್ಸು. ಈಗ ಲೈವಿನಲ್ಲಿ ಸುದ್ದಿ ವಾಹಿನಿ ಮೂಲಕ ಲೈವಿನಲ್ಲಿ ಎಲ್ಲ ಕಡೆ ಫೇಮಸ್ಸು. ಎಸ್ ಜೋರಾದ ಚಪ್ಪಾಳೆ ಕೊಡಿ ನೋಡುವ ಮಕ್ಕಳಿಗೆ. ಎಸ್ ಥ್ಯಾಂಕ್ ಯು. ಹಾಗೆ ಸ್ವಲ್ಪ ಅಡಚಣೆಯಾಗಿತ್ತು, ಕ್ಷಮೆಯನ್ನು ಯಾಚಿಸುತ್ತಾ ಇದೀಗ ಆಗ ನೋಡಿದ್ದಕ್ಕೆ ಈಗ ಮನ್ನಣೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಓರ್ವ ಅತಿಥಿ ಶಿವರಾಮ MS ಇಂಜಿನಿಯರ್, ಇಡೀ ಶಾಲೆಯ ನಕ್ಷೆಯನ್ನು ಮಾಡಿಕೊಟ್ಟಂತಹ ಹಿರಿಮೆ ಅವರದ್ದು. ಅದೇ ರೀತಿ ಈ ಬಿಲ್ಡಿಂಗ್ನ ಸ್ಟ್ರಕ್ಚರನ್ನು ಮಾಡಿದಂಥ ಹಿರಿಮೆ ಅವರದ್ದು. ಹೊರತಾಗಿ ಇವರು ACCI ಪುತ್ತೂರು ಇದರ ಪ್ರೆಸಿಡೆಂಟ್ ಕೂಡ ಹೌದು. ಜೋರದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಶಿವರಾಮ MS ಇಂಜಿನಿಯರ್. ಹೆಮ್ಮೆಯಿಂದ ಸನ್ಮಾನಿಸಲು ನಾವು ಬಯಸುತ್ತಿದ್ದೇವೆ ಸರ್. ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್ ಜೋರಾದ ಚಪ್ಪಾಳೆ ಮೂಲಕ ಈ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತವರಿಗೆ ಗೌರವವನ್ನು ಸಲ್ಲಿಸುವ ನಿಮ್ಮ ಸಹಕಾರ ನಮ್ಮ ಹೆಮ್ಮೆ ಖಂಡಿತವಾಗಿಯೂ. ಎಸ್ ಥ್ಯಾಂಕ್ ಯು. ಎಸ್ ಧನ್ಯವಾದಗಳು ಸರ್. ಸನ್ಮಾನಗೊಂಡಂತಹ ಶಿವರಾಮ MS ಮತ್ತು ಅವರ ಪತ್ನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ಮನದಾಳದ ಧನ್ಯವಾದ ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಎಸ್ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದಕ್ಕೆ ಪುಲಾರು ಅಂಗನವಾಡಿ ಮಕ್ಕಳಿಂದ ಪಟಪಟ ಗಾಳಿಪಟ ಎಂಬ ನೃತ್ಯಕ್ಕೆ ಇವಾಗ ಹೆಜ್ಜೆ ಹಾಕಲು ವೇದಿಕೆ ಮೇಲೆ ಬರ್ತಿದ್ದಾರೆ. ಆ ಮಕ್ಕಳನ್ನ ತುಂಬು ಹೃದಯದಿಂದ ಸ್ವಾಗತಿಸುವ ಮುಖಾಂತರ ಹುರಿದುಂಬಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಎಸ್ ಎಷ್ಟು ಚೆಂದಾಗಿ ಬಂದಿದ್ದಾರೆ ನೋಡಿ, ಕಣ್ತುಂಬಿಕೊಳ್ಬೇಕು ನಾವು. ಹೇಗಿದೆ ಅವರ ವೇಷಭೂಷಣ ನೋಡಿ. ಜೋರಾದ ಚಪ್ಪಾಳೆ ಕೊಡಿ ನೋಡುವ ಪುಟಾಣಿ ಮಕ್ಕಳು. ಅವರಿಷ್ಟು ಬಂದದ್ದೇ ಪುಣ್ಯ. ಈ ರಾತ್ರಿ ಹೊತ್ತಿನಲ್ಲಿ ಕೂಗುವುದೇ ಹೆಚ್ಚು, ಆದರೆ ಇಲ್ಲಿ ನೃತ್ಯ ಹೆಚ್ಚು. ಮುಗ್ಧತೆಯಲ್ಲಿ ಮುಗ್ಧ ಡ್ಯಾನ್ಸ್ ಅನ್ನು ಮಾಡುವ ಪುಟಾಣಿ ಮಕ್ಕಳು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡುವ. ಕೆನ್ ಪ್ಲೀಸ್ 1 2 3 ಎಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ 1 2 3 ಜೋರು. ಎಸ್ ಥ್ಯಾಂಕ್ ಯು.
ಗಮನಿಸಿ, ಊಟದ ವ್ಯವಸ್ಥೆ ಆಗಿದೆ. ಊಟ ಮಾಡಿಕೊಳ್ಳುವವರು ಸಹ ಊಟದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಗಮನಿಸಿಕೊಳ್ಳಿ, ಬಂದಂಥ ಎಲ್ಲ ಸರ್ವರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಥ್ಯಾಂಕ್ ಯು. ಎಸ್, ಸ್ಟಾರ್ಟ್. ಇದು ಹಕ್ಕಿ ಅಲ್ಲ ಆದ್ರೆ ಹಾರೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನೂ ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಂಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾಣ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು, ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆತೋರು ಗೊತ್ತಾ ಆದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೋಳಿ ಅಲ್ಲ ಆದ್ರೆ ಕೊಂಬೈತಲ್ಲ. ಬಾಲ ಇದ್ರೂನು ನೀನಲ್ಲ. ಏ ಏ ಏ ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ, ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಆಹಾ, ಸುಂದರವಾದ ಗಾಲಿಪಟ. ಗಾಲಿಪಟ ಕೈಯಲ್ಲೇ ಹಾರಿಸ್ತಾ ಇದ್ರು ನೋಡಿ, ಕೈಯಲ್ಲಿ ಹೌದು ಪಾಪ. ಈ ಬದಿಯಲ್ಲಿ ಮಗು ಅವರಷ್ಟಕ್ಕೆ ಡ್ಯಾನ್ಸ್ ಮಾಡ್ತಾ ಇತ್ತು ಮುಗ್ಧತೆಯಾಗಿ. ಜೋರಾದ ಚಪ್ಪಾಳೆ ಕೊಡಿ. ನಮ್ಮ ಚಪ್ಪಾಳೆಯೇ ಶ್ರೀರಕ್ಷೆ ಅವರಿಗೆ. ಖಂಡಿತವಾಗಿಯೂ ವೇದಿಕೆ ಸಣ್ಣದಾದರೂ ದೊಡ್ಡದಾದರೂ ಇದೀಗ ಶತಮಾನೋತ್ಸವದ ದೊಡ್ಡ ವೇದಿಕೆಯಲ್ಲಿ ಅಷ್ಟು ಪುಟಾಣಿಗಳು ಅಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡೋದೇ ಹೆಚ್ಚು. ಇಷ್ಟು ದೊಡ್ಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರುವಂಥ ಎಲ್ಲ ಸಭೆಯ ಮುಂದೆ
ಇಷ್ಟು ಸುಂದರವಾಗಿ ಯಾವುದೇ ಅಡಚಣೆ ಇಲ್ಲದೆ ಡ್ಯಾನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 6 ಮತ್ತು 7ನೇ ತರಗತಿಯ ಬಾಯ್ಸ್ ನಪ್ಪು ಬಾಲೆ ಪನ್ಪಿನಂಚಿನ ಪೊರ್ಲುದ ಆಲ್ಬಮ್ ಸಾಂಗ್ ತುಳು ಆಲ್ಬಮ್ ಸಾಂಗ್ ನಮ್ಮ ಮಾತು ತೂದುಪ್ಪ ಅಪ್ಪು ಬಾಲೆ ಪನ್ಪಿನಂಚಿನವು ಕೊರಗಜ್ಜಗ್ ಸೀಮಿತ ಮಲ್ತದು ಒಂಜಿ ಆಡಿಯೋ ವಿಡಿಯೋ ಸಾಂಗ್ ಮಲ್ದಿತ್ತೇರ್ ಅವೆತ ಪೊರ್ಲುದ ತುಳು ಪದ್ಯಗ್ ನಮ್ಮ ಮುಲ್ಪದ ಪೊರ್ಲುದ ಜವನ್ ಇರ್ತಲೆ ಪೊರ್ಲುದ ಡ್ಯಾನ್ಸ್ ಮಲ್ಪೆರ ಬರಂದಿಲ್ಲ ಜೋರಾಯಿನ ಮಲ್ಲ ತಾಟಿನ ಬಟ್ಟಿದ ಮಕ್ಕಳಿನ ಮೋಕೆಡ ಎದಕ್ಕೆ ನೋಡು ದಾದಾ ಕೇನು ಜೀವನಸದ ವ್ಯವಸ್ಥೆ ಉಂಡತ್ತ ನಮ್ಮ ಜೋರು ಕೇನು ಉಡತ್ತೆ. ಎಸ್ 1 2 3 ಸ್ಟಾರ್ಟ್. ಎಸ್ ಜೋರ್. ಎಸ್ ಥ್ಯಾಂಕ್ ಯು. ಓವರ್ ಟು ಯು. ಭಾರಿ ಅರ್ಕಂಡದ ಬಾಲೆ ಬಾಲಿಗೆ ದೊಂಬದ ಆಪುಜಿ ಬರ್ಸಲ ಆಪುಜಿ ಬಾಲಿಗೆ ದೊಂಬದ ಆಪುಜಿ ಬರ್ಸಲ ಆಪುಜಿ ಆಯ್ದ ಒಂಜೇ ಹಠ ಮೈಸೂರ ಸತ್ತು ಓಡು ಕುಂಬ್ರ ಸಪ್ಪೋಡು ಆ ನಪ್ಪು ಬಾಲ ನಪ್ಪು ಆ ಬೈತರಿತ ನುಪ್ಪು ಆ ಬಂಗುಡೆದ ಕಜುಪು ಮಗ ವರನಲಿಪಮ್ಮ ಬಾಲೆ ವರನಲಿಪಮ್ಮ ಬಾಲೆ ವರನಲಿಪಮ್ಮ ಆತಿ ಮಾರೇದ ಚಟ್ನಿ ಮಗ ತೆರಂಡೇದ ತಲ್ಲಿ ಮಗ ಎಕ್ಕಲೇದ ಸುಕ್ಕ ಮಗ ನಕ್ಕುರುದ ಟಿಕ್ಕ ಮಗ ವರನಲಿಪಮ್ಮ ಬಾಲೆ ವರನಲಿಪಮ್ಮ ಬಾಲೆ ವರನಲಿಪಮ್ಮ. ನುಪ್ಪು ಬಂಗುಡೆದ ಕಜಿಪು ಮಗ ವರನಲಿಪಮ್ಮ ಬಾಲೆ ವರನಲಿಪಮ್ಮ. ಆ ನಪ್ಪು ಬಾಲೆ ನಪ್ಪು ಆ ಬೈತರಿತ ನುಪ್ಪು ಆ ಬಂಗುಡೆದ ಕಜಿಪು ಮಗ ವರನಲಿಪಮ್ಮ ಬಾಲೆ ವರನಲಿಪಮ್ಮ ಬಾಲೆ ವರನಲಿಪಮ್ಮ. ಆ ಕನೀಲಿದ ಸುಕ್ಕ ಮಗ ಚನೀಲಿದ ಚಟ್ನಿ ಮಗ ಬಿಸಾಲಿಡ ಎಟ್ಟಿ ಮಗ ಬಸಾಲಿದ ದಂಟು ಮಗ ಮನೋಲಿದ ತಲ್ಲಿ ಮಗ ಕೆರಂಗದ ಚೆಲ್ಲಿ ಮಗ ಎತ್ತರಿನ ಪುಲ್ಲಿ ಮಗ ವರನಲಿಪಮ್ಮ. ನಪ್ಪು ಬಾಲೆ ಪನ್ಪಿನಂಚಿನ ತುಳುನಾಡ್ದ ಮಾತ ಸಂಸ್ಕೃತಿನ ತೋಜೆ ನಂಚಿನ ಪೊರ್ಲುದ ವಿಡಿಯೋ ಸಾಂಗ್ ರಿಲೀಸ್ ಮಲ್ತಿದ್ದಾರೆ ಅವತ್ತು ಒಂಜಿ ಪದನ ನಮ್ಮ ಈ ವೇದಿಕೆಡು ಮಲ್ತು ತೋಜೆ ನಂಚಿನ ಜವನೆರೆಗೆ ಜೋರಾಯಿನ ಮಲ್ಲ ತಾಟಿನ ಬಟ್ಟದು ಸಣ್ಣ ಗುರುತಿಸೋಣ. ಎಸ್ ಥ್ಯಾಂಕ್ ಯು. ಎಸ್ 1 ಮತ್ತು 2ನೇ ತರಗತಿ ಬಾಯ್ಸ್ ಮತ್ತು ಗರ್ಲ್ಸ್ ಇವರಿಂದ ಹಿಂದಿ ರಿಮಿಕ್ಸ್ ಡ್ಯಾನ್ಸ್. ಎಸ್ ಇದಾದ ತಕ್ಷಣ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ತಕ್ಷಣ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇವರಿಂದ ನೃತ್ಯಾರ್ಪಣ
ನಿರ್ದೇಶನ ವಿದುಷಿ ಮಾನಸ ಪುನೀತ್ ರೈ ಇವರಿಂದ ನೆರವೇರಿ ಬರಲಿಕ್ಕಿದೆ ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ. ಅವರ ಕಾರ್ಯಕ್ರಮ ಸಹ ಇದೆ. ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾವು ಈ ಕಾರ್ಯಕ್ರಮವನ್ನು ಸುಂದರಗಾಣಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಓವರ್ ಟು ಡ್ಯಾನ್ಸ್. ಎಸ್, ಜೋರಾಯಿನ ಚಪ್ಪಾಳೆ ಕೊರ್ಲೆ ತುಕ. ಎಸ್, ಥ್ಯಾಂಕ್ ಯು. नमस्ते सलामा, आ गए फिर से करने हंगामा, बोरिंग लम्हों को कर दे गुलाबी, जश्न रुकने न देंगे जरा भी, अपना फेमस है याद आना, अपने संग तू भी आ जाना, छोड़ दुनिया से शर्माना, जोरों जोरों से तू चिल्लाना, Coca-Cola, Coca-Cola, everything's gonna be Coca-Cola. दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया, मेरे इशारे पे तो दिनों दिन नाचा जो ट्विटर पे ट्रेंड हो गया, दिखा तू तुझे मेरा वाला डांस, यह मेरा वाला डांस, तो नाचू, यह मेरा वाला डांस, तो नाचू, यह मेरा वाला डांस, नचेगा दीवाना, वो देखेगा ज़माना, वो मोरी ज़ुबियाना सिपाहिया, नचेगा दीवाना, वो देखेगा ज़माना, हमारी ज़ुबियाना सिपाहिया, फिकर भुला के तू कमर हिला के और नच ले मेरे संग साथिया, कोई मुझे रोको जरा, नच नच के हाथ का बीट बढ़िया, मन चढ़या डांस का, मन चढ़या डांस का, भूत चढ़या, मन चढ़या डांस का, भूत चढ़या, इश्क का मैच लड़या, मन चढ़या डांस का, भूत चढ़या, डांस का भूत चढ़या, मन चढ़या डांस का, भूत
ऐसा कैसे तो डांस तुझे पड़ा हैंड्स टुगेदर ये तो परलू तो डांस मारे निकला चप्पल ಈತೆ ನಾ ಜೋರ್ ಬಟ್ಲೆ ತುಕ ಎಸ್ ಖಂಡಿತ ಮಸ್ತ್ ಪೊರ್ಲುದ ಡ್ಯಾನ್ಸ್ ಯಾಕಡೆ ಪಂಡಲಕನೆ ಏರು ಮಾತ ಡ್ಯಾನ್ಸ್ ಊತ ರೆಜೆ ಗೊತ್ತು ಯಾರ ಬಾಲೆತ ಪೊರ್ಲುದ ತೆಲಿಕೆನ ಮಾತ ತೂದು ಪೇರು ಖಂಡಿತ ಮಸ್ತ್ ಪೊರ್ಲ ಆತಂಡು ಎಸ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತ 4ನೇ ತರಗತಿಯ ಹುಡುಗಿಯರಿಂದ ಲೈಟ್ ಡ್ಯಾನ್ಸ್ ಹಿಂದಿ ಹಾಡಿಗೆ ಲೈಟ್ ಡ್ಯಾನ್ಸಿನ ಮೂಲಕ ನಮ್ಮ ಈ ವೇದಿಕೆಯಲ್ಲಿ ಲೈಟ್ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ 4ನೇ ತರಗತಿಯ ಹುಡುಗಿಯರು. ಎಸ್ ಚಪ್ಪಾಳೆ ಕೊಡಿ ನೋಡುವ. ಈ ರಾತ್ರಿ ಹೊತ್ತಿನಲ್ಲಿ ಕೊಡೆ ಹಿಡಿದುಕೊಂಡು ಬಂದಿದ್ದಾರೆ ನೋಡಿ. ಜೋರಾದ ಚಪ್ಪಾಳೆ ಮೂಲಕ 4ನೇ ತರಗತಿಯ ಹುಡುಗರಿಗೆ ವೇದಿಕೆ. ಮಾತೆರೆಗ್ಲ ಬಚ್ಚಿನ ಚಪ್ಪಾಳೆ ಬೊಟ್ಟದ ಅಂಚಕ್ಕೆ ಏನು ಇಜ್ಜಿ. ಎಸ್ ಥ್ಯಾಂಕ್ ಯು. Lights off. Lights off. Can you please? Yes, thank you. ಹೇಗಿತ್ತು ಡ್ಯಾನ್ಸ್? ನಿಮ್ಮ ಚಪ್ಪಲಿ ರಿಪ್ಲೈ ಕೊಡಬೇಕಷ್ಟು. ಹೇಗಿತ್ತು ಡ್ಯಾನ್ಸ್? ಎಸ್ ಥ್ಯಾಂಕ್ ಯು. ಸುಂದರವಾದ ನೃತ್ಯ ಮಾಡಿದ್ದಾರೆ ನೋಡಿ ಲೈಟ್ ಡ್ಯಾನ್ಸ್. ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ 4ನೇ ತರಗತಿಯ ಹುಡುಗಿಯರಿಗೆ. ಎಸ್ ಮುಂದಕ್ಕೆ ಎಸ್ ಹಾವಿನ ಡ್ಯಾನ್ಸಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಾಗ, ಕೃಷ್ಣ ಹಾಗೂ ಗರುಡ. ಇದರ ನೃತ್ಯ ನಿರೂಪಕ ಮೂಲಕ ನಮ್ಮ ಶಾಲೆಯ ಮಕ್ಕಳಿಂದ ಸುಂದರವಾದ
sick dance. Yes, let's begin the sick dance. ಜೋರಾದ ಚಪ್ಪಲೆ ಮೂಲಕ ವೇದಿಕೆಗೆ ಕರೆಕರ್ತಾ ಇದ್ದೇವೆ ನೋಡಿ. ಸ್ನೇಕ್ ಡ್ಯಾನ್ಸ್ ಮಾಡಲಿಕ್ಕೆ ನಮ್ಮೊಂದಿಗೆ ರೆಡಿಯಾಗಿದ್ದಾರೆ. ಎಸ್, ಥ್ಯಾಂಕ್ ಯು. ಓವರ್ ಟು ಯು. ಸ್ಟಾರ್ಟ್. ಕೋಟೆಯನ್ನು ಮೆಟ್ಟಿ ನಿಂತು ಪಾತಾಳದಿಂದ ಸಿಹಿ ನೀರನ್ನೇ ತರುತ್ತವೆ. ಅಡಿಯಲ್ಲಿದ್ದ ಮೆಕ್ಕಲು ಮಣ್ಣನ್ನ ಬುಡಮೇಲು ಮಾಡಿ ಸಂಪದ್ಭರಿತ ತುಳುನಾಡಿನ ಕೃಷಿ ಭೂಮಿಯನ್ನ ನಿರ್ಮಿಸುತ್ತವೆ. ನಾಗಗಳು ಉಪ್ಪಿನ ಮೇಲೆ ಹರಿದಾಡಿದಾಗ ಗಾಯವಾಗುತ್ತದೆ. ಗಾಯದ ಉರಿಯ ಉಪಶಮನಕ್ಕೆ ಕರಾವಳಿಗರು ಗೆಂದಾಳಿ ಎಳಿನೀರು ಅಭಿಷೇಕ ಮಾಡುತ್ತಾರೆ. ನಾಗ ನಡೆತ ಮಣ್ಣು ತುಳುನಾಡಿಗೆ ತಂಬಿಲನೆ ನಿನ್ನ ಸೇವೆಗೆ. ಆಟಕೋಲದ ನಡುಟು ಕಲಕಂಬುಲ ನಾಟಕದ ವಾರಂಗಿಗೆ. ಆಟಿದ ಅಮಾವಾಸೆಗೆ ವಾಗೌಜಿ ಗಮ್ಮತ್ತಿಗೆ. ನೇಮದ ಮನದಾನಿಗೆ ಕೋರಿಲೆನ ಕೆಲ ಪಾಟಿಗೆ. ಕೋಗಿಲೆಲ ಪದ ಪಂಡುಗೆ ಇಂಪಾಯಿ ಸಂಗೀತವೇ. ಸತ್ಯದ ತುಡರಿಗೆ ತುಳುನಾಡಿ ಬೊಲ್ಪಾತೆ. ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತು. ಚಟಾಕವಿ ಗಲಕ್ಷಲ ಪ್ರವಾಹ ಪಾವಿತ ಸ್ಥಳೇ ಗಲೇ ವಿಲಂಬಿತಾಂಬುಜಂಗ ತುಂಗ ಮಾಲಿಕಾಂತ ಮುಟ್ಟ 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 ಮುನ್ನಿನಾದ ಬಡ್ಡ ಮರುವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ. ಹರ ಹರ ಶಿವ ಶಂಕರ ನೀಲಕಂಠ ಗಂಗಾಧರ್ ಆಯ ಶರಣಮತೆ ಹಾರೇ.
चंद्र विराजे जटाकटाह सक्रमाभ्रमं निलिम्ब निर्जरी विलोल वीच वल्लरी विराजमान मूर्धनि धगद् 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 ज्वलल्ललाट पट्ट पावके किशोर चन्द्रशेखरे रति प्रतीक्षणं मम धराधरेन्द्र नन्दिनी विलास बन्धु बन्धुरा स्फुरद्दिगन्ध सन्तति प्रमोदमान मानसे कृपा कटाक्ष धोरणी निरुद्ध दुर्धरापति वसिद्धिगम्बरे मनो विनोद मे तु वस्तुनि जटाभुजङ्ग पिङ्गला स्फुरत् प्रणामणि प्रभा कदम्ब कुङ्कुमधवा प्रलिप्त दिग्वधूगे मदान सिन्दुरस्फुरत्व गुत्तरीय मे दुरे मनो विनोद वर्धितं विभर्तु भूत हर हर शिव शंकर काल कंठ डमरूधर काशी कैलाश वासी मृत्युंजय भूतनाथ दानी अवतार हो दर्शन कल्याणकारी तनना नना नना तनना नना नना तनना नना 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 तनना नना नना तनना नना नना तनना नना 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 दीं तरणतां दिनतकिटतां दीं तरणतां दिनतकिटतां दीं तरणतां दिनतकिटतां दीं तरणतां तां दीं तरणतां दित्तकिट दृगतकिट दृगतकिट तदिङ्गिणतुं तां दीं तरणतां दित्तकिट दृगतकिट दृगतकिट तदिङ्गिणतुं तां दीं तरणतां
பாம்பே நீ ஆடு பாம்பே விளையாடு பாம்பே நீ ஆடு பாம்பே விளையாடு பாம்பே நீ ஆடு பாம்பே விளையாடு பாம்பே. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ವೇಟ್ ಉಂತ್ಲೇವೆ ಪ್ಲೀಸ್ ಎನ್ನೊಂಜಿ ಕೋರಿಕೆ ಲಕ್ಕದೊಂದು ಮೊಕ್ಲೆಗೆ ನಮ್ಮ ತಾಟಿಕೊರಡು ಎಂಚ ಲಕ್ಕದೊಂದು ತಾಟಿಕೊರಡು ದಾಯ್ನೊಂಡು ಬಾರಿ ಬೋರ್ಲದ ಏತ್ ಸಾಂಗ್ ರಿಮಿಕ್ಸ್ ಮಲ್ದೇರ್ ಬಂದು ಅಕ್ಲೆಗೆ ಗೊತ್ತಿಜಿ ಪ್ಲೀಸ್ ನಮ್ಮ ಕುಲ್ದು ಬಚ್ಚಿದ 1 2 3 ಜೋರನ ಚಪ್ಪಲೆ ಕೊರಲೆ ತುಕ. ಎಸ್ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಸ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 3ನೇ ತರಗತಿ ಗರ್ಲ್ಸ್ ಅಂಡ್ ಬಾಯ್ಸ್ ಹಿಂದಿ ರಿಮಿಕ್ಸ್ ನೃತ್ಯ ವೇದಿಕೆ ಮೇಲೆ 3ನೇ ತರಗತಿ ಗರ್ಲ್ಸ್ ಅಂಡ್ ಬಾಯ್ಸ್ ಹಿಂದಿ ರಿಮಿಕ್ಸ್ ನೃತ್ಯಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಿದ್ದಾರೆ 3ನೇ ತರಗತಿಯ ಹುಡುಗರು ಮತ್ತು ಹುಡುಗಿಯರು. ಜೋರಾದ ಚಪ್ಪಲೆ ಮೂಲಕ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಥ್ಯಾಂಕ್ ಯು, ಓವರ್ ಟು ಯು. ಅದೇ ರೀತಿ ಈ ಎಲ್ಲ ಶಾಲೆಯ ಚಿಣ್ಣರ ಕಲರವ ಮುಗಿದ ತಕ್ಷಣ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇವರಿಂದ ನೃತ್ಯಾರ್ಪಣ ನಿರ್ದೇಶನ ವಿದುಷಿ ಮಾನಸ ಪುನೀತ್ರ ಈ ಮಕ್ಕಳ ಡ್ಯಾನ್ಸ್ ಉಂಡು ಬತ್ತಿನ ಮಾತ ಭಿನ್ನೆರಡ್ಲ ಒಂಜಿ ಭಿನ್ನಾಯ್ತಾ ದಾನೆ ಎಂದು ಕೇಂಡ ಈ ಮಾತ ಕಾರ್ಯಕ್ರಮ ನಮ್ಮ ಮಾತ ತೂದು ಈ ಪೊರ್ಲುದ ಕಾರ್ಯಕ್ರಮನ ನನ್ನಾತು ಪೊರ್ಲು ಮಲ್ತದ ಕೊರಡು ಬಂದು ವಿನಮ್ರಮಂತ ವಿನಂತಿನ ಮಲ್ತಂದಲೆ ಅಂಚಿನ ಜೋರನ್ನ ತಾಟಿ ಕೊಡ್ದು ವೇದಿಕೆಯನ್ನು ಜೋಕ್ಲಿಗೆ ಬಿಡ್ದವ್ರಕ. ಎಸ್ ಥ್ಯಾಂಕ್ ಯು. जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. चल मसल फुलाना, थोड़ी बॉडी बनाना, तेरी चिक में डालो पेस कबल की फसल उगाना. अरे रे रे अबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना. चल ऊपर के दो बटन ढीले करके बताना, बालों वाला सीना दिखाना, बालों वाला सीना दिखाना. बरसों तलक तू साइकिल पे घुमा है, हाईवे पे मोटर साइकिल भगा के देख. स्पीड में तुझको अगर सर्दी लगे तो सीट पे पीछे लड़की बिठा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक.
से मिस्टेक बेटा ಸೂಪರ್ ಡ್ಯಾನ್ಸ್. ಖಂಡಿತವಾಗಿಯೂ ಕೊರಿಯೋಗ್ರಾಫಿ ಮಲ್ಪೊಂಡ ಏತ ಬಂಗ ಬೈದೇರು ಬಂದ ಅಕ್ಲಿಗೆ ಮಾತ್ರ ಗೊತ್ತು. ಪೊರ್ಲುದ ಡ್ಯಾನ್ಸ್ ನಮ್ಮ ಎದುರು ಮಲ್ತು ತೋಜಾತೇರು ಚೋರೈನ ತಾಟಿ ಬೊಟ್ಲೆ ತುಕ ನಿರೀಕ್ಷೆಗೆ ಮೀರಿದು ನಮ್ಮ ಮಾತ ಸೇರ್ದು ಈ ಕಾರ್ಯಕ್ರಮ ಪೊರ್ಲು ಮಲ್ತಂದುಲ್ಲ ತುಲೆ 1,000 ಮಿತ್ತು ನಮ್ಮ ಸೇರ್ದ 4 ಚಪ್ಪಲೆ ಮಾತ್ರಕ್ಕೆ ಏನೊಂದುಂಡು ಜೋರ್ಗೆ ನೋಡು. ಎಸ್ 1 2 3 ಸ್ಟಾರ್ಟ್. ಎಸ್ ಜೋರೈನ ಚಪ್ಪಲೆ ಕೊರ್ಲೆ. ಎಸ್ ದಾಯನ ಬಣ್ಣಗ ಬೇಜಾರು ಮಲ್ಪಡೆ ಕಡೆ ಕಡೆಗೆ ಏನು ಎಂದು ಜೋಕ್ಲೆಗೆ ನಮ್ಮ ಪ್ರೋತ್ಸಾಹ ಎಂಚ ಮನ್ಪೊಲಿನ ಕೆಂಡ ಚಪ್ಪಲೆ ಕೊರ್ಪನ ಮೂಲಕ ಮಲ್ಪೊಲಿಗೆ ನನ್ನ ಜೊತೆ ಪುನಃ ಡ್ಯಾನ್ಸ್ ಮಲ್ತಿನ ಮಕ್ಕಳಿಗೆ ಚಪ್ಪಲೆಯನ್ನು ಕೊಡದು ನಮ್ಮ ಪ್ರೋತ್ಸಾಹ ಮಲ್ದ ಧನ್ಯವಾದ ಸಮರ್ಪಿಸೋ ಒಂದು ಕಾರ್ಯಕ್ರಮ ಮುಂದುವರಿಸೋ ಒಂದು ಮಿಲಿಟರಿ ಡ್ಯಾನ್ಸ್ ಮಲ್ತೊಂದುಲ್ಲ ಯೋಧರಿಗೆ ನಮ್ಮ ಗಡಿಗಾಬು ನಂಚಿನ ಯೋಧರಿಗೆ ನಮ್ಮ ಸಮರ್ಪಣೆ ಮಲ್ಪು ನಂಚಿನ ಪೊರ್ಲುದ ಡ್ಯಾನ್ಸ್ ನಮ್ಮ ಎದುರು ಈ ಪೊರ್ಲು ಗಂಟದ ಜೋಕಲ್ ಮಲ್ತು ತೋಜಾಯರ ಉಲ್ಲೇರು ಯೋಧರಿಗೆ ನಮ್ಮ ಏಪಲ ಭದ್ರಾದಿ ಪೋಡಿಗೆ ಎಂದು ಬಣ್ಣ ನಮ್ಮ ಮಾತ ಇದು ಪೊರ್ಲುದ ಕಾರ್ಯಕ್ರಮ ಮಲ್ತೊಂದುಲ್ಲ ಅಂಡ ನಮకు ఊళ్ళ అడచన ఇజ్జాంత దేశన రక్షణ మల్పునంచిన కర్తవ్య ఏరు మల్ತొందులేందుకే ನಾವು ಸೈನಿಕರಿಗೆ ಅಂಚದು ಪುನಗ ಜೋರೈನ ಚಪ್ಪಾಲೆ ಮುಕ್ಲೆಗೆ ಅಂಚನೆ ನಮ್ಮ ದೇಶದ ಯೋಧರಿಗೆ ಜೋರೈನ ಚಪ್ಪಾಲೆ ಕೊಡು ನಮ್ಮ. ಎಸ್ ಜೋರು ಜೋರು ಜೋರು. ಎಸ್ ಥ್ಯಾಂಕ್ ಯು. ಎಸ್ ಈ ಕಾರ್ಯಕ್ರಮಗಳ ಇವತ್ತಿಗೆ ಮುಕ್ತಾಯಗೊಂಡ್ರೆ ನಾಳೆಯ ದಿವಸ ಸಹ ಕಾರ್ಯಕ್ರಮ ಇದೆ. ಇವತ್ತು ಈ ಕಾರ್ಯಕ್ರಮ ಆದ ತಕ್ಷಣ ನೃತ್ಯಾರ್ಪಣಾ ಕಾರ್ಯಕ್ರಮ ಇದೆ. ಅದಾದ ಬಳಿಕ ನಾಳೆಯ ದಿವಸ ಸುಂದರ ನಾಟಕ ಇದೆ, ಓಂಕಾರ ಎಂಬ ನಾಟಕ ಇದೆ. ತಾವೆಲ್ಲರೂ ಬರಬೇಕು. ಎಸ್ ರೆಡಿ. ರಣ 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 ಕಲಿಯೋ ಯುದ್ಧ ಭೂಮಿಗೆ ಯುವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಡಿ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನ ಜನ ಮರ ಎದೆಯಲಿದೆ ಓಹೋ ಬಲಿದಾನ ಕುನು ನೀನು ರೆಡಿಯೋ ಒಂದು ಕೂಡ ನಿನ್ನ ನೆನೆಯುತ್ತಿದೆ ಓಹೋ ಎಂದು ನಿಂಗೆ ಜಹೋ ಸಿಡಿಲೆ ಎತ್ಕೊಂಡು ಐ ಈಳ ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಚಂದ್ರನ್ ಫ್ರೆಂಡ್ ಮಾಡ್ಕೊಂಡೆ ವಾಚು ನಂಗೆ ಟೈಮ್ ಹೇಳಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ಲ ಕನ್ನಡ ಜಾತಿ ಬಗ್ಗೋದಿಲ್ಲ ಯಾರಿಗೂ ನಾನು ಜಗ್ಗೋದಿಲ್ಲ ಹಿಂದೆ ಹೊಡೆಯೋ ಬುದ್ಧಿ ಇಲ್ಲ ಹಿಂದೆ ಬಿದ್ದು ನಾ ಹೋಗಲ್ಲ ಸುಮ್ಮನೆ ಏನು ಮುಟ್ಟೋದಿಲ್ಲ ಮುಟ್ಟಿದ್ಯಾವುದು ಬಿಟ್ಟಿದ್ದಿಲ್ಲ ಹಾಗಾಗಿ ಜೋರ ಕೂಗಿ ಎಲ್ರೂ ಒಮ್ಮೆ ಜೋರ ಕೂಗಿ ಅದ್ದೂರಿ ಅರ್ಜುನ ಅದ್ದೂರಿ ಅದ್ದೂರಿ अर्जुन अद्धूरी। बाहर आ जाओ सब लोग, सबके घर से संदेशा आया है।
संदेशे आते हैं हमें तड़पाते हैं तो चिट्ठी आती है तो पूछे जाती है कि घर कब आओगे, कि घर कब आओगे, कि तुम बिन ये घर सूना सूना है. సరిహద్దున నువ్వు లేకుంటే కను బాబా కంటి నిండుగా నిద్రపోదురా నిద్రపోదురా. నిలువెత్తును నిప్పు కంచెవై నువ్వుంటేనే జాతి బాబుగా ఎగురుతుందిరా, పైకెగురుతుందిరా. ఇల్లే ఇండియా, దిల్లే ఇండియా, నీ తల్లే ఇండియా, తన భరోసా నువ్వే దేశం కొనక. నీ సేవక ఓ సైనిక, పనిలో పరుగే తీరిక ఓ సైనిక, ప్రాణం మంచం తేలిక ఓ సైనిక, పోరాటం నీకో వేడుక ఓ సైనిక. ತಲುವಾರಿನಲೆ ತಲೆ ತಗೆಯುವೆನು, ಮಣ್ಣಾಗೋದೆ ಚಲದಿ ಹೋರಾಡೋನು, ಭಯ ಯಾಕೆ ಜಯಾನಂ ತಾಯ್ನೆಲದೆ ಏಕೆ ಸರಿಯಂತೆ ನಡೆಯುವುದೇ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ. ದೇಶದ ರಕ್ಷಣೆಗಾದ ಗಡಿ ಕಾಪುನ ಕರ್ತವ್ಯಡು, ದೇಶಭಕ್ತಿದ ಸೇವೆಡು, ದೇಶ ಧರ್ಮನ ಮೇಲಿಂದು ಎನ್ನುನಕ್ಲು ಗುಂಡುದ ಪುಂಡುಗು ತಿಗಲೆ ಕೊರೆದು ಅಮರಾಯನಕ್ಲು ಜೈ ಜವಾನ್ ನಮ್ಮ ಸೈನಿಕರು. ನಿಜವಾದ ನಮ್ಮ ದೇಶದ ಮುತ್ತುಲು ಹುಟ್ಟಿ ಇಲ್ಲದ ಮಾತೃವಾತ್ಸಲ್ಯನ ಹುಡುತು ಬೊಡಿದಿ ಜೋಕ್ಲೆನ ಸಂಬಂಧನ ಕರ್ತದು, ಮೆಗ್ದಿ ಪಲೆಯಡಿಕ್ಲೆನ ಭ್ರಾತೃ ವಾತ್ಸಲ್ಯನ ಮರೆತದು. ದೇಶದ ಮಾತಾ ಜನಕಲು ಎನ್ನ ಸಂಬಂಧ ಪಂಡದು ಎನ್ನುದು ಗಟ್ಟಿ ತಂಕಡು ತಾಕತ್ತದ ಪೊಟ್ಟೆಡು ಉಗ್ರೇರೆ ಸವಾಲುಗು ಪಿರ ಜವಾಬು ಕೊರ್ಪಿನ ಪುಣ್ಯ ದೇಶ ಭಾರತದ ನಮ್ಮ ಸೈನಿಕರು, ನಮ್ಮನ್ನು ಕಾಪನ ಯೋಧರು. ಅಕ್ಲೆ ಗುಂಜಿ ಸಲಾಂ. ಸೇ ಲೌಡ್ಲಿ ಭಲೋ ಭಾರತ್ ಮಾತಾ ಕೀ. ಖಂಡಿತವಾಗಿಯೂ 4 ದಿವಸದ ಹಿಂದೆ ಒಂದು ಸಣ್ಣ ಘಟನೆ ನಡೆದಿದೆ ನೋಡಿ. ಪ್ರಮೋದ್ ಜಾಧವ್ ಎಂಬ 32 ವರ್ಷದ ವಯಸ್ಸಿನ ವೀರ ಯೋಧ ಮರಣ ಹೊಂತಾರೆ. ಖಂಡಿತ ಈ ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದೇಶವನ್ನು ಕಾಯುತ್ತಿರುವ ಯೋಧರು ಇಲ್ಲ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆ ಹೇಗಿರಬಹುದು ಅಂತೇಳಿ. ಹಾಗಾಗಿ ಅವರಿಗೆ ಮತ್ತೆ ನಮ್ಮ ಈ ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸುವಂತ ಕಾರ್ಯಕ್ರಮ ಮಾಡೋಣ. ಜೋರಾದ ಚಪ್ಪಾಳೆ. 1 2 3 ಸ್ಟಾರ್ಟ್. ಎವ್ರಿವನ್ ಕ್ಯಾನ್ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮೈ ಡಿಯರ್ ಆರ್ಮಿ ಮೆಂಬರ್ಸ್. ಎಸ್, ಜೋರು ಇಜ್ಜಿ ಕೇನುಜಿ. 1 2 3 ಸ್ಟಾರ್ಟ್. ಎಸ್ ಎಸ್, ಥ್ಯಾಂಕ್ ಯು. ನಮ್ಮದು ಬೇತದಾಲಾಕ್ಲಿಗೆ ಮಲ್ಪೇರ ಸಾಧ್ಯ ಚಪ್ಪಾಳೆ ಎಲ್ಲ ಕೊಡ್ದು ಪ್ರೋತ್ಸಾಹ ಮಾಡ್ಬೋದು ಪನ್ಪಿನ ಆತಿ. ಎಸ್, ಥ್ಯಾಂಕ್ ಯು. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 3ನೇ ತರಗತಿಯ ಹುಡುಗರಿಂದ ಚಾರ್ಲಿ ಚಾಪ್ಲಿನ್ ಡ್ಯಾನ್ಸ್, ನಗು ಗುನಗು ನಗು. ಎಸ್, ನಗುವಿನ
ಛಾಪನ್ನು ಮೂಡಿಸಿದಂಥ ಓರ್ವ ವ್ಯಕ್ತಿ ಇದ್ದರೆ ಅವರು ಚಾರ್ಲಿ ಚಾಪ್ಲಿನ್. ಎಸ್, ಜೋರದ ಚಪ್ಪಾಳೆ ಮೂಲಕ ಅವರ ಅನುಯಾಯಿಗಳಾಗಿ ನೋಡಿ ಡ್ಯಾನ್ಸ್ ಮಾಡಲಿಕ್ಕೆ ಬಂದಿದ್ದಾರೆ. ಜೋರ ಚಪ್ಪಾಳೆ ಕೊಡಿ ನೋಡುವ ಮಕ್ಕಳಿಗೆ. ಕ್ಲಾಸ್ 3 ಆದರೇನು ಮಾಡುವ ನೃತ್ಯ ಸುಂದರವಾಗಿ ಮಾಡ್ತಿದ್ದಾರೆ ನೋಡಿ. ಥ್ಯಾಂಕ್ ಯು. You got to smile all the while. Each even it's yours every day. You got to smile all the while. Each even it's yours every day. Guna 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 goo. Guna 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 goo. Guna 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 goo. ಚುಕ್ಕಿ ತಾರೆ ನಾಚುವಂತ ಒಮ್ಮೆ ನೀನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುತ್ತು ಕಂದನಿಂದ ಕದ್ದ ಮುತ್ತಿನ ನಗು, ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು, ಮುದ್ದು ಕಂದನಿಂದ ಕದ್ದ ಮುತ್ತಿನ ನಗು, ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ನೀನಗು. ನೊಂದರು ಬೆಂದರು ಚಾರ್ಲಿ ಚಾಪ್ಲಿನು, ಲೋಕವನ್ನು ನಗಿಸಲಿಲ್ಲವೇ? ರಾಜ್ ಕಪೂರ್ ಜೀವನ ಏನೇ ಆದರೂ ಖುಷಿಯ ಹಂಚಿ ಹೋಗಲಿಲ್ಲವೇ? ಪಾತ್ರಧಾರರು ಭೂಮಿಲಿ ಎಲ್ಲರೂ ಆಡಿಸೋ ಸೂತ್ರದೇವರು, ಏನೇ ಬಂದರು ಅದೇನೇ ಆದರೂ ಎಂದಿಗೂ ನೀನು ನಗುತ್ತಿರು. ಎಸ್, ನಮ್ಮನ್ನೆಲ್ಲ ಚಾರ್ಲಿ ಚಾಪ್ಲಿನ್ ನೆನಪಿಸಿದಂತಹ 3ನೇ ತರಗತಿಯ ಹುಡುಗರಿಗೆ ಜೋರಾದ ಚಪ್ಪಲೆ ನೀಡಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಇಂಗ್ಲಿಷ್ ಸ್ಕಿಟ್, ಇಂಗ್ಲಿಷ್ ನಾಟಕ ಮಾಡಲಿಕ್ಕೆ ನಮ್ಮ ಮುಂದೆ ಈ ಶಾಲೆಯ ಮಕ್ಕಳು ಬರ್ತಾ ಇದ್ದಾರೆ ನೋಡಿ. ಕನ್ನಡ ಶಾಲೆಯಲ್ಲಿ ಇಂಗ್ಲಿಷಿಗೇನು ಕಡಿಮೆ ಇಲ್ಲ ಎಂದು ತೋರಿಸಲು ನಮ್ಮ ಶಾಲೆಯ ಮಕ್ಕಳಿಂದ ಇಂಗ್ಲಿಷ್ ನಾಟಕ. ಅದೇ ರೀತಿ ನಾಳೆಯ ದಿವಸ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಅದೇ ರೀತಿ ಸಮಯ ಗಂಟೆ ರಾತ್ರಿ 8ಕ್ಕೆ ಸರಿಯಾಗಿ ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ. ರಂಗಭೂಷಣ, ಮನಿ ಕೋಟೆ ಬಾಗಿಲು, ಕತೆ ಸಂಭಾಷಣ, ನಿರ್ದೇಶನ ಸಾರಥ್ಯದ ಪಿಂಗಾರ ಕಲಾವಿದರು ಬೆದ್ರ ಮಕ್ಕಳನ್ನ ಅಭಿನಯಿಸುವ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ ಪನ್ಪಿನಂಚಿನ ಪೊರ್ಲುದ ನಾಟಕ ಎಲ್ಲ ನಡಪೆರುಂಡು ಬತ್ತಿನಂಚಿನ ಮಾತ ಸರ್ವ ಬೆನ್ನೆರಡಲ ಈ ಒಂಜಿ ನಾಟಕನು ಎಲ್ಲದ ದಿನ ನಮ್ಮ ಮಾತ ಸೇರಿದು ಪೊರ್ಲು ಮಲ್ತದ್ದು ಕೊರಡು ಬಂದು ಭಿನ್ನಾಯ್ತನು ಮಲ್ತೊಂದುಲ್ಲೆ. ಥ್ಯಾಂಕ್ ಯು. ಎಸ್, ಓವರ್ ಟು ಯು.
Is ready? Students are ready. ನಮಸ್ತೆ ಟು ಆಲ್. ಮೈ ಟೀಮ್ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಆ ಸ್ಕಿಟ್ ಭೂಲೋಕದಲ್ಲಿ ಯಮಕಿಂಕರು. ಸೀನ್ 1, ಆ ವಿಸಿಟ್ ಫ್ರಮ್ ಹೆವೆನ್. ಹಿಯರ್ ಯಮರಾಯ, ಚಿತ್ರಗುಪ್ತ and ಯಮಕಿಂಕರು are going to earth to bring noble soul. So here it begins. I am Yamaraya. You all know that. I am god of death, strict but kind. Namaste. I am Chitragupta. I am record keeper of good and bad deeds, and I am intelligent also. Namaste, namaste, namaste. I am. We are Kinkaras, Kinkaras, Kinkaras. My lord, today our noble soul must brought to be heaven. She has lived a pure, kind and selfless life. Oh, is it? So sad. Then we must welcome her soul with great respect. Oh, here, Kinkaras. Yamaraya. My lord. Let's start our work. We start journey towards earth now. Kinkaras, remember, stay focused and alert. Our journey to earth begins now. Scene 2. Yamaraya, Chitragupta and Yamakinkaru are now in earth to bring a great soul with respect and experience a earthly laughter, insults and unfamiliar world. My lord, there is the message, not now, not yet. The thread still holds the lamp. Wait for the final cloud is down. Let us wait beneath our sky. Death is sure but never rushed. My dharmas rule by times. Yes, yes, yes. Even dying hearts hope he last breathe. Let Earth Mother breathe a little more. My lord, shall I close my book now? Okay, okay. I will take rest here. Kinkaras. I am hungry. I too feel hungry.
Shall you go and search the food? Okay, okay, okay. See there, see there, see there. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ತಿಲೋತ್ತಮೆ. Abba. Hey you boys, who are you? Get lost from here. Easy Urosi, Easy Menake. easy Tilottame, Tilottame. Grandma, grandma, see there, see there. Oi, oi, who are you? You drama boys? Why are you both chasing our children? I will hit you both. Go away from here. No, mother, no. We are Kinkaras. See there, Yamaraya, Chitragupta. We have come to take our noble soul. Oh, you are drama. Don't work with me. Go away. Oh, mother, where we can find some food here? Okay, okay. Go this side. You will get food. You stupid boys. Stupid boys. Mango, apple, banana, fruit, fresh fruit, fruit, fresh fruit. Mango, apple, banana, fruit, fresh fruit, fruit, fresh fruit. Will you give fruits? Oh yes, mango for happiness and apple for strength, orange for freshness, watermelon coldness. What fruit you want? I want red one. Flower, flower, fresh flower, rose, rose, rose. I love pose, pose, pose. Rose, rose, rose. I love pose, pose, pose. Jasmine, jasmine, smell, smell good. Jasmine, jasmine, smell, smell good. Marigold, marigold, be gold, be gold. Marigold, marigold, be gold, be gold. Give that. Okay, give amount. Okay, thank you. You alert! These red weapons are dangerous. Hey, be careful. I am Mensinkai Basappa, king of chilies. Oh, is it? Why it is Mensinkai Basappa? If I keep chilies, my back will burn like volcano. So, it is Menshinkai Basappa, not Basappa Menshinkai. Ah, my hand is on fire. Never keep Menshinkai Basappa on your back. Earth vegetables are dangerous. But tasty. Final scene. It was not easy, even for Yamaraya, to take a such noble soul. Chitragupta and the Yamakinkaras felt a deep sadness. Taking such a pure soul away from the earth was truly difficult. Here it is.
dear adopted son. Till today she cared a lot more. I will be all alone. After her death, she was world to me. Yes, her social work is highly respectable and she was selfless. She dedicated her life to save the society. So of that she received many more social honors from governments like Padma Shri. I had great respect for her. She did not give birth to children, my lord, yet forest call her Amma. Such souls are not taken, but must be welcomed with respectfully. Even Yamaloka will feel cooler with her shade. O mother of trees, now onwards we are also your children, and you will be mother of heaven. My team has performed a skit to express our deep condolence to the great lady Salumarada Timmakka, the mother of trees. In her life, she planted trees and lovingly nurtured countless trees and gave a powerful message to the entire world. Protect nature and nature will protect us in return. Her life remains an inspiration to all of us. Thank you. ಎಸ್, ಸುಂದರವಾದ ಇಂಗ್ಲಿಷ್ ನಾಟಕ. ಖಂಡಿತವಾಗಿಯೂ ರೀಲ್ಸ್ಗಳಲ್ಲಿ ಗಮನಿಸ್ಬೋದು ನೀವು, ಡಬ್ಬಿಂಗ್ ಮಾಡ್ತಾರೆ. ಆದರೆ ಇದು ನೋಡಿ, ಮಕ್ಕಳಿಗೆ ಅವರು ಎಷ್ಟು ಸಮಾನರು ಅಂತ ನೋಡಿ, ಅವರಿಗೆ ಏನೇನು ಸಮಾನರಲ್ಲ, ಅವರಿಗಿಂತ ಹೆಚ್ಚು ಎಂಬಂತೆ ಈ ನಾಟಕವನ್ನು ಮಾಡಿ ತೋರಿಸಿದ್ದಾರೆ. ಜೋರಾದ ಚಪ್ಪಾಳೆ ಕೊಡಿ ನೋಡುವ. ಎಸ್, ಇಂಗ್ಲೀಷ್ನಲ್ಲಿ ಅಷ್ಟು ಚಂದ ಅವರ ವಾಯ್ಸಿನಲ್ಲಿ ಏನೇನು ಪಾತ್ರ ಮಾಡಿದಾರೋ ಅದು ಅವರವರ ವಾಯ್ಸಿನಲ್ಲಿ ಡಬ್ಬು ಮಾಡಿ ಇಲ್ಲಿ ನೇರ ನಾಟಕವನ್ನು ಮಾಡಿದ್ದಾರೆ. ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. 2 ಮತ್ತು 3ನೇ ತರಗತಿ ಹುಡುಗಿಯರಿಂದ ಜನಪದ ನೃತ್ಯ ಜಾತ್ರೆಯ ಸನ್ನಿವೇಶವನ್ನು ನಮ್ಮ ಎದುರು ಇಡಲಿಕ್ಕಿದ್ದಾರೆ 2 ಮತ್ತು 3ನೇ ತರಗತಿಯ ಹುಡುಗಿಯರು. ಅದೇ ರೀತಿ ವಾಹನ ನಂಬರ್ KA21M 8053 ಅಂಗನವಾಡಿ ಬಳಿ ಫೋರ್ಡ್ ವಾಹನ. ಈ ಒಂದು ವಾಹನ ಇನ್ನೊಂದು ವಾಹನಕ್ಕೆ ಅಡಚಣೆಯಾಗಿದೆ, ದಯಮಾಡಿ ತೆರವುಗೊಳಿಸಿ. ಥ್ಯಾಂಕ್ ಯು. घल्लू घल्लेनो दाव ಗೆಜ್ಜೆ घल्लू घल्लेनो दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ
ಜೋರಾದ ಚಪ್ಪಲೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 2 ಮತ್ತು 3ನೆಯ ತರಗತಿಯ ಹುಡುಗಿಯರಿಂದ ಸುಂದರವಾದ ಡ್ಯಾನ್ಸ್ ಮೂಡಿ ಬಂತು. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬೋಲೋ ತಾರಾರ ಎಂಬ ಹಾಡಿಗೆ 5 ಮತ್ತು 6ನೇ ತರಗತಿಯ ಹುಡುಗರು ಪಂಜಾಬಿ ಶೈಲಿಯ ಹಾಡಿಗೆ ಪಂಜಾಬಿ ಶೈಲಿಯ ವೇಷಭೂಷಣದೊಂದಿಗೆ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ನೋಡಿ, ಜೋರಾದ ಚಪ್ಪಲೆ ಕೊಡಿ ನೋಡುವ. ಇತ ವನಸಾತನ ಗಟ್ಟಿಯಾತ ನಮ್ಮ ಜೋರನ ಚಪ್ಪಲೆಗೆ ಏನು ಜಿ ಪಿರವಿತಿನಕ್ಲು 1 2 3 ಎಸ್ ಜೋರನ ತಾಟಿ ಕೊರ್ಲದಗ. ಎಸ್, ಥ್ಯಾಂಕ್ ಯು.
ಎಸ್ ಇವರಪ್ಪ ಜ್ವರದ ಚಪ್ಪಾಲ ಕೊಡಿ ನೋಡುವ. ಎಸ್ ಥ್ಯಾಂಕ್ ಯು. ಬೋಲೋತರ 5 ಮತ್ತು 6ನೇ ತರಗತಿಯ ಬಾಯ್ಸ್ ಡ್ಯಾನ್ಸ್ ಸುಂದರವಾಗಿತ್ತು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಒಂದು ಸುಂದರವಾದ ಮಲಯಾಳಂ ಹಾಡಿಗೆ 4ನೇ ತರಗತಿಯ ಬಾಲಕಿಯರಿಂದ ಸುಂದರವಾದ ಡ್ಯಾನ್ಸಿಗಾಗಿ ಆ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಜೋರಾದ ಚಪ್ಪಾಲೆಯನ್ನು ನೀಡಿ ಇದೀಗ ನಿಮ್ಮ ಮುಂದೆ ಮಲಯಾಳಂ ಹಾಡಿಗೆ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ 4ನೇ ತರಗತಿಯ ಹುಡುಗಿಯರು. ಮಲಯಾಳಂ ಸಾಂಗಿಗೆ ಡ್ಯಾನ್ಸ್ ಇದೀಗ 4ನೇ ತರಗತಿಯ ಹುಡುಗಿಯರಿಂದ. ಎಸ್ മകരമാസ പെണ്ണേ മലയിറങ്ങി പുഴയിൽ മുങ്ങിവാ കുഞ്ഞിനെഞ്ചിലെ കുയിലുറങ്ങണ കുളിരു വിൽക്കും കാറ്റേ പൂവളത്തിനു കണ്ണു പൊത്താൻ വാ കണ്ണൻ വന്നെത്തും നേരം കണ്ണിൽ കടലിന്റെ ഇരവാ കൈയിന്റെ മധുരത്തൂന്തേ ಮಲಯಾಳಿ ಡ್ಯಾನ್ಸಿಗೆ ಸುಂದರವಾದಂಥ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ.
ಎಸ್, ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನೋಡಿ. ಅನೇಕರು ಊಟವನ್ನು ಸವಿದಿದ್ದೀರಿ. ಊಟಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಊಟವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ನೋಡಿ. ಗಮನಿಸಿಕೊಳ್ಳಿ, ಊಟದ ವ್ಯವಸ್ಥೆ ಇದೆ, ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥ ಎಲ್ಲ ಅತಿಥಿ ಗಣ್ಯರು, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ಊಟದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ವಿಜಯನಗರ ಸಾಮ್ರಾಜ್ಯ ಇದರ ಬಗ್ಗೆ ನೃತ್ಯ ರೂಪಕದ ಮೂಲಕ ತೋರಿಸಿಕೊಡ್ಲಿಕ್ಕಿದ್ದಾರೆ. 7ನೇ ತರಗತಿ, 6ನೇ ತರಗತಿ ಮತ್ತು 5ನೇ ತರಗತಿಯ ಬಾಯ್ಸ್ ಮತ್ತು ಗರ್ಲ್ಸ್. ಎಸ್, ವೆಲ್ಕಮ್. ಆಧಾರದ ಸ್ವಾಗತದೊಂದಿಗೆ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇನೆ 7, 6, 5, 5ನೇ ತರಗತಿಯ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನಾಳೆಯ ದಿವಸ ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ. ನಮ್ಮ ಮುಂದೆ ಪಿಂಗಾರ ಕಲಾವಿದರು ಬಿದ್ರ ಇವರಿಂದ ಓಂಕಾರ ಎಂಬ ನಾಟಕ ನಡೀಲಿಕ್ಕಿದೆ. ಸರ್ವರಿಗೂ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಎಸ್, ಓವರ್ ಟು ಯು. ಮುಗುಳು ನಗುವಲ್ಲೇ ಮನವ ಗೆಲ್ಲೋ ಲೀಲೆ, ಮೊಗವೇ ಹುಣ್ಣಿಮೆ ಚಂದ್ರ, ಚೆಲುವೆ ನಿಂಗೆ ಸಾಟಿಯಲ್ಲೇ ಧೀಮ್ ತಾನ ಧೀಮ್ ಧೀಮ್ ತಾನ ಶುಭ ಕರೀ ನಿನ್ನಯ ಧ್ಯಾನವೇ ದಿನಚರಿ ನಿಂಗಿದೋ ಅರ್ಪಣೆ ಶಾರ್ವರಿ ಸಂಜೆ ನಾಟ್ಯ ಸಂಗೀತ ರವಿಚಂದಿರ ಗಗನ ಭುವನ ಕಾನನ ಜಗವೇ ನಿನ್ನ ಬನ ಪಾರ ತಾರೆಯ ಓಲೆಯು ಮಾಲೆಯು ನಿನ್ನಯ ಆಭರಣ. ಗಂಡರ ಗಂಡ ಗಂಡ ಬೇರುಣ್ಣ ಭೈರವ ರಾಜಮಾರ್ತಾಂಡ ಧರ್ಮ ಕೋದಂಡ ಭೈರವ ಗೋಳು ಗಲ್ಲ ಎತ್ತಿ ಮೇಲೆ ಬಿಚ್ಚು ಗತ್ತಿ ಯೋಧ ನಿಂತ 7 ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಲ್ಲ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ.
ಬಹುಪರ ಶ್ರೀಕೃಷ್ಣ ದೇವರಾಯರ ಆಪ್ತ ಬಂಧುವಾದ ಅಭಿಮಾನ ಅಂತರಾಳದ ಸ್ನೇಹ ಪ್ರೀತಿ ಪಡೆದ ಹಂಪಾಪುರ ನೋಡಲೆನ್ನುತ್ತ ಬೀದಿಯಲ್ಲಿ ನಡೆದ ಶ್ರೀಲಕ್ಷ್ಮೀ ನಾಟ್ಯವಾಡುವ ಪರಿಯ ಸೊಬಗ ಕಂಡ ಕಲೆಗಾರ ವರ್ತಕರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಳೆದು ಕೊಡೋ ಸಂತೆಪೇಟೆ ಬೀದಿ ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಖರ ಆದಿ ಜ್ವಾಲೆ ಅನಂತ ಜ್ವಾಲೆ ವಾಯ ಜ್ವಾಲೆ ಮಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ ಆದಿ ಜ್ವಾಲೆ ಅನಂತ ಜ್ವಾಲೆ ವಾಯ ಜ್ವಾಲೆ ಮಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ ಮಣ್ಣುಹುಟ್ಟು ಕಾಲಕ್ಕೂ ಮೊದಲೇ ಹುಟ್ಟಿದ ವಂಶ ಅಂಕಿ ಹುಟ್ಟು ಮೊದಲೇ ಅಂಕಿ ನೋಟಿದ ವಂಶ ಆದಿ ಜ್ವಾಲೆಯದೆಂದು ಕಾದಂತ ಪುರಿ ವಂಶ ಅಂಗಿ ತಿಂದು ಬೆಳೆದ ಕಾಡಾಗಿಯ ವಂಶವು ಬಾ ನಿಂತೊಳೆ ತಟ್ಟಿ ಬಾ ಆಗತಿ ಎತ್ತಿ ಬಾ ನೀ ಆಣೆ ಮಾಡು ಬಾ 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 ನಿಂತೊಳೆ ತಟ್ಟಿ ಬಾ ಆಗತಿ ಎತ್ತಿ ಬಾ ನೀ ಆಣೆ ಮಾಡು ಬಾ 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 ಆದಿ ಜ್ವಾಲೆ ಅನಂತ ಜ್ವಾಲೆ ವಾಯ ಜ್ವಾಲೆ ಮಲೆ ಜ್ವಾಲೆ ಹಾರೋ ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ಎಸ್ ಹೇಗಾಗಿದೆ ಸಾಕಾಗ್ಲಿಕ್ಕಿಲ್ಲ ಜೋರಾದ ಚಪ್ಪಾಳೆ ನೀಡಿ ವಿಜಯನಗರ ಸಾಮ್ರಾಜ್ಯವನ್ನೇ ನಮ್ಮ ಎದುರು ತಂದಿಟ್ಟಂತಹ ಹುಡುಗರಿಗೆ ಹಾಗೆ ಹುಡುಗಿಯರಿಗೆ ಜೋರಾದ ಚಪ್ಪಾಳೆ. ಇನ್ನು ಮುಂದಕ್ಕೆ ಮದುವೆಯ ಸನ್ನಿವೇಶವನ್ನು ಸಹ ನಮ್ಮ ಮುಂದಿಡ್ಲಿಕ್ಕಿದ್ದಾರೆ. ನೃತ್ಯ ನಿರೂಪಕದ ಮೂಲಕ ಮತ್ತು ಜನಪದ ನೃತ್ಯದ ಮೂಲಕ 5, 6, 7 ಮದುವೆಯ ಸನ್ನಿವೇಶವನ್ನು ನೃತ್ಯದ ಮೂಲಕ ನೃತ್ಯ ನಿರೂಪಕ ಮತ್ತು ಜನಪದ ನೃತ್ಯ 5, 6, 7ನೇ ತರಗತಿಯ ವಿದ್ಯಾರ್ಥಿಗಳಿಂದ ನಮ್ಮ ಮುಂದೆ ಇದೆ. ಈಗ ನಮ್ಮ ತುಳುನಾಡದ ಪೆರ್ಮೇಡ ಮನ್ನೆಡು ಪುಟಿನ ಮಾತ ತುಳುವಪ್ಪೆ ಜೋಕ್ಲೆನ
ಮದಿಮೆದಲ್ಲಿ ಹೆಸರು ಕಾರ್ಯಕ್ರಮ ಎಂಚ ಪುಣಂದು ಕೇಂಡ ಅವಿನ ಅಂಚ ಅಂದು ಪಂದು ತೋಜಾಯರ ಬರೊಂದುಲ್ಲೇರಿ ನಮ್ಮ ಪೊರ್ಲಕಂಠದ ಜೋಕುಲು ಮಕ್ಕಳಿಗೆ ಜೋರಾಯಿನ ತಾಟಿ ಮೂಲಕ ವೇದಿಕೆಗೆ ವೆಲ್ಕಮ್ ಮಲ್ತೊಂಡ್ಲೆದುಕ ಕೆನ ಪ್ಲೀಸ್ ಜೋರಾಯಿನ ತಾಟಿ ಕೊರ್ಲೆ. ಎಸ್ ಥ್ಯಾಂಕ್ ಯು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕಡಲದ ಕರೆ ಬರಿಟು ಮಡಲದ ದೊಂಪ ದಡಿಟು ಮದಿನೇದ ಐತ ಸಿಂಗಾರ ಪಾಡಲೇ ಸೆಸೆ ನಿಕುಲು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಮುಡಿಟು ನಿಲಿಕೆ ಪೂಜಲ್ಲಿ ಸಿಂಗಾರ ದುಡಿಟು ತೆಲಿಕೆ ಸಂಪಿಗೆ ಐಸಿರೋ ಬ್ಯಾಂಡ್ ವಾದ್ಯ ಕೊಂಗು ಕಲಸ ಪೂರ ಭಾರಿ ಜೋರುಯೇ. ಜನಜಾತ್ರೆ ಒರ್ಮೆ ಸೇರು ದಾಂಡು ಜಾಲು ನಿಲಿಕೆಯೇ. ಕಣ್ಣನಕ್ಕೆ ತಕ್ಕ 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 ಪಂಡು ನಾಡು ಮುಂಡು ಮದಿಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೇ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಬಿನ್ನೆರು ಬನ್ನಗ ಪನ್ನೀರ್ ತಲಿಪುಲೆ ದಾರೆದ ಪೊರ್ತುಗು ಬೆಡಿ ಮರ್ದು ಪುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗ್ ಕಲಸ ಮುಟ್ಟಾಲೆ. ನನ್ನ ಘಳಿಗೆ ಆಂಡು ಆಂಡು ಪೊಣ್ಣು ಮಾಲೆ ಪಗಪುಲೆ. ಮದ್ಮೆ ಪಂಡಿ ಕೂಡ್ಲೆ ಬೊಚ್ಚಿ ಪಂಡಿ ಬಾಲೆ ಮೆನ್ಕೊಂಡುಂಡು ನಾಚಿಗೇಡು ದಾನೆ ಮೋನೆ ಪಾಡಲೇ ಸೇಸೆ ನಿಕುಲು. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಹೇಗಾಯಿತು ಮದುವೆ ಕಾರ್ಯಕ್ರಮ? பொண்ணு நின்ன மனசுக்கு தெரியந்து போவா. மனசுக்கு தெரியந்து போவா. ஆசே தீது ಈ ಕಾಪುವ ಪಿಂಗಾರ ಪೂವ. ಕಾಪುವ ಪಿಂಗಾರ ಪೂವ.
ಪಲ್ಪಾದ ಸೂರಿ ಪಲ್ಕಾದ ಮೂಡಿ ಕೈ ದೇಕ್ಲೆ ಮೋಕೇಡು ಕೂಡಿಯೇ சிங்காரி பொண்ணே மதிமால் மண்ணே என்னோட சிறிதேவி சிலிப்பிலி பண்பினா பக்கில் பாருனா சிலிப்பிலி பண்பினா பக்கில் பாருனா ಬದುಕುದ ಉಲ್ಲಾಸದಾನೆ ಬಲ್ಪಾದ ಸೂರಿ ಪಲುಕಾದ ಮೂಡಿ ಕೈದೇಕ್ಲೆ ಮೂಕೇಡ ಕೋಡಿಯೇ ಸಿಂಗಾರಿ ಪೊಣ್ಣು ಮದಿಮಾಲಿಯಾನೆ ಎನ್ನೊಡಲಾದೆ ನೀರು ಚಿಲಿಪಿಲಿ ಪಂಪಿನ ಪಕ್ಕಿಲು ಪಾರುನ ಚಿಲಿಪಿಲಿ ಪಂಪಿನ ಪಕ್ಕಿಲು ಪಾರುನ ಬದುಕದ ಉಲ್ಲಾಸದಾನೆ தானே பொண்ணே நின்ன மனசெங்கு தெரியந்து போவா மனசெங்கு தெரியந்து போவா ಹೊಡಿರಿ ಚಪ್ಪಾಳೆ ನೋಡುವ ಸುಂದರ ಮದುವೆಯ ಸನ್ನಿವೇಶವನ್ನು ನಮ್ಮ ಎದುರು ತಂದಿಟ್ಟಿದ್ದಾರೆ. ಖಂಡಿತವಾಗಿಯೂ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಫ್ಯಾಷನ್ ಶೋ ಮಲ್ಪೆರವಲ್ಲರು ನಮ್ಮ ಎದುರು ವಿವಿಧ ರಾಜ್ಯಗಳ ಉಡುಪುಗಳೊಂದಿಗೆ ನಮ್ಮ ಮುಂದೆ ಫ್ಯಾಷನ್ ಶೋ ಮಾಡಲಿಕ್ಕಿದ್ದಾರೆ ನಮ್ಮ ಊರಿನ ಸುಂದರ ಶಾಲೆ ಅಲಂತೆಯ ಶಾಲೆಯ ಮಕ್ಕಳು. ಜೋರಾದ ಚಪ್ಪಲೆ ಮೂಲಕ ಅವರನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಜೋರ ಚಪ್ಪಲದ ಕೊಡಿ ನೋಡುವ ಈತ ಪೊರ್ಲುದ ಕಾರ್ಯಕ್ರಮ ನೆರವೇರಿಸಿಕೊರೊಂದುಲ್ಲೇರಾಕಲು ಮಸ್ತ್ ಪೊರ್ಲುದ ಡ್ಯಾನ್ಸ್ ಮಲ್ತೊಂದುಲ್ಲೇರು ನಮ್ಮ ಮಾತ ಕಂತುಂಬೊಂದುಲ್ಲ 1,000 ಮೆತ್ತು ಜನ ನಮ್ಮ ಉಲ್ಲ ಮಸ್ತ್ ಪೆರ್ಮೆ ಉಂಡು ಖಂಡಿತವಾದ್ಲದ ಏನು ಬಂಡ ಒರಿಲ್ಲ ಪಂದ ಅಂದ ಈ ಕಾರ್ಯಕ್ರಮನ ಸೊಗಸಾದ ತೂ ಒಂದುಲ್ಲರನ್ನು ಬಂಡ ಈ ಶಾಲೆದ ಮಿತ್ತುಪ್ಪನ ಅಭಿಮಾನ ಎಂಕ್ಲೆ ಏಪಲ ಕೊಂಡಾಡೋನುವ. ಥ್ಯಾಂಕ್ ಯು. ಅದೇ ರೀತಿ ಈ ಶಾಲಾ ಮಕ್ಕಳ ಕಾರ್ಯಕ್ರಮ ನಡೆದ ತಕ್ಷಣ ನೃತ್ಯಾರ್ಪಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇವರಿಂದ ನೃತ್ಯಾರ್ಪಣಾ ನಿರ್ದೇಶನ ವಿದುಷಿ ಮಾನಸ ಪುನೀತ್ ರೈ ಇವರಿಂದ. ಇದೀಗ ಫ್ಯಾಷನ್ ಶೋ, ವಿವಿಧ ರಾಜ್ಯಗಳ ಉಡುಪುಗಳ ಬಗ್ಗೆ ಫ್ಯಾಷನ್ ಶೋ ನಡೀತದೆ ನಮ್ಮ ಎದುರು. ಹಲೋ ಶತಮಾನೋತ್ಸವ ಸಮಿತಿಯ ಸದಸ್ಯರಲ್ಲಿ ವಿನಂತಿ, ತರಕಾರಿ ಹಚ್ಚಲಿಕ್ಕೆ ಹೋಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ನೋಡಿ, ದಯಮಾಡಿ ತರಕಾರಿ ಹಚ್ಚುವಲ್ಲಿ ನಮ್ಮ ಪಾಲನ್ನು ಸೇರಿಕೊಳ್ಳಿ ಆದಷ್ಟು ಬೇಗ. ಇಸ್ ಓವರ್ ಟು ಯು. ಥ್ಯಾಂಕ್ ಯು.
ಕನಸುಗಳೇ ಆದೋರಣಗಳೇ ಬೀಸೋ ಗಾಳಿ ಚಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ ಮಡಿಕೇರಿ ಸಿಪಾಯಿ ಮುತ್ತು ತಾತ ಮರೇನು ಮಡಿಕೇರಿ ಸಿಪಾಯಿ ಮುತ್ತು ತಾತ ಮರೇನು ಆಧಾರ ಈ ಆಧಾರ ಮಧುರ ಓ ಮಧುರ ನಂಗಡ ಪ್ರೇಮವು ತುಂಬಾ ಚಾಯಿ ಸಾಯಿಬಾಬೆ ಸಾಯಿಬಾ ಗೋವಾ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ ഹോയ് പുഞ്ചിരി തഞ്ചി കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ ਕਾਤੋਂ ਦੋ ਪਲ ਤੋੜੇ ਮੈਨੂੰ ਬਹਿਣ ਨਹੀਂ ਦਿੰਦਾ ਵੇ ਗੱਲ ਗੱਲ ਤੇ ਰਵਾਉਣਾ ਮੈਨੂੰ ਛੱਡ ਦੇ ਮੇਰੇ ਸੁਰਮੇ ਦੇ ਪੈਸੇ ਤੇਰਾ ਡੈਡ ਨਹੀਂ ਦਿੰਦਾ ਵੇ ਗੱਲ ਗੱਲ ਤੇ ਰਵਾਉਣਾ ਮੈਨੂੰ ਛੱਡ ਦੇ ਮੇਰੇ ਸੁਰਮੇ ਦੇ ਪੈਸੇ ਤੇਰਾ ਡੈਡ ਨਹੀਂ ਦਿੰਦਾ ਵੇ ਗੱਲ ਗੱਲ ਤੇ ਰਵਾਉਣਾ ਮੈਨੂੰ ਛੱਡ ਦੇ ਮੇਰੇ ਸੁਰਮੇ ਦੇ ਪੈਸੇ ਤੇਰਾ ਡੈਡ ਨਹੀਂ ਦਿੰਦਾ ದಿಕ್ಕು ದಿಕ್ಕಲಿ ಭಾವಬಂಧನ ಹರಿವ ನೀರೆಲ್ಲ ವೇದ ವಾಚನ ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ ಮಣ್ಣ ಕಣ ಕಣದಿ ಕರುಣಿ ಕಂಪನ ಎಲ್ಲ ದೇವರಿಗೂ ಪೂಜೆ ಇದೆ ಎಲ್ಲ ಧರ್ಮಗಳಿಗೂ ಸ್ಥಾನವಿದೆ ಎಲ್ಲ ಜನಕ್ಕೂ ಹಕ್ಕಿದೆ ಶಾಂತಿಯೇ ಜೀವನ ನಕ್ಸಲಿಸಂ ಶರಣಾಗಲಿ ಟೆರರಿಸಂ ಕೊನೆಗಾಣಲಿ ಇದು ಆದಾಗಲಿ ಇದು ನಮ್ಮಿಂಡಿಯಾ ಸ್ವತಂತ್ರ ಭೂಮಿ ಇಂಡಿಯಾ ಸಶಕ್ತ ರಾಷ್ಟ್ರ ಇಂಡಿಯಾ ದಯಮಾಡಿ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ನೋಡಿ. ಸುಂದರವಾದ ಡ್ಯಾನ್ಸ್ ನಮ್ಮ ಮುಂದೆ ಇಟ್ಟಿದ್ದಾರೆ
ಯಾವ ಡ್ಯಾನ್ಸರ್ಸ್ಗಳಿಗೂ ಕಡಿಮೆ ಇಲ್ಲ ನಮ್ಮ ಶಾಲೆಯ ಹಿರಿಮೆಯ ಮಕ್ಕಳು. ಈ ಕಾರ್ಯಕ್ರಮದ ಮುಂದಕ್ಕೆ 5ನೇ ತರಗತಿಯ ಹುಡುಗಿಯರಿಂದ ಡ್ಯಾನ್ಸ್ ನೀನೆ ರಾಮ ನೀನೆ ಶ್ಯಾಮ ಎಂಬ ಹಾಡಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇಷ್ಟೊಂದು ಸುಂದರವಾದ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ನಾವೆಲ್ಲ ಎಷ್ಟು ಪಾತ್ರಧಾರಿಗಳು. JK ಈವೆಂಟ್ಸ್ ಕಡಬ, ಜನನಿ ಕಡಬ ಇದರ ಸುಂದರ ಲೈಟಿಂಗ್ಸ್ ಮತ್ತು DJ ವ್ಯವಸ್ಥೆಯ ಮೂಲಕ ಧ್ವನಿ ವರ್ಧಕವನ್ನು ನಮ್ಮೊಂದಿಗೆ ಸುಸಜ್ಜಿತವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಾಳೆಯೊಂದಿಗೆ ನಮ್ಮೊಂದಿಗೆ ಜೊತೆಯಾಗಿ ಸಾಗಲಿಕ್ಕಿದ್ದಾರೆ. ಎಸ್, ಈ ಒಂದು ಡ್ಯಾನ್ಸಿಗೆ ಬರೋಣ. ಓವರ್ ಟು ಯು. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವನ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಯೇಸು. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಕ್ಕೆ ಈತ ಕರಾರು. ಅಣು 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 ಒಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ
ಢಗದ ಉಸಿರಲ್ಲಿರುವೆ ನಾನು, ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ. ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ, ಬಿಚ್ಚು ಮದದ ಹುಡುಗಿ ನಡೆ ಬೆಳಕಿನ ಕಡೆಗೆ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೇ ಎಲ್ಲ. ಧನ್ಯವಾದಗಳು 5ನೇ ತರಗತಿಯ ಹುಡುಗಿಯರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 4ನೇ ತರಗತಿಯ ಹುಡುಗ ಮತ್ತು ಹುಡುಗಿಯರ ಡ್ಯಾನ್ಸ್ ಈ ಭೂಮಿ ಬಣ್ಣದ ಬುಗುರಿ ಎಂಬ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ 4ನೇ ತರಗತಿಯ ಹುಡುಗ ಹಾಗೂ ಹುಡುಗಿಯರು. ಜೋರದ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇನ್ನು ಚಿಣ್ಣರ ಕಲರವದ 2 ಕಾರ್ಯಕ್ರಮ ಬಾಕಿ ಇದೆ. ಅದಾದ ತಕ್ಷಣ ವಿಶ್ವಮೋಹನ ನೃತ್ಯ ಕಲಾಶಾಲೆ ಕಡಬ ಇವರಿಂದ ನೃತ್ಯಾರ್ಪಣ ನಿರ್ದೇಶನ ವಿದುಷಿ ಮಾನಸ ಪುನೀತ್ ರೈ ಇವರ ಸಹಭಾಗಿತ್ವದಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. Is this John? ನಾಲ್ಕನೇ ತರಗತಿಯ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಭೂಮಿ ಬಣ್ಣದ ಬುಗುರಿ ಎಂಬ ಹಾಡಿಗೆ ನೃತ್ಯ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆನಂದಯ ಶಾಲೆ ಅದೆಷ್ಟೋ ಜನರ ಆಸೆಯ ಕನಸು. ಸಾವಿರಾರು ಜನಗಳ ನಡುವೆ ಕೆಲವರನ್ನು ಮಾತ್ರ ತನ್ನ ಮಡಿಲಿಗೆ ಹಾಕಿಕೊಳ್ಳುವ ತಾಯಿ ನಮ್ಮ ಶಾಲೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಮ್ಮ ಕನಸನ್ನೇ ತಮ್ಮ ಕನಸು ಅಂದುಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ಆ ಕನಸಿಗೆ ಬಣ್ಣ ತುಂಬಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಡೆಯೋ ನಮ್ಮ
ಈ ಶಿಕ್ಷಕರು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಮ್ಮೆಲ್ಲರಿಗೂ ಈ ಶಾಲೆ ತಾಯಿಯ ಮಡಿಲಾಗಿ, ತಂದೆಯ ಆಶ್ರಯವಾಗಿ, ಬಿಡಿಸಲಾರದ ಬಂಧವಾಗಿದೆ. ಇದು ನಮ್ಮ ಕುಟುಂಬ. ಎಸ್, ಧನ್ಯವಾದಗಳು. ಜೋರಾದ ಚಪ್ಪಲೆ ನೀಡಿ ನಮ್ಮ ಡ್ಯಾನ್ಸ್ ಟೀಮಿಗೆ. ಅದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಮುಂದೆ ಇದೀಗ ತುಳು ನಾಟಕ. ನಮ್ಮ ಶಾಲಾ ಮಕ್ಕಳಿಂದ ತುಳು ನಾಟಕ ತುಳುನಾಡ ಪೆರ್ಮೆದ ತುಳು ಭಾಷೆನ ಒರಿಪಾಗ ಪನ್ಪಿನ ಉದ್ದೇಶಡು ಈ ಒಂಜಿ ಪೊರ್ಲುದ ನಾಟಕ ತುಳು ನಾಟಕ ಜೋಕುಲ ಮುಖಾಂತರ ನಿಕ್ಲ ಎದುರುಡು. ನನ್ನ ಒಂಜಿ ಕಾರ್ಯಕ್ರಮ ಆಯ್ನ ತಕ್ಷಣ ಪೊರ್ಲುದ ವೇದಿಕೆಡು ನನ್ನಾತ ಕಾರ್ಯಕ್ರಮ ನೆರವೇರುಂಡು. ನೃತ್ಯ ಅರ್ಪಣ ಪನ್ಪಿನ ಅಂಚಿನ ಕಾರ್ಯಕ್ರಮ ನಡಪೆ ನೆರವೇರುಂಡು. ಮುಲ್ಪ ಎಲ್ಲ ಪಿಂಗಾರ ಕಲಾವಿದರು ಬೆದ್ರ ಮೊಕಲ್ನ ಓಂಕಾರ ಪನ್ಪಿನಂಚಿನ ಪೊರ್ಲುದ ನಾಟಕ ಉಂಡು. ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ತಡು ಈ ಒಂಜಿ ಪೊರ್ಲುದ ನಾಟಕ ನಡಪೆರ ಉಂಡು. ಮಾತಿರ್ಲ ಈ ಒಂಜಿ ನಾಟಕಡು ಪಾಲು ಪಡೆಯುವುದು ಒಂದು ವಿನಂತಿ ಮಲ್ತೋನು. ನಾಳೆಯ ದಿವಸ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ, ಜೊತೆಯಾಗಿ ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ. ರಂಗಭೂಷಣ ಮಣಿಕೋಟೆ ಬಾಗಿಲು ಕಥೆ, ಸಂಭಾಷಣೆ, ನಿರ್ದೇಶನ ಸಾರಥ್ಯದ ಪಿಂಗಾರ ಕಲಾವಿದರು ಬೆದ್ರ ಅಭಿನಯಿಸುವ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ ಪನ್ಪಿನಂಚಿನ ನಾಟಕ ಮುಲ್ಪ ನಡೆಸಿರುಂಡು. ಪೂರ್ವ ವಿದ್ಯಾರ್ಥಿಗಳು ಸೇರೊಂದು ಮಲ್ಪಿನಂಚಿನ ಈ ಪ್ರಾಯೋಜಕತ್ತೋಡು ಮಲ್ಪಿನಂಚಿನ ಈ ನಾಟಕಕ್ಕೆ ನನಾಥ ಹಿರಿಯ ವಿದ್ಯಾರ್ಥಿಗಳು ಏರಂಡಲ ಸಹಕಾರ ಮಲ್ಪುನಂಚಿನಾಗ್ಲಿತ್ತು ನಂಡ ಸಹಕಾರ ಮಲ್ಪೋಲಿ ಖಂಡಿತವಾದ್ಲ ದಾಯನ್ ಬಂಡ ಒಂದು ಮಾತ ಒಗ್ಗಟ್ಟು ಮಲ್ಪುನಂಚಿನ ಈ ಒಂಜಿ ಕಾರ್ಯಕ್ರಮ ನನಗೆ ಸ್ಫೂರ್ತಿಯಾದ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘ ಪ್ರಾಯೋಜಕತ್ವ ಮಲ್ತೊಂದುಂಡು. ಅಂಚದುಪ್ಪನಾಗ ನಮ್ಮ ಮಾತ ಕೈ ಜೋಡಣೆ ಮಲ್ತೊನೊಲ್ಲಿ ನನಾತ್ ಜನ ದೇನಿಗೆ ಕೊರ್ಪುನ ನಂಡ ಕೊರಳಿ ಪನ್ಪಿನ ಭಿನ್ನಾಯ್ತನು ಮಲ್ತೊಂದುಲ್ಲ. ನಿಕ್ಲ ಎದುರು ಶಾಲೆದ ಜೋಕ್ಲೆನ ಮೋಕ್ಯದ ತುಳು ನಾಟಕ ನಿಕ್ಲ ಎದುರುಡು. ನಾಳೆಯ ದಿವಸ ಸತ ಸಂಭ್ರಮದ 2ನೇ ದಿವಸ ಗುರುವಂದನಾ ಸಮಾರಂಭ ಬೆಳಿಗ್ಗೆ ನಡೀಲಿಕ್ಕಿದೆ. ಇದಕ್ಕೆ ಗಣ್ಯಾದಿ ಗಣ್ಯರು ಬರಲಿಕ್ಕಿದ್ದಾರೆ. ಅದೇ ರೀತಿ ಈ ಹಿಂದೆ 100 ವರ್ಷದ ಅಂಚಿನಲ್ಲಿ ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದಂತಹ ಹಿರಿಯ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ನೆರವೇರಿಸಿಕೊಡ್ಲಿಕ್ಕಿದ್ದೇವೆ.
ಈ ವೇದಿಕೆಗೆ ಸರಂಗು ಮೂಡಿಸುವ ನಾಳೆಯ ದಿವಸದ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಬಂಧುಗಳು ಬಂದು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಎಸ್, ನಾಟಕ ಪ್ರಾರಂಭಗೊಳ್ತಾ ಇದೆ. Check. Check. ದಾದ ಅವಸ್ಥೆ ಮಾರಿ ಟೇಬಲ್ ಆ ಡೈರೆಕ್ಟ್ರಿಗೆ ಒಂಜಿ ಟೇಬಲ್ನ ಸರಿದಿ ಒಂಡ್ರ ಅಪ್ಪುಜಿ ಏಪತ್ತುಂಡಲೆ ಆನೆ ಸರಿ ಅಂಪುಡು ಇನ್ನಿ ಒಂಜಿ ಮನ್ಪೆ ಎಲ್ಲರ ದುಃಖ ಮನ್ಪುಜಿ. ದಾದ ಕತೆ ಮಾರೆ ಏಪದು ಉಂಡಲ ಬೇಲೆ ಒಂಜತ್ತನ ಒಂಜಿ ಎಂಕು ಮುಳು ಬೇಲೆಗೆ ಸೇರಿದು ಮರಲು ಶುರುವಾತನು. ಆ ಡೈರೆಕ್ಟರ್ ಬತ್ತೇರ್ನ ಕತೆಗೆ ನೋಡ್ಚಿ ಎಂಕಲ್ನ ಡೈರೆಕ್ಟರ್ಗೆ ಬನ್ನಿ ಆರ್ರೆ ಮರಲು ಎಂಚೂರು ಕುಳ್ಳುವೆ ಆರು ಬತ್ತೆರ ಮುಖ ಕುಳ್ಳಿಯರು ಉಡುಪುಜೇರು. ಡೈರೆಕ್ಟರ್ ಬತ್ತೇರು ಶರೀರನ ಕಾತೊಂದಿಲ್ಲ ಅತ್ತು ಸರ್ ಸರ್ ಇನಿ ಮೂಜನ ಶೂಟಿಂಗ್ ಬರ್ಪೆ ಅಂತೀರಿ ಅಂದು ಬೇಗ ಕಾಲ್ ಮಂತ್ ಬರ್ಯರಾನು ಇನಿ ನಮ್ಮ ಶೂಟಿಂಗ್ ರಿಲೀಸ್ ಆವಡು ನನ್ನ ಒಂತ ದಿನಟ್ಟು ಫಿಲ್ಮ್ ನಮ್ಮ ರಿಲೀಸ್ ಆವಡು ಆಂದತ ಬೇಗ ಕಾಲ್ ಮಂತ್ ಬರ್ಯರಾನು. ಹಲೋ ಓಲಾರ್ಯ ಪಿಕ್ಚರ್ ಪಿಕ್ಚರ್ ಜೂಡ್ ಪರ್ ಬರ್ರದ ನಿಗ್ಲೆ ರೋಗ ಬಲೆ ಸಾಪ ಅಕ್ಕ ಸರ್ ಇತ್ತೆ ಬರ್ಪೇರಿಗೆ ಅಲ್ಲ ಸರ್ ಬತ್ತೇರಿ சாவியா எதை பரிரத்ன பெரிய நடப்பியாடேக்கு ಬೆಮಲ್ಲ ಪರಂದನಲ್ಲ ಅಕೌಂಟ್ ಪೇ ಕುಡಿ ದಾದಯ ದಾಲೇಜಿ ಚಾಪರಿಯರ ಅಂದೇನ ನಮಸ್ತೆ ಸರ್ ದಾದೆ ತಾಂಟಂದ ಇರ್ಪುನ ನಾನು ಪರಿಯರತಂದನ ಪೊಲಾಂಚಿ ಮುಗ್ಲೇನ ದಾದಿ ಎಂಕು ಮಾರ್ಲಿ ಸುರಾಂಡು ನಿಗ್ಲೇನ ಶೂಟಿಂಗ್ ಆತುಂದ ಅಂದು ಸರ್ ನಿಗ್ಲೆ ಆಕ್ಟ್ ಮಾಡ್ಪೇರ ಆಸೆ ಉಂಡಾ ಉಂಡು ಸರ್ ಅಂಡ್ ಏರ್ಲ ಚಾನ್ಸ್ ಅವ್ರ ಪೂಜೇರಿ ಈರು ಕೊರಿಯರ್ ತಾ ಮಸ್ತ್ ಥ್ಯಾಂಕ್ಸ್ ಅವೇ ನಿಗಲು ಇತ್ತೆ ಶೂಟಿಂಗ್ ಆಕ್ಟ್ ಮಾಡ್ಪೇರ ತುಂಬು ನಿಗ್ಲೆ ಎಂಚ ಆಕ್ಟ್ ಮಾಡ್ಪಾರ ಅಂದು ಬಂದು ತೂವಡೆಂಕ್ ಐಕ್ ನಿಗ್ಲು ಒಂಜಿ ಬಂಜಿ ಬೇನೆ ಸೀನ್ ಮನ್ಪಡು ಮನ್ಪಾರತ್ತ ಮನ್ಪ ಸರ್ ಮನ್ಪ ಐಟ್ ಈ ಪಪ್ಪ ಈ ಮಗೆ ಈ ಡಾಕ್ಟರ್ ಇತ್ತೆ ಐಟ್ ಪಪ್ಪಗ ಬಂಜಿ ಬೇನೆ ಮಗೆ ಬೋದು ಡಾಕ್ಟರ್ ಎಲ್ಲ ತಂದರ್ಪುನ ಎಂಚ ಮನ್ಪೊಲೆ ಆಕ್ಟಿಂಗ್ ಮನ್ಪೊಲೆ ಸರ್ ಮಂತು ಜನ ಮನ್ಪೊಲೆ ನಡಪ್ಪಡು ಸರ್ ಮನ್ಪಿ
ಕುಲ್ಲಿ ಈ ಮಾರಿ ನೀ ನಾಟಕಡ ಅಮ್ಮೆ ಬನ್ನಡೆ ಇಪ್ಪಾಡಿ ಯಾ ಪಂಡಿತನ ಹೆಂಗ್ ಪಿಕ್ಚರ್ ಆಕ್ಟ್ ಮಾಡ್ಪೇರೆ ಚಾನ್ಸ್ ದಿಗುಜಿ ಮನ್ಪುಗ ಈದಾಯ್ತೆ ಅಲ್ಲು ಅಂಗುನ ಎದುರು ಬಲೆ ಏನು ಡಾಕ್ಟರ್ ಆರೆ ಪಪ್ಪ ಏರ್ನ ಎಣ್ಣೆ ಪಪ್ಪ ನಿನ್ನ ಪಪ್ಪ ತುಳಲ್ಲಿ ಕುಳುದಿಲ್ಲ ಗೊತ್ತಾಗತ್ತ ಬಾಬಿರಾವ್ ಸ್ಟಾರ್ಟ್ ಮಾಡ್ಬಿಡಿ ಸರ್ ರೋಲಿಂಗ್ ಕ್ಯಾಮರಾ ಆಕ್ಷನ್ ಬಂಜಿವೇನೆಂದು ಎತ್ತರ ಮನ್ ಜೋರು ಬಂಜಿವೇನೆಂದು ಆಯ್ತು ಕತೆ ಮರೆ ಜೋರು ಬಂಜಿವೇನೆಂದು ಏಪು ಶುರುವಾಗ್ನದು ಗೊತ್ತಾಗ್ಜಿ ಮಗ ಓ ಮಗ ದಾದಾ ಪಪ್ಪ ಬಂಜಿವೇನೆ ಮಗ ಏರಗ ಪಪ್ಪ ಎಂಕ್ ಮಗ ದಾದಾ ಪಪ್ಪ ಬಂಜಿವೇನೆ ಮಗ ನಾನು ದಾದಾ ಮನ್ಪಡು ಪಪ್ಪ ಡಾಕ್ಟರ್ ಲೆತ ಬಲ ಮಗ ಕುಲಿಲ ಪಪ್ಪ ಲೆತ ಬರ್ಪೆ ದೂರಲ ಪೋರ್ಚಿ ಡಾಕ್ಟ್ರೇ ಡಾಕ್ಟ್ರೇ ದಾದಾಡಿ ಎನ್ನ ಪಪ್ಪಗೆ ಬಂಜಿವೇನೆ ಅಂದೆ ಏಪರ್ದುಕ್ಕ ಕೋಡರ್ ಇನ್ನಿ ಮಧ್ಯಾಹ್ನ ದುಕ್ಕ ಡಾಕ್ಟ್ರೇ ಅಂದೆ ಅಂದು ಡಾಕ್ಟ್ರೇ ಬೇಗ ಬಲೆ ಡಾಕ್ಟ್ರೇ ದಾದಾಡಿ ಬಂಜಿವೇನೆ ಅಂದೆ ಏಪರ್ದುಕ್ಕ ಕೋಡೆಡ್ದುಕ್ಕ ಜೋರುಂಡೆ ಅಂದಿ ನಾನು ಮೂಜಿದಿ ಅಂತ ಮಾತಾಡ್ಪೇವೆ ಬೊಲ್ಪುಗು ಬಯ್ಯಗ ಮಧ್ಯಾಹ್ನಗ ಕಾಚ್ ನಿಗಲ್ ದಾಯ್ತಾಗಿಯ ಆಕ್ಟಿಂಗ್ ವತ್ತುಂದನ ಡಂಬರಾಟ ವತ್ತುಂದನ ನಾನು ಸಬ್ಬಲ್ ನಿಗ್ಲ ಕಾಣ್ಬರ್ರಿ ಅವನಿ ಫೀಲಿಂಗ್ಸ್ ಇಜ್ಜೆ ಬಂಜಿವೇನ ಅಂತ ನಿಗಲ್ ಮಾಡ್ಬಾರ್ದು ನಡಪ್ಪಿ ನಿಗ್ಲ ಬರ್ಚಿ ಸರ್ ಎನ್ನ ಫಿಲ್ಮ್ ನಿಗ್ಲ ಆಕ್ಟರ್ಸ್ ನಗ್ಲ ಆವಂದು ಬರ್ಚಿ ಸರ್ ಒಂದೇ ಚಾನ್ಸ್ ಕೊಡ್ಲೆ ಸರ್ ಸರಿ ಮನ್ಪಾರತ್ತ ಸರಿ ಮಂತ್ರ ಮಾತ್ರ ಹೌದು ಸರ್ ಮನ್ಬಿ ಹೌದು ಸರ್ ರೋಲಿಂಗ್ ಕ್ಯಾಮರಾ ಆಕ್ಷನ್ ಮಗ ಓ ಮಗ ದಾದಾ ಪಪ್ಪ ಬಂಜಿವೇನ ಮಗ ಏರಗ ಪಪ್ಪ ಎಂಕ್ ಮಗ ದಾದಾ ಪಪ್ಪ ಬಂಜಿವೇನ ಮಗ ನಾನು ದಾದಾ ಮಾಡ್ಕೊಡು ಪಪ್ಪ ಲೆತ ಬಲ ಮಗ ಕುಲಲ ಪಪ್ಪ ಲೆತ ಬರ್ಪೆ ಡಾಕ್ಟ್ರೇ ದಾದಾಡಿ ಎನ್ನ ಪಪ್ಪಗೆ ಬಂಜಿವೇನೆ ಅಂದು ಡಾಕ್ಟ್ರೇ ಬಲೆ ಡಾಕ್ಟ್ರೇ ನಾನು ಮುಜಿದಿಂದ ಮಾತಾಡ್ತೇವೆ ಬೊಲ್ಪುಗು ಮಧ್ಯಾಹ್ನಕ್ಕೆ ಬಯ್ಯ ಕವಿ ಕಟ್ ಎಂಚಿನ ನಿಗ್ಲೇನ ಆಕ್ಟಿಂಗ್ ಏರ್ ಸೈತರಿ ನಿಗ್ಲು ಬುಲ್ಪುನ ನಾನು ನಿಗ್ಲು ಪುನಃ ತಂದ್ರು ಬುಲ್ಪುನ ನಿಗ್ಲೆ ಪಪ್ಪ ಬಂಜೇನ ನೀದೈತೆಗ ಬುಲ್ಪುನ ನಿಕ್ಕ ಬಂಜೇನ ಆತನ ಡಾಕ್ಟರ್ ದೈ ಬುಲ್ಪುನ ದುಡ್ಡು ದಿಕ್ಕನ ಒಂದು ಖುಷಿಟ್ಟು ಮಾಡು ಡಾಕ್ಟರ್ ಬುಲ್ಪುನ ನಿಗ್ಲು ಮಾಡ್ಬಾರ್ದು ನಡಪಿ ನಿಗ್ಲು ಬರ್ಚಿ ಸರ್ ಮುಂದೆ ಲಾಸ್ಟ್ ಚಾನ್ಸ್ ಸರಿ ಮಂತರ್ ಇದನ್ನ ಮುಟ್ಪ ನಡಪಡು ಗೊತ್ತಾನತ ಸರಿ ಮನ್ಪಿ ಸುರನ್ಪಿಯ ರೋಲಿಂಗ್ ಕ್ಯಾಮರಾ ಆಕ್ಷನ್ ಇಂದೇ ರವಿಯನ್ನ ಬಂಜಿವೇನೆ ಇಂದೇ ಶಿವಪ್ಪನ್ನ ಬಂಜಿವೇನೆ ಇಂದೇ ಚಂದ್ರಣ್ಣ ಬಂಜಿವೇನೆ ಮಗ ಓ ಮಗ ದಾದಾ ಪಪ್ಪ ಬಂಜಿವೇನೆ ಮಗ ಏರಗ ಪಪ್ಪ ಎಂಕು ಮಗ ಏರಗ ಪಪ್ಪ ಎಂಕು ಮಗ ಈರೆಗ್ ಬಂಜಿವೇನೆ ಮಧ್ಯಾಹ್ನ ಮೂಗು ಮುಟ್ಟ ತಿಂತೀರ ಬಂಜಿವೇನೆಗೆ ಓಯ್ ಎದುರು ಬಲೆ ನಿಕ್ಕ ದಾದ ಗೊತ್ತುಂಡ ಪಿರಬಲೆ ನಿಕ್ಕ ದಾದ ಗೊತ್ತುಂಡ ಎನ್ನ ಪಪ್ಪಗೆ ಬಂಜಿವೇನೆ ತೆಲಿಪಿಯ ಮಾರಿ ಯಾನ್ ಡಾಕ್ಟರ್ ಲೆತ ಬರ್ಪ ಡಾಕ್ಟ್ರೇ ದಾದಾಡಿ ಎನ್ನ ಪಪ್ಪಗೆ ಬಂಜಿವೇನೆ ದಾದಾಡಿ ಬಂಜಿವೇನೆ ಜೋರುಂಡೆ ಅಂದೆ ಏನ್ ಮಾಡ್ದಕ್ಕ என்னோட மத்துண்டு இத்தனை இருப்பாவே பொல்புக்கு மத்தியானக்கு பையகு ಕೌಟ್ ನಿಗಲ್ ಮುಲ್ಪ ನಡಪಿ ನಿಗ್ಲೆ ಯಾನು ಜನ ಸರಿಜ್ಜಿ ಎನ್ನಾತು ದೆತ್ತು ಬಣ್ಣ ಏರ್ಲೇಜರ
ನಮ್ಮ ಸೂರ್ಯ ಇಡಲೆ ಯಾಂತ ಆಯ್ತಾ ಮಾಡ್ಕೊಡು ಸರ್ ಈ ಮನೆ ಕುಲಿಯಲ್ಲಿ ದಾದ ಮತ್ತೆ ಜನಕ್ಲೆಲ್ಲ ಎತ್ತುಂದರ್ಪ ಅಭಿನಯ ಮನ್ಪುಣಿ ಕಲೆ ಒಟ್ಟಾರೆ ಮನ್ಪೆ ರಾಬುಜಿ ನಮ್ಮ ಶಾಲೆಡೆಂಚ ಅಕ್ಷರನ ಪ್ರೀತಿ ಮನ್ಪನ ಅಂಚನೆ ಅಭಿನಯನ ಪ್ರೀತಿ ಮನ್ಪೋಡು ಐತ ಮಿತ್ತು ಶ್ರದ್ಧೆ ಬೋಡು ಒವ್ವೇ ಒಂಜಿ ಕೆಲಸ ಮನ್ಪಡ ಅಂಡಲ್ಲ ಐನ ಮಿತ್ತು ಪ್ರೀತಿ ಬೋಡು ಒಟ್ ಪೊಕ್ಕಡೆ ಬರ್ತದೆ ಯಾನು ನಾಟಕ ಮನ್ಪೆ ಯಾನು ಫಿಲ್ಮ್ ಮನ್ಪೆ ಬಣ್ಣ ನಾಪುಜಿ ಮೂಲು ಕುಲ್ಲಿದಿನ ಜನಕ್ಕುಲು ಅಂಚಾನ ಮಾತ್ರ ಮೂಲು ಕುಲ್ಲಿದಿನ ಜನಕ್ಕುಲು ಪ್ರೀತಿದ ಚಪ್ಪಲೆ ಬಾಡುವೇರಿ ದೇಪಂಡ ಅಗ್ಲೇ ನಮ್ಮ ದೇವ ಏತು ಪೊರ್ಲುದ ನಾಟಕ ನಮ್ಮ ಶಾಲೆದ ಜೋಕ್ಲು ನಮಕ್ ಹೆಮ್ಮೆಂದು ಪಣಿರಂದೇ ಕಾರಣ ತುಲೆ ಒಂಜಿ ಚೂರು ಸ್ಟೇಜ್ ಫಿಯರ್ ಇಜ್ಜಂತೆ ಆ ಮೈಕಗ್ ಸರಿಯಾದ ಸ್ವರಣ ಸಂದ ಒಂದು ಏತು ಪೊರ್ಲು ನಾಟಕ ಮತ್ತೆ ಜೋರಿನ ತಾಟಿ ಬಟ್ಲೆ ತುಕ ಮಕ್ಳಿಗೆ ಪೊರ್ಲುದ ಸೋಲ್ ಮೇಲೆ ಸಂದಾಯ್ತ ಮಂದವರು ಮನದಾಲದ ಧನ್ಯವಾದ ಸಲ್ಲಿಸಾವನುಲ್ಲೆ ಖಂಡಿತವಾದ್ಲ ಒಂಜೆ ಚೂರು ಸ್ಟೇಜ್ ಫಿಯರ್ ಇಜ್ಜಂತೆ ಪೊರ್ಲು ನಾಟಕ ಮಲ್ತಿನಿ ಏರುಂದು ಕೆಂಡ ನಮ್ಮ ಶಾಲೆದ ಅಲಂತಾಯ ಶಾಲೆದ ಜೋಕುಲು ಎಸ್ ಮುಂದಕ್ಕೆ ತೆಯ್ಯಂ ನೃತ್ಯ ನಮ್ಮ ಶಾಲಾ ಮಕ್ಕಳಿಂದ ಜೋರದ ಚಪ್ಪಲೆ ಮೂಲಕ ವೇದಿಕೆಗೆ ಕರೆತರ್ತಾ ಇದ್ದೇವೆ. ತೆಯ್ಯಂ ನೃತ್ಯಕ್ಕಾಗಿ ಆಲಂತಾಯ ಶಾಲೆದ ಮೋಕಿದ ಜೋಕುಲೇನು ವೇದಿಕೆಗೆ ಎದುಕೊಂಡೊಂದುಲ್ಲೆ. Is the tune? മൽയാവതാരം വൈഷ്ണവാംശം ചന്ദ്രക്കലധാരി ശ്രീശങ്കരനും ഒന്നായി ചേരും മൂർത്തി ശരണം പരസ്ഥിതിയിൽ വാഴും ശ്രീ മുത്തപ്പൻ മുത്തപ്പൻ. जगज्जालपालं खचत्कण्ठमालं शरच्चन्द्रबालं महादैत्यकालं नभोनीलकायं दुरावारमायं सुपद्मासहायं भजेऽहं भजेऽहम्. ವಿಷ್ಣುದೇವ ಮಹರ್ಷಿಗಳೇ, ತಮಗೆ ನೋವಾಗಲಿಲ್ಲವಷ್ಟೇ? ತಮ್ಮ ಪಾದದಿಂದ ನನ್ನ ಎದೆಯ ಮೇಲೆ ಆಕ್ರಮಣ ಮಾಡಿದಿರಿ. ನನ್ನ ಎದೆಯೋ ವಜ್ರದಂತೆ ಕಠೋರವಾಗಿದೆ, ಆದರೆ ನಿಮ್ಮ ಪಾದಗಳು ಕಮಲದಂತೆ ಕೋಮಲವಾಗಿದೆ. ಸುಮಕೋಮಲವಾಗಿರುವ ನಿಮ್ಮ ಪಾದಗಳಿಗೆ ನೋವಾಯಿತೆ ಮಹರ್ಷಿಗಳೇ? ಸ್ವಾಮಿ, ನೋವುಂಡವಳು ನಾನು, ನಿಮ್ಮ ಹೃದಯ ನಿವಾಸಿನಿ. ನೋವಾಗಿರುವ ನನ್ನನ್ನು ವಿಚಾರಿಸುವುದು ಬಿಟ್ಟು ನೋವು ನೀಡಿದ ಅವರಿಗೆ ನೋವಾಯಿತೆ ಎಂದು ಕೇಳುವುದು ಉಚಿತವೇ? ದೇವಿ,
ಇವರು ಭೃಗು ಮಹರ್ಷಿಗಳು, ಪಾಂಡಿತ್ಯ ಪ್ರವೀಣರು, ಅಸೀಮ ದಾರ್ಶನಿಕರು. ಸಾಮಾನ್ಯ ಪ್ರಜ್ಞೆಯೂ ಇಲ್ಲದವರು ಯಾವ ಶಾಸ್ತ್ರವನ್ನು ಓದಿದರೇನು ಫಲ? ಅನುಮತಿ ಇಲ್ಲದೆ ಅಂತಃಪುರವನ್ನು ಪ್ರವೇಶಿಸಿದಲ್ಲದೆ ನಿಮ್ಮ ವಕ್ಷಸ್ಥಳದ ಮೇಲೆ ಪಾದದಿಂದ ಗಾಸಿಗೊಳಿಸಿದ ಇವರು ಮಹರ್ಷಿಗಳು ಹೇಗಾದರು ಸ್ವಾಮಿ? ತ್ರಿಮೂರ್ತಿಗಳನ್ನು ಸಂಧಿಸುವುದಕ್ಕೆ ಯಾರ ಅನುಮತಿಯ ಅಗತ್ಯವೂ ಇಲ್ಲ ತಾಯಿ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಜ್ಞಾನದ ಪ್ರತಿನಿಧಿಗಳು. ಸರ್ವರಿಗೂ ಜ್ಞಾನದ ಬಾಗಿಲು ಸದಾ ತೆರೆದೇ ಇರುತ್ತದೆ. ಇನ್ನು ಅನುಮತಿಯ ಮಾತೆಲ್ಲಿಂದ ಬರಬೇಕು? ಅವರಾಡಿದ ಮಾತುಗಳಿಗಾಗಿ ದಯಮಾಡಿ ಅವರನ್ನು ಕ್ಷಮಿಸಿಬಿಡಿ. ಸ್ವಾಮಿ, ನೀವು ನುಡಿಯುತ್ತಿರುವ ಮಾತುಗಳು ನಿಮಗೆ ಸರಿ ಎನ್ನಿಸುತ್ತಿದೆಯೇ? ಆಕ್ರಮಣ ಮಾಡಿರುವುದು ನಿಮ್ಮ ಮೇಲೆ. ಆಕ್ರಮಣ ಮಾಡಿದವರು ಮಹರ್ಷಿಗಳೆಂದು ಕರೆಸಿಕೊಳ್ಳುತ್ತಿರುವ ಇವರು. ಹಾಗೂ ಕ್ಷಮಿಸಬೇಕಾಗಿರುವುದು ನೋವುಂಡ ನನ್ನನ್ನು. ಇದೆಂತಹ ನ್ಯಾಯ ಪ್ರಭು? ನನಗಾದ ನೋವು ನಿಮಗೆ ಕಿಂಚತ್ತೂ ಬಾಧಿಸುತ್ತಿಲ್ಲವೇ? ಅವರನ್ನು ದಂಡಿಸಿ ಎಂದು ಪದೇ ಪದೇ ಕೇಳಿಕೊಂಡರೂ ನನ್ನ ಮಾತನ್ನು ಈಡೇರಿಸಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಕುಗ್ಗಿ ಹೋಗುತ್ತಿರುವಾಗ ನೀವು ನನ್ನ ಜೊತೆ ನಿಲ್ಲಲಿಲ್ಲ. ಪತಿಯಾದವನು ಸತಿಯಾದವಳ ಸ್ವಾಭಿಮಾನದ ರಕ್ಷಣೆಯನ್ನು ಮಾಡಲಿಲ್ಲ ಎಂದ ಮೇಲೆ ಇನ್ನು ಜೊತೆಯಾಗಿರುವುದರಲ್ಲಿ ಅರ್ಥವೇನು? ಈ ಕ್ಷಣವೇ ನಾನು ನಿಮ್ಮನ್ನು ತ್ಯಜಿಸಿ ಈ ವೈಕುಂಠದಿಂದ ನಿರ್ಗಮಿಸುತ್ತೇನೆ.
ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ಉಳ್ಳಾಯ ನಿನ್ನ ನಿಲದೆಡೆಗೆ ಇದಡೊಂದ ಮಾಯ ಸನ್ನಿಧಿಗೆ ಕಾಪು. तुम प्रेम हो, तुम प्रीत हो, मेरी बांसुरी का गीत हो। तुम प्रेम हो, तुम प्रीत हो, मनमीत हो राधे मेरी मनमीत हो। तुम प्रेम हो, तुम प्रीत हो, मनमीत हो राधे मेरी मनमीत हो। तुम प्रेम हो, तुम प्रीत हो, मेरी बांसुरी का गीत हो। ಎಷ್ಟು ಸುಂದರವಾದ ನೃತ್ಯ, ತೆಯ್ಯಂ ನೃತ್ಯ ಎಷ್ಟೊಂದು ಸುಂದರವಾಗಿತ್ತು. ಇಷ್ಟೇ ಆ ಚಪ್ಪಾಳೆ ನಡೆದಿರುವಂಥ ಸಭಾಮಣಿಗಳು ಜೋರಾದ ಚಪ್ಪಾಳೆ ನೀಡಿ ನೋಡುವ. ಸ್ಮೋಕಿಂದಾಗಿ ಸ್ವಲ್ಪ ಅಡಚಣೆಯಾದಷ್ಟೇ ಹೊರತಾಗಿ ಏನೇನು ನಡೆದಿಲ್ಲ. ನೋಡಿ, ಗಮನಿಸಿಕೊಳ್ಳಿ, ಈ ಒಂದು ಶಾಲೆಯ ಶತಮಾನೋತ್ಸವಕ್ಕೆ ಅಂಗವಾಗಿ ಇವರು ಪ್ರಾಕ್ಟೀಸ್ ಮಾಡಿದ ಅಂದಿನಿಂದ ಒಂದು ಶಪಥ ಮಾಡಿದ್ರು, ನಾವು ನಾನ್ ವೆಜ್ ತಿನ್ನುವುದಿಲ್ಲ, ಕಾರ್ಯಕ್ರಮ ಸಕ್ಸಸ್ ಆದ ಬಳಿಕವೇ ನಾವು ನಾನ್ ವೆಜ್ ತಿಂತೇವೆ ಅಂತೇಳಿ ಈ ಎಲ್ಲ ಶಾಲೆಯ ಮಕ್ಕಳು ನಾನ್ ವೆಜ್ ಅನ್ನು ಬಿಟ್ಟು ಈ ದಿವಸದವರೆಗೆ ನಾನ್ ವೆಜ್ ಬಿಟ್ಟು ಈ ಸುಂದರ ಕಾರ್ಯಕ್ರಮ ಆಗುವಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ಇದಕ್ಕೆ ನಾವು ಸಣ್ಣ ಚಪ್ಪಾಳೆ ಕೊಟ್ಟರೆ ಸಾಕಾ? 1 2 3 ಎಸ್, ಜೋರ ಚಪ್ಪಾಳೆ ಕೊಡಿ ನೋಡುವ. ಎಸ್, ಶಾಲೆಯ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಬಾಕಿ ಇದೆ. ಶತ ಸಂಭ್ರಮದ ಕೊನೆಯ ಹಂತದಲ್ಲಿ ಶತ ಸಂಭ್ರಮ ನೃತ್ಯ ಶಾಲೆಯ ಎಲ್ಲ ಮಕ್ಕಳಿಂದ ಸೇರಿಸಿಕೊಳ್ಳಿ. ಖಂಡಿತವಾಗಿಯೂ ಇದರಲ್ಲಿ ಕೈ ಜೋಡಣೆ ಹೊಡೆದವರು ಅತಿ ಹೆಚ್ಚು. ಪೂಜಾ ಕಲಾ ಆರ್ಟ್ಸ್ ಗೋಳಿತೊಟ್ಟು ಇವರು ನೇತೃತ್ವದಲ್ಲಿ, ಅಂತೆಯೇ ದೀಕ್ಷಿತ ಸಹ ಶಿಕ್ಷಕಿ ನವ್ಯ ಮೇಡಮ್, ರಮೇಶ್ ಸರ್, ಅದೇ ರೀತಿ ನಾಟಕಕ್ಕೆ ಸಹಕರಿಸಿದವರು ಹರೀಶ್ ಮಾಸ್ಟ್ರು ಗೋಳಿತೊಟ್ಟು. ಎಲ್ಲರಿಗೂ ಇದರ ಕೃತಜ್ಞತೆ ಸಲ್ತದೆ. ಬಹುತೇಕ 29 ಡ್ಯಾನ್ಸ್ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಈ ಶಾಲೆಯ ಮಕ್ಕಳು ನೀಡಿದರು. 29 ಕಾರ್ಯಕ್ರಮವು ಅದ್ಭುತವಾಗಿತ್ತು. ಯಾವುದೇ ಡ್ಯಾನ್ಸರ್ಗಳಿಗೆ ಕಡಿಮೆ ಇಲ್ಲದಂತೆ ಮಾಡಿದ್ದಾರೆ ನೋಡಿ. ಯಾವುದೇ ಸ್ಟೇಜ್ ಫಿಯರ್ ಇಲ್ಲ. ಎಷ್ಟು ಹೊಗಳಿದರೂ ಸಾಧ್ಯವಿಲ್ಲ ಅಂತಹ ನೃತ್ಯ ನಮ್ಮ ಈ ವೇದಿಕೆಯಲ್ಲಿ ಮೂಡಿ ಬಂತು. ಇದಕ್ಕೆಲ್ಲ ಕಾರಣ ಊರಿನ ಎಲ್ಲ ಸಮಸ್ತ ಜನರು, ಅದೇ ರೀತಿ ದೇವರ ಅನುಗ್ರಹ. ದೈವದ ಅನುಗ್ರಹ ಇದ್ದರೆ ಖಂಡಿತ ಒಂದು ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲಿಕ್ಕೆ. ಜೋರಾದ ಚಪ್ಪಾಳೆ ಮೂಲಕ ಈ ಶಾಲೆಯ ಕಾರ್ಯಕ್ರಮದಲ್ಲಿ ಕೊನೆಯ ಕಾರ್ಯಕ್ರಮ, ತದನಂತರ ನೃತ್ಯಾರ್ಪಣೆ ನಡೀಲಿಕ್ಕಿದೆ. ಎಸ್, ವೇದಿಕೆಯಲ್ಲಿ ಪುಟಾಣಿ ಮಕ್ಕಳು ಸರ್ವರು.